ಅದ್ವಿತೀಯ ಪರಾಕ್ರಮ ಸಂಪನ್ನತೆಯನ್ನು ಸ್ಥಾಪನೆ ಮಾಡಿದೆ. ಧರ್ಮವೋ ತಪಸ್ಸೋ ನಮಗೊಂದು ಸಂಪತ್ತಾಗಿಯೇ ಒದಗಿ ಬಂದಿದೆ. ಆದ್ರಿಂದ ಇವತ್ತು ಸಹಸ್ರ ಬಾಹುಗಳನ್ನುಳ್ಳ ಕಾರ್ತವೀರ್ಯ ಎಂಬಲ್ಲಿ ಪ್ರಪಂಚದಲ್ಲಿ ಯಾವನಾದರೂ ಒಮ್ಮೆ ಹುಬ್ಬನೇರಿಸಿ ನೋಡುವಷ್ಟರ ಮಟ್ಟಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಇದೆಲ್ಲ ಇದ್ದಾಗಲೂ ಏನೋ ಒಂದು ಸಣ್ಣ ಅತೃಪ್ತಿಯು ಕಾಡ್ತಾ ಉಂಟು. ಬೇರೆ ಯಾವ ಕಾರಣವೂ ಅಲ್ಲ, ಗೆಲ್ಲಬೇಕಾದನ್ನೆಲ್ಲ ಗೆದ್ದಾಗಲಿಲ್ವೋ, ಇನ್ಯಾವುದೋ ಒಂದು ಉಳಿದಿದೆಯೋ. ಒಂದು ಕಾಲದಲ್ಲಿ ವಾಯುದೇವನೇ ಹೇಳಿದ್ದ, ನೀ ಯಾರ ವಿರೋಧವನ್ನಾದರೂ ಮಾಡು, ಏನನ್ನಾದರೂ ಮಾಡು, ಆದ್ರೆ ಬ್ರಾಹ್ಮಣರ ವಿರೋಧಕ್ಕೆ ಹೋಗಬೇಡ. ಋಷ್ಯಾಶ್ರಮವನ್ನು ಸುಡುವ ಕಾಲದಲ್ಲಿ ಅಗ್ನಿದೇವನಿಗೆ ಅನುಕೂಲ ಮಾಡಿದ್ರಿಂದ ಇಂಥದ್ದೊಂದು ಬೋಧನೆಯೂ ನನಗೆ ಬಂದದ್ದು. ಉಳಿದದ್ದನ್ನೆಲ್ಲ ಗೆದ್ದಾಯಿತು. ಈ ವಿಜಿಗೀಷುವಾದ ಪ್ರವೃತ್ತಿಗೆ ಇನ್ಯಾವುದೋ ಒಂದು ಉಳಿದಿದೆ ಎಂಬ ಒಂದು ಅತೃಪ್ತಿಯ ಕಾರಣವಾಗಿ, ಹಾಗಾದ್ರೆ ಬ್ರಾಹ್ಮಣರನ್ನು ಗೆಲ್ಲದೆ ಹೋದನೆ, ಹೀಗೊಂದು ಶಂಕೆಯೂ ಬರುವುದಕ್ಕೆ ಮುಂದಾಗಿದೆ. ಏನೇ ಇದ್ರೂ ಸದ್ಯ ಪರಿಪಾಲನೆಯಲ್ಲಿ ಆಸಕ್ತನಾಗಿ ಪ್ರಜಾಕ್ಷೇಮವನ್ನು ಲಕ್ಷಿಸಿಕೊಳ್ಳುತ್ತಾ ಇರುವಾಗ ಯಾರದು ಒಳ್ಳೆದು ಅದು ಅರಸರ ಹತ್ತಿರ ಬರಬೇಕು ಅಂತ ಆದ್ರೂ ಬರುವವನಿಗೆ ಗೊತ್ತಿರಬೇಕು. ಅದು ನಿಮ್ಮ ಅಭ್ಯಾಸ ಅಲ್ವೇನೋ? ಏನು ಸಿಗಲಿಲ್ಲ ಇವತ್ತು. ಆತ್ಮೀಯ ಭಗವದ್ಭಕ್ತರಿ, ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಮೂಡಪ್ಪ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಧಾರ್ಮಿಕ ಸಭೆ, 4ನೇ ದಿನದ ಧಾರ್ಮಿಕ ಸಭೆ ಈ ವೇದಿಕೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಎಸ್.ಜೆ. ಪ್ರಸಾದ್ ಅವರು, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಕಾಸರಗೋಡು ನಗರಸಭೆಯ ಮಾಜಿ ಅಧ್ಯಕ್ಷರು, ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ದುಡಿಸಿಕೊಂಡವರು ಶ್ರೀ ಎಸ್.ಜೆ. ಪ್ರಸಾದ್ ಅವರು. ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ದಿವ್ಯ ಉಪಸ್ಥಿತಿ ಶ್ರೀ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳು, ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಅವರನ್ನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಚ್ಚ ನ್ಯಾಯಾಲಯದ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರು ಶ್ರೀ ಶಂಭು ಶರ್ಮಾ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯ ಎಸ್.ಎನ್. ರಾಮಶೆಟ್ಟಿ, ರಾಮರಾಜ ಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘದ ಅಧ್ಯಕ್ಷ ಕಮಲಾಕ್ಷ ಕಲ್ಲುಗದ್ದೆ, ಇವರೆಲ್ಲ ವೇದಿಕೆಗೆ ಬಂದು ತಮ್ಮ ಉಪಸ್ಥಿತಿಯನ್ನು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉದ್ಯಮಿ ಶಿವಶಂಕರ್ ನೆಕ್ರಾಜೆ, ಗಲ್ಫ್ ಕಮಿಟಿ ಸಂಚಾಲಕರವರು, ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಶಿವಶಂಕರ್ ನೆಕ್ರಾಜೆ ಅವರು. ನನ್ನ ಮಗನಿಗೆ ಯಾವಾಗಲೂ ಪ್ರೀತಿ. ಅಪ್ಪ
ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಧಾರ್ಮಿಕ ಸಭೆ 4ನೇ ದಿನದ ಧಾರ್ಮಿಕ ಸಭೆ ಇಲ್ಲಿ ನಡೀತಾ ಇದೆ. ಗಣ್ಯಾತಿ ಗಣ್ಯರು, ಅತಿಥಿಗಳು ಎಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಭಾಸದರು ಸಭೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಪ್ರಾರ್ಥನೆ. ಸಿದ್ಧಿವಿನಾಯಕ ಬಾಲಗೋಕುಲ ಅವಿನಾಶ್ ಕಲ್ಲೂರಾಯ ಅವರಿಂದ ಪ್ರಾರ್ಥನೆ. ಅವಿನಾಶ್ ಕಲ್ಲೂರಾಯ ಅವರು ದಯವಿಟ್ಟು ಪ್ರಾರ್ಥನೆಗೆ ವೇದಿಕೆಗೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವಿನಾಶ್ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಎಸ್ ಎ ಪ್ರಸಾದ್ ಅವರು ವಹಿಸಿದ್ದಾರೆ. ಮೊದಲಾಗಿ ಪ್ರಾರ್ಥನೆ. ಅವಿನಾಶ್ ಕಲ್ಲೂರಾಯ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ತ್ರಿಜಗವದಿತನೇ ಸುಜನರ ಪೊರೆವನೇ ತ್ರಿಜಗವದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರೀತನಯ ಪಾದವ ತೋರು ಸಾಧು ಬಂದಿತನೇ ಆದರದಿಂದಲೇ ಮೊದಲಿ ನಿನ್ನಯ ಪಾದವ ತೋರು ಸಾಧು ಆದರದಿಂದ ಸರಸಿ ಜನ ಸರಸಿ ಜನ ಭಾಶ್ರೀ ಪುರಂದರ ವಿಠಲನ ನಿರತ ನೆನೆಯುವತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರೀತನಯ ತ್ರಿಜಗವದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ. ಪಡೆಯನ್ನು ಕೂಡಿ ಬೇಟೆಗಾಗಿ ನಾನೇ ಬರ್ತೇನೆ, ಹೋಗೋಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳನ್ನು ಹಾಗೂ ಸಭಾಸದರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಬ್ರಹ್ಮಕಲಶೋತ್ಸವ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರು, ಪ್ರಧಾನ ಸಂಚಾಲಕರು ಆಗಿರುವಂತಹ ಶ್ರೀ ಕೆ ಸತ್ಯನಾರಾಯಣ ಮನಸಾರೆ ಸ್ಮರಿಸುತ್ತಾ ಗುರು ಹಿರಿಯರನ್ನೆಲ್ಲ
ಮನಸ್ಸಿನಲ್ಲಿ ಧ್ಯಾನ ಅಧ್ಯಕ್ಷತೆ ವಹಿಸಲಿಕ್ಕಿರುವಂತಹ ಶ್ರೀಯುತ ಎಸ್ ಜೆ ಪ್ರಸಾದ್, ಅದೇ ರೀತಿ ಉಚ್ಚ ನ್ಯಾಯಾಲಯ ಕರ್ನಾಟಕ ಇದರ ಶ್ರೀಯುತ ವಕೀಲರಾದ ರಾಮಶೆಟ್ಟಿ ಸಿರಿಬಾಗಿಲು, ಕಮಲಾಕ್ಷಿ ಕಲ್ಲುಗದ್ದೆ ಹಾಗೂ ಎಲ್ಲರಿಗೂ ಸಾಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸ್ವಾಗತ ಬರ್ಲಿಕ್ಕೆ ಅವರಿಗೆ ಅನಾನುಕೂಲ ನಿರ್ವಹಿಸ್ತಾ ಇದ್ದೇನೆ. ಹೇಳುವುದನ್ನೆಲ್ಲ ಮೊನ್ನೆ ಹೇಳಿದ್ದೇನೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಶ್ರೀಯುತ ಮಾಜಿ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ನೃಪತಿ ವರ್ಷದಿಂದ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಆಗಿರುವಾಗ ಅದರ ಕಾರಣ ಅಲ್ಲ ಹೇಳಿದ್ದು. ಮಾತ್ರ ಅಲ್ಲ, ಕಾಸರಗೋಡಿನಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿಯವರು, ಯಾವುದಕ್ಕೆ ಕೂಡ ಸೊಲ್ಯೂಷನ್ ಹೇಳುವಂತವರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಪಡೆಯಲ್ಲ ವಿಶ್ರಾಂತಿಯನ್ನು ವಹಿಸುತ್ತಿರುವ ಕಾಲಕ್ಕೆ ಮಾಣಿಲ ಶ್ರೀಗಳು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಮಧ್ಯಾಹ್ನದ ಹೊತ್ತು ದೇಲಂಪಾಡಿ ಗಣೇಶ್ ತಂತ್ರಿಗಳು ಕೂಡ ದೇವಾಲಯದಲ್ಲಿದ್ದಾರೆ. ಅವರು ಬರುವಾಗ ನಾವು ಸ್ವಾಗತ ಹೇಳಿಕೊಳ್ಳುವ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಪ್ರಮುಖ ವಕೀಲರಾದಂತಹ ಶ್ರೀಯುತ ಶಂಭು ಶರ್ಮಾ ಅವರು, ಮಧುರ ಗಣಪತಿಯ ಪರಮ ಭಕ್ತರು. ಅವರು ಇಂದಿನ ಸಭೆಗೆ ಬಂದು ಈ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾದ ಬಾಲಕೃಷ್ಣ ಉಳಿಯ ಅವರು ದೇವಾಲಯದ ವೈದಿಕ ಸಮಿತಿಯಾದ ಕಾರಣ ಸ್ವಲ್ಪ ಕಳೆದು ಬಂದರು. ಏನಿರಲಿ, ಅವರನ್ನು ಶ್ರೀಯುತ ಯು ಬಾಲಕೃಷ್ಣ ಸರ್, ನಿವೃತ್ತ ತಹಸೀಲ್ದಾರರು, ನಮ್ಮೊಂದಿಗೆ ನಿರಂತರವಾಗಿ ಈ ಬ್ರಹ್ಮಕಲಶ ಸಮಿತಿಯಲ್ಲಿದ್ದು ನಮಗೆ ಬೇಕಾದಂತ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಬರಲೇನು ಕಾರಣವೆಂದ ಅರಸನಹಿತ ಕಾಣುತ್ತಾರ ಶಿವರಿಯ ಹರಿದೈದು ವರದರ್ಭಾಸನಕ್ಕೆ. ಇನ್ನು ಹೇಗಿರಬೇಕು ಅಂತೇಳಿ ಸಮಾಜಕ್ಕೆ ತೋರಿಸಿಕೊಟ್ಟವರು ಶ್ರೀಯುತ ನಮ್ಮವರೇ ಆದಂತಹ ಶ್ರೀಯುತ ಎಸ್ ಎನ್ ರಾಮಶೆಟ್ಟಿ ಸಿರಿಬಾಗಿಲು. ಯಾವಾಗಲೂ ಕೂಡ ನಗುತ್ತಾ ಪಾಠ ಮಾಡುವವರು, ಮಕ್ಕಳನ್ನು ಆ ರೀತಿಯಲ್ಲಿ ನೋಡಿಕೊಂಡವರು, ಶಾಲೆಯಲ್ಲಿ ಓರ್ವ ಮುಖ್ಯೋಪಾಧ್ಯಾಯನು ಹೇಗೆ ಇರಬೇಕೆಂಬುದಾಗಿ ತೋರಿಸಿಕೊಟ್ಟವರು. ಮಾತ್ರ ಅಲ್ಲ, ಎಲ್ಲ ಧಾರ್ಮಿಕ ಸಾಮಾಜಿಕದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಶ್ರೀಯುತ ರಾಮಶೆಟ್ಟಿ ಸಿರಿಬಾಗಿಲು. ಇವರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಹಿರಿಯರು, ಅದೇ ರೀತಿ ಧಾರ್ಮಿಕ ಮುಂದಾಳು, ಮಾತ್ರ ಅಲ್ಲ ರಾಮರಾಜ ಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘ ಕಾಸರಗೋಡು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಕಮಲಾಕ್ಷ ಕಲ್ಲುಗದ್ದೆ ಅವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇದು ನಾವು ನಿನಗೆ ನೀಡುವಂತಹ ಆಸನ. ಇನ್ನು ಇನ್ನೋರು ಅತಿಥಿಯಾಗಿ ಬಂದಿರುವವರು ಶ್ರೀಯುತ ಸುರೇಶ್ ಕಣ್ಣೂರು. ಅವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಹಿರಿಯ ಧಾರ್ಮಿಕ ಮುಂದಾಳು,
ಅವರನ್ನು ಅದು ಋಷ್ಯಾಶ್ರಮವೇ ನಿರ್ಣಯಿಸ್ತದೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರದೇಶದಲ್ಲಿ ಮತ್ತೊಬ್ಬರು ಶಿವಶಂಕರ ನೆಕ್ರಾಜ್ ಗಲ್ಫ್ ರಾಜ್ಯದಲ್ಲಿದ್ದುಕೊಂಡು ಆಗಿರುವಾಗ ನಮ್ಮ ಮೇಲೆ ಯಾವತ್ತೂ ಕೂಡ ಗಣಪತಿಯನ್ನು ಅನುದಿನವೂ ನೆನೆಯುತ್ತಿರುವಂಥವ್ರು. ಗಣಪ ಅಂತ ಹೇಳಿದ್ರೆ, ಮಧೂರಿನ ಗಣಪ ಅಂತ ಹೇಳಿದ್ರೆ ಎಲ್ಲಿಗೂ ಅವರು ಹೋಗ್ತಾರೆ. ಏನು ಕಷ್ಟ ಬಂದರೂ ಕೂಡ ಅದನ್ನು ಪರಿಹರಿಸ್ತಾರೆ. ಅಂತಹ ಆಶೀರ್ವಾದವನ್ನು ಬರುವ ವ್ಯಕ್ತಿ ಶಿವಶಂಕರ ನೆಕ್ರಾಜೆ ಅವರು ಕೂಡ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಒಂದೆರಡು ಮಾತುಗಳನ್ನು ಕೂಡ ಆಡ್ಲಿಕ್ಕಿದ್ದಾರೆ. ಶ್ರೀಯುತರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಲವಾರು ಭಕ್ತಾಭಿಮಾನಿಗಳು ಸಭಾಸದರಲ್ಲಿ ಹಿರಿಯ ವ್ಯಕ್ತಿಗಳಿದ್ದಾರೆ, ಮಾತೆಯರಿದ್ದಾರೆ, ಮಕ್ಕಳಿದ್ದಾರೆ. ಬೇರೆ ಉಂಟು. ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶ್ರೀಯುತ ಬಾಲಕೃಷ್ಣ ಸರ್ ಅವರಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಹಾಗೂ ಸತ್ಯನಾರಾಯಣ ಧಾರ್ಮಿಕ ಸಭೆಯ ವಿದ್ಯುಕ್ತ ನಡೆಸುವ ಮೂಲಕ ಅತಿಥಿಗಳು ಕಾರ್ಯಕ್ರಮಕ್ಕೆ ಚಾಲನೆ ಬರಬೇಕಾದ ಅನಿವಾರ್ಯ ಒಂದು ಅರಣ್ಯ ಪ್ರದೇಶದಿಂದಲೇ ಸೃಷ್ಟವಾಯಿತು. ವನ್ಯಮೃಗಗಳ ಬಾಧೆ ಅತಿಯಾಗಿದೆ. ಕೃಷಿಮಲರು ಸಂಕಟದಲ್ಲಿದ್ದಾರೆ. ಆಶ್ರಮಾದಿಗಳಿಗೂ ಅವುಗಳ ಸ್ಥಳೀಯ ಸಿದ್ಧಿವಿನಾಯಕ ಬಾಲಗೋಕುಲದ ಮಕ್ಕಳು ಲಕ್ಷ್ಯವಾಗಿಟ್ಟುಕೊಂಡಿರುವ ನಮಗೆ ದೀಪ ಸ್ತುತಿ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೀಪ ಸ್ತುತಿ ಮಾಡುವಾಗ ಸ್ಥಳೀಯ ಸಿದ್ಧಿವಿನಾಯಕ ಬಾಲಗೋಕುಲದ ವಿದ್ಯಾರ್ಥಿಗಳು ನಾವು ಮನಗಂಡಾಗ ಅದು ಕರ್ತವ್ಯವೇ ಆಗ್ತದೆ. ಆದ್ರಿಂದ ಅಂತಹ ಒಂದು ಕರ್ತವ್ಯವನ್ನು ಈಡೇರಿಸುವುದಕ್ಕೆ ಸನ್ನದ್ಧನಾಗಿ ಶಬರ ಪಡೆಯನ್ನು ಕೂಡಿಕೊಂಡು ವನವನ್ನು ಪ್ರವೇಶ ಮಾಡಿದೆ. ಅನೇಕ ಕ್ರೂರ ಮೃಗಗಳನ್ನೆಲ್ಲ ಕೊಂದು ಸದ್ಯ ಅದರಿಂದ ಉಂಟಾಗತಕ್ಕ ಭೀತಿಯನ್ನು ನಿವಾರಣೆ ಮಾಡಿ ಇನ್ನೇನು ಹಿಂದಿರುಗಿ ಆಶ್ರಮದಿಂದ ಹೇಳಿ ಒಂದು ಸಮಾಧಾನ ಹಾಗಾಯಿತು. ಸಂಭ್ರಮವೂ ಉಂಟಾಯಿತು. ಹೊರಡಬೇಕಾದ ಅನುಮತಿಯನ್ನು ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವಾ ಮಹೋತ್ಸವದ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮೆಲ್ಲರಿಗೆ ಆತ್ಮೀಯರಾಗಿರುವಂತಹ ಶಂಭು ಶರ್ಮಾ ಕರ್ನಾಟಕ ಸರ್ಕಾರದ ವಕೀಲರು ಶುಭವನ್ನು ಹಾರೈಸಿ ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಧ್ಯಾಹ್ನವಾಯ್ತಲ್ಲ ಗೃಹದಲ್ಲಿ ವಿರಚಿಸಿ ಭೋಜನವಾಯ ಧರಣಿ
ಗಣಪತಿಯೇ ನಮಃ. ಅರಸ, ಇವತ್ತಿನ ಧರ್ಮಕ್ಕೆ ಹಲವು ಈ ಸ್ವರೂಪಗಳು. ಧಾರ್ಮಿಕ ಸಭೆಯ ಸಾಮಾನ್ಯವಾದಂತಹ ಧರ್ಮ ಎಲ್ಲರಿಗೂ ಅನ್ವಯಿಸುತ್ತದೆ. ಸ್ಥಾನವನ್ನು ಅಲಂಕರಿಸಿದಂತಹ ವ್ಯಕ್ತಿಗತವಾಗಿಯೋ ಅಥವಾ ಹುದ್ದೆಯಿಂದ ಸನ್ಮಿತ್ರ ಅಧಿಕಾರದಿಂದಲೋ ಬೇರೆ ಎಚ್. ಬೇರೆಯಾಗಿ ಪ್ರಸಾದ್ ಧರ್ಮವು ಅವರೇ ಸ್ವೀಕರಿಸಲ್ಪಡುತ್ತದೆ. ಹಾಗೂ ರಾಜಧರ್ಮ ಬೇರೆ, ಋಷಿ ಧರ್ಮ ಬೇರೆ. ಈ ವೇದಿಕೆಯಲ್ಲಿರುವಂತಹ ಋಷಿಯಾಶ್ರಮದ ಪರಿಸರದೆಲ್ಲ ಎಲ್ಲ ಮಹನೀಯರೇ ಎಲ್ಲ ಶಾಂತಿಯೇ ನೆಲೆಸಿದೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಆಶ್ರಮದ ಆ ಹತ್ತಿರವಿರುವಂತಹ ಕಾಡಿನಲ್ಲಿ ಮಹನೀಯರೇ, ಮಹಿಳೆಯರೇ, ಅಕ್ಕ ಮೃಗಗಳು ತಂಗಿಯರೇ, ಇದೆ ಎನ್ನುವ ಕಾರಣಕ್ಕೆ ನೀನು ಬೇಟೆಯಾಡುವುದಕ್ಕೆ ಬಂದಿದ್ದಿ. ನಾನು ಅದು ರಾಜಧರ್ಮ. ಅದನ್ನು ನಿರಾಕರಿಸುವುದಕ್ಕೆ ಅನುಮಾನ ಇಲ್ಲದೆ ಪ್ರಾಣಿಗಳನ್ನೆಲ್ಲ ಮದ್ದೂರು ಮಹಾಗಣಪತಿಯ ಮಾಡಿ ಬಂದಿದ್ದಿ ಅಂತ ನಿನ್ನನ್ನು ಭಕ್ತ. ದೂರೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಸಣ್ಣದಾಗಿನಿಂದ ಅನಿವಾರ್ಯ. ಈ ಮದ್ದೂರು ಮಹಾಗಣಪತಿ ಇವರಿಂದ ಅವರ ಆಶೀರ್ವಾದದಿಂದ ಭಾವನೆಯಿಂದಲೇ ಸಂಬೋಧಿಸಿ ನಾನು ಇವತ್ತು ಏನಾಗಿದ್ದೇನೋ ಅಂತಹ ನೀನು ನಮಗೂ ಅದನ್ನು ಸ್ಮರಿಸಲಿಕ್ಕೆ ಆದ್ದರಿಂದಲೇ ಇದೊಂದು ಒಳ್ಳೆ ಅವಕಾಶ. ಆಶೀರ್ವಾದವನ್ನು ಪಡೆದ ಮಾತ್ರ ನನಗೆ ಹಿಂದಿರುಗಿ ಹೋಗುತ್ತೇನೆ ಅಂತ ಈ ನಿನ್ನ ಕಾರ್ಯಕ್ರಮದಲ್ಲಿ ಸೌಜನ್ಯದಿಂದ ಪಾಲ್ಗೊಳ್ಬೇಕು ನೀನು ಅಂತೇಳಿ ಒಬ್ರು ಕರೆ ಮಾಡಿದಾಗ ಋಷಿತ್ವದಿಂದ ನನಗೆ ನಿಜವಾಗಿ ಒಮ್ಮೆ ಆಶ್ಚರ್ಯ ಆಯ್ತು. ಬಯಸುವುದಿದ್ರೆ ಹಾ, ಅದು ಮಾತ್ರ. ಹೇಗೆ ನನ್ನ ಹೆಸರು ಇವರಿಗೆ ನೆನಪಿಗೆ ಬಂತು. ಅದು ಹಾಗೆ. ನಾನು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರ್ತೇನೆ, ನನ್ನಷ್ಟಕ್ಕೆ ಹೋಗ್ತೇನೆ, ನನ್ನ ಪೂಜೆ ಮಾಡ್ತೇನೆ, ಭಾವಿಸ್ತೇನೆ, ಸೇವೆ ಮಾಡಿಸ್ತೇನೆ, ಯಾಕೆ ಇವರಿಗೆ ನನ್ನ ಹೆಸರು ನೆನಪಾಯಿತು ನಿಬಂಧನೆ ಇದೆ. ಅಂತ ಹೇಳಿ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ದೋಷ ಎನ್ನುವ ಆದ್ರೆ ಬರುತ್ತದೆ ವ್ಯಕ್ತಿಯಾದವನಿಗೆ. ಇನ್ನೊಂದು ಮನಸ್ಸಿನೊಳಗೆ ಇದು ಮಧುರ್ ಮಹಾಗಣಪತಿಯೇ ನನ್ನನ್ನು ಈ ಕ್ಷೇತ್ರಕ್ಕೆ ಕರೆಯಿಸಿದ್ದು ಅಂತೇಳಿ ಮಧುರ್ ಮಹಾಗಣಪತಿಯನ್ನು ಬಹಳ ಸ್ಮರಿಸಿಕೊಂಡೆ ನಾನು. ಪ್ರಭುತ್ವ ಏನನ್ನು ನಿರೀಕ್ಷಿಸಬಾರದು. ಹಾ, ಈ ಏನಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದ ಔಚಿತ್ಯಕ್ಕೆ ಸರಿಯಾಗಿ ಆಗ್ತದೆ. ಹೌದು. ನಾವು ಮಾತನಾಡುತ್ತಿದ್ರೆ ಹಾಗಾಗಿ ನೀವೆಲ್ಲ ಕೊಡ್ತೀರಿ ಅಂತ ನಿರೀಕ್ಷಿಸುವುದಲ್ಲ. ಇಂತಹ ಕೊಡ್ಲಿಕ್ಕೆ ನಿಮ್ಮಲ್ಲಿ ಜೀರ್ಣೋದ್ಧಾರ, ದೇವಸ್ಥಾನ ಜೀರ್ಣೋದ್ಧಾರ, ಆದ್ದರಿಂದ ಹಿಂದೂ ಹಾಗೆಂದು ನಾನು ಆಶ್ರಮದ ಗಳ ಶ್ರದ್ಧಾ ಕೇಂದ್ರಗಳು ಬಾರದು ಇಲ್ವೇ? ಅಲ್ವಾ? ಹೌದು. ಅವರ ಆಶ್ರಮದ ಎಲ್ಲಾ ರೀತಿಯಲ್ಲಿ ಜೀವನಕ್ಕೆ ಎಷ್ಟು ಬೇಕೋ ಅದನ್ನು ಮಾತ್ರ ಅಳವಡಿಸಿಕೊಳ್ಬೇಕು, ಸಮಾಜಕ್ಕೆ ಒಂದು ರೀತಿಯ ದಾರಿ ಪಾಲಿಸಬೇಕು. ತೋರಿಸುವಂತಹ ಅದರಲ್ಲಿಯೂ ರೀತಿಯಲ್ಲಿ ಅತಿಥಿಯಾಗಿ ಕೆಲಸ ಮಾಡಬೇಕು. ಮಧ್ಯಾಹ್ನದ ವೇಳೆಗೆ ನೀನು ಬಂದಿದ್ದಿ. ಅದೇ ರೀತಿ ಉದರಾಗ್ನಿ ಎನ್ನುವುದು ದೇವಸ್ಥಾನದ ಎಲ್ಲರನ್ನೂ ಬಾಧಿಸುತ್ತದೆ. ಅಲ್ವಾ? ಅಭಿವೃದ್ಧಿಯು ಕೂಡ ಆಡಿ 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 ಕಾಲಕ್ಕೆ ನಿನಗೆ ತಕ್ಕಂತೆ ಅದರ ಅರಿವು ಹೆಚ್ಚೇ ಆಗಿರಬಹುದು. ಬದಲಾವಣೆ ಆಗ್ತಾವೆ. ಅದು ಹೆಚ್ಚುತ್ತಾ ಹೋಗಬೇಕು ನೀನು ಅಭಿವೃದ್ಧಿ. ನಿತ್ಯವನ್ನು ಸ್ವೀಕರಿಸಿಕೊಂಡು ಮತ್ತು ಹೋಗ್ಬೇಕು ಅಂತ ಕೇಳಿಕೊಳ್ಳು. ನಮ್ಮ ಹಿಂದೂ ಸಮಾಜದಲ್ಲಿ ಹಾ, ಏನು ನಾನು ಒಬ್ಬನೇ ಅಂತ ತಿಳ್ಕೊಂಡ್ಯ? ಯಾರಿದ್ದಾರೆ? ಒಂದು ದೇವರ ಮೇಲೆ, ಇಹುದೆನ್ನೋ ದೇವರ ಮಹತ್ವದ ಮೇಲೆ ಯತಿ ಭಕ್ತಿ ಕುಲೋತ್ತಮ ಕೇಳು ಯಾಕೆ ಈ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ವಾರವಿಲ್ಲಿನಲಿ ದೇವರ ಭಯವೇ ಜ್ಞಾನದ ಆರಂಭ. ಯಾರಿಗೆ ದೇವರ ಭಯವಿತ್ತೋ ಅವರಿಗೆ, ಅಥವಾ ದೇವರ ಬಗ್ಗೆ, ದೇವರ ಮಹತ್ವದ ಬಗ್ಗೆ ಅರಿವಿಲ್ವೋ ಅವರು ಒಂದು ಸತ್ಪ್ರಜೆಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ದೇವಾಲಯಗಳು ಯತಿ ಕುಲೋತ್ತಮ ಕೇಳು ಬೇರೆ 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 ರೀತಿಯ ಹಿಂದೂಗಳ ಶ್ರದ್ಧಾ ಕೇಂದ್ರಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಹೋಗುವೆ ನನ್ನ ಕಳುಹು ಅದು ಮಹಿಪಾಗಿ ಸಮಾಜ ಒಳಿತಿಗಾಗಿ ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ಈ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ಪೂರಕವಾಗಿದೆ. ಈ ನಮ್ಮ ಧರ್ಮ, ಸನಾತನ ಧರ್ಮ, ಅದನ್ನು ನಾವು ಉಳಿಸಿ ಬೆಳೆಸದಿದ್ರೆ ನಮ್ಮ ದೇಶ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಾಡುತ್ತಾ ಆಶ್ರಮ ಈ ಪ್ರಜೆಗಳಿಗೆ ದೇವರ ಮೇಲೆ ಆತಿಥ್ಯವನ್ನು ಒಂದು ರೀತಿಯ ನಂಬಿಕೆ ಮತ್ತೆ ಗೌರವ ಇದೆಲ್ಲ ಬರಬೇಕಾದ್ರೆ ನೀವು ಒತ್ತಾಯಿಸುವ ಸಮಾಜ, ಹಿಂದೂ ಸಮಾಜ ಇಂಥ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ಬಾಯುಪಚಾರವೇ ಸಾಕಾಗ್ತದೆ. ಆ ಕಾರ್ಯ ಮಾಡಿದರೆ ಯಾವುದೇ ರೀತಿಯ ಈ ಆಧುನಿಕ ಯುಗದಲ್ಲಿ ಇದ್ರೆ ಕಂಗೆಡುವುದು ಕ್ಷಾತ್ರ ಅಲ್ವಲ್ಲ. ಆಹಾ, ನಾವು ಪರಿಶ್ರಮ ಉಂಟು. ಹೌದು. ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ
ಆಧುನಿಕ ಜೀವನಕ್ಕೆ ನಮ್ಮನ್ನು ಅಳವಡಿಸಿಕೊಂಡು ದೇವರನ್ನು ಮರೆತು ಬಿಡುತ್ತೇವೆ. ಕರ್ತವೀರ್ಯ ಒಂದು ಹೊತ್ತು ಉಣ್ಣದೇ ಹೋದ ಆ ರೀತಿ ನಾವು ದೇವರನ್ನು ಮರೆತಾಗ ಬಂದದ್ದಲ್ಲ. ಧರ್ಮ ಯಾವುದು, ಸಂಗಡ ಬಲು ಅಧರ್ಮ ಯಾವುದು, ಯಾವುದು ಸರಿ, ನಾನೊಬ್ಬನೇ ಯಾವುದು ತಪ್ಪು ವಿವೇಚನೆಯೇ ನಮಗಿರುವುದಿಲ್ಲ. ಅದು ನನಗೆ ಭೂಷಣಪ್ರಾಯವಾದದ್ದಲ್ಲ. ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಭೋಜನವನ್ನು ಅಂತಹ ಒಂದು ಯಾಚಿಸುವ ಎನ್ವೈರ್ಮೆಂಟ್, ಮೊದಲೇ ಹೇಳಿದ್ನಲ್ಲ, ಅಂತಹ ಒಂದು ವ್ಯವಸ್ಥೆ ಬಡತನವೇ ಭೂಷಣ. ಅನ್ನು ಮಾಡುವಂತಹ ಕೆಲಸದಲ್ಲಿ ಈಗ ಕೊಡ್ಲಿ ನಾವು ಇಂದು ಮುಂದೆ ನೋಡಬಾರದು. ಇದು ನನ್ನ ಕೆಲಸ ಎಂಬ ವಾಸ್ತವವನ್ನು ನಾವು ಅಂಗೀಕರಿಸೋಣ. ಅಂತ ಹೇಳಿ ಪ್ರತಿಯೊಬ್ಬನೂ ತೊಡಗಿಸಿಕೊಂಡ್ರೆ ಮಾತ್ರ ಕಲೆಯಿಂದ ಋಷ್ಯಾಶ್ರಮವನ್ನು ಇಂತಹ ಕಾರ್ಯಕ್ರಮಗಳು, ಇಂತಹ ಜೀರ್ಣೋದ್ಧಾರಗಳು ಯಶಸ್ವಿಯಾಗಲಿ ಸಾಧ್ಯ. ಶ್ರಮವಾಗ್ತದೆ. ನಮಗೆ ಇವತ್ತಿನ ನೀವು ಆತಿಥ್ಯ ಮಾಡಲಿಲ್ಲ ಎಂಬ ದೇವಸ್ಥಾನದಲ್ಲಿ ಭಕ್ತರ ದಿಂಡನ್ನು ನೋಡಿದೆ ನಾನು. ಸುಖವಾಗಲಿ, ಪ್ರಜೆಗಳು ಕ್ಷೇಮವಾಗಿರಲಿ, ಯಾವ ನಮೂನೆಯಲ್ಲಿ ಅನುಮತಿ ಕೊಡಿ, ನಾವು ಹೋಗಿ ಸದ್ಭಕ್ತರು ಈ ಮಹಾಗಣಪತಿ ದೇವಸ್ಥಾನ ದೇವಸ್ಥಾನಕ್ಕೆ ಆಕರ್ಷಿತರಾಗಿದ್ದಾರೆ. ಎಷ್ಟೋ ದೂರದಲ್ಲಿ ಕಾರು ನಿಲ್ಲಿಸಿ ನಡೆದುಕೊಂಡು ಬರುವಂತಹ ಒಂದು ಕೆಲಸವೂ ಕೂಡ ಯಾರಿಗೂ ಒಂದು ಶ್ರಮ ಪಡುವುದು ಅಂತ ಗೊತ್ತಾಗಲಿಲ್ಲ. ಅಷ್ಟು ಉತ್ಸಾಹದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಮತ್ತು ಈ ಕಾರ್ಯಕ್ರಮ, ಈ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಈ ಅಭೂತಪೂರ್ವವಾದಂತಹ ಕಾರ್ಯ ಯಶಸ್ವಿಯಾಗಬೇಕು ಮತ್ತು ಹಿಂದೂ ಸಮಾಜ ಒಂದಾಗಿ ಹಿಂದೂ ಸಮಾಜ ಸ್ವಾಸ್ಥ್ಯವನ್ನು ನಾವು ಏನ್ ಹೇಳ್ತೇವೆ ಪ್ರೊಟೆಕ್ಟ್ ಮಾಡಿ ಒಂದು ಒಳ್ಳೆ ಸಂದೇಶ ಸಮಾಜಕ್ಕೆ ಹೋಗಬೇಕು ಮತ್ತು ನಾವು ಪ್ರಜೆಗಳಾಗಿ ಈ ದೇಶದ ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳು ನಾವು ಏನು ಜೀರ್ಣೋದ್ಧಾರ ಮಾಡ್ತೇವೆ ಅಥವಾ ಅದಕ್ಕೆ ಏನು ಕಾಯಕಲ್ಪ ಮಾಡಬೇಕು, ಇದು ಕೂಡ ಒಂದು ದೇಶದ ಸೇವೆ ಎಂದು ನನಗೆ ಅನಿಸ್ತದೆ. ಆದ ಕಾರಣ ನಾನು ಹೆಚ್ಚಿಗೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನನ್ನನ್ನು ಈ ಸಭೆಗೆ ಕರೆಯಿಸಿದ್ದಕ್ಕೆ ಮತ್ತು ಎರಡು ಮಾತು ತಮ್ಮ ಮುಂದೆ ನನಗೇನು ಅನಿಸಿದೋ ಅದನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲಾ ಸಂಘಟಿತರಿಗೆ ಧನ್ಯವಾದ ಸಮರ್ಪಿಸುತ್ತಾ ನನ್ನ ಎರಡು ಮಾತು ನಿಲ್ಲಿಸುತ್ತೇನೆ. ಓಂ ಗಂ ಗಣಪತಯೇ ನಮಃ. ಈ ಸಭಾ ವೇದಿಕೆಗೆ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳು ಆಗಮಿಸಿದ್ದಾರೆ. ಪೂಜ್ಯ ತಂತ್ರಿಯವರಿಗೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಸ್ವಾಗತ. ಸಂಘಟಕರು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಆರ್ಥಿಕ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಸುರೇಶ್ ಕೃಷ್ಣ ಹಾರ್ಡ್ವೇರ್ಸ್ ಅವರು ಪೂಜ್ಯ ತಂತ್ರಿಗಳನ್ನು ಫಲ ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕೆಲವು ಮಂದಿ ಆದರೂ ಇರ್ತಾರೆ ಎನ್ನುವ ವಿಶ್ವಾಸ ಎಲ್ಲರಿಗೂ ಇದೆ. ರಾಜ ಪರಿವಾರ ಇಲ್ಲಿಗೆ ಬಂದವ ನೀನೊಬ್ಬನೇ ಆದರೂ ಕೆಲವು ಮಂದಿ ಅಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತು. ಆದ್ರೆ ಬೇಟೆಯಾಡುವುದಕ್ಕೆ ಬಂದ ನೀನು ಅಮಿತವಾದಂತಹ ಪರಿವಾರ ನನ್ನ ಶ್ರೀ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳವರಿಂದ ಆಶೀರ್ವಚನ ಪೂರ್ವಕ ಮಾತುಗಳು. ನಾನು ಮಾಡಬೇಕಲ್ಲ. ಈಗ ನನ್ನೊಟ್ಟಿಗಿದ್ದವರ ಚಿಂತೆ ನಾನಲ್ಲೋ ಮಾಡಬೇಕು. ನಿನಗೆ ಚಿಂತೆ ಬಂತು ಅಂತ ಹೇಳಿದ್ರೆ ನನಗೂ ಚಿಂತೆ ಬರುತ್ತದೆ. ನೀನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಂದವರು ಎಷ್ಟೇ ಮಂದಿ ಇರಲಿ, ವರಾಂಕುಶೌ ಪಾಶಮಭೀತಿ ಮುದ್ರಾಂ ಅನುಕೂಲ ಕರೈರ್ವಹಂತೀಂ ಕಮಲಾಸನಸ್ಥಾಂ ಭಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ದೊಡ್ಡ ಮನಸ್ಸು ಭಜೇಹಮಂಭಾಂ ಜಗದೀಶ್ವರೀಂ ತಾಂ. ವಿಶ್ವಾಸವೂ ನಿನಗುಂಟು ಅಂತ ಶ್ರೀ ಗುರುಭ್ಯೋ ನಮಃ. ಮತ್ತೆ ನಿರಾಕರಿಸುವುದಕ್ಕಿಲ್ಲ. ಕ್ಷೇತ್ರದ ನಿರಾಕರಿಸಿ ಪ್ರಧಾನ ಆರಾಧ್ಯ ದೇವರಾಗಿರುವಂತಹ ಶ್ರೀ ಒಳ್ಳೆಯದು ಮದನಂತೇಶ್ವರ ಸಿದ್ಧಿವಿನಾಯಕ ಆದೀತಲ್ಲ, ಒಳ್ಳೆಯದು. ಪರಿವಾರ ದೇವತಾ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆ ಮೇಲೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಹೃದಯಿ ಸದ್ಭಕ್ತ ಬಾಂಧವರೇ, ಇವತ್ತಿನ ದಿವಸ ಅತ್ಯಂತ
ಪಾವಿತ್ರ್ಯತೆಯನ್ನು ನಮಗೆಲ್ಲರಿಗೂ ಸಮೇತ ಸಂತೋಷವನ್ನು ಒದಗಿಸಿಕೊಡುವಂತಹ ದಿವಸ. ಯಾಕೆ ಅಂದ್ರೆ ಸಾಂದ್ರಮಾನವಾಗಿರುವಂತಹ ಯುಗಾದಿಯ ಪ್ರಾರಂಭದ ದಿನ. ನಿನ್ನೆವರೆಗೆ ಕ್ರೋಧಿ ಸಂವತ್ಸರ, ಇವತ್ತಿನಿಂದ ಸಂವತ್ಸರದ ಬದಲಾವಣೆ ಈ ಚೈತ್ರ ಮಾಸದಲ್ಲಿ ಪ್ರಾರಂಭ ಅಂತ ನಮ್ಮ ಹಿಂದೂ ಧರ್ಮದ ನಂಬಿಕೆ. ಇವತ್ತಿನಿಂದ ವಿಶ್ವಾವಸು ನಾಮ ಸಂವತ್ಸರದ ಪ್ರಾರಂಭ. ಈ ಪ್ರಾರಂಭದ ದಿವಸವೇ ಯುಗಾದಿಯ ವಿಶೇಷವಾಗಿರುವಂತಹ ಒಂದು ಸಂತೋಷವನ್ನ ನಮ್ಮ ಭಕ್ತರ ಮಧ್ಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಮಗೆ ಆಚರಣೆ ಮಾಡಲಿಕ್ಕೆ ಸಿಕ್ಕಿರುವಂತಹ ಒಂದು ಯೋಗವನ್ನ ಗ್ರಹಿಸಿ ಪ್ರಥಮವಾಗಿ ದೇವರಿಗೆ ನಾವು ಇಲ್ಲಿಂದಲೇ ಪ್ರಣಾಮವನ್ನು ಸಲ್ಲಿಸಲೇಬೇಕು. ಇಂಥ ಒಂದು ಯೋಗವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ದೇವರ ಪ್ರತಿಷ್ಠಾಪನಾ ಕಾರ್ಯವೂ ಸಮೇತ ಇವತ್ತಿನ ಪ್ರಾತಃ ಕಾಲದಲ್ಲಿ ನಡೆಯಿತು. ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ನಾವೆಲ್ಲರೂ ಸಮೇತ ಇನ್ನು ಮುಂದಿನ ಜೀವನವನ್ನ ಹೇಗೆ ನಡೆಸಿಕೊಂಡು ಬರಬೇಕೆನ್ನುವಂಥದ್ದು ನಾವು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಚಿಂತನೆ ಮಾಡಬೇಕಾದಂಥ ಅನಿವಾರ್ಯತೆಯು ಕರ್ತವ್ಯವೂ ನಮ್ಮ ಜೊತೆಯಲ್ಲಿ ಉಂಟು. ಬರ್ತಾ ಬರ್ತಾ ಈಗಿನ ಕಾಲದಲ್ಲಿ ಎಲ್ಲರೂ ಸಮೇತ ತನ್ನ ಆಧುನಿಕತೆಗೆ ಹೊಂದಿಕೊಂಡು ತನ್ನ ಎಲ್ಲ ಪ್ರಾಪಂಚಿಕವಾಗಿರುವಂತಹ ಸುಖ ಭೋಗಗಳಿಗೆ ಆಸೆಪಟ್ಟು ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತಹ ದಾರಿಯನ್ನ ಮರೆಯುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಮೇತ ಇದ್ದೇವೆ. ನಮ್ಮ ಇತ್ತೀಚೆಗೆ ನಮ್ಮ ಹಿರಿಯರೊಬ್ಬರು ನಮ್ಮ ಹತ್ರ ಮಾತಾಡಿಕೊಂಡು ಬರುವಂತಹ ಸಮಯದಲ್ಲಿ ಅವರು ಹೇಳಿದ್ರು, ನನ್ನ ಯೌವನ ಪ್ರಾರಂಭ ಆಗಿ ಈ ಇಳಿ ವಯಸ್ಸಿನವರೆಗೆ ಎಷ್ಟು ವರ್ಷಗಳು ನನ್ನಿಂದ ಸಂದಿದೆವೋ ಆ ಎಲ್ಲ ವರ್ಷಗಳಲ್ಲಿ ನಮ್ಮ ಹಿರಿಯರು ಹೇಳಿರುವಂತ ದಾನ ಧರ್ಮಗಳು, ದೇವರ ದೈವದ ಚಾಕ್ರಿಯನ್ನ ಎಲ್ಲವನ್ನ ಸಮೇತ ನಾನು ಭಕ್ತಿಯಲ್ಲಿ ಮಾಡಿದೆ. ಆದರೆ ನನಗೆ ಎಲ್ಲಿಯೂ ಸಮೇತ ದೇವರ ಅನುಗ್ರಹದಿಂದ ನಮಗೆ ಒಂದು ಒಳಿತು ಎನ್ನುವಂಥದ್ದು ಆಗಲೇ ಇಲ್ಲ. ಆದರೆ ದೇವರನ್ನ ವಿಸ್ಮರಣೆ ಮಾಡಿದಂಥ ಯಾರೆಲ್ಲ ನನ್ನ ಕಣ್ಣೆದುರಿದ್ರು ಅವರೆಲ್ಲರೂ ಸಮೇತ ಈಗಿನ ಕಾಲದಲ್ಲಿ ಒಳ್ಳೆ ಶ್ರೀಮಂತಿಗೆಯನ್ನು ಅನುಭವಿಸುವಂಥ ಒಂದು ಕಾಲವನ್ನು ನಾನು ನೋಡ್ತಾ ಇದ್ದೇನೆ. ಆಗ ಒಮ್ಮೊಮ್ಮೆ ನನ್ನ ಮನಸ್ಸಿನೊಳಗೆ ಬರ್ತದೆ, ದೇವರನ್ನು ನಾನು ಯಾಕೆ ನಂಬಬೇಕು? ದೇವರನ್ನು ನಂಬದೇ ಇರುವಂಥ ಅವರೇ ಇಷ್ಟು ಶ್ರೇಯಸ್ಸಿಗೆ ಹೋಗುವಾಗ ದೇವರನ್ನ ನಂಬಿ ನನಗೆ ದುಃಖವೇ ಆಯಿತು ಅಂತ ಒಂದು ಮಾತನ್ನ ನಮ್ಮ ಒಬ್ಬರು ಹಿರಿಯರು ಹೇಳಿದರು. ಆದ್ರೆ ಆ ಹಿರಿಯರು ಹೇಳಿರುವಂತ ಮಾತಿನಲ್ಲಿ ಎಷ್ಟು ಗೂಢಾರ್ಥತೆ ಉಂಟು, ಆದ್ರೆ ಅದರ ಸತ್ಯವನ್ನ ಅರಿಯುವಲ್ಲಿ ನಾವು ಸಮೇತ ವಿಫಲರಾಗಿದ್ದೇವೆ. ಯಾಕೆಂದ್ರೆ ಈ ಕಷ್ಟ ಎನ್ನುವಂಥದ್ದು ನಮಗೆ ಜೀವನದಲ್ಲಿ ಬಂತು ಅಂತ ಆದ್ರೆ ದೇವರ ಅನುಗ್ರಹ ಎನ್ನುವಂಥದ್ದು ಎಲ್ಲೋ ಒಂದು ಕಡೆಯಿಂದ ನಮಗೆ ಸಿಕ್ಕಿಸ್ತಾ ಉಂಟು ಎನ್ನುವಂಥದ್ದು ನಾವು ಪ್ರಥಮವಾಗಿ ಅಲ್ಲಿ ಕೈಲಿಸಿಕೊಳ್ಳಬೇಕು. ಕಷ್ಟ ಬರದೇ ಇದ್ರೆ ದೇವರ ಅನುಗ್ರಹ ಎನ್ನುವಂಥದ್ದು ಎಲ್ಲೋ ನನ್ನಿಂದ ದೂರವಾಗಿ ಹೋಗ್ತಾ ಉಂಟು ಅಂತ ನಾವು ಅದರಲ್ಲೇ ಗ್ರಹಿಸಿಕೊಳ್ಬೇಕು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಶ್ರೀಮಂತಿಗೆ ಎನ್ನುವಂಥದ್ದು ನಮಗೆ ನೋಡ್ಲಿಕ್ಕೆ ಮಾತ್ರ. ಆ ಶ್ರೀಮಂತಿಗೆ ಇರುವಂತಹ ಹಿರಿಯರು ಅಥವಾ ಆ ಶ್ರೀಮಂತಿಗೆ ಇರುವಂತಹ ಯಜಮಾನರು ರಾತ್ರಿ ಎಷ್ಟೆಷ್ಟೋ ತನ್ನ ಫ್ಯಾನಿನ ಸ್ವಿಚ್ ಅದನ್ನ 5ರಿಂದ 1ಕ್ಕೆ ಬದಲಿಸ್ತಾರೆ, 1ರಿಂದ 5ಕ್ಕೆ ಬದಲಿಸ್ತಾರೆ. ವಿವಿಧ ರೀತಿಯ ಈ ಬೆಡ್ ಅನ್ನು ಸಮೇತ ಬೇರೆ ಬೇರೆ ರೀತಿಯಲ್ಲಿ ಒಮ್ಮೆ ಕೆಳಗೆ ಮಲಗ್ತಾರೆ, ಒಮ್ಮೆ ಮೇಲೆ ಮಲಗ್ತಾರೆ. ಏನೇನೇ ಪ್ರಯತ್ನ ಪಟ್ಟರು ಸಮೇತ ಅವರಿಗೆ ನಿದ್ದೆ ಎನ್ನುವಂಥದ್ದು ಬರುವುದೇ ಇಲ್ಲ. ಸಮಿತಿಗಾಗಿಯೋ ಸಾಹಿತ್ಯಕ್ಕಾಗಿಯೋ ಹೋಮದಲ್ಲಿ ಪ್ರಯೋಗಿಸಲ್ಪಡುವಂತಹ ಯಾವುದೇ ವಸ್ತುವಿಗಾಗಿ ಪರದಾಡುವಂತಹ ಸ್ಥಿತಿ ಬರಬಾರದು ಎನ್ನುವ ಉದ್ದೇಶದಿಂದ ದೇವೇಂದ್ರ ನನಗೆ ಒಲಿದು ಕಾಮಧೇನುವನ್ನು ಕೊಟ್ಟಿದ್ದಾನೆ. ಹೌದು, ಅದರಲ್ಲಿ ಏನು ಬೇಡಿದರೂ ದೊರಕುತ್ತದೆ, ಲೌಕಿಕವಾದ್ದೂ ದೊರಕುತ್ತದೆ, ನಮ್ಮ ಜಪತಪಾಲನ ಸ್ಥಾನಕ್ಕೆ ಬೇಕಾದ್ದೂ ದೊರಕುತ್ತದೆ. ಆದ್ರೆ ಬೇಡದ್ದು ಮಾತ್ರ ದೊರಕುವುದಿಲ್ಲ, ಬೇಕಾದನ್ನೇ ಕೊಡುತ್ತದೆ. ಹೌದು, ಆದ್ದರಿಂದ ಅದರ ದೆಸೆಯಿಂದಾಗಿ ಅದರ ಸದ್ವಿನಿಯೋಗವನ್ನು ಮಾಡಬೇಕು ಈ ಹೊತ್ತಿನಲ್ಲಿ, ಈ ದಿವಸದಲ್ಲಿ ಎನ್ನುವ ಉದ್ದೇಶಕ್ಕಾಗಿ ನಿದ್ದೆ ಎನ್ನುವಂತಹ ಸಂಪತ್ತು ನಮಗೆ ಯಾವತ್ತೂ ಬರಬೇಕು ಅಂತ ಆದ್ರೆ ಅದರ ಜೊತೆಯಲ್ಲಿ ದೇವರ ಅನುಗ್ರಹ ಎನ್ನುವಂಥದ್ದು ಬೇಕು. ಮನುಷ್ಯ ಜೀವನದಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ನಮಗೆ ಹಣವನ್ನ ಸಂಪಾದನೆ ಮಾಡಬಹುದು, ಆಸ್ತಿಯನ್ನ ಸಂಪಾದನೆ ಮಾಡಬಹುದು, ಅಥವಾ ಇನ್ನಿತರ ಏನೇನೇ ನಮ್ಮ ಪ್ರಾಪಂಚಿಕವಾಗಿರುವಂತಹ ಸುಖ ಭೋಗಗಳುಂಟು ಅದನ್ನೆಲ್ಲವನ್ನು ಸಮೇತ ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ ಅವನ ಜೀವನ ಅಂತ್ಯದ ಒಳಗೆ ಎಲ್ಲವನ್ನು ಸಮೇತ ಸಂಪಾದನೆ ಮಾಡಿಕೊಳ್ಳಬಹುದು. ಆದರೆ
ತನ್ನಿಂದ ಎಷ್ಟೇ ಪ್ರಯತ್ನ ಪಟ್ಟರು ತನ್ನಿಂದ ಪಡಿಲಿಕ್ಕೆ ಆಗದೇ ಇರುವಂತಹ ಯಾವೆಲ್ಲ ಸಂಪತ್ತುಂಟು ಅದನ್ನ ದೇವರು ಕೊಟ್ಟರೆ ಮಾತ್ರ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ. ಅನುಭವ ಯಾವುದು ಅಂತ ಹೇಳಿದ್ರೆ ಆರೋಗ್ಯ ಆದರೂ, ಅಥವಾ ಒಂದು ರಾತ್ರಿ ಮಲಗುವಂತ ಸಮಯದಲ್ಲಿ ಒಂದು ನಿದ್ದೆ ಬರಬೇಕು ಅಂತಾದ್ರೂ, ಅಥವಾ ಏನೇ ಒಂದು ಸಂಕಷ್ಟ ಬರುವಂತ ಸಮಯದಲ್ಲಿ ಆ ಸಂಕಷ್ಟವನ್ನ ಎದುರಿಸಿ ಅದರಿಂದ ಹೊರಗೆ ಬರಲಿಕ್ಕೆ ಇರುವಂತ ಒಂದು ಶಕ್ತಿ ಪ್ರಾಪ್ತಿ ಆಗಬೇಕು ಅಂತಾದ್ರೂ ಅದಕ್ಕೆ ದೇವರ ಅನುಗ್ರಹ ಬೇಕು. ಈ ಎಲ್ಲ ಅನುಗ್ರಹ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕೆ ಇರುವಂತ ಒಂದು ಶಕ್ತಿಯು ಸಮೇತ ನಮಗೆ ಒದಗಿ ಬರ್ತದೆ. ಆ ಒಂದು ದೃಷ್ಟಿಕೋನವನ್ನು ಇರಿಸಿಕೊಂಡು ನಮ್ಮ ಹಿರಿಯರು ಹೇಳಿರುವಂತದ್ದು ಪ್ರಾಪಂಚಿಕವಾಗಿರುವಂತಹ ಸುಖಭೋಗಗಳಿಗಿಂತ ದೇವರ ಅನುಗ್ರಹ ಎನ್ನುವಂಥದ್ದು ನಮಗೆ ಉತ್ತಮ ಶ್ರೀರಕ್ಷೆ. ಅದನ್ನ ಪಡೀಲಿಕ್ಕೋಸ್ಕರವಾಗಿ ನಿನ್ನ ಜೀವನದಲ್ಲಿ ತುಂಬಾ ಪ್ರಯತ್ನವನ್ನ ಪಡು ಅಂತ ನಮ್ಮ ಹಿರಿಯರು ಹೇಳಿಕೊಟ್ರು. ಈ ಎಲ್ಲ ಜೀವನ ಪಾಠವನ್ನ ನಾವು ಅಳವಡಿಸಿಕೊಂಡು ನಮ್ಮ ಜೀವನದುದ್ದಕ್ಕೂ ಸಮೇತ ದೇವರ ಆರಾಧನೆಯನ್ನ, ನಮ್ಮ ಕುಲದೇವರ ಆರಾಧನೆಯನ್ನ, ನಮ್ಮ ಕುಲದೈವದ ಆರಾಧನೆಯನ್ನ, ಸೀಮೆಯ ದೇವರ ಆರಾಧನೆಯನ್ನ ನಾವು ಹಂತ ಹಂತವಾಗಿ ನಡೆಸಿಕೊಂಡು ಬಂದೆವು. ಇಂಥ ಈ ನಡೆಸಿಕೊಂಡು ಬಂದಿರುವಂತಹ ಪುಣ್ಯ ಫಲದಿಂದಲೇ ಇವತ್ತು ಮಧುರು ಸಿದ್ಧಿನಾಯಕ ಪರಿವಾರ ದೇವರ ಪ್ರತಿಷ್ಠಾಪನೆ ನಮಗೆ ಈ ಯುಗಾದಿಯ ಶುಭ ಸಂದರ್ಭದಲ್ಲೇ ನಡೆದಿದೆ. ಪಾವಿತ್ರ್ಯಾನಂ ಪಾವಿತ್ರ್ಯಂ ಯೋ ಮಂಗಲಾನಾಂಚ ಮಂಗಲಂತ. ಹಾಗೆ ಪಾವಿತ್ರಕ್ಕೆ ಪಾವಿತ್ರ್ಯತೆಯನ್ನು ಒದಗಿಸಿಕೊಡುವಂತಹ, ಮಂಗಳಕ್ಕೆ ಮಂಗಳವನ್ನು ಒದಗಿಸಿಕೊಡುವಂತಹ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ಭಗವತ್ ಶಕ್ತಿ. ಅಂತ ಒಂದು ಭಗವತ್ ಶಕ್ತಿಯ ಅನುಗ್ರಹ ಇದ್ರೆ ನಮ್ಮ ಜೀವನವು ಸಮೇತ ಮುಂದಿನ ದಿವಸದಲ್ಲಿ ಮಂಗಳಕರವಾಗ್ತದೆ ಎನ್ನುವಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡೇ ದೇವರ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಅಂತ ಒಂದು ಸುದೀನದ ಸಮಯದಲ್ಲಿ ನಾವೆಲ್ಲರೂ ಸಮೇತ ಜೊತೆ ಸೇರಿದ್ದೇವೆ. ಅದಕ್ಕೆ ಈ ಒಂದು ಹಂತಕ್ಕೆ ಮುಟ್ಟಬೇಕು ಅಂತಾದ್ರೆ ತುಂಬಾ ಜನ ತನ್ನ ಜೀವನದುದ್ದಕ್ಕೂ ದುಡಿದು ಸಿಕ್ಕಿರುವಂತಹ ತನ್ನ ದ್ರವ್ಯವನ್ನ ದೇವರ ಸನ್ನಿಧಿಗೆ ಸಮರ್ಪಿಸಿದ್ದಾರೆ. ತಾನೆಷ್ಟು ಒಬ್ಬರು 1 ರೂಪಾಯಿ ಕೊಟ್ಟರು ಅಥವಾ ಒಬ್ಬರು 1 ಕೋಟಿ ಕೊಟ್ಟರು ಸಮೇತ ಭಗವಂತ ಸನ್ನಿಧಾನದಲ್ಲಿ ಅದೆಲ್ಲವೂ ಸಮೇತ ಸಮರ್ಪಣೆಯೇ. ಆ ಸಮರ್ಪಣೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಆದ್ರೆ ಅದಕ್ಕೆ ನಮ್ಮ ಹಿರಿಯರೊಬ್ಬರು ಹೇಳ್ತಾ ಇದ್ರು, ದೇವರ ಸನ್ನಿಧಾನದಲ್ಲಿ ನಮಗೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಎಲ್ಲವೂ ಸಮೇತ ದೇವರ ಅಧೀನವಾಗಿರುವಂತಹ ವಸ್ತುಗಳೇ. ಈ ನೀರು ಕೊಟ್ಟರು ಸಮೇತ ಅದು ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ನೀರು, ಅಥವಾ ಇನ್ನಿತರ ಫಲ ಪುಷ್ಪಗಳು ಏನೇ ಕೊಟ್ಟರು ಅದು ಭಗವಂತ ಕೊಟ್ಟಿರುವುದನ್ನೇ ನಾವು ಭಗವಂತನಿಗೆ ಕೊಡುವುದು. ನಮ್ಮ ಒಂದು ಅಂಗಡಿಯಲ್ಲಿ ಯಜಮಾನನ ಇನ್ನೊಬ್ಬ ಸಹಾಯಕ ಯಜಮಾನನ ಅಂಗಡಿಯಲ್ಲಿ ಇರುವಂತಹ ಯಾವುದೇ ಬೇಳೆ ಪದಾರ್ಥಗಳು, ಅಕ್ಕಿ ಪದಾರ್ಥಗಳನ್ನ ಆ ಅಂಗಡಿ ಯಜಮಾನನಿಗೆ ಇದು ನನ್ನ ಭಾಗದಿಂದ ಇರ್ಲಿ ಅಂತ ಕೊಟ್ರೆ ಯಜಮಾನನಿಗೆ ಒಂದು ದಿವಸ ಸಿಟ್ಟು ಬಂದೇ ಬರ್ತದೆ. ಹಾಗೆ ದೇವರಲ್ಲಿ ನಾವು ಏನೇ ಕೊಟ್ಟರು ದೇವರ ವಸ್ತುವನ್ನೇ ದೇವರಿಗೆ ನಾವು ತಿರುಗಿ ಕೊಡುದು. ನಮ್ಮಿಂದಾಗಿ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮಿಂದ ಏನು ಕೊಡಬಹುದು ಅಂತ ನಾವು ಕೇಳಿದ್ರೆ ಹಿರಿಯರು ಹೇಳಿದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತ್ಯ ಪ್ರಯಚ್ಛತಿ ಅಂತ. ನಾವು ಭಕ್ತಿಯಿಂದ ಫಲವಾಗ್ಲಿ ಪುಷ್ಪವಾಗ್ಲಿ ಏನನ್ನ ನಾವು ಕೊಡ್ತೇವೋ ಅದನ್ನ ಮನಸ್ಸಿನೊಳಗಿಂದ ಭಕ್ತಿ ಪ್ರೀತಿಯಿಂದ ನಾವು ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಆ ದೇವರ ಅನುಗ್ರಹ ಸಮೇತ ಸಿದ್ಧಿಸಲ್ಪಡ್ತದೆ. ಅಂತ ಒಂದು ಅನುಗ್ರಹದ ವಿಶೇಷವಾಗಿರುವಂತಹ ಒಂದು ಸಮಯ ಇವತ್ತು ನಮ್ಮೆಲ್ಲರಿಗೂ ಸಮೇತ ಒದಗಿ ಬಂದಿದೆ. ಕಳೆದ ವರ್ಷ ನಮಗೆ ಈ ಕುಂಬಳೆ ಸೀಮೆಗೆ ಇಡೀ ಆಧಾರ ಸ್ತಂಭವಾಗಿರುವಂಥದ್ದು 4 ಪ್ರಧಾನ ದೇವರು. ಆ 4 ಪ್ರಧಾನ ದೇವರ ವಿಶೇಷವಾಗಿರುವ ಒಂದು ಶಕ್ತಿ ಏನು ಅಂತ ಕೇಳಿದ್ರೆ ಹರಿಹರೋ ನಭೇದ ಅಂತ. ಹರಿಗೂ ಹರನಿಗೂ ಯಾವುದೇ ರೀತಿಯ ಭೇದಗಳನ್ನ ಎಲ್ಲಿಯೂ ಸಮೇತ ಹೇಳಲ್ಪಡಲಿಲ್ಲ. ಅದನ್ನ ಸೂಚಿಸಲ್ಪಡುವ ರೀತಿಯಲ್ಲಿ ನಮ್ಮ ಸೀಮೆಯಲ್ಲಿ 2 ವಿಷ್ಣುವಿನ ದೇವಾಲಯವು 2 ಶಿವನ ದೇವಾಲಯವು ಸಮೇತ ನಮ್ಮ ಸೀಮೆಯಲ್ಲಿ ಆರಾಧನೆಯಲ್ಪಡ್ತದೆ. ಅಂತ ಒಂದು ಆರಾಧನೆಯ ವಿಶೇಷವಾಗಿರುವಂತಹ ಒಂದು ಭೂಮಿ. ಪ್ರಾರಂಭದಲ್ಲಿ ಕುಂಬಳೆ ಗೋಪಾಲಕೃಷ್ಣನ ದೇವರ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವ ಒಮ್ಮೆ ನಡೆದ್ರೆ ಕಳೆದ ಜನವರಿಯಲ್ಲಿ ಅಡೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲೂ ಸಮೇತ ದ್ರವ್ಯ ಕಲಶಾದಿಗಳು ಸಂಭವಿಸಿತು. ಇವತ್ತು ಮಧೂರು ದೇವರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ. ಇನ್ನು ಮುಂದಕ್ಕೆ ನಮಗಿರುವಂತದ್ದು ಮುಜಂಗಾವು ಪಾರ್ಥಸಾರಥ್ಯ ಬ್ರಹ್ಮಕಲಶೋತ್ಸವ. ಆಗ ಕೃಷ್ಣನಿಂದ ಆರಂಭ ಮಾಡಿ ಪುನಃ ಅಂತ್ಯವಾಗುವುದು ಕೃಷ್ಣನಲ್ಲೇ. ಅಂತ ಒಂದು ಭಾಗ್ಯ ನಮ್ಮ ಸೀಮೆಗೆ ಒದಗಿ ಬಂದಿದೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರ ಇನ್ನು ಮುಂದಿನ ಪ್ರಯತ್ನ ಮುಜಂಗಾವು ಪಾರ್ಥಸಾರಥ್ಯ ದೇವರ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವ ಇದೇ ರೀತಿಯಲ್ಲಿ ಮಾಡಿಕೊಂಡು ಬರಲಿಕ್ಕಿರುವಂತಹ ಒಂದು ಶಕ್ತಿಯು ಸಮೇತ ನಮ್ಮ ಸೀಮೆ ಎಲ್ಲರಿಗೂ ಒದಗಿ ಬರಲಿ. ಅದರಿಂದ ನಮ್ಮ ಸೀಮೆ ಎಲ್ಲವೂ ಸಮೇತ ಸುಭಿಕ್ಷಾ ರೀತಿಯಲ್ಲಿ ನಮ್ಮ ಮುಂದುವರಿಲಿ. ಇಲ್ಲಿ ಸುಭಿಕ್ಷೆ ಇದ್ರೆ ಮುಂದಿನ ದೇಶವೂ ಸಮೇತ ಸುಭಿಕ್ಷೆ ಆಗ್ತದೆ. ದೇಶ ಸುಭಿಕ್ಷೆ ಆದ್ರೆ ಇಡೀ ಜಗತ್ತು ಸುಭಿಕ್ಷೆಯಲ್ಲಿ ಇರ್ತದೆ.
ಇಡೀ ಜಗತ್ತು ಸುಭಿಕ್ಷೆಯಲ್ಲಿದ್ದರೆ ಸಮಸ್ತ ಚರಾಚರ ಜಂತುಗಳು ಸಮೇತ ಒಳ್ಳೆ ರೀತಿಯಲ್ಲಿ ಇರ್ತವೆ ಅಂತ ಒಂದು ಯೋಗ ಭಾಗಗಳು ಮುಂದಕ್ಕೆ ನಮಗೆಲ್ಲ ಆ ದೇವರು ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಇಲ್ಲಿ ಬಂದು 2 ಮಾತನ್ನು ನಿಮ್ಮೆಲ್ಲರ ಮಧ್ಯೆ ಹೇಳಿಕೊಂಡು ದೇವರ ಅನುಗ್ರಹವನ್ನು ಸಮೇತ ಪಡ್ಕೊಳ್ಳಿಕ್ಕಿರುವಂಥ ಒಂದು ಯೋಗ ಪ್ರಾಪ್ತಿಯಾದ್ದಕ್ಕೆ ದೇವರಿಗೂ ಸಮೇತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಶ್ರೀದೇವರ ಸನ್ನಿಧಿಗೆ ಸಮರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳವರ ಮಾತುಗಳಿಗೆ, ಅವರ ಆಶೀರ್ವಚನ ಪೂರ್ವಕ ಮಾತುಗಳಿಗೆ ವಂದನೆಗಳು. ಮಾಣಿಲ ಶ್ರೀಧಾಮದ ಯೋಗಿ ಕೌಸ್ತುಭ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಈ ಸಭಾ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದಾರೆ. ಅವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಕನ್ಯಾನ ರಘುರಾಮ ಶೆಟ್ಟಿ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ, ಹೊಸದಿಗಂತ ಪತ್ರಿಕೆಯ ಒಂದು ವಿಶೇಷ ಪುರವಣಿ, ಮದವೂರ ಪುರದೊಡೆಯ ಎನ್ನುವಂತಹ ಒಂದು ವಿಶೇಷ ಪುರವಣಿ ಬಿಡುಗಡೆ ಸಮಾರಂಭ ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಸ್ವಾಮೀಜಿಗಳು ಸಹಿತ ಎಲ್ಲ ಗಣ್ಯರು ಈ ಪುರವಣಿಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೊಸದಿಗಂತ ಪತ್ರಿಕೆಯ ವಿಶೇಷ ಪುರವಣಿ ಮಧುರ ಪುರದೊಡೆಯ ಎನ್ನುವಂತಹ ಪುರವಣಿಯನ್ನು ವೇದಿಕೆಯಲ್ಲಿರುವ ಸ್ವಾಮೀಜಿಗಳು ಹಾಗೂ ಇತರ ಗಣ್ಯರೆಲ್ಲ ಸೇರಿ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹೊಸದಿಗಂತ ಪತ್ರಿಕೆಯ ವಿಶೇಷ ಪುರವಣಿ ಬಿಡುಗಡೆ ಇದೀಗ ನಡೆದಿರುತ್ತದೆ. ದಯವಿಟ್ಟು ಎಲ್ಲರೂ ಪತ್ರಿಕೆಯನ್ನು ಕೊಂಡು ಓದಿ ಸಹಕರಿಸಬೇಕು ಅಂತ ಹೊಸದಿಗಂತ ಪತ್ರಿಕೆಯ ವರದಿಗಾರರು ಮತ್ತು ಪ್ರಸಾರ ಅಧಿಕಾರಿಗಳು ವಿನಂತಿಸಿದ್ದಾರೆ. ಮಧುವರು ದೇವಸ್ಥಾನದ ಸಮಗ್ರ ಚಿತ್ರಣ ಇರುವಂತಹ ಒಂದು ಪುರವಣಿ, ಮದವೂರ ಪುರದೊಡೆಯ ಎನ್ನುವಂತಹ ಪುರವಣಿ, ಅದರ ಬಿಡುಗಡೆ ಸಮಾರಂಭ ಈಗಾಗಲೇ ನಡೆದಿದೆ. ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಸ್ವಾಮೀಜಿಗಳು, ಧಾರ್ಮಿಕ ಸಾಂಸ್ಕೃತಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಸದಸ್ಯರು ಶ್ರೀ ಎಂ ದಾಮೋದರ ಶೆಟ್ಟಿ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸದಾಶಿವ ಶೆಟ್ಟಿ ಕನ್ಯಾನ ಅವರಿಂದ 2 ಮಾತುಗಳು. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಆರಾಧ್ಯ ದೇವರಾದ ಶಿವಶಕ್ತಿ ಮದನಂತೇಶ್ವರ ದೇವರನ್ನು ಸ್ಮರಿಸ್ತಾ, ಕ್ಷೇತ್ರ ಸಾನ್ನಿಧ್ಯವಾಗಿರುವಂತಹ ಮಹಾ
ಮಹಾಗಣಪತಿಯನ್ನು ಸ್ಮರಿಸ್ತಾ ಹಾಗೂ ಕ್ಷೇತ್ರದ ಎಲ್ಲ ಪರಿವಾರ ದೇವರುಗಳನ್ನು ಸ್ಮರಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಸ್ವಾಮೀಜಿಯವರೇ ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ, ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ, ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರದ್ದು ಬಿಟ್ಟು ಹೋಗ್ತದೆ. ರಘುರಾಮ್ ಶೆಟ್ಟಿ ನನ್ನವರಿದ್ದಾರೆ, ಮತ್ತು ತಂತ್ರಿಗಳಿದ್ದಾರೆ, ದಾಮೋದರಣ್ಣ ಇದ್ದಾರೆ, ಮತ್ತು ಎಲ್ರಿಗೂ ನನ್ನ ಕ್ಲಾಸ್ಮೇಟ್ ಅವರು ಎಲೋಸಿಯನ್ ಇದ್ದಾರೆ. ಹಾಗೆ ಎಲ್ಲರನ್ನು ಗೌರವಿಸ್ತಾ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನಾನು ದಿನಾಲೂ ಇಲ್ಲಿ ಬರ್ತಾ ಇದ್ದೇನೆ. ನಂದು ಭಾಷಣ ಬೇಕಾಗಿಲ್ಲ ಕೂಡ, ನಾಳೆ ಇರಬೇಕು ನಂದು ಸಭಾ ಕಾರ್ಯಕ್ರಮದಲ್ಲಿ ಹೆಸರಿಡ್ಬೋದು. ಆದ್ದರಿಂದ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಶುಭಾಶಯ ಹೇಳ್ತೇನೆ. ವಿಶೇಷವಾಗಿ ನನಗೆ ಭಾಳ ಸಂತೋಷ ಏನಂದರೆ ಎಲ್ಲ ಜೀರ್ಣೋದ್ಧಾರದ ಕಾರ್ಯ ಮುಗಿಸಿ ಈಗ ನಾವು ವಿಶೇಷವಾದಂಥ ಒಂದು ಬ್ರಹ್ಮಕಲಶದ ಸಂದರ್ಭದಲ್ಲಿದ್ದೇವೆ. ಒಳ್ಳೆ ರೀತಿಯಲ್ಲಿ ಬ್ರಹ್ಮಕಲಶ ಆಗ್ತಾ ಇದೆ. ವಿಧಿವಿಧಾನಗಳು, ವೈದಿಕ ಕಾರ್ಯಕ್ರಮಗಳು ಒಳಗಡೆ ನಡೀತಾ ಉಂಟು. ನಾನು ಬಂದದ್ದು ಸಭಾ ಕಾರ್ಯಕ್ರಮಕ್ಕಲ್ಲ, ನಾನು ಬಂದದ್ದು ಒಳಗೆ ದೇವರನ್ನು ನಮಸ್ಕಾರ ಮಾಡಲಿಕ್ಕೆ ಬಂದದ್ದು. ಮತ್ತು ಎಲ್ಲ ಹೇಗೆ ನಡೀತೆ, ಗೌರವಾಧ್ಯಕ್ಷ ಎಂಬ ನೆಲೆಯಿಂದ ಕಾರ್ಯಕಲಾಪಗಳು ಹೇಗೆ ನಡೀತಾ ಇದೆ ಎಂಬ ವೀಕ್ಷಣೆಗೂ ದೇವರ ಸ್ಮರಣೆ ಮಾಡಲಿಕ್ಕೆ ಬಂದದಷ್ಟೇ. ನಾನು ಇಲ್ಲಿ ಭಾಷಣ ಮಾಡಲಿಕ್ಕೆ ಬಂದದ್ದೇ ಇಲ್ಲ. ಎಲ್ಲರೂ ಸ್ಪೀಚ್ ಮಾಡಲಿಕ್ಕೆ ಇದ್ದಾರೆ. ನಿಮ್ಮ ಭಾಷಣ ನಾನು ಕೇಳ್ತೇನೆ, ನಾನು ಭಾಷಣ ಮಾಡೋದಿಲ್ಲ. ಸೊ ಸಂತೋಷ, ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡೀತಾ, ಇಷ್ಟು ಜನ ಸಾಗರ ಹರಿದು ಬರ್ತಾ ಇದೆ ಬ್ರಹ್ಮಕಲಶಕ್ಕೆ. ಇಷ್ಟೊಂದು ನನ್ನ ಅಪೇಕ್ಷೆಯಿಂದ ಮೇಲಾಗಿ ಜನರ ಸಹಕಾರ ಇಲ್ಲಿ ಇದೆ. ಬಹಳಷ್ಟು ಮಂದಿ, ಸಾವಿರಗಟ್ಟಲೆ ಜನರು ವಾಲಂಟಿಯರ್ಸ್ ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆ ಮತ್ತು ಅವರಿಗೆ ಧನ್ಯವಾದ ಹೇಳ್ತೇನೆ. ಸಾವಿರಗಟ್ಟಲೆ ಜನರಲ್ಲಿ ಪುರುಷರು, ಮಹಿಳೆಯರು ಎಲ್ಲರೂ ತಮ್ಮ ತಮ್ಮ ಕಾರ್ಯಕಲಾಪ ಎಲ್ಲ ಬಿಟ್ಟು, ಸರ್ವಸ್ವವನ್ನು ಬಿಟ್ಟು, ಮನೆಯಲ್ಲಿ ಬಿಟ್ಟು ಇಲ್ಲಿ ಬಂದು ಸಂಪೂರ್ಣ ತ್ಯಾಗ ಭಾವನೆಯಿಂದ ಇಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರ ಮತ್ತು ಧನ್ಯವಾದಗಳು. ಸೊ ಹೆಚ್ಚಾಗಿ ನಾನು ಮಾತಾಡೋದಿಲ್ಲ. ಇನ್ನೂ ಸಭಾ ಕಾರ್ಯಕ್ರಮ ಇರ್ಬೋದು, ನಾನು ಬರ್ತಾ ಇರ್ತೇನೆ. ಐ ವಿಲ್ ಎಂಟರ್ ಎನಿ ಟೈಮ್. ಈಗ ಅಷ್ಟೊಂದು ದೊಡ್ಡ ಸಭೆಯೂ ಇಲ್ಲ. ಸೊ ಸಣ್ಣ ಸಭೆಯಾದ್ದರಿಂದ ಸಣ್ಣ ಭಾಷಣ ಮಾಡಿ ಮುಗಿಸ್ತೇನೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಇದೇ ರೀತಿ ಸಹಕಾರ ಎಲ್ಲರದು 7 ತಾರೀಕಿನವರೆಗೆ, ನಮ್ಮ ಸಂಪೂರ್ಣ ಬ್ರಹ್ಮಕಲಶೋತ್ಸವ ಮುಗಿಯುವವರೆಗೆ, ಅಂದರೆ ಏಪ್ರಿಲ್ 7 ತಾರೀಕಿನವರೆಗೆ ಎಲ್ಲರದು ಸಹಕಾರ ಇರಲಿ. ನೀವೆಲ್ಲ ಆ ದೇವರ ಕೃಪೆಗೆ ಪಾತ್ರರಾಗೋಣ ನಾವೆಲ್ಲ ಅಂತ ಹೇಳಿ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಶ್ರೀ ಸದಾಶಿವ ಶೆಟ್ಟಿ ಅವರೇ. ಮುಂದೆ ಶಿವಶಂಕರ್ ನೆಕ್ರಾಜಿಯವರು ಮಾತಾಡ್ತಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಗಲ್ಫ್ ಸಮಿತಿಯ ಸಂಚಾಲಕರು ಅವರು ಶ್ರೀ ಶಿವಶಂಕರ್ ನೆಕ್ರಾಜ್. ಸ್ಥಳದ ಆರಾಧ್ಯ ದೇವರಾದ ಮದನಂದೀಶ್ವರ ಸಿದ್ಧಿವಿನಾಯಕನ ಸಾಷ್ಟಾಂಗ ನಮಸ್ಕಾರವನ್ನು ನೀಡುತ್ತಾ, ವೇದಿಕೆಯಲ್ಲಿ ಚಿತೈಸಿರುವ ಸ್ವಾಮೀಜಿಯವರ ಮಾಣಿಲ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ, ತಂತ್ರಿ ಮೇರಿದ ದೇಲಂಬಾಡಿ ತಂತ್ರಿಗಳಾದ ಗಣೇಶ ತಂತ್ರಿಯವರಿಗೆ ಸಾಷ್ಟಾಂಗ ವಂದನೆಗಳು ನೆನೆಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ವಂದನೆಗಳಿರುತ್ತಾ, ನನ್ನ ಮುಂದೆ ಕೂತಿರುವ ನನ್ನ ಬಂಧುಗಳಿಗೆ ದೊಡ್ಡ ನಮಸ್ಕಾರವನ್ನು ಹೇಳುತ್ತಾ 1-2 ಮಾತುಗಳನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ. ಬಹಳ ಸಂತೋಷದ ದಿವಸ. ನಾವು ನಮ್ಮ ಹುಟ್ಟಿನಿಂದಲೇ, ನಮ್ಮ ಗರ್ಭಧಾರಣೆ ಆಗಬೇಕಾದ್ರೆ, ನಮ್ಮ ಅಮ್ಮನ ಶ್ರೀಮಂತ ಮಾಡಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಗಣೇಶನಿಗೆ ಉದಯಸ್ಥಾನ ಸೇವೆ ಇಡುತ್ತವೆ. ಮಗುವಾದ ಮೇಲೆ ಶಾಲೆಗೆ ಪ್ರಾರಂಭ ಮಾಡಬೇಕಾದ್ರೆ, ಶಾಲೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಮಧುರು ಗಣೇಶನಿಗೆ ಉದಯಸ್ಥಾನ ಸೇವೆ ಇಳುತ್ತವೆ. ಮಗು 10ನೇ ಕ್ಲಾಸ್ ಪರೀಕ್ಷೆ ಬರೀಬೇಕಾದ್ರೆ ಮಧುರಿಗೆ ಉದಯಸ್ಥಾನ ಇಳುತ್ತೀವಿ.
ಅದೇ ರೀತಿ ಕುಂಬಳೆ ಸೀಮೆಯಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯದಲ್ಲೂ ದೇವರಿಗೆ ಹರಕೆಯನ್ನು ಹೇಳುತ್ತಾ ಪೂರ್ತಿ ಕುಂಬಳೆ ಸೀಮೆಯಲ್ಲಿ ನಾವು ಮೊದಲಾಗಿ ಗಣಪತಿಯನ್ನು ಮದಗಂಧೇಶ್ವರನ ವಂದಿಸ್ತೀವಿ. ಅಂಥ ದಿವ್ಯ ಸನ್ನಿಧಿಯಲ್ಲಿ ಅಪಾರ ಬಂಧುಗಳ ಜೊತೆ, ಭಕ್ತಿಯ ಜೊತೆ, ಶ್ರೀ ಸ್ವಾಮೀಜಿಗಳ ಜೊತೆ ಇಂಥ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವೇ ಇದ್ದೇವೆ ಎನ್ನುವುದಕ್ಕೆ ಬಹಳ ಸಂತೋಷದ ವಿಷಯ. ಈ ವರ್ಷ ಮಹಾಕುಂಭಮೇಳ ಅಲ್ಲಿ ನಡೆದರೆ ಕುಂಬಳೆ ಸೀಮೆಯ ಮಹಾಕುಂಭಮೇಳ ಎಂಬ ಜಾತ್ರೆಯ ರೀತಿಯಲ್ಲಿ ಮಹಾಕುಂಬಳೆ ನಾವು ನೋಡ್ತಾ ಇದ್ದೀವಿ. ಯಾಕೆ ಕುಂಭಮೇಳವನ್ನು ನಾನು ಇಲ್ಲಿ ಉದಾಹರಣೆ ತಗೊಂಡೆ ಅಂದರೆ, ಕುಂಭಮೇಳದಲ್ಲಿ ಸಂಗಮವಿತ್ತು. ಸಂಗಮದಲ್ಲಿ ಶ್ರೀಮಂತ, ಧನಿಕ, ಆ ಜಾತಿ ಈ ಜಾತಿ, ಅಲ್ಲಿಂದ ಬಂದವ ಇಲ್ಲಿ ಬಂದವ ಎಂಬುದಾಗಿ ಇರಲಿಲ್ಲ. ಅದೇ ರೀತಿ ಇವತ್ತು ಮಧೂರಿನಲ್ಲಿ ನಮ್ಮ ಸೀಮೆಯ ನಮ್ಮ ಧರ್ಮದ ಪ್ರತಿಯೊಬ್ಬರ ಸಂಗಮವಾಗಿದೆ. ಅದೇ ಸಂತೋಷ. ಧನಿಕ ದೇವಸ್ಥಾನದ ಒಳಗೆ ನಾವು ಹೋದರೆ ಧನಿಕ ಬಡವ ಎಂಬುದಾಗಿಲ್ಲ, ಅಲ್ಲಿಂದ ಬಂದಿದ್ದಾನೆ ಇಲ್ಲಿಂದ ಬಂದಿದ್ದಾನೆ ಇಲ್ಲ, ಜಾತಿ ಇಲ್ಲ, ಪಕ್ಷವಿಲ್ಲ, ಎಲ್ಲರೂ ಒಂದೇ ಎಂಬುದಾಗಿ ಭಕ್ತಿಯಿಂದ ಇದ್ದೇವೆ. ಅದೇ ಸಾಕ್ಷಿ ನಮಗೆ ನಮ್ಮ ಕುಂಬಳೆ ಸೀಮೆಯ ಕುಂಭಮೇಳಕ್ಕೆ. ಬಂಧುಗಳೇ, ಒಂದೇ ಒಂದು ಕರೆಗೆ 500ಕ್ಕಿಂತ ಅಧಿಕ ಭಜನೆ ಸಂಘದವರು ಹೆಸರು ಕೊಟ್ಟಿದ್ದಾರಂತೆ. ಭಜನೆ ಮಾಡಬೇಕು, ನನಗೆ ಭಜನೆ ಮಾಡಬೇಕು ಅಂತ. ಅದಕ್ಕಿಂತ ದೊಡ್ಡ ಯೋಗ ನಮ್ಮ ಭೂಮಿಗೆ ಏನಿದೆ? ನಮ್ಮ ಪುಣ್ಯ ಭೂಮಿಗೆ 500 ಸಂಘಕ್ಕಿಂತ ಮೇಲೆ ಕೊಟ್ಟರೆ, ಒಂದೊಂದು ಸಂಘದವರಿಗೆ 1 ಗಂಟೆಯ ಕಾಲಾವಕಾಶ ಕೊಟ್ಟರು ನಮಗೆ 20 ದಿವಸಕ್ಕಿಂತ ಮೇಲೆ ನಿರಂತರವಾಗಿ ಭಜನೆ ಮಾಡುವಂಥ ಅಷ್ಟು ಭಕ್ತರು, ಗಾಯಕರು, ಭಜನೆ ಮಾಡುವವರು, ಭಜನೆಯನ್ನು ಕೇಳುವವರು ಇಲ್ಲಿದ್ದಾರೆ. ಅದೇ ನಮ್ಮ ಸಂತೋಷದ ವಿಷಯ. ನಮಗೆ 14 ನಾವು ಈ ವೇದಿಕೆಯಲ್ಲಿ ಬಹಳ ಜನಗಳು, ಬಹಳ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಹೇಳೋದನ್ನು ಕೇಳಿದ್ವಿ. 14 ವರ್ಷ ಬೇಕಾಯಿತು ಅಂತೇಳಿ. ಬಂಧುಗಳೇ, 14 ವರ್ಷ ಬೇಕಾಗಿದ್ದಲ್ಲ, ಅದು ದೇವರ ಇಚ್ಛೆಯಾಗಿತ್ತು. ನಮಗೆ ಈ ಯೋಗ ಸಿಗಬೇಕಾಗಿತ್ತು. ಅದಕ್ಕೋಸ್ಕರ 14 ವರ್ಷ ಕಾದಿದ್ದಾರೆ. ನಮಗೆ ಈ ಯೋಗ ಸಿಗುತ್ತಿರಲಿಲ್ಲ. 14 ವರ್ಷ ಮೊದಲು ನಾವು ಏನಾಗ್ತಿದ್ದೀವೋ, ಎಲ್ಲಿ ಇದ್ದೀವೋ ಎಂಬ ಚಿಂತನೆಯನ್ನು ನಾವು ಯೋಚನೆ ಮಾಡ್ತಿರಲಿಲ್ಲ. 14 ವರ್ಷ ಆದುದರಿಂದ ನಮಗೆ ಈ ಯೋಗ ಬಂದಿದೆ. ಅದು ನನ್ನ ಅನಿಸಿಕೆ. ಬಂಧುಗಳೇ, ನಾವು ಈಗ ಸಂಘಟಕರು ನಮ್ಮನ್ನು ಹೇಳ್ತಾರೆ, ರಾಜೇಶ್ ಅಣ್ಣ ಇದ್ದಾರೆ, ರಾಜೇಶ್ ಮಾಸ್ಟರ್ ಅಂತವರು ಸಭೆಗೆ ಚಂದ ಕಾಣಲಿಕ್ಕೋಸ್ಕರ ಒಂದೊಂದು ವರ್ಡ್ಗಳನ್ನು ನಾವು ಯೂಸ್ ಮಾಡ್ತಾರೆ. ಗಣ್ಯ ವ್ಯಕ್ತಿಗಳಾಗಿ ಒಂದೊಂದು ಡಿಕ್ಷನರಿ ಹುಡಿಕೊಂಡು ಒಂದೊಂದು ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಅದನ್ನು ಸಂಭೋಗ ಮಾಡಿ ನಮ್ಮನ್ನು ಕೂರಿಸ್ತಾರೆ. ಇನ್ನೊಂದು ಕೇಳಿದವರು ಆ ವಿಷಯವನ್ನು ನೆಕ್ಸ್ಟ್ ಟೈಮ್ ಪ್ರಿಂಟ್ ಮಾಡುವಾಗ ಆ ವರ್ಡನ್ನು ನೋಟಿಸಲ್ಲಿ ಹಾಕ್ಬಿಡ್ತಾರೆ. ಹಾಗೆ ನಮಗೆ ತುಂಬ ಬಿರುದುಗಳು ಬರ್ತವೆ. ಆದರೆ ಭಕ್ತಿಯ ಮುಂದೆ ಯಾವ ಬಿರುದು ಅಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಈಗ ನಮಗೆ ಪಕ್ಕವಾಗಿಯೂ ನಾವು ಒಂದು ಬಿಸ್ನೆಸ್ ಮ್ಯಾನ್ ಅಂದರೆ ನಮ್ಮ ಕನ್ನಡದಲ್ಲಿ ಹಳೆ ಕಾಲದಲ್ಲಿ ವ್ಯಾಪಾರಸ್ಥ ಅಂತ ಹೇಳ್ತೀವಿ. ಈಗ ನಾವು ಎಂಟರ್ಪ್ರಿನರ್, ಅದು ಉದ್ಯಮಿ, ಆ ರೀತಿಯೆಲ್ಲ ಹೆಸರನ್ನು ಕಳಿಸ್ಕೊಳ್ತಾ ಇದ್ದೇನೆ ನಾನು. ಆದರೆ ನನಗೆ ಇದೊಂದು ಯೋಗ, ಇದೊಂದು ಭಾಗ್ಯ. ಅದಕ್ಕೋಸ್ಕರ ನಮಗೆ ತುಂಬ ಬಿಸ್ನೆಸ್ ಮಾಡುವಾಗ, ವ್ಯಾಪಾರ ಮಾಡುವಾಗ ನಮಗೆ ಧಾರ್ಮಿಕ ಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕಂತ ಗೊತ್ತಿಲ್ಲ. ಆದ್ದರಿಂದ ಏನಾದರೂ ನನ್ನ ಬಾಯಿಯಲ್ಲಿ ತಪ್ಪಿ ಶಬ್ದಗಳು ಬರ್ತಿದ್ರೆ ಅದಕ್ಕೊಂದು ಮೊದಲಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಯಾಕಂದರೆ ಬಿಸ್ನೆಸ್ ನಮಗೆ ಧಾರ್ಮಿಕ ಸಭೆಯಲ್ಲಿ ಧರ್ಮಬೋಧನೆ ನಮ್ಮ ಮಾಡಲಿಕ್ಕೆ ಕೇಳಿಲ್ಲ, ಕೇಳಲಿಕ್ಕೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಭಕ್ತಿಗಳೇ, ನಮಗೆ ಭಕ್ತಿ ಆಧ್ಯಾತ್ಮ ನನಗೆ ಸಿಕ್ಕಿದ್ದು ಈ ಭೂಮಿಯಲ್ಲಿ ಭಜನೆಯ ಮೂಲಕ. ಅಲ್ಲಿ ಉಗ್ರಾಣದಲ್ಲಿ ಸೇರಿದಂಥ ವಸ್ತು ರೂಪದಲ್ಲಿ ಬಂದಂಥ ಕಾಣಿಕೆ ನೋಡುವಾಗ ಕಣ್ಣು ತುಂಬುತ್ತದೆ. ಬಂಧುಗಳೇ, ಒಂದೊಂದು ಬಾಳೆಗೊನೆಯನ್ನು 3 ತಿಂಗಳು, ಎಷ್ಟು ದಿವಸಗಳು ಬೇಕಾಗುತ್ತೆ ಬಾಳೆಗೊನೆ ಹಾಕ್ಲಿಕ್ಕೆ, ಮಧುರಿಗೋಸ್ಕರ ನಾನು ಕೊಡಬೇಕು ಎಂಬುದಾಗಿ ಆ ಬಾಳೆ ಗಿಡವನ್ನು ನೆಟ್ಟು ನೀರು ಹಾಕ್ತಾ, ಗಣೇಶನ ಸ್ಮರಣೆ ಮಾಡುತ್ತಾ, ಎಷ್ಟೋ ತಿಂಗಳ ಕಾಲ ನೀರನ್ನು ಹಾಕುತ್ತಾ ಈ ಮಧುರು ಮೂಡಪ್ಪ ಸೇವೆ ಸಮಯದಲ್ಲಿ ಅದನ್ನು ತಲುಪಿಸಬೇಕು ಅನ್ನೋ ಭಕ್ತಿಯಿಂದ ತೆಕ್ಕೊಂಡು ಬಂದಿದ್ದಾರೆ. ಅಲ್ಲಿ ದೇವರು ಒಲಿದಿದ್ದಾರೆ. ಅದು ಸುಲಭವಾಗಿ ಕೆಲಸ ಅಲ್ಲ. ಅದೇ ರೀತಿ ಇಲ್ಲಿ ಯಾವುದೇ ತ್ಯಾಗಿಗಳಾಗಿ ನಮ್ಮ ಕೆ ಶೆಟ್ಟಿಯವರು, ನಮ್ಮ ಹಿರಿಯರು ಹೇಳಿದರು,
ಸ್ವಯಂ ಸೇವಕರು ಯಾವ ರೀತಿ ತ್ಯಾಗದಿಂದ ಸೇವೆ ಮಾಡ್ತಾರಂತೆ. ಅದ್ಭುತ ಅದ್ಭುತ. ನಮ್ಮ ಇಲ್ಲಿ ಸೇರಿದಂಥ ಸ್ವಯಂ ಸೇವಕರು ಯಾವುದೇ ಹೆಸರಿಗೋಸ್ಕರ ಇಲ್ಲ. ಇಲ್ಲಿ ನಾವು ಬ್ರಹ್ಮಕಲಶ ಪ್ರತಿಷ್ಠರ ರೂಪದಲ್ಲಿ ಗಣೇಶನ ಕೂರಿಸ್ತಾ ಇದ್ರೆ, ಅಲ್ಲಿ ಸೇವೆ ರೂಪದಲ್ಲಿ ಮಧ್ಯ ಬಿಸಿಲಲ್ಲಿ ಕೊಳಕು ನೀರಲ್ಲಿ ನಿಂತು ಸೇವೆಯನ್ನು ಬರುವಂಥ ಭಕ್ತರಲ್ಲಿ ದೇವರನ್ನು ಕಾಣ್ತಾ ಇದ್ದಾರೆ. ಅದೇ ದೊಡ್ಡ ಸೇವೆ. ಅದೇ ರೀತಿ ಭಕ್ತಿಯನ್ನು ನಾನು ಮೊನ್ನೆಯಿಂದ ಇಲ್ಲೇ ಇದ್ದೇನೆ, ಭಕ್ತಿಯಿಂದ ಪುಳಕನಿತನಾಗಿನೇ ಎಲ್ಲಿ ಭಕ್ತಿ ಕಂಡೆ ಅಂದರೆ ಬಂಧುಗಳೇ, ಈ ಊಟದ ವ್ಯವಸ್ಥೆಯಲ್ಲಿ ಹೋಗಿ ಅವರ ಜೊತೆ ಕೂತು ಊಟ ಮಾಡುವ, ಅವರೊಂದೊಂದು ಅನ್ನವನ್ನು ಸೇವಿಸುವ ರೀತಿ, ಅನ್ನ ಪ್ರಸಾದವನ್ನು ಸೇವಿಸುವ ರೀತಿ, ಅದೇ ರೀತಿ ಅನ್ನ ಪ್ರಸಾದವನ್ನು ಬಳಸುವ ರೀತಿ ನೋಡುವಾಗಲೇ ನಾನು ಎಲ್ಲಿ ಊಟಕ್ಕೆ ಹೋಗಲಿ, ಇಲ್ಲಿ ಇದೇ ಜಾಗದಲ್ಲಿ ಊಟಕ್ಕೆ ಹೋಗಿ ಊಟ ಮಾಡ್ತಾ ಇದ್ದೇನೆ, ಅಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಭಕ್ತಿಯನ್ನ. ಅದೇ ರೀತಿ ಈ ಭಕ್ತಿಯನ್ನು ನಮಗೆ ಎಲ್ಲೂ ಕೊಂಡುಕೊಳ್ಳೋಕ್ಕಾಗೋದಿಲ್ಲ, ಅದು ಹೃದಯದಿಂದ ಬರ್ತದೆ. ಬಂಧುಗಳೇ, ನಾನು ಚಿಕ್ಕದಿರುವಾಗಲೇ ನನ್ನ ಹಿರಿಯರು ನನಗೆ ಕಳಿಸಿಕೊಡ್ತಾ ಇದ್ದಾರೆ, ದೇವರುಗಳಿಗೆ ಏನನ್ನೂ ನೀನು ಕೊಡ್ತಿದ್ರು ಅಲ್ಲಿ ಎಲ್ಲೂ ನಿನ್ನ ಹೆಸರನ್ನು ಹಾಕಬೇಡ ಮಗ. ಒಂದು ತಟ್ಟೆಯನ್ನು ಕೊಡಲಿ, ಬಟ್ಟೆಯನ್ನು ಕೊಡಲಿ, ಗಂಟೆಯನ್ನು ಕೊಡು, ಏನನ್ನು ಕೊಡಬೇಕಾದ್ರು ದೇವರ ಹೆಸರಲ್ಲಿ ನೀನು ನಿನ್ನ ಹೆಸರು ಹಾಕೊಡ್ಬೇಡ ಅಂದಾಗ ತುಳುನಾಡು ಸೀಮೆಯಲ್ಲಿ ಎಲ್ಲರಿಗೂ ನಮಗೆ ಚಿಕ್ಕದಿರುವಾಗ ಹೇಳಿಕೊಡ್ತಾರೆ. ಯಾಕಂದ್ರೆ ನೀನು ಸಮರ್ಪಣೆ ಭಾವನೆಯಿಂದ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದೇ ಭಾವನೆಯಿಂದ ಇವತ್ತಿಗೂ ಎಲ್ಲಿಗೂ ಅದು ಮುಂದಕ್ಕೆ ಏನಾಗುತ್ತೆ ಅಂದರೆ, ನಮಗೆ ಅರಿವಿಲ್ಲದೆಯೋ ಏನೋ ನಾವು ಒಂದು ಹೆಸರು ಹಾಕಿ ಕೊಟ್ಟಾಗ ಮುಂದಕ್ಕೆ ಅದು ನಾವು ಅಷ್ಟಮಂಗಲ ವರ್ಷದೊಳಗೆ ದೋಷರೇಖ ರೂಪದಲ್ಲಿ ಕಾಣ್ತದೆ. ಯಾಕಂದ್ರೆ ದೇವರಿಗೆ ಕೊಟ್ಟದ್ದು ಅದು ನಮ್ಮ ಹೆಸರಲ್ಲಿ ಇರಬಾರ್ದು ಅಂದರೆ ತುಂಬ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೋದಾಗ ಅದು ದೋಷ ರೂಪದಲ್ಲಿ ನಾವು ಕಂಡಿದ್ದನ್ನು ನೋಡಿದ್ದೀವಿ. ಆದುದರಿಂದ ನಾವು ಎಲ್ಲರೂ ಇಲ್ಲಿ ಸೇರಿದಂಥ ಭಕ್ತರು ಎಲ್ಲರೂ ಸೇವೆ ರೂಪದಲ್ಲಿ ಎಷ್ಟೊಂದು ಕಾರ್ಯಗಳನ್ನು ಮಾಡ್ತಿದ್ವಿ. ಸಂತೋಷದ ವಿಷಯ. ನಾವು ಯಾವುದೇ ವೇದಿಕೆಯಲ್ಲೂ ನಾನು ಮಾತನಾಡುವಾಗ ಬಹಳ ನಮ್ಮ ಕುಂಬಳೆ ಸೀಮೆ ದೇವಸ್ಥಾನಗಳಲ್ಲಿ 10 ದೇವಸ್ಥಾನಗಳಿಗೆ ಅವಕಾಶ ಸಿಕ್ಕಿದೆ. ಯಾವ ದೇವಸ್ಥಾನದಲ್ಲೂ ಮಾತಾಡುವಾಗ ನಾನು ಯಾವುದೇ ಪಾಯಿಂಟ್ಗಳನ್ನು ಮಾಡಿಕೊಂಡು ಹೋಗ್ತಿರಲಿಲ್ಲ. ಆದರೆ ಈ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಾನು ಮಾತಾಡಬೇಕು ಕೆಲವೊಂದು ಪಾಯಿಂಟ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ತಪ್ಪಬಾರದು, ನನ್ನ ಮುಂದಿನ ಯಾವುದೇ ತಪ್ಪಿನಿಂದಾಗಿ ಒಂದು ದೋಷವೂ ನನಗೆ ಸಿಗಬಾರದು, ದೇವರಿಂದ ಯಾವುದೇ ದೋಷವೂ ಸಿಗಬಾರದು ಎಂಬುದಾಗಿ ನಾನು ನೋಟ್ ಮಾಡಿಕೊಂಡು ಬಂದಿದ್ದೇನೆ. ಬಂಧುಗಳೇ, ನಮಗೆ ಭಯ ಇತ್ತು. ನಾನು ಬಹಳ ಸಭೆಯಲ್ಲಿ ಹೋದಾಗ ಬಹಳ ಖೇದ ಮಾಡ್ತಿದ್ದೆ. ಇಲ್ಲೂ ಖೇದ ಮಾಡ್ತಾ ಇದ್ದಾರೆ. ನಾನು ಸಭೆಯಲ್ಲಿ ಮೊನ್ನೆಯಿಂದ ಕೂತ್ಕೊಳ್ತಾ ಇದ್ದೇನೆ. ನಮ್ಮ ಧರ್ಮದಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ, ನಮ್ಮದಲ್ಲಿ ಕೇಳುವರೇ ಇಲ್ಲ, ನಮ್ಮ ಧರ್ಮದಲ್ಲಿ ಯುವಕರು ಮುಂದೆ ಬರ್ತಾ ಇಲ್ಲ ಎಂಬುದಾಗಿ ಖೇದ ಮಾಡ್ತಾ. ಹೌದು, ನಿಜವಾಗಿಯೂ ಅದು ಖೇದ ಮಾಡುವಂಥ ವಿಷಯವೇ. ಆದರೆ ಈ ಸರ್ತಿ ನಾನು ಕುಂಭಮೇಳಕ್ಕೆ ಹೋದಾಗ ನನಗೆ ಧೈರ್ಯ ಬಂತು ಬಂಧುಗಳೇ. ಕುಂಭಮೇಳದಲ್ಲಿ ಸೇರಿದ ಜನವಾದಾಗ ನಮ್ಮ ಧರ್ಮ, ಸನಾತನ ಧರ್ಮ ಏನು ಎಂಬುದಾಗಿ ಅರಿವು ನನಗೆ ಅಲ್ಲಿ ಆಯಿತು. ಅದರಿಂದ ಆ ಧೈರ್ಯ ನನಗೆ ಈಗ ಬರ್ತಿದೆ. ನಮ್ಮ ಧರ್ಮ, ಸನಾತನ ಧರ್ಮ, ಸತ್ಯ ಧರ್ಮ ಎಲ್ಲಿ ತನಕ ಇರುತ್ತದೋ ಅಲ್ಲಿ ತನಕ ನಮ್ಮ ಧರ್ಮ ಯಾವತ್ತೂ ನಶಿಸುವುದಿಲ್ಲ ಎಂಬ ಧೈರ್ಯ ನನಗಿದೆ ಬಂಧುಗಳೇ, ಖಂಡಿತವಾಗಿ ಇದೆ. ಹೋಗು ಇರ್ಬೋದು, ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರ್ಬೋದು. ಜನಸಂಖ್ಯೆ ಕಮ್ಮಿ ಆದುದರಿಂದ ನಾವು ಈಗ ನಮ್ಮ ಸೀಮೆಯಲ್ಲಿ ಒಂದು ಪುತ್ರಕಾಮೇಷ್ಟಿ ಯಾಗ ಸದ್ಯದಲ್ಲಿ ನಡೆಯಲಿಕ್ಕೆ ಇದೆ. ನಮ್ಮ ಹಿಂದೂ ಬಂಧುವರಿಗೆ ಒಳ್ಳೆ ಸತ್ಸಂಗ, ಮಕ್ಕಳು ಜನಿಸಲಿ ಎಂಬುದಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದೇವೆ ಸದ್ಯದಲ್ಲಿ. ಅದರಿಂದ ಜನಸಂಖ್ಯೆ ಇವಾಗ ಕಮ್ಮಿ ಇರಬಹುದು, ಆದರೆ ನಮ್ಮ ಧರ್ಮ ಯಾವತ್ತಿಗೂ ಸನಾತನ ಧರ್ಮವಾಗಿರುತ್ತದೆ. ಅದು ಯಾವತ್ತೂ ಗಟ್ಟಿಯಾಗಿದೆ, ಅದು ಯಾವತ್ತೂ ನಮ್ಮನ್ನು ಕಾಪಾಡುತ್ತೆ. ಇಷ್ಟೆಲ್ಲ ನನಗಿಲ್ಲಿ ಮಾತಾಡಬೇಕಾದ್ರೂ ನನಗೆ ಗುರು ಹಿರಿಯರ ಆಶೀರ್ವಾದ ಇರ್ಬೋದು, ನನ್ನ ತಂದೆ ತಾಯಿಯರ ಆಶೀರ್ವಾದ ಇರ್ಬೋದು, ಅಥವಾ ಅವರ ಹಿರಿಯರ ಆಶೀರ್ವಾದ ಇರ್ಬೋದು, ಅಥವಾ ಅವರಿಗಿಂತ ಹಿರಿಯರ ಆಶೀರ್ವಾದ ಇರ್ಬೋದು. ಯಾವುದೋ ಒಂದು ಆಶೀರ್ವಾದವನ್ನು ತಗೊಂಡು ನಾವು ಬಂದಿದ್ದೀವಿ. ಆದುದರಿಂದ ನಾವು ಬಂದಲ್ಲಿ ಗುರು ಹಿರಿಯರ ಆಶೀರ್ವಾದ ನಮ್ಮನ್ನು ಕಾಪಾಡಿದೆ. ಗುರು ಹಿರಿಯರ ಆಶೀರ್ವಾದ ಯಾವುದೋ ಒಂದು ಸಂಪಾದನೆಯನ್ನು ನಾವು ಮಾಡಿರ್ತೀವಿ. ಈ ಸಂಪಾದನೆಯನ್ನು ಪೂರ್ತಿಯನ್ನ ಗುರು ಹಿರಿಯರ ಆಶೀರ್ವಾದದಿಂದ ಬಂದದ್ದು ದೇವರ ಪ್ರಸಾದ ರೂಪ ಇರುವಂಥದ್ದು. ನಮಗೆ ತುಂಬ ಅಜ್ಞಾನ ಇದೆ. ನಮ್ಮ ದೇವಸ್ಥಾನಕ್ಕೆ ಹೋಗಿದ್ರೆ ನಮ್ಮ ಬಂಧುಗಳಿಗೆ ತುಂಬ ನನಗೂ ಗೊತ್ತಿಲ್ಲ ಯಾವ ರೀತಿ ಪ್ರದಕ್ಷಿಣೆ ಬರಬೇಕು, ಪ್ರದಕ್ಷಿಣೆ ಯಾವ ರೀತಿ ಕುಂಕುಮ ಅಥವಾ ಗಂಧವನ್ನು ಧಾರಣೆ ಮಾಡಬೇಕು ನಮಗೆ ಚೆನ್ನಾಗಿ ಗೊತ್ತಿಲ್ಲ. ಯಾವ ರೀತಿ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ. ನಮಸ್ಕಾರ ಮಾಡೋದು ಒಂದು ಕೈಲಿ ಮಾಡ್ತೀವಿ, 2 ಕೈಲಿ ಮಾಡಬೇಕಾ, 3 ಕೈಲಿ ಮಾಡಬೇಕಾ, ಶರ್ಟ್ ತೆಗಿಬೇಕು, ಶರ್ಟ್ ಅದು ಯಾವುದ್ರ ಬಗ್ಗೆ ನಮಗೆ ಅರಿವಿಲ್ಲ. ಜ್ಞಾನದ ಕೊರತೆ ಇದೆ ಬಂಧುಗಳೇ. ಖಂಡಿತವಾಗಿ ನಾನು ಹೇಳ್ತೇನೆ, ಇದನ್ನೆಲ್ಲ ನಾನು ಪರ್ಸನಲ್ ಹೇಳ್ತಿದ್ದೇನೆ. ನಾನು ಜ್ಞಾನವನ್ನು ಮೊನ್ನೆಯಿಂದ ಮಾಣಿಲ ಶ್ರೀಗಳು ಇಲ್ಲಿ ಧರ್ಮಬೋಧನೆ ಪ್ರತಿ ಕಾರ್ಯಕ್ರಮ ದಿವಸ 2 ಕಾರ್ಯಕ್ರಮ ಇದೆ. ಬೆಳಗ್ಗೆ ಒಂದು ಕಾರ್ಯಕ್ರಮ, ಸಾಯಂಕಾಲ ಒಂದು ಕಾರ್ಯಕ್ರಮ, ಒಂದೊಂದು 2 ಅಕ್ಷರದ 2 ಬೋಧನೆಗಳು, ಧಾರ್ಮಿಕ ಬೋಧನೆ ಕೊಡ್ತಾ ಇದ್ದಾರೆ ಬಂಧುಗಳೇ. ಈ ಬೋಧನೆಯನ್ನು ನಾವು ಕೇಳಬೇಕು. ನಿನ್ನೆ ಕುಮಾರಿ ಆರಿಕಾ ಮಂಜುನಾಥನವರು ನಮ್ಮ ಧಾರ್ಮಿಕ ಭಾಷಣ ಮಾಡಿದರೆ, ನಮ್ಮ ಶ್ರೀಗಳು ನಮಗೆ ಧಾರ್ಮಿಕ ಬೋಧನೆಯನ್ನು ಕೊಡ್ತಾ ಇದ್ದಾರೆ. ಈ ಬೋಧನೆಯನ್ನು ನಾವು ಕೇಳಬೇಕು ಬಂಧುಗಳೇ. ನಾನು ಯಾಕೆ ಬಂಧುಗಳೇ ಹೇಳ್ತಾ ಇದ್ದೇನೆ, ನಾವು ಹೆಚ್ಚಾಗಿ ಬಂಧುಗಳು
ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ನಮ್ಮ ಬಂಧುಗಳು ಮಕ್ಕಳು, ಹೆಂಡತಿಯ ಸಹೋದರ, ಆ ರೀತಿ ಬಂಧುಗಳನ್ನು ನಾವು ನೋಡ್ತಾ ಇದ್ವಿ ಇಷ್ಟು ವರ್ಷದಿಂದ. ಇನ್ನು ಮುಂದಕ್ಕೆ ನಾವು ಬಂಧುಗಳು, ನಮ್ಮ ಹಿಂದೂಗಳು, ನಮ್ಮ ಧರ್ಮದವರು, ನಾವೆಲ್ಲ ಬಂಧುಗಳಂತ ಹೇಳುವಂಥ ಕಾಲ ಬಂದಿದೆ ಬಂಧುಗಳೇ. ಯಾಕೆಂದ್ರೆ ನಮ್ಮ ಜನಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ. ನಾವೆಲ್ಲ ಇಷ್ಟೇ ಜನ ಇದ್ದೀವಿ, ಖಾಲಿ ಚಾರ ಇದೆ. ಆದರೆ ಇಷ್ಟೇ ಒಂದು ಕುಟುಂಬದಲ್ಲಿ ಸೇರುವಷ್ಟು ಜನ ನಮ್ಮಲ್ಲಿ ಸೇರಿಲ್ಲ ಅಂದರೆ ನೀವು ನಮ್ಮ ಬಂಧುಗಳಾಗಿದ್ದೀವಿ ಬಂಧುಗಳೇ. ನಿಮಗೆ ಯೋಗ ಇದೆ, ಇವತ್ತು ಇಲ್ಲಿ ಬಂದು ಮಾತನಾಡೋ, ಇಲ್ಲಿ ಕೂರೋದಕ್ಕೂ ನಿಮಗೆ ಯೋಗ ಇದೆ, ನೀವು ಯೋಗಿಗಳೇ ಆಗಿದ್ದೀರಿ. ಆದ್ದರಿಂದ ಈ ಬಂಧುಗಳು ಎಂಬುದಾಗಿ ನಾನು ವಿಚಾರ ಮಾಡ್ತಿದ್ದೇನೆ ಬಂಧುಗಳೇ. ಅದರಿಂದ ಅಜ್ಞಾನ ಇದೆ. ಇದನ್ನು ಮುಂದಕ್ಕೆ ನಮಗೆ ಧರ್ಮಗುರುಗಳು, ನಮ್ಮ ತಂತ್ರಿವರ್ಯರಿಂದ ಅಥವಾ ಸ್ವಾಮೀಜಿಗಳಿಂದ ನಾವು ತಿಳ್ಕೊಳ್ಳುವಂಥ ವಿಷಯ ಇದೆ. ಅದರಿಂದ ಈ ವೇದಿಕೆಯಲ್ಲಿ ಒಂದು ಹೇಳ್ತೇನೆ ಬಂಧುಗಳೇ, ಮೊನ್ನೆಯಿಂದ ನಮ್ಮ ಮಾಣಿನ ಶ್ರೀಗಳು ಹೇಳಿದಂಥ ಒಂದೊಂದು ಧರ್ಮ ಬೋಧನೆಯನ್ನು ಸಂಘಟನೆಗಳು ಮುಂದೆ ಬಂದು ಅದನ್ನು ಎಲ್ಲವನ್ನ ಕಲೆಕ್ಟ್ ಮಾಡಿ ಪ್ರತಿ ದೇವಸ್ಥಾನದಲ್ಲಿ, ನಮ್ಮ ಕುಂಬಳೆ ಸೀಮೆಯಲ್ಲಿ 300ಕ್ಕಿಂತ ಅಧಿಕ ದೇವಸ್ಥಾನಗಳಿವೆ. ಒಂದೊಂದು ದಿವಸ ಒಂದೊಂದು ದೇವಸ್ಥಾನದಲ್ಲಿ ಈ ಧರ್ಮಗುರುಗಳ ಬೋಧನೆಯನ್ನು ನಾವು ಪ್ರಚಾರ ಮಾಡಿದರೆ 10ರಲ್ಲಿ ಒಬ್ಬನು ಅದನ್ನು ಅಳವಡಿಸಿಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಯೋಗಿಗಳು, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವಿವೇಕಾನಂದ ಅಂತವರು ಹುಟ್ಟಬಹುದು ಮಕ್ಕಳೇ. ಆರಿಕಾ ಮಂಜುನಾಥ್ ಅವರ ಮಾತನ್ನು ನಿನ್ನೆ ಕೇಳಿದಿರಿ ತಿಳ್ಕೊಳ್ಳದೆ, ಅಂಥವ್ರು ಬಹಳ ಮಂದಿ ಬರಬಹುದು. ಅದು ಬೇಕು ನಮಗೆ. ಅದಕ್ಕೋಸ್ಕರ ನಿಮಗೆ ಏನು ಬೇಕು ಅದನ್ನು ಪ್ರಸಾರ ಮಾಡಲಿಕ್ಕೆ ಪ್ರತಿ ಮನೆಗೆ ತಲುಪಿಸಿಕೆ ಏನು ಬೇಕು ನನ್ನಿಂದ ಸಾಧ್ಯವಾದಷ್ಟು ಸಹಾಯ ಸಂಘಟನೆಗಳು ಮುಂದೆ ಬನ್ನಿ. ನಮ್ಮಲ್ಲಿ ತುಂಬ ಸಂಘಟನೆಗಳಿವೆ, ದೇವಸ್ಥಾನಗಳಿವೆ, ಆಡಳಿತ ಮಂಡಳಿಗಳಿವೆ. ಮುಂದೆ ಬನ್ನಿ, ನಿಮಗೆ ಏನು ಬೇಕಾದ ಸಹಾಯವನ್ನು ಖಂಡಿತವಾಗಿ ನನ್ನಲ್ಲಿ ಆದಷ್ಟು ಮಟ್ಟಿಗೆ ನಾನು ಮಾಡ್ತೇನೆ. ನಿಮಗೆ ಈ ಥರ ನಾನು ಇಲ್ಲಿ ಸ್ಟೇಜ್ ನೋಡಬೇಕಾದ ಜನಗಳು ನೋಡ್ತಾ ಇರೋದು ಸ್ಕ್ರೀನ್ಗಳನ್ನು, ಆ ಸ್ಕ್ರೀನ್ ಸ್ಪಷ್ಟವಾಗಿ ಕಾಣುತ್ತೆ. ಇದೇ ರೀತಿ ಸ್ಕ್ರೀನ್ಗಳು ಎಷ್ಟು ಬೇಕು ನಿಮ್ಮ ದೇವಸ್ಥಾನಗಳಿಗೆ ನಾವು ಕೊಡ್ತೇವೆ. ನೀವು ಪ್ರದರ್ಶನ ಮಾಡಿ ಇವರು ಹೇಳಿದಂಥ ಬೋಧನೆಯನ್ನು ಜನಗಳಿಗೆ ತಲುಪಿಸಿ ಬಂಧುಗಳೇ. ಇದು ನನ್ನ ಪರ್ಸನಲ್ ವಿಷಯ. ನೀವು ಅದನ್ನು ಯಾವ ರೀತಿ ತೆಕ್ಕೊಳ್ತೀರ ಬಿಡ್ತೀರ ಗೊತ್ತಿಲ್ಲ. ಅದಕ್ಕೆ ಮುಂದಕ್ಕೆ ಬಂದರೆ ಇವತ್ತಿನಿಂದಲೇ ಅದನ್ನು ಕಾರ್ಯಪ್ರವರ್ತನೆ ಆಗ್ತಾನೆ. ಇನ್ನೂ ಸ್ವಾಮೀಜಿಗಳು ಇನ್ನೂ 10 ಸಭೆಗಳಿದ್ದಾವೆ. ಪ್ರತಿ ಸಭೆಯಲ್ಲೂ ಅವರು ಇನ್ನೂ ಬೋಧನೆ ಕೊಡ್ತೇವೆ. ಅವರು ಒಂದೊಂದು ಮಾತುಗಳು ನಾವು ಕೇಳಬೇಕು ಬಂಧುಗಳೇ. ನನಗೆ ಯೋಗ ಬಂದಿದೆ, ಅದಕ್ಕೆ ಇವತ್ತು ಎಷ್ಟೋ ದಿವಸದಿಂದ ಇಲ್ಲಿ ಬಂದು ಕೂತುಕೊಳ್ತಾ ಇದ್ದೇನೆ. ಅದೇ ರೀತಿ ನೀವು ಯೋಗಿಗಳಾಗಿ ಬಂಧುಗಳೇ. ದಾನ ಮಾಡಬೇಕಾದ್ರೂ ಯೋಗ ಬೇಕು. ನಾನು ಒಂದು ಉದಾಹರಣೆ, ನಾನು ಇಲ್ಲಿ ಅಲ್ಲ, ನನ್ನ ಕರ್ಮಭೂಮಿ ಇದಲ್ಲ, ನನ್ನ ಜನ್ಮಭೂಮಿ ಮಾತ್ರ ಇದು. ನನ್ನ ದುಡಿಗೋಸ್ಕರ ಆಸೆಗೋಸ್ಕರ ನಾವು ದೂರದ ಊರಿಗೆ ಹೋಗಿದ್ದೇನೆ. ಅಲ್ಲಿ ನಾನು ಕಾಸರಗೋಡು ಜಿಲ್ಲೆ ಎಂಬುದಾಗಿ ಒಂದು ಶ್ರೀಮಂತ ಒಬ್ಬರು ಇದ್ದರು. ಬಹಳ ವರ್ಷದಿಂದ ದುಬೈಲಿದ್ದಾರೆ. ಅಮೆರಿಕದಲ್ಲಿ ಹೋಟ್ಲ್ ಇದೆ, ತ್ರಿಶೂರಲ್ಲಿ ಹೋಟ್ಲ್ ಇದೆ, ಮಂಗಳೂರಲ್ಲಿ ಹೋಟ್ಲ್ ಇದೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು. ಅವರಿಗೆ ನಾನು ಬಂದು ಕೇಳಿದೆ, ನಮ್ಮ ಮಧುರನ ದೇವಸ್ಥಾನದ್ದು ಬ್ರಹ್ಮಕಲಶ ಆಗ್ತದೆ, ನಿಮ್ಗಿಂದ ಒಂದು ಸಹಾಯ ಬೇಕಾಗಬಹುದು ಅಂತ ಹೇಳಿದೆ. ಹೌದಾ ಮಧುರ? ಓಹೋ ಆಗಿತ್ತು, ನಾನು ಕೊಡ್ತೇನೆ. ನಾನು ಹೋಗ್ತಾ ಇರ್ತೇನೆ ಅಲ್ಲಿಗೆ, ಊರಿಗೆ ವರ್ಷಕ್ಕೊಮ್ಮೆ ಹೋದಾಗ ಮಧುರಿಗೆ ಹೋಗ್ತೇನೆ. ಊರಿಗೆ ಮಧುರಿಗೆ ಯಾಕೆ ಬರ್ತಾರೆ ಅಂದರೆ ಅವ್ರು ಹೇಳಿದ್ರು ನನ್ನ ಹತ್ರ, ಆದರೆ ಅವರಿಗೆ ಯೋಗ ಇಲ್ಲ, ಹಣ ಮಾತ್ರ ಇದೆ, ಯೋಗ ಇಲ್ಲ. ನಾನು ಊರಿಗೆ ಬಂದಾಗ ನನ್ನ ಮನೆಗೆ ಬಹಳ ನೆಂಟರು ಬರ್ತಾರೆ. ನೆಂಟರು ಬಂದಾಗ ಅಡಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಇಲ್ಲಿ ಫ್ರೀ ಊಟ ಸಿಗುತ್ತದಲ್ಲ ಅಂತ ಕೇಳಿದ್ರು ನನಗೆ. ತುಂಬಾ ಹಣವಂತ ನಮ್ಮ ನೋಡಿ, ಅವರಿಗೆ ಯೋಗ ಇಲ್ಲ ಎಂಬುದಾಗಿ ಅವರ ಬಗ್ಗೆ ನಾವು ಎಲ್ಲೂ ಕೆಟ್ಟದಾಗಿ ಮಾತಾಡ್ತಲ್ಲ. ಅವರಿಗೆ ಯೋಗ ಇಲ್ಲ, ಅವರ ವ್ಯವಹಾರ ಇಲ್ಲಿ ಕೊನೆ ಇರ್ಬೋದು. ಅದನ್ನು ಅವರು ಇನ್ನುವರೆಗೆ ಹೇಳಿಕೊಟ್ಟಿಲ್ಲ ಮಕ್ಕಳಿಗೆ ಅಥವಾ ಮರಿ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿತ್ತು. ಅಂತ ಯೋಗ ಅವರಿಗಿಲ್ಲ. ಅದಕ್ಕೋಸ್ಕರ ಅವರು ನಾವು ದೂರುದಿಲ್ಲ. ಅದು ಕರ್ಮ. ಅವರ ಹಿರಿಯರೇನು ಪುಣ್ಯ ಮಾಡಿರ್ತಾರೆ, ಅದಕ್ಕೋಸ್ಕರ ಅವರೇ ಸಿಕ್ಕಿದೆ. ಅವರ ಪುಣ್ಯ ಮಾಡೋದಿಲ್ಲ, ಅದರಿಂದ ಅವರ ಮುಂದಿನ ಜನಾಂಗಗಳು ಸಿಗುತ್ತಿಲ್ಲ. ನಾವು ಪುಣ್ಯ ಮಾಡಿದರೆ ನಮ್ಮ ಹಿರಿಯರ ಪುಣ್ಯ ನಮಗೆ ಬೇಕಾಗತ್ತೆ. ಅದಕ್ಕೋಸ್ಕರ ಕೊಟ್ಟವರು ಅಥವಾ ಕೊಡದವರು ದೇವರ ಮುಂದೆ ಬಂದಾಗ ಅದೇ ಎಲ್ಲರೂ ಒಂದೇ. ಯಾಕೆಂದರೆ ನಾನು ಹೇಳ್ತಿದ್ದೀನಿ, ನಾನು ಬಹಳ ದೇವಸ್ಥಾನದಲ್ಲಿ ಹೋದಾಗ ನೋಡಿ, ನಾನು ಹೇಳ್ತಿದ್ದೀನಿ, ನನ್ನ ಪರ್ಸನಲ್ ವಿಷಯ ಹೇಳ್ತಿದ್ದೇನೆ. ನಾನು ದೇವಸ್ಥಾನಗಳಿಗೆ ನಾನು ಯಾರು ಎಂಬುದಾಗಿ ಗೊತ್ತೇ ಇಲ್ಲ. ನಾನು ಹೋಗ್ತೇನೆ, ಭಕ್ತಿ ಮುಗಿಂದ ಕೈ ಮುಗಿತೇನೆ, ಪ್ರಾರ್ಥನೆ ಮಾಡ್ತೇನೆ, ಬರ್ತೇನೆ, ಸೇವೆ ಸಲ್ಲಿಸ್ತೇನೆ, ಹೋಗ್ತೇನೆ. ಇವಾಗ ನಮ್ಮನ್ನು ಹೆಚ್ಚಾಗಿ ಹಾಳು ಮಾಡುವಂಥದ್ದು ನಮ್ಮ ಕೆಲವು ದೇವಸ್ಥಾನದ ಆಡಳಿತ ವರ್ಗದವರು. ಖಂಡಿತವಾಗಿ ನಾನು ಹೇಳ್ತೇನೆ, ನನ್ನ ಪರ್ಸನಲ್ ಅನಿಸಿಕೆ, ಅದನ್ನು ವ್ಯಕ್ತಿಗತೆ ಕೊಡಬೇಡಿ. ನಾವು ಹೋಗುವಾಗಲೇ ಶಾಲ್ ಹಾಕ್ತಾರೆ, ನಮ್ಮ ಜೊತೆ ಬರ್ತಾರೆ, 4-5 ಜನ ನಿಲ್ತಾರೆ. ಅಣ್ಣ ನಾನು ಬಂದಿದ್ದು ಭಕ್ತಿಯಿಂದ ಅಣ್ಣ, ನನಗೆ ಬೇಡ, ನೀವು ಹೋಗಿ. ಖಜಾಂಜಿ ಬಂದು ಹೇಳ್ತಾರೆ, ಕೇಳುವುದಿಲ್ಲ. ಸೆಕ್ರೆಟರಿ ಬಂದು ಹೇಳ್ತಾರೆ, ಕೇಳುವುದಿಲ್ಲ. ಅಧ್ಯಕ್ಷರು ಬಂದು ಹೇಳ್ತಾರೆ 3 ಜನ. ಆಗ ಅಲ್ಲಿದ್ದಂಥ ಅವರ ಅಭಿಮಾನಿಗಳಿರ್ತಾರಲ್ಲ, ಅವರು ತಿಳ್ಕೊಳ್ಳೋದು ಇವನಿಗೆ ಅಹಂಕಾರ, ಇಷ್ಟು ಜನ ಬಂದರೂ ಅವನು ಬರ್ತಾ ಇಲ್ಲಲ್ಲ ಎಂಬುದಾಗಿ ತಿಳ್ಕೊಳ್ಳೋದಕ್ಕಂದ್ರೆ ಮುಜುಗರಿಂದ ಹೋಗ್ತೀವಿ. ಪಾಪ ಅಲ್ಲಿ ಹೋಗಿ ನಿಂತಾಗ ನನ್ನ ಹಿಂದೆ ಬಹಳ ಅಮ್ಮಂದಿರಿದ್ದಾರೆ. ಅಮ್ಮಂದಿರನ್ನು ನಾವು ದೇವತೆ ರೂಪದಲ್ಲಿ ಕಾಣುವಂಥವರು ನಮ್ಮ ತುಳುನಾಡಿನವರು ಅವರಿದ್ದಾರೆ. ಅವರು ಎಷ್ಟೋ ದಿವಸಗಳಿಂದ ಮಲ್ಲಿಗೆ ಗಿಡವನ್ನು ನಟ್ಟು ಹೂ ಎರೆದು 1 ದಿವಸ ಇಲ್ಲ 2 ದಿವಸದಲ್ಲಿ ಮಲ್ಲಿಗೆ ಹೂ ಬರ್ತಿಲ್ಲ. ಒಂದು ವಿಶೇಷ ಪೂಜೆ ಇದ್ದಾಗ ಆ ಪೂಜೆಗೋಸ್ಕರ ನಾನು ಒಂದು ಮಲ್ಲಿಗೆ ಮಾಲೆಯನ್ನು ಕೊಡಬೇಕೆಂಬುದಾಗಿ ಮಲ್ಲಿಗೆಗೆ ಹೂ ಎರೆದು ಭಕ್ತಿಯಿಂದ ಜಪ ಮಾಡುತ್ತಾ ಮಲ್ಲಿಗೆಯನ್ನು ಕಟ್ಟಿಕೊಂಡು ಬಂದಿರ್ತಾರೆ.
ಅಮ್ಮ ಅಲ್ಲಿ ಕೈ ಮುಗಿದಿರ್ತೇನೆ, ನಾನು ಮುಂದೆ ಇಷ್ಟು ಹೋಗಿ ನಿಂತರೆ ಭಕ್ತಿ ದೇವರ ಕೃಪೆ ನನಗೂ ಸಿಗುತ್ತೆ, ಅವರಿಗೂ ಸಿಗುತ್ತೆ. ಆದರೆ ಇವರಿಗೆ ಮನಸ್ಸಿಗೆ ಆದಂಥ ಬೇಸರ ನನಗೆ ದೋಷವಾಗಿ ಬರ್ಬೋದು ಎಂಬ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ದೂರ ಹೋಗ್ತಾ ಇದ್ದೇನೆ. ಅದರಿಂದ ಬಂಧುಗಳೇ, ಇದೆಲ್ಲ ನಮ್ಮನ್ನು ಸ್ವಲ್ಪ ಒಂದು ದಾನ ಮಾಡೋದು ನನಗೆ ಸಿಕ್ಕಿದಂಥ ಯೋಗ. ಏನಕ್ಕೆ ಗೊತ್ತಿಲ್ಲ, ನನ್ನ ಹಿರಿಯರು ಮಾಡಿದಂಥ ಪುಣ್ಯ ಕೆಲಸ ಅಥವಾ ಅದಕ್ಕಿಂತ ಹಿರಿಯರು ಮಾಡಿದ ಪುಣ್ಯ ಕೆಲಸ. ಅದಕ್ಕೋಸ್ಕರ ಭಕ್ತಿ ನೀವು ನಮ್ಮನ್ನು, ಯಾಕೆ ನನ್ನನ್ನು ಖಂಡಿತವಾಗಿಯೂ ಆ ರೀತಿ ತೂಕ ಮಾಡಬೇಡಿ. ಯಾವುದೋ ನನಗೆ ಸಿಕ್ಕಿದ ಸೇವೆ ಎಂಬುದಾಗಿ ಅದೇ ಮಾಲೆಯನ್ನು ತೆಕೊಂಡು ಬರ್ತಾರೆ, ಒಂದು ದೊಡ್ಡ ಮಾಲೆಯನ್ನು ದೇವರಿಗೋಸ್ಕರ ಕಟ್ತಾನೆ. ಅವನು ದೇವರನ್ನ ವಿಗ್ರಹದಲ್ಲಿ ಕಂಡ್ರೆ ಅದರ ಹಿಂದೆ ಬರುವಂಥ ಸೇವೆ ಮಾಡುವವರು, ಕೆಲಸ ಮಾಡುವವರು ವಿಗ್ರಹವನ್ನ ಆ ಭೂಮಿಯಲ್ಲಿ ಕಾಣ್ತಾರೆ. ಹೆಸರು ತೆಕೊಂಡು ಬರಬೇಕಾದ್ರೆ ತುಂಬ ಕಸ ಬೀಳ್ತವೆ. ಈ ಭಕ್ತಿಯಿಂದ ಅವರು ಕಸವನ್ನು ಶುದ್ಧ ಮಾಡ್ತಾ ಬರ್ತಾರೆ. ಇಲ್ಲಿ ದೇವರು ಹೆಚ್ಚಾಗಿ ಕೃಪೆ ತೋರ್ತಾರೆ. ಅದರಿಂದ ನನ್ನ ವೈಯಕ್ತಿಕ ವಿಷಯ ಮುಂದಕ್ಕೆ ಎಲ್ಲೂ ನಮಗೆ ಯಾವುದೇ ಬಿರುಡು ಕೊಡಬೇಕಾಗಿಲ್ಲ. ನನಗೆ ಆದಷ್ಟು ಸೇವೆಗಳನ್ನು ನಾವು ನನ್ನ ಧರ್ಮಕ್ಕೋಸ್ಕರ, ನನ್ನ ದೇವರಿಗೋಸ್ಕರ, ನನ್ನ ತುಳುನಾಡು ಸೀಮೆಗೋಸ್ಕರ ಮಾಡ್ತಾ ಇರ್ತೇನೆ ಎಂಬುದಾಗಿ ಭರವಸೆನೇ ಇಲ್ಲ ಕೊಡ್ತಾ ಇದ್ದೇನೆ ಬಂಧುಗಳೇ. ಮತ್ತು ಇನ್ನೊಂದು ಇಲ್ಲೆಲ್ಲ ಮಧುರಲ್ಲಿ ಅದು ಕಾಣ್ತಾ ಇಲ್ಲ. ಮಧುರಲ್ಲಿ ಯಾವುದೇ ಇಲ್ಲ. ಬಹಳ ಸೇವಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತಿ ಇವತ್ತು ನಮ್ಮ ಕುಂಬಳೆ ಸೀಮೆಯಲ್ಲಿ ತುಂಬ ಬ್ರಹ್ಮಕಲಶ ದೇವಸ್ಥಾನಗಳು ನಡೆದಿವೆ. ಬಹಳ ಕುಂಬಳೆ ಸೀಮೆ ಎಲ್ಲ ಹೆಚ್ಚಿನ ದೇವಸ್ಥಾನಗಳು ಬ್ರಹ್ಮಕಲಶ ಆಯಿತು. ಆದರೆ ತುಂಬ ಹಣವನ್ನು ನಮ್ಮ ಧರ್ಮದಲ್ಲಿ ಇಲ್ಲಿ ತುಂಬ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ. ಶಾಲು ಹಾಕೋದಕ್ಕೋ ಅಥವಾ ಗಿಫ್ಟ್ ಕೊಡೋದಕ್ಕೋ ತುಂಬ ಹಣವನ್ನು, ಧರ್ಮದ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ. ಆದರೆ ಒಂದು ಯೋಚನೆ ಮಾಡಿ ಬಂಧುಗಳೇ, ಇಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡಿದಂತಹ ಭಕ್ತರು ಎಷ್ಟೋ ತಿಂಗಳುಗಳಿಂದ ಅಥವಾ ಮೊನ್ನೆಯಿಂದ ಮನೆಯ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇಲ್ಲಿ ಬಂದು ಸೇವೆ ಮಾಡ್ತಿದ್ದಾರೆ. ಅವರು ದುಡಿಯುತ್ತಿರೋ ದಿವಸಕ್ಕೆ 1,000 ಅಥವಾ 2,000 ಆಗಿರ್ಬಹುದು. ಅವರು 1 ತಿಂಗಳು ಕಳೆದಾಗ ಅವರ ಮನೆಯಲ್ಲಿ 3 ಮಗು ಇರುತ್ತೆ, ಅಥವಾ 2 ಮಗು ಇರುತ್ತೆ, ಅಥವಾ 1 ಮಗು ಇರುತ್ತೆ. ಮಗುವನ್ನು ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ಅವರು ಯೋಚನೆ ಮಾಡುವಂಥ ಭಕ್ತರು ಇಲ್ಲಿದ್ದಾರೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಉಳಿಯುವಂಥ ಹಣವನ್ನು ನಾವು ನಮ್ಮ ಧರ್ಮಕ್ಕೋಸ್ಕರ ದುಡಿಗೋಸ್ಕರ ನಾವು ಉಪಯೋಗಿಸಬೇಕು ಬಂಧುಗಳೇ. ಅದನ್ನು ನೀವು ಭಕ್ತರು ಹೇಳಿಕೊಡ್ಬೇಕು ನಮಗೆ. ನಾವು ಅಜ್ಞಾನ ತಪ್ಪು ಮಾಡಿದರೆ ನೀವು ಅದನ್ನು ಹೇಳಿಕೊಡ್ಬೇಕು ಖಂಡಿತವಾಗಿಯೂ. ಯಾಕಂದರೆ ಇವಾಗ ಶಾಲೆ ಮುಗಿಯಿತು, 2 ತಿಂಗಳಲ್ಲಿ ಶಾಲೆ ಪ್ರಾರಂಭವಾಗುತ್ತೆ. ಎಷ್ಟು ಜನರಿಗೆ ಕಷ್ಟ ಇರುತ್ತೆ. ಅವರೆಲ್ಲರೂ ಇಲ್ಲಿ ದುಡಿತಾ ಇದ್ದಾರೆ. ಅದನ್ನು ಯೋಚನೆ ಮಾಡಲಿಲ್ಲ. ಸಿದ್ಧಿವಿನಾಯಕ ಸಮರ್ಪಣೆ ಮಾಡಿದ್ದಾರೆ. ಆದರೆ ಸಿದ್ಧಿವಿನಾಯಕ ಯಾರನ್ನೂ ಬಿಟ್ಟು ಕೊಟ್ಟಿಲ್ಲ. ಅದರಿಂದ ನಮ್ಮನ್ನು ಬಿಟ್ಟು ಕೊಟ್ಟಿಲ್ಲ, ನಿಮ್ಮನ್ನು ಬಿಟ್ಟುಕೊಳ್ಳಿ, ಯಾರನ್ನು. ಸಿದ್ಧಿವಿನಾಯಕ ಎಲ್ಲ ವಿಘ್ನಗಳನ್ನು ದೇವಸ್ಥಾನಗಳಲ್ಲಿ ಜಾತ್ರೆ ಪ್ರಾರಂಭ ಆಗದೆ ಮಧುರ ಗಣೇಶನಿಗೆ ನಾವು ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತೇವೆ. ಅದೇ ರೀತಿ ಎಲ್ಲೂ ಬಿಟ್ಟು ಕೊಡೋದು ಎಂಬ ಭರವಸೆ ನಮಗೆ ಹಿಂದೂ ಧರ್ಮದಲ್ಲಿ ಇದೆ ಬಂಧುಗಳೇ. ಇನ್ನೊಂದು ನನ್ನ ವೈಯಕ್ತಿಕ ಟೆಲಿಕಾಸ್ಟ್ ಬಂಧುಗಳೇ, ಧಾರ್ಮಿಕ ಭಾಷಣವನ್ನು ಟೆಲಿಕಾಸ್ಟ್ ಮಾಡಿ, ಸಾಂಸ್ಕೃತಿಕ ಭಾಷಣವನ್ನು ಟೆಲಿಕಾಸ್ಟ್ ಮಾಡಿ, ಆದರೆ ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನಗಳನ್ನು ಟೆಲಿಕಾಸ್ಟ್ ಮಾಡೋದನ್ನು ನಿಲ್ಲಿಸಬೇಕು ಬಂಧುಗಳೇ. ಯಾಕಂದರೆ ಇವಾಗ ತಮಿಳುನಾಡಲ್ಲಿ ನಾವು ಪೂರ್ತಿ ಹೋಗುವಂಥವರು, ತಮಿಳುನಾಡಲ್ಲಿ ಶಿವಶಂಕರ ಅಂದರೆ ಅವನು ಸಂಡೇ ಚರ್ಚೆ ಹೋಗುವನು, ಹೆಸರು ಮಾತ್ರ ಶಿವಶಂಕರ. ಇದನ್ನು ಅಥವಾ ಬೇರೆ ಧರ್ಮಕ್ಕೆ ಸೇರಿ ನಮ್ಮ ಹೆಸರು ಇಟ್ಕೊಂಡು ಬೇರೆ ಧರ್ಮದವರು ಬಹಳ ಮಂದಿ ಇದ್ದಾರೆ. ಯಾಕೆಂದರೆ ಎಲ್ಲ ಕಡೆ ಇದನ್ನು ಕಾಪಿ ಮಾಡ್ತಿದ್ದಾರೆ. ನನ್ನ ಕನ್ನಡ ಅಕ್ಷರ ನನಗೆ ಗೊತ್ತಿಲ್ಲ. ಇದನ್ನು ಧರ್ಮವನ್ನು, ರೀತಿಯನ್ನು ಅವರು ಕಲಿತಾ ಇದ್ದಾರೆ. ನಮಗೆ ಸಿಗ್ತಾ ಇಲ್ಲ. ಅದನ್ನು ಈ ಧಾರ್ಮಿಕ ವಿಧಿಗಳನ್ನು ನಾವು ಟೆಲಿಕಾಸ್ಟ್ ಮಾಡಬೇಕು. ಅವನಿಗೆ ಯೋಗ ಇದ್ದರೆ ಅವನು ಅಮೆರಿಕಲ್ಲಿ ಕೂರಬೇಡ, ಅವನು ಬೇರೆ ಎಲ್ಲೇ ಕೂರಬೇಡ, ಎಲ್ಲೇ ಇರಲಿ, ಅವನಿಗೆ ಯೋಗ ಇದ್ದರೆ ಅವರಿಗೆ ಬಂದು ತಲುಪುತ್ತಾರೆ. ಇಲ್ಲಿ ಬರಲಿ, ನಮ್ಮ ಕರ್ಮಭೂಮಿ ಬರಲಿ. ಟೆಲಿಕಾಸ್ಟ್ ಮಾಡಿ ದೇವಸ್ಥಾನ ಸುತ್ತಲೂ ಪರದೆಗಳನ್ನು ಹಾಕಿ ಟೆಲಿಕಾಸ್ಟ್ ಮಾಡಿ ಅಲ್ಲಿ ಬಂದಂಥ ಭಕ್ತನಿಗೆ ಆ ಯೋಗ ಬರಲಿ. ಅವನು ಎಲ್ಲೋ ಕೂತುಕೊಂಡು ಈ ವಿಧಿವಿಧಾನಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಬಂಧುಗಳೇ. ಅದರಿಂದ ನಮಗೆ ತುಂಬ ಧರ್ಮಕ್ಕೆ ತುಂಬ ತೊಂದರೆ ಆಗುತ್ತೆ ಮುಂದಕ್ಕೆ. ಅದನ್ನು ನಾವು ಅರ್ಥ ಮಾಡಬೇಕು ಬಂಧುಗಳೇ. ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಟೆಲಿಕಾಸ್ಟ್ ಮಾಡಿ, ಬೇರೆ ಎಲ್ಲ ಕಾರ್ಯಕ್ರಮ ಟೆಲಿಕಾಸ್ಟ್ ಮಾಡಿ, ಆದರೆ ಧಾರ್ಮಿಕ ವಿಧಿಗಳನ್ನು ಎಲ್ಲಿಂದ ಎಲ್ಲಿಗೆ ಅಂದರೆ ತುಂಬ ತೊಂದರೆ ಬರ್ತದೆ. ಅದು ಈ ವೇದಿಕೆಯಲ್ಲಿ ಹೇಳುವಂಥದ್ದಲ್ಲ. ನಾವು ಮುಂದಕ್ಕೆ ಸತ್ಸಂಗ ಮಾಡುವಾಗ ಅಲ್ಲಿ ಮಾತಾಡಬೇಕಷ್ಟು, ಈ ವೇದಿಕೆಯಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅನ್ನೋದಕ್ಕೆ ಚೆನ್ನಾಗಿ ನನಗೆ ಅರಿತವನು. ಅದರಿಂದ ಅದು ಮುಂದಕ್ಕೆ ಮಾತಾಡೋಣ ಬಂಧುಗಳೇ. ನಾನು ಹೇಳಿದಂಥ ವಿಷಯದಲ್ಲಿ ಹೆಚ್ಚು ಮೊದಲಿಗೆ ಹೇಳಿದ್ದೀನಿ, ನಾವೆಲ್ಲ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ ಇಂಗ್ಲೀಷ್ ಹೇಳಿದ್ರು, ನಾವು ಕನ್ನಡದಲ್ಲಿ ಹಳೆ ಕಾಲ ಹೇಳಿ ನಾವು ಒಂದು ವ್ಯಾಪಾರಸ್ಥ. ನಮಗೆ ವ್ಯಾಪಾರ ಮಾಡಿ ಗೊತ್ತು, ನಮಗೆ ಕಮಾಂಡ್ ಮಾಡಿ ಗೊತ್ತು, ನಮಗೆ ಕೋಆಪರೇಟಿವ್ ಲೆವೆಲಲ್ಲಿ ಭಾಷಣ ಮಾಡಿ ಗೊತ್ತು. ಬಿಟ್ಟರೆ ಧರ್ಮದ ಬಗ್ಗೆ ಧರ್ಮದ ಬಗ್ಗೆ ಕೇಳಲಿಕ್ಕೆ ಗೊತ್ತಿರೋದು ತುಂಬ ಅಜ್ಞಾನ ಇರ್ಬೋದು. ನನ್ನ ಅಜ್ಞಾನದಿಂದ ಏನಾದರೂ
ತಪ್ಪು ಮಾತಾಡಿದರೆ ನಿಮ್ಮ ಕಡೆಯಿಂದ ನನ್ನ ಬಂಧುಗಳಿಂದ ಭಕ್ತಿಯಿಂದ ಕ್ಷಮೆ ಇರಲಿ. ಯಾಕೆಂದರೆ ಭಕ್ತಿಗೆ ಎಷ್ಟು ಪವರ್ ಎಂಬುದಾಗಿ ಎರಡೇ ಉದಾಹರಣೆ ಕೊಡ್ತೇನೆ. ನಮ್ಮ ಇಲ್ಲಿಯ ಭಜನೆ, ಎರಡನೇದು ನಿನ್ನೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ. 150 ವರ್ಷದಿಂದ ಒಂದು ದೇವಸ್ಥಾನದ ಹಾರಾಟ ಸ್ನಾನ ಮಾಡುವಂಥ ಜಾಗ ಇತ್ತು. ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮುಗಿದ ಮೇಲೆ ಹಾರಾಟ ಸ್ನಾನ ಮಾಡಿಸಬೇಕು ದೇವರ ಆಯುಧಗಳಿಗೆ. ಅಲ್ಲಿ ಅರ್ಚಕರನ್ನು ಕರ್ಕೊಂಡು ಬಂದು ಹರಿಯುವಂಥ ತೋಡಲ್ಲಿ ನೀರು ಖಾಲಿ ಆಗಿರ್ತದೆ, JCBಯಲ್ಲಿ ಕರೆದು ಗುಂಡಿ ತೆಗೆದು ಆ ಕೆಸರು ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಕಮಿಟಿಯವರು ಬರಲಿಲ್ಲ, ಊರಿನವರು 10 ಜನ ಸೇರಿಕೊಂಡು ನಾವು ಇದನ್ನು 150 ವರ್ಷದಿಂದ ಆಗಿರಲಿಲ್ಲ, ಅದನ್ನು ನಾವು ಮಾಡಬೇಕೆಂಬುದಾಗಿ 5 ಜನ ಸೇರಿದ್ರು, 10 ಜನ ಸೇರಿದ್ರು, 50 ಜನ ಸೇರಿದ್ರು. ಅದ್ಭುತವಾದ ಕೆಲಸಗಳಾಯಿತು. ಅಲ್ಲಿ ಯಾವುದೇ ಹೆಸರು ಬಂದಿರಲಿಲ್ಲ, ಅದ್ಭುತ ಕೆಲಸ ಆಯಿತು. ಮೊನ್ನೆ ನಾವು ಇಲ್ಲಿ ಸಭಾ ಕಾರ್ಯಕ್ರಮದ ಮಧ್ಯೆಯಲ್ಲಿ ಅಲ್ಲಿ ಹೋಗಿದ್ದೆ. ಹಾರಾಟ ದೇವಸ್ಥಾನ ಆಯಿತು, ಹಾರಾಟ ಪೂಜೆ ನಡೀತಾ ಇದೆ. ಅಲ್ಲಿದ್ದ ಅರ್ಚಕರು ಕಣ್ಣೀರಲ್ಲಿ ಆಗ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ನಾನು ಈ ಕೊಳಕ ನೀರಲ್ಲಿ ಸ್ನಾನ ಮಾಡ್ತಿದ್ದೆ, ನನಗೆ ಇವತ್ತು ಈ ಯೋಗ ಬಂದ ಆಗ ನೋಡಿದಾಗ ಅಲ್ಲಿ ಸೇರಿದಂಥ ಇಲ್ಲ, ಪ್ರತಿ ವರ್ಷವೂ ಅಲ್ಲಿ 7 ರಿಂದ 8 ಜನ ಅಲ್ಲಿ ಸೇವೆಗೆ ಸೀಮಿತವಾದಂಥ 8 ಜನ ಹೋಗ್ತಾ ಇದ್ರು. ಮೊನ್ನೆ ನೋಡಿದರೆ 800 ಜನ ಸೇರಿದ್ದಾರೆ. ಅಲ್ಲಿ ಭಕ್ತಿಯ ಶಕ್ತಿ, ಆ ಶಕ್ತಿ ಮುಂದೆ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಸಮುದಾಯ ಸೇರಿದಂಥ ಜಾಗವೇ ಅಲ್ಲ ಅದು. ಪೂರ್ತಿ ಜಾಗವನ್ನು ಈ ಭಕ್ತಿಗೋಸ್ಕರ ಪೂರ್ತಿ ಸ್ಥಳವನ್ನು ನಮ್ಮ ಅನ್ಯ ಸಮುದಾಯರು ಬಿಟ್ಟುಕೊಟ್ಟಿದ್ದಾರೆ. ಭಕ್ತಿಗೆ ಎಷ್ಟು ಶಕ್ತಿ ಇದೆ ಎಂಬುದಾಗಿ ಅದು ಒಂದು ಉದಾಹರಣೆ ಬಂಧುಗಳೇ. ಅದರಿಂದ ನನ್ನ ಎಲ್ಲ ಮಾತುಗಳನ್ನು ನಾನು ಸಿದ್ಧಿವಿನಾಯಕ ಚರಣೆಗೆ ಅರ್ಪಿಸ್ತಾ, ನನಗೆ ಅವಕಾಶ ಕೊಟ್ಟಂಥ ಇಲ್ಲಿಯ ಬ್ರಹ್ಮಕಲಶ ಆಡಳಿತ ಸಮಿತಿಯವರಿಗೆ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ಶುಭಮಸ್ತು ಎಂಬುದಾಗಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಬಂಧುಗಳೇ. ಶಿವಶಂಕರ್ ನೆಕ್ರಾಜೆ ಅವರ ಅನುಭವಜನ್ಯ ಮಾತುಗಳಿಗೆ ವಂದನೆಗಳು. ಮುಂದೆ ದಾನಿಗಳು ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತಹ ಕನ್ಯಾನ ರಘುರಾಮ ಶೆಟ್ಟಿಯವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ಈ ಜಾಗದ ಮಹಾಗಣಪತಿ ಅಂಚನೆ ಜಾಗದ ಮಾತಾ ದೈವ ದೇವರಿಗೆ ಅಂಚನೆ ಶಿವದೇವರುಳ್ಳರು ಅಂಚ ಒಂದು ದೇವಸ್ಥಾನ ಬಂಡ ಮಾತಾ ದೇವರುಳ್ಳರ ಮಾತಿರಗಿಲ್ಲ ಅಂಚನೆ ನಮ್ಮ ಇನ್ನಿತ ಸ್ಟೇಜ್ ಹಿಡಿತಿನ ಮಾನಿಲ ಸ್ವಾಮಿ ಮಾತಿರಗಿಲ್ಲ ಮೆನ್ನ ಸಾಷ್ಟಾಂಗ ನಮಸ್ಕಾರ. ಇನ್ನಿತ ಗೌರವಾಧ್ಯಕ್ಷರು ಸದಾಶಿವ ಕೆ ಶೆಟ್ಟಿ ಅಂಚನೆ ಮಾತಾ ಗಣ್ಯ ವ್ಯಕ್ತಿಲು ಸ್ಟೇಜ್ ಹಿಡಿತಿನ ಮಾತಾ ಗಣ್ಯ ವ್ಯಕ್ತಿಲು ಅಂಚನೆ ಸಭಿಕೇರು ಬಂಡ ದೇವರನ್ನು ನಂಬಿದ ಬತ್ತಿನಂಚಿನ ಮಾತಾ ಸಭಿಕರಿಗೆ ನಮಸ್ಕಾರ. ಈ 15 ದಿನದ ಕೆಲಸ ಐಟಿನಿ ಅರ್ಧ ಮಟ್ಟಗೂ ನಮ್ಮ ಬತ್ತ ಇನ್ನಿತ ಜನತುನಗ ಭಾರಿ ಒಂಜಿ ಖುಷಿ ಆವೊಂದುಂಡು. ಹೆಚ್ಚ ಪಾತ್ರ ನಂದು ಅತ್ತು ಯಾನು ನಮ್ಮ ಕಂಪೇರ್ದಕ್ಲೆಲ್ಲ ಬೇಕಲ್ಲ ಏರು ಆರ್ಗನೈಸರ್ಸ್ಡೆಲ್ಲ ಪನ್ಪಿನ ಬೇಡ ಈ ರಿಲೀಜಿಯಸ್ ಅಂದೆಟ್ಟು ಒಂಜಿ ಪ್ರತಿಯೊಂಜಿ ತೆಂಗಾಡು ಏರೆಗಾಡು ಒಂಜಿ ಟೈಮ್ದ ಒಂಜಿ ಲಿಮಿಟ್ ಕೊರಿಯರ್ ನಡ್ಡೆ ಈಜಿನ ಮುರಣಿದ ಒಂಜಿ ಫಂಕ್ಷನ್ ಇಡು ಇನ್ನಿತಕ್ಕೆ ಎತ್ತು ಮಲ್ಪಿನಿ ಮುರಣಿದ ಒಂಜಿ ಫಂಕ್ಷನ್ ಇಡು ಇಂಗ್ಲು ವನಸ್ ಮಲ್ಪಿನ ಮೂಜಾರೆ ಅಂಟೆ ಆತನು ಮೂಜಾರೆ ಅಂಟೆ ಮುಟ್ಟ ಕೇನ್ ನಗಲು ನಂಚಿನ ಆ ಒಂಜಿ ತಾಳ್ಮೆ ಶಕ್ತಿ ಆಡು ಇನ್ನಿತ ದಿನುಟಿಜ್ ಜನಕ್ಲೆಗ್ ಈ ಜಾಗದ ವಿಷಯ ಪನ್ಪಡ ಈತ ಇಡೀ ನಮ್ಮ ಊರುಡು ಒಂಜಿ ಕರಿನ ಒಂಜಿ 25 ವರ್ಷಡು ಈ ಊರದ ಸೌತ್ ಕೆನರಾ ಆಡು ನಮ್ಮ ಕಾಸರಗೋಡು ಡಿಸ್ಟ್ರಿಕ್ಟ್ ಆಡು ಅವ್ರ ಉಡುಪಿಡ ಆಡು ಈ ಒಟ್ಟಾರಡಿತ್ತಿನಂಚಿನ ಮಾತಾ ದೈವಸ್ಥಾನ ನಮ್ಮ ಊರು ಸುಧಾರಣೆ ಆತನು ಇಲ್ಲು ಸುಧಾರಣೆ ಆತನು ಅಂಚನೆ ದೈವ ದೇವರಲ್ಲಿ ಹೆಚ್ಚಿನ ಸುಧಾರಣೆ ಆತನು ಐಕೆ ಕಾರಣ ಪಂಡ ಸದಾಶಿವ ಶೆಟ್ಟಿ ಕೋಡೆ ಡಾಕ್ಟರೇಟ್ ತಿಕ್ಕಂಡು ಒಂಜಿ ಪಂಡ ದೇವರು ಏರು ದೇವರನ್ನ ಕೆಲಸ ಮಲ್ಪೇರು ಅಕ್ಲೆಗೆ ಹೆಚ್ಚೆಚ್ಚು ದುಡ್ಡುಲ ಕೊರ್ಪೇರು ಹೆಚ್ಚೆಚ್ಚು ಅವಾರ್ಡ್ಸ್ಲ ಕೊರ್ಪೇರು ಅಂಚೆ ಆಯ್ತು ಒಂಜಿ ಕಾರಣ ಪಂಡ ಇನಿ ಮುರಾರಿ ಮುಟ್ಟ ಸದಾಶಿವ ಶೆಟ್ಟಿ ಇರ್ತಾರೆ ನೀ ಡಾಕ್ಟರ್ ಸದಾಶಿವ ಶೆಟ್ಟರು ಐಕ್ಲ ಆರಿಗೆ ದೇವರನ್ನ ಶಕ್ತಿಯಿಂದ ನೋಡಿ ಈ ಮಲ್ಲ ಒಂಜಿ ಕಾರ್ಯಕ್ರಮದ ಎಡುಟ್ಟು ನಡುವೆ ಆರಿಗೊಂಜಿ ಅಂಚಿನೊಂಜಿ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂಜಿ ಆತ್ಮಲ್ಲ ಅವಾರ್ಡ್ ತಿಕ್ಕಡ ಅವು 6ನ ಲೋಕಗೂ ಮಲ್ಪಿನಂಚಿನ ಕಾರ್ಯಕ್ರಮಲ ನಾನಾ ನಮೂನೆದ ಸಾಮಾಜಿಕ ಹಾಡು ರಿಲೀಜಿಯಸ್ ಹಾಡು ಐಕ್ಲ ಐಕೊಂಜಿ ದೇವರದೇ ಉಂಡು ಅಂಚನೆ ನಂಕಲ ಈ ಊರುಡು ಈ ಏತು ನಮ್ಮ ದೇವಸ್ಥಾನ ಖರ್ಚು ಮಲ್ಪ ಅಂಚನೆ ಈ ದೂರಲ ಮಸ್ತ್ ಒಂಜಿ 25 ವರ್ಷ ಅನ್ನು ತೂಂದಿಲ್ಲ ವಾ ಒಂಜಿ ದೇವಸ್ಥಾನ ಆಡು
ಇಲ್ಲಿ ಎಂಚಲ ಎಡ್ಡ ಆತನ ಮಾತಿರ್ನಲ್ಲ ಆ ಇಲ್ಲದ ಶೋಕ್ಲ ಮುಳು ಎಂಚ ದೇವಸ್ಥಾನದ ಬರೀ ಬರಿಟ್ಟು ದೀತೇರಿ ಏತು ಶೋಕುಡು ದೀತೇರಿ ಅಂಚನೆ ದೇವಸ್ಥಾನ ಉದ್ಧಾರ ಆಯ್ಲೇಕನೆ ಲೋಕಲ್ ಆತೆ ಶೋಕುಂಡು ಅಂಚನೆ ಇಲ್ಲಿ ಎಡ್ಡ ಆಯ್ಲೇಕನೆ ದೇವಸ್ಥಾನಲ ಬಾರಿ ಒಂಜಿ ಪೊರ್ಲುಡು ಮಾತಾ ದೇವಸ್ಥಾನಲ ಆಂಡು ಅಂಚನೆ ಆ ಒಂದುಂಡು ಇದಕ್ಕೆ ಕಾರಣ ಬಂಡ ಖಾಲಿ ದುಡ್ಡುತ್ತಿನಕ್ಲೆ ಅತ್ತು ದುಡ್ಡು ಮನಸ್ಸಲ್ಲಿ ಬೋಡು ದುಡ್ಡು ಕೊರ್ಪನಕಲ್ಲ ಬೋಡು ಅಂಚತ್ತಂದೆ ಊರುದಕಲ್ಲ ಒಂಜಿ ಪರಿಶ್ರಮ ಆ ಈ ಪರಿಶ್ರಮ ನಂಗೆ ತೂನಾಗ ಎನ್ನುಂಡು ಈತು ಒಂಜಿ ವಾಲಂಟಿಯರ್ಸ್ ಈ ಊರ್ದಕ್ಲೆ ಖಂಡಿತ ಅದೇ ಆದಿಪ್ಯರ ಸಾಧ್ಯಜಿ ಈ ಊರ್ದ ಅತ್ತಂದೆ ಮಸ್ತ್ 400 ಜನಕ್ಕಲು ಬತ್ತದ ಈ ಮಲ್ಪಿನ ಒಂಜಿ ಕೆಲಸನು ತೂನಾಗ ಭಾರಿ ಒಂಜಿ ಸಂತೋಷ ಅಂದುಂಡು ಐಕಾಕಲು ಖಾಲಿ ದುಡ್ಡೇ ಬೋಡುಂದಿಜಿ ತನು ಮನ ಧನ ಮನಸ್ಸಲ ಬೋಡು ಈರ್ನ ಶ್ರಮಲ ಬೋಡು ಅಂಚನೆ ದುಡ್ಡು ತಿನ್ನಕಲು ದುಡ್ಲ ಕೊರಡು ಒಂದು ಅವತ್ತಂದೆ ಈ ತೆಡ್ಡೆ ಒಂಜಿ ಪೊರ್ಲದ ಕೆಲಸ ಯಾರ ಸಾಧ್ಯನೇ ಇಜ್ಜಿ ಭಾರಿ ಪೊರ್ಲದ ಕೆಲಸ ಈ ನಿಖಿಲು ಮಾತೊಂಜಿ ಎಡ್ಡೆ ಕೆಲಸ ಮಲ್ತೊಂದಿಲ್ಲಾರು ಇಂದಕ್ಕೆ ದುಂಬಲ ಈ ಕೆಲಸ ಆಯ್ನದು ಬುಕ್ಕಲ ಈ ದೇವಸ್ಥಾನಡು ವಾವಂಜಿ ರೀತಿಡಿ ನಿಖಿಲು ದುಂಬು ಕೊನಪರ ಅವು ಕೊನವರ ಈ ಊರ್ದಕಲ್ಲ ಈ ಹಿಂದಕ್ಕೆ ತಕ್ಕ ಮಟ್ಟನ ಜನ ಈ ಕಮಿಟಿದಕ್ಕೆಲ್ಲ ನಾನು ದುಂಬು ಕೊನವರು ಒಂದು ಪಂಡದೆ ಯಾನು ರಡ್ಡು ಪಾತ್ರ ಅಂತ ಈ ಎಂಕ್ ಈ ಎಡ್ಡಂಜಿ ಧರ್ಮ ಕಾರ್ಯಡು ರಡ್ನೇ ಸರಿಯಾನ ಸ್ಟೇಜಿಗೆ ಎಂಕ್ ಒಂಜಿ ಈ ಒಂಜಿ ತಿಕ್ಕೆನಂಚಿನ ಒಂಜಿ ಭಾಗ್ಯ ಅಂತ ಪನೊಲಿ ದೇವಸ್ಥಾನಡು ಪನ್ಪಿನಂಚಿನ ರಿಲೀಜಿಯಸ್ ಮಸ್ತ್ ಆ್ಯಕ್ಟಿವಿಟೀಸ್ ಡಿಜ್ಜಿನ್ಲ ಧರ್ಮದ ಸ್ಟೇಜ್ಡು ಮನಿಲ ಸ್ವಾಮಿ ಪಡು ಮುರಳಿ 3-4 ಸ್ವಾಮಿಲಿ ಇತ್ತಿರಾಕಲ್ ನಡುಟು ಒಂಜಿ ಸ್ಟೇಜ್ಡು ಒಂಜಿ ಕುಲ್ಲು ನಂಚಿನ ಭಾಗ್ಯ ಅಂಚಿನ ಈ ದೇವಸ್ಥಾನಗೂ ಬರ್ಪಿನಂಚಿನ ಒಂಜಿ ಈ ಕಾರ್ಯಕ್ರಮಗೂ ಬರ್ಪಿನಂಚಿನ ಭಾಗ್ಯ ಹಿಂಗೆ ತಿಕ್ಕಿನಕ್ಕೆ ದೇವರಿಗೆಲ್ಲ ಅಂಚಿನ ಕಮಿಟಿದರಿಗೆಲ್ಲ ಎನ್ನ ಚಿರಋಣಿಯಾದುಪ್ಪೆ ಥ್ಯಾಂಕ್ಸ್ ನಮಸ್ಕಾರ ಸೊಲ್ಮೇಲೆ ಸರ್ ಮುಂದೆ ಮಾತಾಡಲಿಕ್ಕಿರುವವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಸದಸ್ಯರು ಖ್ಯಾತ ನ್ಯಾಯವಾದಿಗಳು ಆಗಿರುವ ಶ್ರೀ ಎಂ ದಾಮೋದರ ಶೆಟ್ಟಿಯವರು. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಆಮೇಲೆ ನಮಗೆಲ್ಲ ಮಂಗಳ ಯೂನಿವರ್ಸಿಟಿ ಅದೇ ರೀತಿ ರಘುರಾಮಣ್ಣ, ಆಮೇಲೆ ಅದೇ ರೀತಿ ರಘುರಾಮಣ್ಣ, ಆಮೇಲೆ ಮಿಕ್ಕುಳಿದಂಥ ವ್ಯಕ್ತಿಗಳು ವೇದಿಕೆಯ ಮೇಲೆ, ಆಮೇಲೆ ಮುಂಭಾಗದಲ್ಲಿ ಕುಳಿತಂಥ ಗಣ್ಯರು. ಮತ್ತು ಮಧುರನ ವಿಷಯದಲ್ಲಿ ಮಾತನಾಡುವುದರೆ ನನ್ನಂಥವರು ಸಾಧ್ಯ ಇಲ್ಲ. ರಾಧಾಕೃಷ್ಣಣ್ಣ, ಹಾಗೆ ನಮ್ಮ ಹಿರಿಯರ ಅಂತ ಗೋಪಾಲ ಶೆಟ್ಟರು, ಮತ್ತು ನಮ್ಮ ಔದ್ಯೋಗಿಕ ಹಿರಿಯರಾದಂಥ ನಾರಾಯಣ ಭಟ್ರು, ಇವರೆಲ್ಲ ಮಾತನಾಡಿದರೆ ಅದಕ್ಕೆ ಒಂದು ಚಂದ ಇರ್ತದೆ. ಮಧುರಿನ ಐತಿಹ್ಯದ ವಿಷಯ ನಾವೆಲ್ಲ ಮಾತಾಡಲಿಕ್ಕೆ ಅದಕ್ಕೆ ಅರ್ಹತೆ ಇಲ್ಲದೆ. ಆದರೆ ಒಂದು ಹೇಳ್ತೇನೆ, 30 ವರ್ಷಗಳ ಕೆಳಗೆ 92ರಲ್ಲಿ ಇಲ್ಲಿ ಮೂಡಪ್ಪ ಸೇವೆ ಆಯಿತು. ಆ ಮೂಡಪ್ಪ ಸೇವೆಯಲ್ಲಿ ಕೂಡ ಭಾಗವಹಿಸಿ ಸೇವೆ ಮಾಡುವಂಥ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಸೇವಾ ರಸೀದಿ ಕೊಡ್ತಾ ಇದ್ದು 4-5 ದಿವಸ ಬಂದು ಇಲ್ಲಿ ಕುಳಿತುಕೊಂಡು ನಮ್ಮನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದು, ನೀವಲ್ಲಿ ಸೇವೆ ಮಾಡಿ ಅಂತ. ಹಾಗೆ ಈ 2ನೇ ಮೂಡಪ್ಪ ಸೇವೆ ಈ ಬ್ರಹ್ಮಕಲಶೋತ್ಸವಕ್ಕೂ ಸಾಕ್ಷಿ ಆಗುವಂತಹ ಒಂದು ಭಾಗ್ಯ ಒದಗಿತು. ಈ ಸಲ ನಾನು ತುಂಬ ತೊಡಗಿಸಿಕೊಳ್ಳಿಕ್ಕಾಗಲಿಲ್ಲ. ಒಂದು ನಮ್ಮ ಔದ್ಯೋಗಿಕವಾದಂಥ ಒತ್ತಡ, ಆಮೇಲೆ ಸ್ವಲ್ಪ ಪ್ರಾಯ ಆದ ಹಾಗೆ. ಆದರೂ ನನ್ನ ಮಗ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತದೆ. ನನಗೆ ಭಾಳ ಹೆಮ್ಮೆ. ಕಾರ್ತಿಕ್ ಶೆಟ್ಟಿ ಅಂತ ಇಲ್ಲಿ ಕಾರ್ಯದರ್ಶಿಯೂ ಆಗಿದ್ದಾನೆ. ಹಾಗಾಗಿ ಈ ನಾನು ಮಾಡಿದ್ದು, ನನ್ನ ಮಗ ಮಾಡಿದ್ರು, ಎಲ್ಲ ದೇವರ ಸೇವೆ. ದೇವರು ಎಲ್ಲರಿಗೂ ಅನುಗ್ರಹಿಸಿ, ಅವನಿಗೆ ಮಾತ್ರ ಅಲ್ಲ, ಇಲ್ಲಿ ಯಾರು ನಿರಂತರವಾಗಿ ಸೇವೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಶುಭವನ್ನಿತ್ತು, ಸರ್ವ ಮಂಗಳಾತ್ಮಕವಾದಂಥ ಜೀವನವನ್ನು ಅವರಿಗೆ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡುವುದು ನಾನು. ಆಮೇಲೆ ಯಕ್ಷಗಾನದ ಪಿತಾಮಹ ಪಾರ್ತಿಸುಬ್ಬ ಸಮಗ್ರ ರಾಮಾಯಣವನ್ನು ವಿವಿಧ ರೀತಿಯ ಪ್ರಸಂಗಗಳನ್ನಾಗಿ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಸಂಗವನ್ನು ಪ್ರಾರಂಭ ಮಾಡುವಾಗ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಪ್ರಾರಂಭಿಸಿದ್ದು. ಹಾಗಾಗಿ ಮೊದಲ ಪೂಜೆಯ ಗೊಂಬವ ನಮ್ಮ ಮಧೂರು ವಿಘ್ನೇಶ ಬೊಡ್ಡಜ್ಜ. ಅವನ ಕೃಪೆಯಿಂದಲೇ
ನನಗೆ ಕೂಡ 2 ಅವಧಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಗೆ ಈ ಕಾಸರಗೋಡು ಜಿಲ್ಲೆಯಿಂದ ಪ್ರತಿನಿಧಿಯಾಗಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿತು. ಇಲ್ಲ ಅಂತಾದರೆ ನಮಗೆ ಎಲ್ಲಿಂದ ಆ ಭಾಗ್ಯ. ನನ್ನ ನಾಟ್ಯ ಗುರುಗಳಂತ ಕೃಷ್ಣ ಮಾಸ್ಟ್ರು, ಉಪ್ಪಳ ಕೃಷ್ಣ ಮಾಸ್ಟ್ರಿಗೆ ಸಾಧಾರಣ ಒಂದು 35 ವರ್ಷದ ಕೆಳಗೆ ಒಮ್ಮೆ ಸದಸ್ಯತನ ಕೊಟ್ಟಿದ್ದಾರೆ ಕಾಸರಗೋಡಿಗೆ. ಆಮೇಲೆ ನನಗೆ 2 ಅವಧಿ ಕೊಟ್ಟದ್ದು. ಈಗ ಪುನಃ ಕೊಡ್ತಾ ಇದ್ದಾರೆ. ಒಮ್ಮೆ ಒಬ್ಬ ಪ್ರವೇಶ ಮಾಡಿದ ಕೂಡಲೇ ಎಲ್ಲರಿಗೂ ಅದರ ಮೇಲೆ ಮನಸ್ಸಾಗ್ತದೆ, ಹೋಗ್ತಾ ಇರ್ತಾರೆ. ಅಂತೂ ಆ ಅವಧಿಯಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿ ಅದರ ಪ್ರಚಾರಕ್ಕಾಗಿ, ಅದರ ಬೆಳವಣಿಗೆಗಾಗಿ, ಉಳಿವಿಗಾಗಿ ಶ್ರಮಿಸ್ತಾ ಬಂದವರು. ಆ ಹೊತ್ತಿಗೆ ನನಗೆ ನನ್ನೊಂದಿಗೆ ಸಹಕರಿಸಿದರು ರಾಧಾಕೃಷ್ಣನ್ ಅಂತವರಿದ್ದಾರೆ ಕೆಲವರು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಧುರ ವಿಘ್ನೇಶನ ಕೃಪೆ ಇತ್ತು. ಅದರಿಂದಾಗಿ ನಾನು ಇಷ್ಟರವರೆಗೆ ಬಾಳಲಿಕ್ಕೂ ಆಯಿತು, ಬೆಳಗಲಿಕ್ಕೂ ಆಯಿತು. ನಮಗೆ ಬೇಕಾಂತ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ, ದುಡಿಯುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ, ಇಷ್ಟರವರೆಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಎಲ್ಲವೂ ನನಗೆ ಇನ್ನು ಮುಂದೆ ಕೂಡ ಲಭಿಸಲಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ನಿಮಗೆಲ್ಲ ಶುಭವಾಗಲಿ. ಬ್ರಹ್ಮಕಲಶೋತ್ಸವ ಸುಸಾಂಗವಾಗಿ ನೆರವೇರಲಿ. ಆ ದೇವರ ಕೃಪೆಯಿಂದ ಅವನು ನೆರವೇರಿಸ್ತಾನೆ. ಎಲ್ಲವೂ ಶುಭವಾಗಿ, ಲೋಕಕ್ಕೆ ಸಮಸ್ತ ಮಂಗಳವಾಗಲಿ ಅಂತ ಹೇಳ್ತಾ ಮಾತನ್ನು ಕೊನೆಗಾಣಿಸ್ತೇನೆ. ವಂದನೆಗಳು ಸರ್. ಮುಂದೆ ಶ್ರೀ ಕಮಲಾಕ್ಷ ಕಲ್ಲುಗದ್ದೆ, ಅಧ್ಯಕ್ಷರು ರಾಮರಾಜ ಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘ ಕಾಸರಗೋಡು, ಅವರಿಂದ 2 ಮಾತುಗಳು. ಮದನಂತೇಶ್ವರ ಸಿದ್ಧಿವಿನಾಯಕ ಸ್ವಾಮಿಯನ್ನು ಮನಸ ಪ್ರಾರ್ಥಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದಿಗಿರುವಂಥ ಮಾಣಿಲ ಶ್ರೀಗಳ ಪಾದಾರವಿಂದಗಳಿಗೆ ಬುಡಮಾಡುತ್ತಾ, ಹಾಗೆ ನಮ್ಮ ಗಣೇಶ್ ತಂತ್ರಿಗಳಿದ್ದಾರೆ, ತಂತ್ರಿಗಳ ಪಾದಾರವಿಂದಗಳಿಗೆ ಕೂಡ ಬುಡಮಾಡುತ್ತಾ, ನನ್ನ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಮಾನ್ಯರೇ, ಇಲ್ಲಿ ನನ್ನಲ್ಲಿ ಹೇಳಿದ್ದಾರೆ 2 ಮಾತು ಅಂತ. ಅದೇ ನಾನು 2 ಮಾತಂದರೆ 2 ಮಿನಿಟ್ನಲ್ಲಿ ಮುಗಿಸ್ತೇನೆ. ಒಂದು, ಮುಖ್ಯವಾಗಿ ನಾನಿಲ್ಲಿ ಹೇಳುವಂಥದ್ದು, ನಾನು ನಮ್ಮ ರಾಮಕ್ಷತ್ರಿಯ ಸಮಾಜದ ಇಲ್ಲಿಯ ಕಾಸರಗೋಡು ಜಿಲ್ಲಾ ಸಂಘದ ಅಧ್ಯಕ್ಷ ಎನ್ನುವ ನೆಲೆಯಲ್ಲಿ ಆ ಸಂಘದ ಬಗ್ಗೆ, ಒಂದು ಸಂಘದ ಅಲ್ಲ, ಸಂಘದ ಕಾರ್ಯಕ್ರಮಗಳ ಬಗ್ಗೆ ಮಧೂರಿಗೆ ಬಂದಂಥ ಹೊರೆಕಾಣಿಕೆಯ ಬಗ್ಗೆ ನಾನು 1-2 ವಿಷಯವನ್ನು ನಿಮಗೆ ತಿಳಿಸಬೇಕು. ಯಾಕೆಂದರೆ ನಾವು ಮೊನ್ನೆ 28ನೇ ತಾರೀಕಿಗೆ ಸಂಜೆ ರಾಮಕ್ಷತ್ರಿಯ ಸಮಾಜದ ಒಂದು ಹಸಿರುವಾಣಿಯ ಹೊರೆ ಕಾಣಿಕೆಯನ್ನು ಇಲ್ಲಿ ಸಮರ್ಪಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಬಹಳಷ್ಟು ನಮ್ಮ ಪ್ರಮೋದ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ನಾಡಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರ ಮುಂದಾಳತ್ವದಲ್ಲಿ ಅವರು ಬಹಳಷ್ಟು ಒಂದು 3-4 ತಿಂಗಳಿಂದ ಶತಪ್ರಯತ್ನಪಟ್ಟು ಬಹಳಷ್ಟು ಜನರನ್ನು ಕರೆದು ಕೂಡಿಸಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಎಲ್ಲ ಹೊರೆಕಾಣಿಕೆಯನ್ನು ಇಲ್ಲಿ ಬರುವ ಹಾಗೆ ಮಾಡಿದರು. ಇದರಲ್ಲಿ ಪ್ರತ್ಯೇಕತೆ ಏನಂತ ಹೇಳಿದರೆ, ನಾನು ಕಂಡದ್ದು ಇಲ್ಲಿ ಬಂದಂಥ ಈ ಹೊರೆಕಾಣಿಕೆಯೊಂದಿಗೆ ಬಂದಂಥ ನಮ್ಮ ಸಮಾಜದವರಲ್ಲಿ 75% ಮಹಿಳೆಯರೇ ಆಗಿದ್ದರು. ಇದೊಂದು ವಿಶೇಷತೆ. ಇದು ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕಡೆಯಲ್ಲಿ ನಾನು ನೋಡ್ತಾ ಇರುವಂಥದ್ದು. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲಿಯೇ ಹೋಗಲಿ, ಮಹಿಳೆಯರೇ ಪ್ರಧಾನ ಪ್ರತಿಯೊಂದು ಕಡೆಯಲ್ಲಿ. ಇಲ್ಲಿಗೆ ನಾವು ನೋಡ್ತಾ ಇದ್ದೇವೆ, ನಮ್ಮ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಅಲ್ಲಿಯ ಆ ವ್ಯವಸ್ಥೆ ಅಂತ ಹೇಳುವಂಥದ್ದು ಭಾಳ ಕಷ್ಟ. ಯಾಕೆಂದರೆ ಇದನ್ನು ಅನ್ನ ಬಳಸುವಂಥದ್ದು, ಅಲ್ಲಿ ಕ್ಲೀನ್ ಮಾಡುವಂಥದ್ದು, ಅವರಿಗೆ ಬೇಕಾದ ಸೌಕರ್ಯಗಳನ್ನು ಮನೆಯಲ್ಲಿ ಅನ್ನಪೂರ್ಣೆಯಾಗಿರ್ತಾಳೆ, ಅವಳೇ ಮಕ್ಕಳನ್ನು ನೋಡಬೇಕು. ಉದ್ಯೋಗದಲ್ಲಿದ್ದರಂತೂ ಭಾಳ ಕಷ್ಟ. ಮಕ್ಕಳನ್ನು ನೋಡಿಕೊಳ್ಬೇಕು, ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು, ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸಬೇಕು. ಭಾಳಷ್ಟು ಕಷ್ಟ ಇದೆ. ಇಷ್ಟೆಲ್ಲ ಕಷ್ಟ ಇದ್ದರೆ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಹಗಲಿರುಳೆನ್ನದೇ ದುಡಿತಾರೆ. 1. 2, ಈ ಮಹಿಳೆಯರು ತಾಯಂದಿರು ಪ್ರತ್ಯೇಕವಾಗಿ ಮಕ್ಕಳನ್ನು ಇಂತಹ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬರಬೇಕು. ಬರುವುದಲ್ಲದೆ
ಬಂದ ಮಕ್ಕಳಿಗೆ ನಾನು ಮೊನ್ನೆ ನನ್ನ ಮಗಳ ಒಂದು ಮಗುವನ್ನು ಕರ್ಕೊಂಡು ಬಂದಿದ್ದೆ. ಹಾಗೆ ಒಟ್ಟಿಗೆ ನನಗೆ ಆದ ಅನುಭವ, ಅವಳು ಎರಡನೇ ಕ್ಲಾಸಿನಲ್ಲಿ ಕಲಿಯುವಂಥದ್ದು. ಇಲ್ಲೇ ಮೊನ್ನೆ ನಮ್ಮ ಎಡನೀರ ಸ್ವಾಮೀಜಿಯವರು ಭಾಷಣ ಎಲ್ಲ ಇತ್ತು. ಆ ದಿವಸ ನಾನು ಇಲ್ಲಿದ್ದೆ. ಆಗ ಅವರಲ್ಲಿ ಆ ಮಗು ಕೇಳಿದು ನನ್ನಲ್ಲಿ, ಇಲ್ಲಿ ಎಂತ ನಡೀತಾ ಇದೆ, ಇದೆಂಥದ್ದು ಅಂತ. ಆಗ ನಾನು ಹೇಳಬೇಕಾದ ಜವಾಬ್ದಾರಿ ನನಗಿದೆ. ಇದು ಇಂತಹ ಕಾರ್ಯಕ್ರಮ, ಹೀಗೆ ಇಲ್ಲಿ ಇಂಥವರೆಲ್ಲ ಭಾಗವಹಿಸ್ತಾರೆ, ಇಂಥ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಇದು ಅವರ ಮನಸ್ಸಿಗೆ, ಯಾಕೆಂದರೆ ಮಕ್ಕಳ ಮನಸ್ಸಿಗೆ ಭಾಳಷ್ಟು ನಾವು ಏನು ಹೇಳ್ತೇವೋ ಅದನ್ನು ಗ್ರಾಸ್ ಮಾಡುವಂಥ ಒಂದು ಪವರ್ ಇದೆ. ಇನ್ನು ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಅವರೀಗ ಮಕ್ಕಳನ್ನು ಎಲ್ಲ ಕಡೆಗೆ ತಾಯಂದಿರು ಹೋಗುವಾಗ ಕರೆದುಕೊಂಡು ಹೋಗ್ತಾರೆ ಅಂದರೆ ಕೆಲವರು ಬರುವುದಿಲ್ಲ. ಯಾಕೆಂದರೆ ಅದು ಹೇಳಲಿಕ್ಕೆ ಭಾಳ ಬೇಸರ ಆಗ್ತಿದೆ. ಯಾಕೆಂದರೆ ಈಗ ಮೊಬೈಲ್ನ ಒಂದು ಕೀಳು ಮಕ್ಕಳಲ್ಲಿ ಮನೆ ಮಾಡಿದೆ. ಅದು ಇನ್ನದು ಹೋಗುವಂಥದ್ದು ಅಲ್ಲ, ಯಾಕೆಂದರೆ ನಾವೇ ಅದಕ್ಕೆ ಆಸ್ಪದ ಕೊಟ್ಟದ್ದು. ಅದು ಹೇಳುವುದಾದರೆ ಎಲ್ಲರೂ ಹೇಳುವಂಥದ್ದು ಕೊರೋನಾ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಬೇಕಿತ್ತು, ಅದಕ್ಕಾಗಿ ಮೊಬೈಲ್ ತೆಗೆಸಿಕೊಟ್ಟೆವು ಅಂತ. ಆದರೆ ಈಗ ಸಣ್ಣ ಆಡುವ ಮಕ್ಕಳಲ್ಲಿ ಕೂಡ ಮೊಬೈಲ್ ಇಲ್ಲದ್ರೆ ಊಟ ಮಾಡುವುದಿಲ್ಲ, ಆಡುವುದಿಲ್ಲ, ಹೋಗುವುದಿಲ್ಲ, ಹೊರಗೆ ಹೋಗುವುದಿಲ್ಲ, ಶಾಲೆಗೂ ಹೋಗುವುದಿಲ್ಲ ಅಂತ ಹೇಳುವಂಥ ಹಠ ಹಿಡಿತಾ ಇದ್ದಾರೆ. ಹೀಗೆ ನಾವು ಮೊಬೈಲ್ ಎಲ್ಲಿ ಬೇಕೋ, ಅವರು ಯಾವ ಕ್ಲಾಸಿಗೆ ಮುಟ್ಟುವಾಗ ಮೊಬೈಲ್ ಕೊಡಬೇಕೋ ಆ ಸಮಯದಲ್ಲೇ ಕೊಡಿ. ಇಲ್ಲದಿದ್ದರೆ ಈ ರೀತಿ ನೀವು ಅವರನ್ನು ಇಂಥ ಕಾರ್ಯಕ್ರಮಕ್ಕೆ ಕರೆದ್ರೆ ಅವರು ಬರೋದಿಲ್ಲ. ಯಾಕೆಂದರೆ ಇಂಥ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆದುಕೊಂಡು ಬಂದರೆ ಮಾತ್ರ ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಭಾಳಷ್ಟು ಜ್ಞಾನ ಸಿಗ್ತದೆ. ಹೀಗೆ ಒಂದೊಂದು ಕಾರ್ಯಕ್ರಮದಲ್ಲಿ ಅವರು ಇರುವಾಗ, ಈಗ ಶಾಲೆಗೆ ರಜೆ ಕೂಡ ಇದೆ, ಆದರೆ ಮಕ್ಕಳು ಬರುವಂಥದ್ದು ಭಾಳ ಕಡಿಮೆ ಕಾಣ್ತದೆ. ಮಕ್ಕಳು ಕಡಿಮೆ ನಮ್ಮ ಸಮಾಜದಲ್ಲಿ. ಈಗ ಹೆಚ್ಚಿನ ಕಡೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಅದು ಯಾಕೆಂದರೆ ನಮಗೆ ಪ್ರತಿಯೊಂದು ಮನೆಯಲ್ಲಿ 1 ಅಥವಾ 2 ಅಥವಾ ಹೆಚ್ಚಾಗಿ 1 2 ಈಗ ಆಗಿ ಜನಸಂಖ್ಯೆ ನಮ್ಮ ಸಮಾಜದವರ ಆಗ ಹಿಡಿದಾಗೆ ಅದು ಕಡಿಮೆ ಆಗ್ತಾ ಇದೆ. ಆದರೆ ಕಡಿಮೆ ಆಗ್ತಾ ಇದೆ ಅಂದರೆ ಕೆಲವು ಕಡೆ ಅದರ ಕ್ವಾಲಿಟಿ ಏನಿದೆ ಅಂದರೆ ಮಕ್ಕಳ ಕ್ವಾಲಿಟಿ ಕೂಡ ಒಳ್ಳೆಯದಾಗುತ್ತಾ ಇದೆ. ಅವರು ಈಗ ತಾಯಂದಿರು ಒಳ್ಳೆ ರೀತಿಯಲ್ಲಿ ಅವರನ್ನು ಒಳ್ಳೆ ಕಾರ್ಯಕ್ರಮಕ್ಕೆ, ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲ ಕರೆದು ಒಳ್ಳೆ ರೀತಿಯಲ್ಲಿ ಅವರಿಗೆ ವಿಷಯಗಳು, ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರೆ ನೀವು ಅಲ್ಲಿ ಏನು ಆ ಮಗು ಕೇಳ್ತದೆ, ಆ ಮಗು ಕೇಳುವುದಕ್ಕೆ ಸರಿಯಾಗಿ ನೀವು ಅದಕ್ಕೆ ಬೇಕಾದ ವಿವರಣೆಯನ್ನು ಕೊಡಬೇಕು. ಏನು ಕೇಳಿದೋ ಅದು ನಾನು ಮತ್ತೆ ಹೇಳ್ತೇನೆ, ಮನೇಲಿ ಹೇಳ್ತೇನೆ ಅಂತೇಳಿ ಆ ರೀತಿ ಡಿಸ್ಕರೇಜ್ ಅಥವಾ ಅವರನ್ನು ಆ ರೀತಿ ಒಂದು ಡಿಸ್ಕರೇಜ್ ಮಾಡಬಾರ್ದು ಅಂತ ಹೇಳುವಂಥ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ನಮ್ಮೊಬ್ಬರು ಸೈಕಾಲಜಿಸ್ಟು ಹೇಳಿದ ಪ್ರಕಾರ ಸಣ್ಣ ಮಕ್ಕಳು ಅಂದರೆ ಸಾಧಾರಣ ಒಂದು 4-5 ಕ್ಲಾಸು ಅಥವಾ 6 ಕ್ಲಾಸಿನವರೆಗೆ ಇದ್ದ ಮಕ್ಕಳನ್ನು ನೀವು ಎಲ್ಲಿಯೂ ಹೆಚ್ಚಿನ ಕಡೆಯಲ್ಲಿ ಏನೆಲ್ಲ, ಕೆಲವೊಮ್ಮೆ ಯಾರಾದರೂ ಮರಣ ಹೊಂದಿದವರು ಇರ್ಬೋದು, ಅಥವಾ ಏನಾದರೂ ಕ್ರೈಮ್ ಇರ್ಬೋದು, ಅಥವಾ ಮನೆಯಲ್ಲಿ ಜಗಳಗಳಿರ್ಬೋದು. ಈ ಎಲ್ಲದರಿಂದ ಮಗುವಿನ ಮನಸ್ಸಿನ ಮೇಲೆ ಪ್ರತ್ಯಾಘಾತವಾಗ್ತದೆ. ಯಾಕೆಂದರೆ ಒಂದು ಕ್ರೈಮ್ ಆ ಮಗು ನೋಡಿದರೆ, ಕೊಲೆ ಮಾಡುವುದನ್ನು ಆ ಮಗು ನೋಡಿದರೆ ಆ ಮಗುವಿನ ತಲೆಯಲ್ಲಿ ಅದು ಯಾವಾಗಲೂ ಹೊಕ್ಕಿರ್ತದೆ. ಅದನ್ನು ನಮ್ಮಿಂದ ಹೊರತುಪಡಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರು ಹೇಳ್ತಾ ಇದ್ದಾರೆ, ಸೈಕಾಲಜಿಸ್ಟ್ ಹೇಳಿದಾಗೆ, ಅಲ್ಲಿ ಎಲ್ಲಿಯೂ ನೀವು ಎಲ್ಲೆಲ್ಲ ಜಗಳಗಳು ನಡೀತದೆ, ಎಲ್ಲೆಲ್ಲ ಕ್ರೈಮ್ ನಡೀತದೆ, ಎಲ್ಲಿ ಬೇರೆ ಮಾಡಬಾರದಂಥ ಕಾರ್ಯಗಳು ನಡೀತದೆ, ಅಲ್ಲಿಗೆ ದಯಮಾಡಿ ಅವರನ್ನು ಕರೆದುಕೊಂಡು ಹೋಗಬೇಡಿ, ಅವರನ್ನು ಮನೆಯಲ್ಲೇ ಬಿಟ್ಟು ಹೋಗಿ ಅಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿಕೊಂಡು ನನಗೆ 1-2 ಮಾತನಾಡಲಿಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಎನ್ನುವ ನೆಲೆಯಲ್ಲಿ ಇಲ್ಲಿ ನಮ್ಮ ಪದಾಧಿಕಾರಿಗಳಿಗೂ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರಿಗೆ, ಎಲ್ಲಿ ಸೇರಿದಂತೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ದೇವರು ಮಹಾಗಣಪತಿಯು ಹಾಗೂ ಮದಂತೇಶ್ವರನ್ನು ಎಲ್ಲರನ್ನು, ಇವತ್ತು ಯುಗಾದಿ, ನಮ್ಮವರಿಗಂತೂ ರಾಮಚಂದ್ರಗಿರಿ ಅಂಥದ್ದು ಎಲ್ಲ ಹಬ್ಬವನ್ನು ಆಚರಿಸುವಂಥವರು.
ಪ್ರತಿಯೊಂದು ಹಬ್ಬ ಬಿಡದೆ ಆಚರಿಸುವಂಥವರು. ಒಂದು ಕಾಲದಲ್ಲಿ ಊರಿನವರೆಲ್ಲ ಕರೆದು ಗಣೇಶ ಚತುರ್ಥಿಗೆ ಊರಿನವರನ್ನೆಲ್ಲ ಕರೆದು ಅನ್ನ ಹಾಕಿ ವಿಶೇಷ ಚಕ್ಕುಲಿ ಉಂಡೆ ಅಂತ ಮಾಡಿ ಎಲ್ಲರಿಗೆ ಕೊಡುವಂಥ ಒಂದು ವಿಷಯ ಇತ್ತು. ಈಗ ಕುಟುಂಬದ ವ್ಯವಸ್ಥೆ ಈಗ ಜನ ಕಡಿಮೆ ಆದ ಹಾಗೆ ವ್ಯವಸ್ಥೆಗಳು ನಾನು ಊರಿನಲ್ಲಿದ್ದ ತಂದೆ ತಾಯಿಯ ಒಟ್ಟಿಗೆ ಅಲ್ಲಿ ಇದ್ದಾಗ ಎಡನೀರಿನಲ್ಲಿ ಅಲ್ಲಿದ್ದಾಗ ನಮಗೆ ಗೊತ್ತಿದ್ದ ಸಣ್ಣದಾಗ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದ ಬಹಳಷ್ಟು UT ಆಳ್ವ ಅವರ ಸುಪುತ್ರ ಶ್ರೀ ಉಳಿಪಾಡಿ ಗುತ್ತು ಕುಮಾರ್ ಆಳ್ವ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿಕೊಂಡು ದೇವರು ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಕೊಂಡೋಗಿ ಎಲ್ಲರನ್ನೂ ಭಗವಂತ ರಕ್ಷಿಸಲಿ, ಆರೋಗ್ಯ ಸೌಭಾಗ್ಯವನ್ನು ನೀಡಲಿ ಅಂತ ಹೇಳುವಂಥ ವಿಷಯವನ್ನು ಪ್ರಸ್ತಾಪಿಸಿಕೊಂಡು ಈ ಎರಡು ಮಾತನ್ನು ವಿನಾಯಕನ ಪಾದಗಳಿಗೆ ಅರ್ಪಿಸಿಕೊಂಡು ನನ್ನ ಮಾತಿನಿಂದ ವಿರಮಿಸ್ತೇನೆ. ವಂದನೆಗಳು ಸರ್. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಪುನಃಪ್ರತಿಷ್ಠಾ ಬ್ರಹ್ಮಕಲಶ ಮತ್ತು ಮೂಡಪ್ಪ ಮಹೋತ್ಸವದ 4ನೆಯ ದಿನದ ಧಾರ್ಮಿಕ ಸಭೆ ನಮಗೆಲ್ಲರಿಗೂ ಮಾರ್ಗದರ್ಶಕರು, ನಮ್ಮೆಲ್ಲರ ಇಡೀ ಧಾರ್ಮಿಕ ತಳಹದಿಯಲ್ಲಿ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದಂತಹ ಯೋಗಿ ಕೌಸ್ತುಭ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರಿಂದ ಆಶೀರ್ವಚನ ಪೂರ್ವಕ ಮಾತುಗಳು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾದಂಥ ಮದನಂತೇಶ್ವರ ಸಿದ್ಧಿವಿನಾಯಕನನ್ನು ಸ್ಮರಿಸಿಕೊಂಡು ಕ್ಷೇತ್ರದಲ್ಲಿ ಈ ಒಂದು ಸತ್ಕರ್ಮ ಆಗಬೇಕು ಅಂತಾದರೆ ಕಳೆದ 20 ವರ್ಷಗಳಿಂದ ಅವಿರತವಾದಂಥ ಪರಿಶ್ರಮಗಳು, ಮಾನಸಿಕವಾದಂಥ ಬದ್ಧತೆ ಇರಬೇಕಾದಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸ್ಕೊಳ್ಬೇಕು. ಭಕ್ತ ಮತ್ತು ಭಗವಂತನ ಸಂಬಂಧ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಭಗವಂತನ ಪ್ರೀತಿ ಅನ್ನೋದು ಬಹಳ ಅಮೂಲ್ಯವಾದ್ದು, ಉತ್ಕೃಷ್ಟವಾದ್ದು. ಸಮಾಜವನ್ನು ಯಾವತ್ತೂ ಅದು ಬಿಟ್ಟಿರುವಂಥದ್ದಲ್ಲ. ಅದಕ್ಕೆ ಬೇರೆ ಬೇರೆ ಪದದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮ ಪೂರ್ವಜರು. ಪ್ರೀತಿಯೇ ದೇವರು ಅನ್ನುವಂಥ ಪದದಲ್ಲಿ, ಕರ್ತವ್ಯವೇ ದೇವರು ಅನ್ನುವಂಥ ಪದದಲ್ಲಿ ಬೇರೆ ಬೇರೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ನಾವು ಇವತ್ತಿನ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿದರೆ ಎಲ್ಲವೂ ಚೆನ್ನಾಗಿದೆ. ಆದರೆ ನಮ್ಮ ಆಚಾರ ವಿಚಾರಗಳು, ಮಾನಸಿಕವಾದಂಥ ಬದ್ಧತೆಗಳನ್ನು ನಾವೆಲ್ಲ ಏನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ, ಅದನ್ನು ಉಳಿಸುವಂಥ ಪ್ರಯತ್ನಕ್ಕೂ ಒಂದು ಕಡೆ ಪ್ರಯತ್ನ ಆಗ್ತಾ ಇದೆ. ಇನ್ನೊಂದು ಕಡೆ ಆ ಸಂಪ್ರದಾಯಗಳು, ಆ ಆಚಾರ ವಿಚಾರಗಳು, ಆ ಬದ್ಧತೆಗಳನ್ನು ತಿಳಿ ಹೇಳುವಂಥ ಪ್ರಯತ್ನದಲ್ಲಿ ಕೂಡ ಇವತ್ತಿನ ಸಮಾಜ ಸಫಲತೆಯನ್ನು ಹೊಂದಿಕೊಳ್ಳಬೇಕಾದಂಥ ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಈ ದೇಶದಲ್ಲಿ ಇದ್ದರೂ, ಈ ದೇಶದ ಮತ್ತು ವಿಶ್ವದ ಎಲ್ಲ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಬೇರೆ ಬೇರೆ ಆಕ್ರೋಶದ ಮಾತುಗಳು, ವ್ಯತಿರಿಕ್ತವಾದಂಥ ಮಾತಿನಿಂದಲೇ ಇವತ್ತು ಸಮಾಜದಲ್ಲಿ ಅಶಾಂತಿಗಳು, ಅಸಮಾಧಾನಗಳು, ಅತೃಪ್ತಿಗಳು ಈ ಸಮಾಜವನ್ನು ಕಾಡಿಸ್ತಾ ಇದೆ. ಯೋಚನೆ ಮಾಡಬೇಕು. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿರೋ ಉಚ್ಚಪ್ಪಗಳಿರ. ಮಾನವ ಜನ್ಮ ಶ್ರೇಷ್ಠ ಜನ್ಮ. ಅವನಿಗೆ ವಿಶೇಷವಾದಂಥ ಬುದ್ಧಿಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದಲ್ಲದೆ ಎಷ್ಟೋ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾನೆ ಭಗವಂತ. ಆ ಅವಕಾಶವನ್ನು ನಾವು ಪಡೆಯುವಂಥ ಸಂದರ್ಭ, ಅದನ್ನು ಸ್ವೀಕರಿಸುವಂಥ
ಮನೋಭಾವ ಮತ್ತು ಅದನ್ನು ಸಮಾಜಕ್ಕೆ ಪುನಃ ಕೊಡುವಂಥ ಪ್ರಯತ್ನ ಇದು ಬಹಳ ಮುಖ್ಯವಾದ್ದು. ನಾವು ಬರುವಾಗ ಏನು ಕಟ್ಕೊಂಡು ಬರುವುದಿಲ್ಲ, ಪಟ್ಕೊಂಡು ಬರುವುದಿಲ್ಲ, ಹೋಗುವಾಗ ಏನು ಕೊಂಡೋಗುವುದಿಲ್ಲ. ಯೋಚನೆ ಮಾಡಬೇಕು ಬಂಧುಗಳು. ಆದರೆ ಒಂದು ನೆನಪಿಟ್ಕೊಳ್ಬೇಕು, ನಾವು ಪಟ್ಕೊಂಡು ಬಂದದ್ದೇನೇ ಇಲ್ಲದಿದ್ದರೂ ಅದನ್ನು ಬಿಟ್ಟು ಹೋಗಲಿಕ್ಕೆ ಬೇಕಾದಷ್ಟು ಇದೆ ನಮ್ಮ ಹತ್ರ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಈ ದೇಶ, ಈ ಸಂಸ್ಕೃತಿ, ಈ ಪರಂಪರೆಯನ್ನು ಹೇಗೆ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಸಮಾಜದಲ್ಲಿ ಎಷ್ಟೊಂದು ಮಾನವೀಯತೆ ಇತ್ತು, ಯಜಮಾನಿಕೆಗೆ ಒಂದು ಗೌರವ ಇತ್ತು, ಮಾನವೀಯ ಮೌಲ್ಯದ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂಥ ಸದ್ಭಾವನೆ ಭಾಳ ಮುಖ್ಯವಾದ್ದು. ಇವತ್ತು ಸಮಾಜದಲ್ಲಿ ಬದುಕಿನ ನೆಲೆಯನ್ನು ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ಪ್ರೀತಿ ಎನ್ನುವಂಥ ಪದವನ್ನು ಭಾಳಷ್ಟು ವ್ಯಾಖ್ಯಾನ ಮಾಡ್ತೇವೆ. ಆದರೆ ಪ್ರೀತಿಯ ಮೌಲ್ಯದ ಆ ಬದುಕು ಎಷ್ಟು ಸುಖವನ್ನು ಕೊಡ್ತದೆ, ಎಷ್ಟು ಸಂತೃಪ್ತಿಯನ್ನು ಕೊಡ್ತದೆ, ಎಷ್ಟು ನೆಮ್ಮದಿಯನ್ನು ಕೊಡ್ತದೆ ಅಂತ ನಮಗೆ ತಿಳಿಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಇವತ್ತು ಅಧಿಕಾರ ಇರ್ತದೆ, ಸಂಪತ್ತಿರ್ತದೆ, ವೈಭೋಗ ಇರ್ತದೆ, ಎಲ್ಲ ಸದಾವಕಾಶಗಳು ಇರ್ತದೆ. ಆದರೆ ನಮ್ಮೊಳಗೆ, ನಮ್ಮ ಒಳಗೆ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು, ಮಾತ್ಸರ್ಯಗಳು ಇದು ನಮ್ಮನ್ನು ಕಾಡ್ತಾ ಇರ್ತದೆ. ಆದ್ದರಿಂದ ನೆಮ್ಮದಿ ಇಲ್ಲದ ಜೀವನ ಆಗಿದೆ, ಆರೋಗ್ಯ ಇಲ್ಲದ ಜೀವನ ಆಗಿದೆ. ಈ ಕ್ಷಣದಿಂದ ಮತ್ತೊಂದು ಕ್ಷಣ ಏನು ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಇದರಿಂದ ನಾವು ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕು. ಬಂಧುಗಳೇ, ನಾವು ಹೇಳ್ತೇವೆ ಸನಾತನ ಅಂತ. ಸನಾತನ ಅನ್ನುವಂಥ ಪದ ಭಾಳಷ್ಟು ಉತ್ಕೃಷ್ಟವಾದ್ದು. ಅದು ಎಲ್ಲರನ್ನು ಪ್ರೀತಿಸಿದಂಥ ಧರ್ಮ, ಅದು ಆಚರಣೆ, ಅದು ಜೀವನದ ಬದುಕಿನ ಕಟ್ಟುಪಾಡು, ಅದು ಅದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ದೇಶ ಇದು. ಸ್ವಾಮಿನಿಷ್ಠೆ, ಕೃತಜ್ಞತೆ, ಅದರ ಜೊತೆಯಲ್ಲಿ ತಂದೆ ತಾಯಿಯ ಮೇಲಿನ ಪ್ರೀತಿ, ಹಿರಿಯರ ಮೇಲಿನ ಗೌರವ, ಗುರುಗಳ ಮೇಲಿನ ಸದ್ಭಾವನೆ, ಭಗವಂತನ ಮೇಲಿನ ಭಾವನಾತ್ಮಕವಾದಂಥ ಪರಿಕಲ್ಪನೆಯ ಭಕ್ತಿ ಮಾರ್ಗ, ಇದೆಲ್ಲವೂ ಸದ್ಗುಣಶೀಲತೆಗೆ ಶಕ್ತಿ ಕೊಟ್ಟಂಥ ಸಾಮೀಪ್ಯ ಅದು. ಇವತ್ತು ಅದನ್ನು ನಾವು ಯಾವ ಥರ ನಾವು ಉಳಿಸ್ಕೊಳ್ತಾ ಇದ್ದೇವೆ, ಬೆಳೆಸ್ಕೊಳ್ತೇವೆ ಅನ್ನೋದನ್ನು ಯೋಚನೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಒಂದು ದೇವಸ್ಥಾನ ಅನ್ನೋದು ಬರೀ ದೇವರ ಪ್ರಾರ್ಥನೆಗೆ ಮಾತ್ರ ಅಲ್ಲ, ದೇವಸ್ಥಾನ ಅನ್ನೋದು ಬರೀ ಸೇವೆ ಕೊಡಲಿಕ್ಕೆ ಮಾತ್ರ ಅಲ್ಲ, ದೇವಸ್ಥಾನ ಅನ್ನೋದು ದೇವಾಲಯ. ದೇವನೊಟ್ಟಿಗೆ ಇರತಕ್ಕಂಥ ಆಲಯದಲ್ಲಿ ನಾವು ಹೇಗೆ ಇರಬೇಕು. ಈ ಜಗತ್ತೇ ಒಂದು ದೇವಾಲಯ, ಈ ಪ್ರಪಂಚವೇ ಒಂದು ದೇವಾಲಯ, ಭಗವಂತನ ಸಾಮ್ರಾಜ್ಯ ಇದು. ಈ ಭಗವಂತನ ಸಾಮ್ರಾಜ್ಯದಲ್ಲಿ ನಿಮಗೆ ಎಲ್ಲ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ನಿಮ್ಮದು ಅಂತ ಹೇಳಲಿಕ್ಕೆ ಏನಿದೆ? ನಿಮ್ಮದು ಅಂತ ಹೇಳಲಿಕ್ಕೆ ನೀವು ಪಡ್ಕೊಂಡು ಬಂದದ್ದು ಏನಿದೆ? ನಿಮ್ಮದು ಅಂತ ಹೇಳಿಕೊಂಡು ನಾಳೆ ಕೊಂಡೋಗ್ಲಿಕ್ಕೆ ಏನಿದೆ? ಯಾವುದಿಲ್ಲ. ಇದನ್ನು ನಾವು ಯೋಚನೆ ಮಾಡಬೇಕು. ಅಂಥ ಸ್ಥಿತಿ ನಮ್ಮದು ಆಗಿರುವಾಗ ನಾವೆಲ್ಲರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಎಲ್ಲ ಜಾತಿಗೆ ಅದರದ್ದೇ ಆದ ಮೌಲ್ಯ ಇದೆ, ಗೌರವ ಇದೆ, ಪ್ರೀತಿ ಇದೆ. ಎಲ್ಲ ಜಾತಿ ಸಮುದಾಯದಲ್ಲಿಯೇ ಅಲ್ಲಿ ಅದರದ್ದೇ ಆದ ಆಚಾರ ಇದೆ, ಬದ್ಧತೆ ಇದೆ, ವಿಚಾರ ಇದೆ. ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಒಂದೇ. ರಾತ್ರಿ ಬಂದರೆ ಹಗಲು ಬರ್ತದೆ, ಹಗಲು ಬಂದರೆ ರಾತ್ರಿ ಇದ್ದೇ ಇರ್ತದೆ. ಕೆಟ್ಟದು ಒಳ್ಳೆಯದು ಪ್ರಪಂಚದಲ್ಲಿ ಇದ್ದೇ ಇರ್ತದೆ. ಕೆಟ್ಟದೇ ಇದ್ದರೆ ಪ್ರಪಂಚ ನಡೆಯೋದಿಲ್ಲ, ಒಳ್ಳೆಯದಿದ್ದರೂ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬಂಧುಗಳೇ, ನಾವೆಲ್ಲರನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಕೆಟ್ಟವರಾದರೂ ಅವರು ನಮ್ಮವರೇ, ಒಳ್ಳೆಯವರಾದರೂ ನಮ್ಮವರೇ. ಆ ಸದ್ಭಾವನೆ ಪ್ರತಿಯೊಬ್ಬ ಹಿಂದೂಗಳಲ್ಲಿ, ಈ ದೇಶದ ನಾಗರಿಕರಲ್ಲಿ ಇರಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಜೀವನದ ಬದುಕಿನ ಅರ್ಥವನ್ನು ನಾವು ಅರ್ಥೈಸಿಕೊಳ್ಬೇಕಾಗುತ್ತೆ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಕಳೆದ 20 ವರ್ಷಗಳಿಂದ ಭಾಳಷ್ಟು ಏರುಪೇರು, ಎಷ್ಟು ಹಿರಿಯರ ತ್ಯಾಗ ಇದೆ ಇದರ ಹಿಂದೆ. ಎಷ್ಟೋ ಭಕ್ತರ ಈ ಬ್ರಹ್ಮಕಲಶವನ್ನು ನೋಡಬೇಕು, ಆ ಆನಂದವನ್ನು ಪಡೆಯಬೇಕು ಅನ್ನುವಂಥ ಎಷ್ಟೋ ಚಿಂತನೆ ಇದ್ದಂಥ ಈ ದೇವಸ್ಥಾನದ ಈ ಬ್ರಹ್ಮಕಲಶ ಇವತ್ತು ಆಗ್ತಾ ಇದೆ. ಇದು ಎಲ್ಲರ ಸೌಭಾಗ್ಯ, ಎಲ್ಲರ ಸೌಭಾಗ್ಯ. ಈ ಸೌಭಾಗ್ಯವನ್ನು ನಾವು ಅನುಭವಿಸಬೇಕು. ಆ ಭಗವಂತನ ಲೀಲೆಯನ್ನು ನೋಡಬೇಕು. ಆ ಭಗವಂತನ ಲೀಲೆಯ ಜೊತೆಯಲ್ಲಿ ನಾವು ತನ್ಮಯತೆಯನ್ನು ಹೊಂದಬೇಕು.
ಆ ತನ್ಮಯತೆ ಮೂಲಕ ಸಮಾಜವನ್ನು ಒಗ್ಗೂಡಿಸಬೇಕು. ಸಮಾಜವನ್ನು ಒಗ್ಗೂಡಿಸಿದಾಗ ದೇಶದ ಬದ್ಧತೆ ಮತ್ತು ಭದ್ರತೆಯನ್ನು ಉಳಿಸಿಕೊಳ್ಬೇಕು. ಇವತ್ತು ಭೂಮಿಯ ಬಿಸಿ ತಾಪ ಏರ್ತಾ ಇದೆ. ಯೋಚನೆ ಮಾಡಬೇಕೆಲ್ಲ ಬಂಧುಗಳು. ಭೂಮಿಯ ತಾಪ ಏರ್ತಾ ಇದೆ, ಕ್ರೋಧ ಏರ್ತಾ ಇದೆ, ಆಕ್ರೋಶ ಏರ್ತಾ ಇದೆ, ಸಂಘರ್ಷ ಏರ್ತಾ ಇದೆ, ಪೈಪೋಟಿ ಏರ್ತಾ ಇದೆ, ಅಧಿಕಾರದ ವ್ಯಾಮೋಹದಲ್ಲಿ ದೇಶದ ಲೂಟಿ ಮಾಡತಕ್ಕಂಥ ಪ್ರವೃತ್ತಿ ಏರ್ತಾ ಇದೆ. ಇದರಿಂದ ದೇಶವನ್ನು ಉಳಿಸುವಂಥದ್ದು, ಇದರಿಂದ ನಮ್ಮ ತನವನ್ನು ಉಳಿಸುವಂಥದ್ದು, ಜಗತ್ತನ್ನು ಪ್ರೀತಿಸುವಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ ಬಾಳಬೇಕು, ಎಲ್ಲರೂ ಒಳ್ಳೆಯವರಾಗಿರಬೇಕು, ಎಲ್ಲರೂ ಒಳ್ಳೆತನವನ್ನು ಇಟ್ಕೊಳ್ಬೇಕು ಅನ್ನೋದೇ ಈ ದೇಶದ ಆಧ್ಯಾತ್ಮಿಕವಾದಂಥ ದಿಶಕ್ತಿಯ ಪ್ರಭಾವ. ಅದು ಅಂಥ ಮಧುರು ಮದನಂತೇಶ್ವರನ ದಿವ್ಯ ಸಾನ್ನಿಧ್ಯ, ಮಧುರು ಅನ್ನುವಂಥ ಮುಗ್ಧ ಭಕ್ತಿಗೆ, ಅವಳ ಪ್ರೀತಿಗೆ, ತನ್ನ ಜೀವನದಲ್ಲಿ ಯಾವುದೇ ಅವಕಾಶಗಳು ಇಲ್ಲದೆ ವಂಚಿತವಾದಂಥ ಸಮಾಜದಲ್ಲಿ ಹುಟ್ಟಿದ್ರೂ ಆ ಭಗವಂತನ ಸಾಕ್ಷಾತ್ಕಾರ ಅವಳಿಗೆ ಆಯಿತು. ಅಂಥ ಮುಗ್ಧ ಭಕ್ತಿಗೆ ಒಲಿದಂಥ ಮದನಂತೇಶ್ವರ, ಸಿದ್ಧಿವಿನಾಯಕ ಮುಗ್ಧ ಭಕ್ತಿಗೆ ಒಲಿದು ಗೋಡೆಯಲ್ಲಿ ಉದ್ಭವಿಸಿದಂಥ ಎರಡು ಸಾನ್ನಿಧ್ಯಗಳು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮನ್ನೆಲ್ಲ ಸೇರಿಸುವಂಥ ಸೂತ್ರಧಾರಿ ಭಗವಂತ, ನಾವೆಲ್ಲ ಪಾತ್ರಧಾರಿಗಳಾಗಿ ಈ ಸೇವೆಯನ್ನು ಮಾಡಿಕೊಂಡು ನಾಲ್ದು ಮೂಡಪ್ಪ ಸೇವೆ ಆಗೋ ತನಕ ಆ ಸೇವೆಯನ್ನು ಪರಿಪೂರ್ಣತೆಯಲ್ಲಿ ಕಂಡುಕೊಳ್ಳಬೇಕು. ಇವತ್ತು ನಮ್ಮ ಸದಾಶಿವ ಶೆಟ್ಟರಿದ್ದಾರೆ, ಈ ಕ್ಷೇತ್ರದ ಗೌರವಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಎಷ್ಟೋ ದೇವಸ್ಥಾನಗಳು, ಮಠ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು, ಆಶ್ರಮಗಳು, ರೋಗಿಗಳ ಸೇವೆಗಳು, ವಿದ್ಯಾರ್ಥಿಗಳು, ಎಷ್ಟೋ ವಂಚಿತ ಸಮಾಜದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದೆ ಕಲೀಲಿಕ್ಕೆ ಆಗದಂಥ ವಂಚಿತ ಸಮಾಜವನ್ನು ಎತ್ತಿ ಹಿಡಿಯತಕ್ಕಂಥ ಪ್ರಯತ್ನ ಮಾಡಿದೆವು. ಇವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಿನ್ನೆ ಅವರಿಗೆ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ, ಪುರಸ್ಕರಿಸಿದೆ. ನಾನು ಅವ್ರ ಹತ್ರ ಪ್ರತಿ ದಿವಸ ಅವ್ರ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳುವುದಷ್ಟೇ, ನಿಮ್ಮ ಸಂಸ್ಥೆ ಒಳ್ಳೆಯದಾಗಲಿ, ಸಂಸ್ಥೆಯಲ್ಲಿ ದುಡಿಯುವವರು ಒಳ್ಳೆಯದಾಗಲಿ, ನಿಮ್ಮ ಕೀರ್ತಿ ಇನ್ನಷ್ಟು ಬೆಳಗಲಿ, ಅದಕ್ಕೆ ಪೂರಕವಾಗಿ ಭಗವಂತ ನಿಮ್ಮನ್ನು ನಡೆಸಿಕೊಡಲಿ ಅಂತ ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅವರ ಸಹೋದರ ರಘುವಣ್ಣನವರು ಕೂಡ ಅಷ್ಟೇ. ಹಿತಭಾಷಿ ಮಿತಭಾಷಿಯಾಗಿ ಅವರು ತನ್ನ ಹೇರಂಬ ಸಂಸ್ಥೆಯನ್ನು ಭಾಳಷ್ಟು ಪ್ರತಿಷ್ಠಿತವಾಗಿ ಬೆಳಗಿಸಿ ಎಷ್ಟೋ ಜನರಿಗೆ ಉದ್ಯೋಗ ಸೃಷ್ಟಿಸಿ ಅವರ ಜೀವನಕ್ಕೆ ಎಷ್ಟೋ ಸಂಸಾರ ಸುಖಮಯವಾದಂಥ ಜೀವನ ಮಾಡುವಂಥ ಆ ಹೇರಂಬ ಮಾಗಣಪತಿ ಹೆಸರದು. ಆ ಹೇರಂಬನ ಮಾಗಣಪತಿ ಅನುಗ್ರಹದಿಂದ ಆ ಸಂಸ್ಥೆ ಇನ್ನತ್ತು ಖ್ಯಾತಿಯನ್ನು ಕೀರ್ತಿಯನ್ನು ಪಡ್ಕೊಂಡು ಎಷ್ಟೋ ಸತ್ಕರ್ಮವನ್ನು ಮಾಡಲಿಕ್ಕೆ, ಅದಲ್ಲದೆ ಮಧೂರಿನ ಮದನಂತೇಶ್ವರ ಎದುರು ಭಾಗದಲ್ಲಿ ರಾಜಗೋಪುರವನ್ನು ಕಟ್ಟಿ ಅದನ್ನು ಸಮಾಜಕ್ಕೆ ಲೋಕಾರ್ಪಣೆ ಮಾಡತಕ್ಕಂಥ ಯೋಗದಾನವನ್ನು ಈ ಸಂದರ್ಭದಲ್ಲಿ ಕೊಟ್ಟಂಥ ಸನ್ನಿವೇಶದಲ್ಲಿಯೇ ಅವರಿಗೆ ಮಂಗಳೂರು ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ. ಇದು ಮಧೂರು ಮದನಂತೇಶ್ವರನ ಆ ಮಹಾಗಣಪತಿಯ ಮಹಿಮೆ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕು. ಇಂಥ ಅಗಾಧವಾದಂಥ ಶಕ್ತಿ ಈ ಸಾನ್ನಿಧ್ಯದಲ್ಲಿದೆ. ವೇದಿಕೆಯಲ್ಲಿ ಎಲ್ಲರೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಪ್ರತ್ಯೇಕ ಹೆಸರೆಲ್ಲ ಹೇಳದೆ ಎಲ್ಲರಿಗೂ ಇನ್ನಷ್ಟು ಸೇವೆ ಮಾಡೋಣ. ನೆಕ್ರಾಜಿಯವರು ಭಾಳ ಚೆನ್ನಾಗಿ ಮಾತಾಡಿದರು. ಪಾಶ್ಚಾತ್ಯ ರಾಷ್ಟ್ರದಲ್ಲಿದ್ದು ಉದ್ಯಮವನ್ನು ನಡೆಸಿದ್ರು. ಸಾಮಾಜಿಕ ಬದ್ಧತೆಯನ್ನು, ಆಧ್ಯಾತ್ಮಿಕ ಮೌಲ್ಯವನ್ನು ತನ್ನ ಅಂತರ್ಯದಲ್ಲಿ ಒದಗಿಸಿಕೊಂಡು ಸಮಾಜವನ್ನು ತೀಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸಮಾಜ ತಿದ್ದಬೇಕು, ಸಮಾಜ ತೀಡಬೇಕು ಅಂತಾದರೆ ನಮ್ಮಲ್ಲಿ ಮೊದಲು ನಾವು ಪರಿವರ್ತನೆಯನ್ನು ಕಂಡುಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರತಕ್ಕಂಥ ದುರ್ಗುಣ ಇದ್ದೇ ಇರ್ತದೆ. ಅದನ್ನು ಸದ್ಗುಣವಾಗಿ ಮಾಡಬೇಕು ಅಂತ ಇದ್ದರೆ ಇನ್ನೊಬ್ಬಲ್ಲಿರತಕ್ಕಂಥ ಸದ್ಗುಣಶೀಲತೆಯನ್ನು ಸ್ವೀಕಾರ ಮಾಡಿ ತನ್ನಲ್ಲಿರತಕ್ಕಂಥ ದುರ್ಗುಣಗಳನ್ನು ದೂರ ಮಾಡುವಂಥ ಪ್ರವೃತ್ತಿಯಲ್ಲಿ ಇದ್ದಾಗಲೇ ಅದು ನಿಜವಾದಂಥ ಜೀವನ, ಅದು ನಿಜವಾದಂಥ ನಿರಂಕಾರವಾದಂಥ ಹಾಂಭಾವ ಇಲ್ಲದಂಥ ಜೀವನ, ಬದುಕಿನ ಸಾರ್ಥಕತೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಇಂಥ ಸದ್ಗುಣಶೀಲತೆ ಸಮಾಜದಲ್ಲಿ ಇಂದಿನ ಅವಶ್ಯಕತೆ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಗಣೇಶ್ ತಂತ್ರಿಗಳಿದ್ದಾರೆ. ಇತ್ತೀಚೆಗೆ ಕುಂಬ್ಳೆಯ ಗೋಪಾಲಕೃಷ್ಣನ ಜೀರ್ಣೋದ್ಧಾರ ಆಗುವಾಗ ಸಕ್ರಿಯವಾಗಿ ನಾವು ಅವರ ಜೊತೆಯಲ್ಲಿ ಇರ್ತಾ ಇದ್ದೇವೆ. ಯಾವತ್ತು ದಿವಸ ಅವರನ್ನು ನೋಡ್ತಾ ಇದ್ದೀವಿ. ಅವರು ಸಮಾಜದಲ್ಲಿ ಒಬ್ಬರು ತಂತ್ರಿಗಳಾದರೂ, ಒಂದು ಭಕ್ತರು, ಭಗವಂತನ ಭಕ್ತರು ಅಂತ ಹೇಳಿದರೆ ಆ ಭಗವಂತನಿಗಿಂತಲೂ ಶ್ರೇಷ್ಠ ಅನ್ನುವಂಥ ಭಾವನೆಯಲ್ಲಿ ಸಮಾಜದಲ್ಲಿ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿ ಎಲ್ಲರಿಗೂ ಆ ಭಗವಂತನ ಮೂಲ ಪ್ರಸಾದವನ್ನು ಕೊಡತಕ್ಕಂಥ ಅವರ ಸದ್ಗುಣಶೀಲತೆ, ಆ ಒಂದು ಮನೋಭಾವವನ್ನು ಇಟ್ಟುಕೊಂಡು
ವಿರಾಜಮಾನರಾದಂಥ ಗಣೇಶ್ ತಂತ್ರಿಗಳಿಗೆ ಇಡೀ ಸಮಾಜಕ್ಕೆ ಒಳ್ಳೆಯ ಸದ್ಭಾವನೆ ಮತ್ತು ಭಕ್ತಿ ಪಂಥಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಭಕ್ತಿ ಪಂಥದ ಮೂಲಕ ಮನೋಧರ್ಮವನ್ನು ಹೃದಯ ಶ್ರೀಮಂತಿಕೆಯಲ್ಲಿ ಬೆಸೆಯತಕ್ಕಂಥ ದಿಶಕ್ತಿ ಅಂತ ಅವರ ಪ್ರಾರ್ಥನೆಯೊಂದಿಗೆ ಆ ಭಗವಂತ ಅವರಿಗೆ ಸದಾ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು ಇನ್ನಷ್ಟು ಒಳ್ಳೆಯ ಕಾರ್ಯಗಳು ಕ್ಷೇತ್ರದಲ್ಲಿ ಆಗಲಿಕ್ಕೆ ನಾಳೆ ದಿನವರೆಗೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮ. ನೀವು ಬಂದಾಗ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಭಾಗದಲ್ಲಿ ಈಗ ರಶ್ ಇದೆ, ಇನ್ನು ದಿವಸ ಹೋದಾಗೆ ಜಾಸ್ತಿ ಆಗ್ತದೆ. ನಾನು ಇದನ್ನು ಪ್ರಾರಂಭದ ದಿವಸದಲ್ಲಿ 3-4 ವರ್ಷದ ಮೊದಲೇ ಹೇಳಿದ್ದೇನೆ. ಈ ಬ್ರಹ್ಮ ಕಲಶ ಅಭೂತಪೂರ್ವಕವಾದಂಥ ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ. ಆ ಭಗವಂತನ ಲೀಲೆ ಏನು ಅಂತ ಇಡೀ ಮದವರಿಗೆ ಮಲ್ಲನ ವಿಶ್ವಕ್ಕೆ ತೋರಿಸ್ತದೆ. ಅದರ ಜೊತೆಯಲ್ಲಿ ಭಾಳಷ್ಟು ಭಕ್ತರು ಪರವಶತೆಯಲ್ಲಿ ಇನ್ನಷ್ಟು ಉದಯಾಸ್ತಮಾನದ ಪ್ರಭಾವ ಏನು ಅಂತ ಜಗತ್ತಿಗೆ ತೋರಿಸಿಕೊಡತಕ್ಕಂಥ ಉದಯಾಸ್ತಮಾನ ಪೂಜೆ ಮದವೂರಿನ ಇತಿಹಾಸದಲ್ಲಿ ಏನು ಹಿಂದಿನಿಂದ ಬಂದ ಈ ಉದಯಾಸ್ತಮಾನ ಪೂಜೆಯ ಪ್ರಭಾವ ಮಾಡಿಸಿದಂಥ ಭಕ್ತರ ಸಂಕಲ್ಪ, ಅವರ ಇಷ್ಟಾರ್ಥ ಸಿದ್ಧಿ ಈ ಮೂಲಕ ಏನಾಗಿದೆ ಅನ್ನುವಂಥ ಚರಿತ್ರೆಯನ್ನು ತೋರಿಸಲಿಕ್ಕಿದೆ. ಪಾಶ್ಚಾತ್ಯ ರಾಷ್ಟ್ರದಿಂದ ಕೂಡ ಈ ಮಣ್ಣಿಗೆ ಭಾಳಷ್ಟು ಜನ ಸಾಧು ಸಂತರ ಆಗಮನ ಕೂಡ ಆಗಲಿಕ್ಕಿದೆ. ಇದನ್ನೆಲ್ಲ ನಾವು ನಿರೀಕ್ಷಿಸಿಕೊಂಡು ಆ ಭಗವಂತನನ್ನು ಪ್ರೀತಿಸಿ ಎಲ್ಲವೂ ಒಳ್ಳೆಯದಾಗುತ್ತೆ. ವಿಶ್ವಶಾಂತಿಯನ್ನು ಕೊಡಲಿ. ಜಗದ್ಗುರು ರಾಷ್ಟ್ರ ಆಗಿ ಭಾರತ ಬೆರಳಗಲಿಕ್ಕೆ ಇಂಥ ಸಾನ್ನಿಧ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ದೇವಸ್ಥಾನಕ್ಕೆ ಬಂದರೆ ಇನ್ನೊಂದು ವಿಚಾರ, ನಾವು ಬ್ರಹ್ಮಕಲಶ ಮಾಡ್ತೇವೆ, ಜೀರ್ಣೋದ್ಧಾರ ಮಾಡ್ತೇವೆ, ಎಲ್ಲವೂ ಮಾಡ್ತೇವೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ದೇವಸ್ಥಾನಕ್ಕೆ ಬರುವಾಗ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳಷ್ಟು ಅವಶ್ಯಕತೆ ಇದೆ. ದೇವಸ್ಥಾನದ ಒಳಗಿನ ಗರ್ಭಗುಡಿಯ ಆವರಣದಲ್ಲಿ ನೀವು ದೇವಸ್ಥಾನಕ್ಕೆ ಪ್ರವೇಶ ಆದಮೇಲೆ ನಿಮ್ಮ ಮನಸ್ಸಲ್ಲಿ ಯಾವುದೇ ವಿಕೃತ ಭಾವನೆಗಳು ಇರದಂತೆ, ನಿಮ್ಮ ಮನಸ್ಸು ಪರಿಶುದ್ಧವಾಗಿರುವಂತೆ, ಮೌನವಾಗಿರುವಂತೆ, ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ತಲ್ಲೀನಗೊಳಿಸಿ ಆ ಭಾಗದಲ್ಲಿ ಯಾವುದೇ ಮಾತು ಕತೆ ವ್ಯತಿರಿಕ್ತವಾದ ಮಾತಾಡದೆ, ನಗುವುದು, ತಮಾಷೆ ಮಾಡೋದು ಅಥವಾ ಯಾವುದೇ ಶಬ್ದ ಅತೃಪ್ತಿಯ ಮಾತುಗಳನ್ನು ಆಡದೆ ದೇವತಾ ದರ್ಶನ ಮಾಡಿಕೊಂಡು ದೇವಸ್ಥಾನದ ಪಾವಿತ್ರತೆಯನ್ನು ತುರಿಗೆ ಉಳಿಸುವಂಥ ಪ್ರಯತ್ನ ಮಾಡಿ. ಪ್ರಭಾವಲಯ ಇರುವ ಪರಿಸರ ಅದು. ಆ ಪ್ರಭಾವಲಯದಲ್ಲಿ ನೀವು ಎಷ್ಟು ಪ್ರಭಾವಿತರಾಗಿ ಆ ಭಕ್ತಿಯಲ್ಲಿ ತಲ್ಲೀನರಾಗ್ತಾರೋ ಅಷ್ಟೇ ಶಕ್ತಿಯ ಪ್ರಭಾವ ನಿಮ್ಮನ್ನು ಉದ್ಧರಿಸ್ತದೆ. ಅದು ಸಿದ್ಧ ಕ್ಷೇತ್ರ ಆಗ್ತದೆ, ಅದು ಸಿದ್ಧಿ ಕ್ಷೇತ್ರ ಆಗ್ತದೆ. ಇದನ್ನು ಪ್ರತಿಯೊಬ್ಬರು ಗಮನಿಸಬೇಕು. ಎರಡನೇದಾಗಿ, ಪ್ರಸಾದ ತಗೊಂಡಾಗ ಭಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ, ಶಂಕಾಕೃತಿಯಲ್ಲಿ ತೀರ್ಥವನ್ನು ಸೇವನೆ ಮಾಡುವಾಗ ಯಾವುದೇ ಶಬ್ದ ಮಾಡಬೇಡಿ, ತೀರ್ಥ ಕೆಳಗೆ ಬೀಳದಂತೆ ನೋಡಿ. ಎರಡನೇದಾಗಿ, ಪ್ರಸಾದ ಗಂಧ ಪ್ರಸಾದವನ್ನು ಹಣೆಗೆ ಹಚ್ಚಿ ಅದರಲ್ಲಿ ಉಳಿದ ಗಂಧವನ್ನು ಮನೆಯಲ್ಲಿ ಕೊಂಡೋಗಿ ನೀವು ಮನೆಯ ದೇವರ ಸ್ಟ್ಯಾಂಡಿನ ಪವಿತ್ರ ಜಾಗದಲ್ಲಿ ಕರಡಿಗೆಯಲ್ಲಿ ಅದನ್ನು ಇಟ್ಕೊಳ್ಳಿ. ಎರಡನೇದಾಗಿ, ಯಾವುದೇ ಸ್ವಾಮೀಜಿಯವರು ಮಂತ್ರಾಕ್ಷತೆ ಕೊಟ್ಟಾಗ ಆ ಮಂತ್ರಾಕ್ಷತೆ ಒಂದು ಕಣ ಕೂಡ ನೆಲಕ್ಕೆ ಬೀಳದಂತೆ ಅದನ್ನು ಭದ್ರತೆಯಲ್ಲಿಟ್ಟು ಮನೆಯಲ್ಲಿ ಕುಟ್ನೋಗಿ ನಿಮ್ಮ ಸಂಪತ್ತಿಡುವ ಜಾಗದಲ್ಲಿ ಅಥವಾ ನಿಮಗೆ ಆಪತ್ಕಾಲದಲ್ಲಿ ನಿಮ್ಗೆ ಏನಾದರೂ ಬಾಧೆಗಳು ತೋರಿಸಿದ್ದಾಗ ಒಂದು ಕಾಳಾದರೂ ಬಾಯಿಗೆ ಹಾಕಿ, ಆಗಲೇ ನಿಮಗೆ ಅದರ ಮಹತ್ವ ಗೊತ್ತಾಗುತ್ತೆ. ಇದನ್ನೆಲ್ಲ ತಿಳ್ಕೊಳ್ಳುವ ಅವಶ್ಯಕತೆ ಇಂದಿನ ಹಿಂದೂ ಸಮಾಜದಲ್ಲಿ ಇದೆ. ಅದನ್ನೆಲ್ಲರೂ ತಾವು ಅರ್ಥ ಮಾಡ್ಕೊಳ್ಬೇಕು. ದೇವಸ್ಥಾನದೊಳಗೆ ಯಾವುದೇ ವ್ಯತಿರಿಕ್ತವಾದಂಥ ಮಾತಾಡಲಿಕ್ಕೆ ಹೋಗಬೇಡಿ, ಯಾವುದೇ ಬೇರೆ ಬೇರೆ ಅವಾಚ್ಯ ಶಬ್ದಗಳನ್ನು ಹೇಳಲಿಕ್ಕೆ ಹೋಗಬೇಡಿ. ದೇವಸ್ಥಾನ ಯಾರಿಗೂ ಶಾಪ ಇಡಲಿಕ್ಕೆ, ದೇವರು ಶಿಕ್ಷಿಸಲಿಕ್ಕೆ, ಹೇಳಲಿಕ್ಕೆ, ದೇವರಿಗೆ ಆರ್ಡರ್ ಮಾಡಲಿಕ್ಕೆ, ದೇವರನ್ನು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವಂತೆ ಹೇಳಲಿಕ್ಕೆ ಇರುವಂಥ ಸ್ಥಳ ದೇವಸ್ಥಾನ ಅಲ್ಲ. ಇದರ ಬಗ್ಗೆ ಎಲ್ಲರೂ ಗಮನಿಸಬೇಕು, ಪ್ರತಿಯೊಬ್ಬರು ಗಮನಿಸಬೇಕು. ಯಾರನ್ನು ದೇವಸ್ಥಾನದಲ್ಲಿ ದೇವರ ಮೇಲೆ ಆರ್ಡರ್ ಮಾಡಲಿಕ್ಕೆ ಹೋಗಬೇಡಿ. ಅವನಿಗೆ ಹಾಗೆ ಮಾಡಿದ, ನನಗೆ ಹೀಗೆ ಮಾಡಿದ, ಕೆಟ್ಟದ್ದು ಮಾಡಿದ, ಇದರಿಂದ ನನ್ನನ್ನು ಅವನಿಗೆ ಕೆಟ್ಟದಾಗಲಿ ಅಂತ ದೇವರಿಗೆ ಹೇಳಲಿಕ್ಕೆ ಹೋಗಬೇಡಿ. ಇದು ಭಾರಿ ದೊಡ್ಡ ಪಾಪ. ಈ ಪಾಪದಿಂದ ನೀವು ದೇವಸ್ಥಾನಕ್ಕೆ ಹೋಗುವುದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಆ ಪಾಪ ಸಂಪಾದನೆಗೆ ದೇವಸ್ಥಾನ ಇರುವುದಲ್ಲ ಅಂತ ಹೇಳ್ತಾ, ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂ ಚಿಂತನೆ. ಆಶೀರ್ವಚನ ಪೂರ್ವಕ ಧಾರ್ಮಿಕ ಸಂದೇಶ ನೀಡಿರುವಂತಹ ಮಾಣಿಲ ಶ್ರೀಗಳಿಗೆ ಪ್ರಣಾಮಪೂರ್ವಕ ವಂದನೆಗಳು. ಮುಂದೆ ಈ ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಸ್ ಜೆ ಪ್ರಸಾದ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕಿದ್ದಾರೆ. ನ್ಯಾಯವಾದಿಯಾಗಿ
ಕಾಸರಗೋಡು ನಗರಸಭೆಯ ಅಧ್ಯಕ್ಷರಾಗಿ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಎಸ್ ಜೆ ಪ್ರಸಾದ್ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಲ್ಲಿ ಓರ್ವರು. ಈಗ ಅವರ ಮಾತುಗಳು. ಶ್ರೀಮದ್ ಅನಂತೇಶ್ವರ ಸಿದ್ಧಿವಿನಾಯಕ ಮತ್ತು ನಮ್ಮ ಕ್ಷೇತ್ರದಲ್ಲಿರುವ ಉಪದೇವರಿಗೆ ನಮಿಸಿ, ತಂತ್ರಿವರ್ಯರಾದ ಗಣೇಶ್ ತಂತ್ರಿಯವರು, ಮಾನಿಲ ಶ್ರೀಗಳು ಮತ್ತು ಘನಗಣ್ಯ ಸದಾಶಿವ ಶೆಟ್ಟರು ಏನಂದರೆ ಈ ದೇವಸ್ಥಾನದ ಬ್ರಹ್ಮಕಲಶದ ಗೌರವಾಧ್ಯಕ್ಷರು, ವೇದಿಕೆಯಲ್ಲಿ ಇರುವಂಥ ಎಲ್ಲರದ್ದು ಪರಿಚಯ ಇದೆ, ಒಬ್ಬೊಬ್ಬರ ಹೆಸರು ಎತ್ತಿ ಹೇಳುವುದಿಲ್ಲ. ಗಣ್ಯರೇ, ಇಲ್ಲಿ ನೆರೆದಿರುವಂಥ ಗಣ್ಯ ಭಕ್ತಾದಿಗಳೇ ಮತ್ತು ಮಕ್ಕಳೇ, ಇವತ್ತಿನ ಸಮಾರಂಭದ ಅಧ್ಯಕ್ಷ ಅಂತ ಹೇಳಿದರೆ ಈ ಕಮಿಟಿಯ ಒಂದು ಉಪಾಧ್ಯಕ್ಷ ಆಗಿದ್ದೇನೆ. ಇಲ್ಲಿ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗ ಇಲ್ಲಿ ನಾಣ್ಬಿಟ್ರಿದ್ದಾರೆ. ಈ ಮಧೂರ್ ದೇವಸ್ಥಾನದಲ್ಲಿ ಯಾವಾಗ ನೋಡಿದ್ರು ಟ್ರಸ್ಟಿಗಳ ಆಚೆ ಈಚೆ ತರ್ಕ, ಹಾಗೆ ಸುಮಾರು ವರ್ಷ ಇದು ಹೋಗ್ತಾ ಇತ್ತು. ಎಲ್ಲರಿಗೂ ಗೊತ್ತಿದ್ದು, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅದು ಗೊತ್ತಿಲ್ಲ. ಆಗ 10-15 ವರ್ಷ ಮುಂಚೆ ಇರುವಂಥ ಎಡಪಂಥೀಯ ಸರ್ಕಾರ, ನಾನು ರಾಜ್ಯಕ್ಕೆ ಹೇಳುವುದಲ್ಲ, ಇದನ್ನು ಹೇಗೆ ಮುಗಿಸ್ಬೋದು ಗೊತ್ತು. ಅದರಲ್ಲಿ ನನ್ನ ಹತ್ರ ಅವರು ಸಮ್ಮತಿಸಿದ್ರು. ಆದರೆ ನಾವೊಂದು 40 ಜನರ ಒಂದು ಕಮಿಟಿ ಮಾಡಿದೆವು. ಅದರಲ್ಲಿ ಯೂಟಿ ಆಳ್ವರನ್ನು ತೆಗಿಬೇಕು ಅಂತೇಳಿಯು, ಅದರ ಜನರಲ್ ಸೆಕ್ರೆಟರಿ ಆಗಿ ಜಯದೇವನ್ ತೆಗಿಬೇಕು ಅಂತ ಸಣ್ಣ ಕಮಿಟಿ. ಅದರ ಬಗ್ಗೆ ಎಂಥ ಟೀಕೆ ಇದ್ದರೂ ಕೂಡ ಇವತ್ತು ಅದು ಸತ್ಕಾರ ಆಯಿತು. ಅಂದು ಯೂಟಿ ಆಳ್ವರ ನೇತೃತ್ವ, BS ರಾಯರಿದ್ದರು, ನಾನು ಅದರ ಒಂದು ಸೆಕ್ರೆಟರಿ. ನನಗೆ ಕೆಲವು ಕಾಲಗಳಿಂದ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅನಾರೋಗ್ಯದಿಂದ. ಏನೇ ಆದರೂ ಆ ಕೆಲಸ ಮುಂದೊತ್ತಿ ಹೋಗಿ ಶ್ಯಾಮ್ ಭಟ್ರು ಎಲ್ಲರಿದ್ದಾರೆ. ಆಗ ಬಂದರು, ನಾವು ಒಟ್ಟಿಗೆ ಕಲ್ತವರು, ಸದಾಶಿವ ಶೆಟ್ಟರು ನಾವು. ಇದು ಕನ್ಯಾನ ಅವರು ಬಂದರು. ನಾವು ಎಲ್ಲಿ ನೋಡಿದ್ರು ಅವರ ಹೆಸರನ್ನು ಕಾಣ್ತೇವೆ. ನಾನು ಕರೆಸಿಕೊಂಡಿದ್ದೆ, ಇವರು ಯಾರಪ್ಪ ಕನ್ಯಾನ ಯಾರೋ ನನ್ನ ಫ್ರೆಂಡ್ ಹೇಳಿದ್ದ, ನಿಮಗೆ ಬೇಕಾದ್ರೆ ಇಲ್ಲ ಕರುಣಾಮಯ ನಮ್ಮೊಟ್ಟು ಕಲ್ತನಾರ್ರಿ ಏನು. ಅವರನ್ನು ಈ ವಿಚಾರದಲ್ಲಿ ಅವ್ರು ನೋಡಿ ಮುಂದೊತ್ತಿ ಇದರ ಮುಂದೆ ನಿಂತುಕೊಂಡು ಈ ಬ್ರಹ್ಮಕಲಶದ ಕೆಲಸ ಮಾಡ್ತೀವಿ. ಇದರ ಒಬ್ಬರು ಯಾರೋ ಹೇಳಿದರು, ರಘು ಶೆಟ್ಟರು ಕನ್ಯಾನದವರು, ಯಾವ ಕಾರ್ಯ ನಾವು ಸಮಾಜ ಸೇವೆ ಮಾಡಿದವರು, ಸಮಾಜ ಸೇವೆಯಲ್ಲಿ ನೀವು ಹೇಳಿದಾಗ ತನುಮನ ಧನ, ಬರೇ ಧನ ಇದ್ರೆ ಆಗುದಿಲ್ಲ. ಅದಕ್ಕೆ ತನು ಬೇಕು, ಮನವೂ ಬೇಕು. ಅದು ಇಲ್ಲದಿದ್ದರೆ ನೀವು ನೋಡಿ, ಕೆಲವರೆಲ್ಲ ಹೇಳಿದರು, ಅಹೋರಾತ್ರಿ ದುಡಿದಂಥ ಈ ಭಕ್ತಾದಿಗಳ ಭಕ್ತಿಯಿಂದ ಬಂದಿದ್ದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಧನ ಇಲ್ಲದೆ ಅಂತ ಹೇಳಿಯಲ್ಲ, ಆ ಧನಕ್ಕೆ ಆ ಧನ ಏನು ಅಂತ ಹೇಳಿದ್ರೆ ಅದಕ್ಕಿರುವಂಥ ಬೇಕಾದ ಖರ್ಚಿಗಿಂತ ಆ ದುಡ್ಡು ಸರಿಯಾಗಿ ಖರ್ಚಾಗಬೇಕು. ಆಗ ಈ 3 ಒಟ್ಟಿಗೆ ಕೂಡಿದರೆ ಮಾತ್ರ ಒಂದು ಸಮಾಜ ಸೇವೆ, ಒಂದು ದೇವಸ್ಥಾನ ಆಗಲಿ ಏನೇ ಆಗಲಿ, ಅದು 3 ಒಟ್ಟಿಗೆ ಸೇರಿದ ಮಾತ್ರ ನಿಮ್ಮ ಯಾವ ಒಂದು ಸಂಸ್ಥೆಯು ಬೆಳೀತದೆ. ಆಗ ಒಂದೇ ಇದ್ರೆ ಅದು ಸಾಕಾಗುವುದಿಲ್ಲ. ಅದೇ ರೀತಿ ನಾನಿದು ಎಲ್ಲಿ ಓದಿದ್ದು, ಇದು ಟೀಕೆ ಅಂತ ತಗೊಳ್ಬೇಡಿ. ನಾನು ಒಂದು ದೊಡ್ಡ ಕ್ಷೇತ್ರದ ಪಾರಂಪರ್ಯವಾಗಿ ಅರ್ಚಕ.
ಅರ್ಚಕರಲ್ಲಿ ಹೋಗುವಾಗ ಒಂದು ಜನ ನೋಡಿ, ಈಗ ಮಾನ್ಯ ಶ್ರೀಗಳು ಹೇಳಿದರು, ಅಲ್ಲಿಗೆ ಜನ ನೋಡ್ತಾರೆ, ಯಾರೇ ಆಗಲಿ ಅವರು ಅರ್ಚಕರು ಆ ಪ್ರಸಾದ ಪ್ರಾರ್ಥನೆ ಅದು ಇದು ಮಾಡುವಂತ. ಅವರ ಅರ್ಚಕ ಎಷ್ಟು ದೊಡ್ಡ ಅರ್ಚಕ ಅಂತ ಆಗಿದ್ರು, ಇದು ನಾನು ಒಬ್ಬರಿಗೆ ಕ್ರಿಟಿಸೈಸ್ ಮಾಡೋದಲ್ಲ, ಅರ್ಚಕರಾಗಿದ್ದರು ಅವರು ದೊಡ್ಡ, ಬಿಕಾಸ್ ಅವರಿಗೆ ಶ್ರೀಮಂತಿಕೆ ಇದೆ, ಅಲ್ಲಿಗೆ ಮಾತ್ರ ಅಲ್ಲ ದಾನವನ್ನು ಕೊಡ್ತಾ ಇದ್ರು. ಇದೆಲ್ಲ ಕಳೆದು ಆ ಕ್ಷೇತ್ರಕ್ಕೆ ಒಂದು, ಇಲ್ಲಿಂದ ಹೇಳಿದಿಲ್ಲ, ಒಂದು ಚಿಕನ್ ಶಾಪಲ್ಲಿ ಒಬ್ಬ ಕೆಲಸ ಮಾಡುವಂತ, ಅವ ಅಲ್ಲಿ ಕೆಲಸಕ್ಕೆ ಇರೋದು, ಅವ ಡೈಲಿ ಬರ್ತಾ ಇದ್ದ, ಬಂದು ಪ್ರಾರ್ಥಿಸಿ ಹೋಗ್ತಾ ಇದ್ದ. ಆಗ ಅವನ ಹತ್ರಲ್ಲಿ ಹಾಕ್ಲಿಕ್ಕೆ ಏನಿಲ್ಲ, ದೊಡ್ಡ ದೊಡ್ಡವರು ಬಂದವರು ಹಾಕ್ತಾರೆ. ಅದೇ ಈ ಅರ್ಚಕರ ದೊಡ್ಡ ಜನ ಆದ್ರು, ತುಂಬ ಶ್ರೀಮಂತಿಗೆ ಹೋದ್ರು. ಆಗ ಇದು ಸದಾಶಿವ ಶೆಟ್ಟರ್ ಕೇಳಿದ್ ನಾನು, ಏನಂದ್ರೆ ಅವರದನ್ನು ತೋರಿಸ್ಲಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಪ್ರಾಜೆಕ್ಟ್ಗೆ ಹೇಳ್ತಿ, ಶ್ರೀಮಂತಿಗೆ ಆಗಿ ಮೇಲೆ ಹೋಗುವಾಗ ಅವರಿಗೆ ಸ್ವಲ್ಪ ಆಚವನು ಬಂದ, ಅವನಿಗೂ ಸ್ವರ್ಗ ಸಿಕ್ಕಿತ್ತು. ಆ ಸ್ವರ್ಗದಲ್ಲಿ ಆಚವನಿಗೆ ದೊಡ್ಡ ಪೋಸ್ಟ್ ಕೊಟ್ಟರು, ಅರ್ಚಕರಿಗೆ ಸಣ್ಣ ಪೋಸ್ಟ್ ಕೊಸ್ತು. ಆಗ ಅವರು ಹೇಳಿದ್ರಂತೆ, ಬ್ರಹ್ಮ ಅದಕ್ಕೆ ಉತ್ತರ ಕೊಡ್ತಾನೆ, ನೋಡಪ್ಪ ಅವರು ಅಷ್ಟು ಸಿನ್ಸಿಯರಾಗಿ ಅದನ್ನು ಮಾಡಿದರು, ಅದರಿಂದಾಗಿ ಅವರು ಅಲ್ಲಿ ಮುಟ್ಟಿದ್ದಾರೆ. ಆಗ ಇಲ್ಲಿ ಕೊಟ್ಟ ದಾನ ಅದು ನಾನು ಕೊಟ್ಟೆ, ಅದು ಕೊಟ್ಟೆ, ಆ ರೀತಿ ಹೋದರೆ ನಿಮ್ಮ ಕಾಲ, ಅದಕ್ಕಿರುವ ಭಕ್ತಿಗೆ, ಅದಕ್ಕಿರುವಂತ ಆ ನಿಮ್ಮ ಪ್ರಾರ್ಥನೆಗಿರುವ ಬೆಲೆ ಅದನ್ನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿ ಬಂದು ಇನ್ನೊಂದ್ಸಲ ಒಳ್ಳೆ ಮಾತು ಹೇಳಿದ್ದಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ದೇವಸ್ಥಾನದಲ್ಲಿ ವಿಧಿವಿಧಾನಗಳು ನಡೆಯುತ್ತಿರುವುದರಿಂದ ಮಾಣಿಲ ಶ್ರೀಗಳು ಮತ್ತು ಸದಾಶಿವ ಶೆಟ್ಟರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರಿಗೆ ಒಂದೇ ಧನ್ಯವಾದ. ಸದಸ್ಯರು ಬ್ರಹ್ಮಕಲಶೋತ್ಸವ ಸಮಿತಿ. ಮಹಾಗಣಪತಿಗೆ ಮೊದಲಾಗಿ ವಂದಿಸ್ತಾ ಸಂತೋಷವಾಗ್ತಿದೆ. ಇದಕ್ಕೆ ಕಾರಣ ಬಹಳ ವರ್ಷದಿಂದ, ಕಳೆದ 14 ವರ್ಷದಿಂದ ಹಗಲಿರು ದುಡಿದಂಥ ಸ್ವಯಂ ಸೇವಕರ ಇವತ್ತು ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸುತ್ತಿದೆ. ಮಾತ್ರವಲ್ಲದೆ ಮಹಾದಾನಿಗಳಾದಂಥ ದಾನಿಗಳ ಫಲವೂ ಇದೆ.
ಇಷ್ಟು ಹೇಳ್ಕೊಂಡು ನನ್ನ ಧನ್ಯವಾದ ಸಮರ್ಪಣೆಗೆ ಹೋಗುತ್ತೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಎಸ್ ಪ್ರಸಾದ್ ಅವರು ನಮ್ಮ ಕಾಸರಗೋಡಿನವರೇ, ಬ್ರಹ್ಮೋತ್ಸವ ಸಮಿತಿಯ ವೈಸ್ ಪ್ರೆಸಿಡೆಂಟ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಮೆಂಬರು ಸಹ ಆಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿಯೂ ಅನಂತ ಧನ್ಯವಾದಗಳು. ಮತ್ತು ನಮ್ಮೊಟ್ಟಿಗೆ ಎಲ್ಲ ಕೆಲಸಗಳು ಬದಿಗೊಟ್ಟು ನಮ್ಮ ದೇವಸ್ಥಾನದಲ್ಲಿ ಹಗಲು ಇರುಳೆಂದು ದುಡಿಯುತ್ತಿರುವಂಥ ಸ್ವಾಮಿಗಳು, ಮಾಡಿಲ ಸ್ವಾಮಿಗಳು, ಅವರಿಗೂ ಅನಂತ ಧನ್ಯವಾದಗಳು. ಅಷ್ಟು ಮಾತ್ರವಲ್ಲದೆ ಈ ದೇವಸ್ಥಾನಕ್ಕೆ ಮಹಾದಾನ ಮಾಡಿದಂಥ ಸದಾಶಿವ ಶೆಟ್ಟಿ ಕನ್ಯಾನ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ದಿವ್ಯ ಉಪಸ್ಥಿತಿ ಇರುವಂಥ ದೇಲಂಪಾಡಿ ತಂತ್ರಿಯವರಿಯರು, ಗಣೇಶ್ ತಂತ್ರಿಯವರಿಗೆ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀ ಶಂಭು ಶರ್ಮಾ ವಕೀಲರು, ಉಚ್ಚ ನ್ಯಾಯಾಲಯ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಉಪಸ್ಥಿತಿಯಾದಂಥ ದಾಮೋದರ ಶೆಟ್ಟಿ ವಕೀಲರು, ನಿಕಟಪೂರ್ವ ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಎಸ್.ಎನ್. ರಾಮಶೆಟ್ಟಿ ಸಿರಿಬಾಗಿಲು, ನಿವೃತ್ತ ಮುಖ್ಯ ಉಪಾಧ್ಯಾಯರು, ಸದಸ್ಯರು, ಬ್ರಹ್ಮಕಲಶ ಸಮಿತಿ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಕಮಲಾಕ್ಷ ಕಲ್ಲುಗದ್ದೆ, ಅಧ್ಯಕ್ಷರು, ರಾಮಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘ ಕಾಸರಗೋಡು, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿ ಒಳ್ಳೆ ಭಾಷಣವನ್ನು ಮಾಡಿದಂಥ ಶಿವಶಂಕರ ನೆಕ್ರಾಜೆ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಸುರೇಶ್ ಕಣ್ಣೂರು, ಇವರಿಗೂ ಅನಂತ ಧನ್ಯವಾದಗಳು. ಮತ್ತು ಕನ್ಯಾನ ರಘುರಾಮ ಶೆಟ್ಟಿ, ಇವರಿಗೂ ಅನಂತ ಧನ್ಯವಾದಗಳು. ಹಾಗೆ ಯು ಬಾಲಕೃಷ್ಣ ಉಳಿಯ ಸಂಚಾರಕರು, ವೇದಿಕಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಸಹ, ಅವರಿಗೂ ಸಹ ಅನಂತ ಧನ್ಯವಾದಗಳು. ಮಾತ್ರವಲ್ಲದೆ ಇಲ್ಲಿವರೆಗೆ ಈ ಸಭೆಯಲ್ಲಿ ಕೂತು ಬಹಳ ವಿಜೃಂಭಣೆಯಿಂದ ಈ ಸಭೆಯನ್ನು ವೀಕ್ಷಿಸಿದಂಥ ಎಲ್ಲ ಭಕ್ತ ಬಾಂಧವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾತ್ರವಲ್ಲದೆ ಈ ಧ್ವನಿ ಬೆಳಕನ್ನು ನಮಗೆ ನೀಡಿದಂಥ ರಾಮಚಂದ್ರ ಭಟ್ ಇವರಿಗೂ, ಈ ಸ್ಟೇಜ್ ನಿರ್ಮಿಸಿದಂಥ ರಾಮಚಂದ್ರ ಭಟ್ರಿಗೂ ಅನಂತ ಧನ್ಯವಾದಗಳನ್ನು ಕೊಡುತ್ತಾ ಈ ಧನ್ಯವಾದ ನಿಲ್ಲಿಸ್ತೇನೆ. ಜೈ ಭಾರತ್. ಆತ್ಮೀಯ ಸಜ್ಜನ ಸಮಾಜ ಬಾಂಧವರೇ ಮತ್ತು ಭಗವದ್ಭಕ್ತರೇ, ಅತ್ಯಂತ ಅರ್ಥಪೂರ್ಣವಾಗಿ ಸಾಗಿದಂತಹ ಧಾರ್ಮಿಕ ಸಭೆ, ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆ 1 ಶ್ರೀ ಕೈಲಾಸ ವೇದಿಕೆ, ಮಧ್ಯಾಹ್ನ 12:30 ಸರಿಯಾಗಿ ಭಕ್ತಿ ಸುಗಮ ಸಂಗೀತ ಕಾರ್ಯಕ್ರಮ ಶ್ರೀ ಗೋಪಾಲಕೃಷ್ಣ ಕದ್ರಿ ಮಂಗಳೂರು ಇವರಿಂದ ನಡೆಯಲಿಕ್ಕಿದೆ. ಭಕ್ತಿ ಸುಗಮ ಸಂಗೀತ ಕಾರ್ಯಕ್ರಮ ಕದ್ರಿ ಗೋಪಾಲಕೃಷ್ಣ ಸರ್ ಅವರಿಂದ ನಡೆಯಲಿಕ್ಕಿದೆ. ವೇದಿಕೆಯನ್ನು ಸಿದ್ಧಗೊಳಿಸಲಿಕ್ಕೆ ನಮಗೊಂದು 5 ನಿಮಿಷಗಳ ಕಾಲಾವಕಾಶ ಬೇಕಾಗುವುದರಿಂದ ಎಲ್ಲ ಭಗವದ್ಭಕ್ತರಲ್ಲಿ ಮತ್ತು ಕಲಾಭಿಮಾನಿಗಳಲ್ಲಿ ನಮ್ರ ವಿನಂತಿ. ಆತ್ಮೀಯ ಬಂಧುಗಳೇ, ಇವತ್ತು ಚಾಂದ್ರಮಾನ ಯುಗಾದಿ, ಇಂತಹ ಪುಣ್ಯ ದಿವಸದಂದು ತಾವುಗಳೆಲ್ಲ ಕ್ಷೇತ್ರಕ್ಕೆ ಬಂದಿದ್ದೀರಿ. ಭಗವಂತನ ಸಾನ್ನಿಧ್ಯದಲ್ಲಿ ಆಗ್ತಾ ಇರುವಂತಹ 3 ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಾವುಗಳು ವೀಕ್ಷಿಸಬೇಕು.
ಅದೇ ರೀತಿ ದೇವಸ್ಥಾನದಲ್ಲಿ ಆಗ್ತಾ ಇರುವಂತಹ ಎಲ್ಲ ಧಾರ್ಮಿಕ ವಿಧಾನಗಳನ್ನು ಕೂಡ ತಾವುಗಳು ವೀಕ್ಷಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಜೊತೆಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಂತಹ ಎಲ್ಲ ಕಲಾವಿದರುಗಳನ್ನು ಕೂಡ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮನ್ನು ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ. ಅದೇ ರೀತಿ ಮಧೂರು ಮಹಾಗಣಪತಿಯ ಬ್ರಹ್ಮಕಲಶೋತ್ಸವ ಶಿಸ್ತಿಗೆ ಹೆಸರಾಗಿದೆ. ಅನೇಕ ಸ್ವಯಂ ಸೇವಕರು ದುಡಿತಾ ಇರುವಂತಹ ರೀತಿ ರಿವಾಜುಗಳನ್ನು ತಾವುಗಳೆಲ್ಲ ಕಣ್ಣಾರೆ ಕಂಡವರು. ಈ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ, ಸಮಾರಂಭದಲ್ಲಿ ಕೂಡ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ಅನೇಕ ಕಸಕಡ್ಡಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಆದ್ದರಿಂದ ಸ್ವಯಂ ಸೇವಕರೇ ಅದನ್ನು ತೆಗೀಲಿ ಅನ್ನುವಂತಹ ಮನೋಭಾವನೆ ಯಾರಲ್ಲಿಯೂ ಬಾರದೆ ನಾವು ಕೂಡ ಕ್ಷೇತ್ರಕ್ಕೆ ಬಂದ ಪ್ರತಿಯೊಬ್ಬರೂ ಕೂಡ ಸ್ವಯಂ ಸೇವಕರು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡಿಕೊಳ್ತಾ 12:30 ಸರಿಯಾಗಿ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಜ್ಜುಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಭಾಧ್ಯಕ್ಷರ ನೆಲೆಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಶ್ರೀಮತಿ ಪವಿತ್ರ ಮೇಡಮ್ ಅವರು ಈ ದಿವಸ ಕಾರ್ಯಕ್ರಮ ಕೊಡಲಿಕ್ಕೆ ಇರುವಂತಹ ಶ್ರೀ ಗೋಪಾಲಕೃಷ್ಣ ಕದ್ರಿ ಮತ್ತು ತಂಡದವರ ಪರಿಚಯವನ್ನು ಇಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮಾಡಿಕೊಡಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ. ಇದೀಗ ವೇದಿಕೆಯಲ್ಲಿ ಭಕ್ತಿ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು BP ಗೋಪಾಲಕೃಷ್ಣ ಆಚಾರ್ಯ ಮಂಗಳೂರು ಕದ್ರಿ ಇವರು ಮತ್ತು ಇವರ ತಂಡದವರಿಂದ ಭಕ್ತಿ ಸುಗಮ ಸಂಗೀತ ಕಾರ್ಯಕ್ರಮ ಜರುಗಲಿರುವುದು. ಈ ಟಿವಿ ಎದೆ ತುಂಬಿ ಹಾಡುವೆನು ಖ್ಯಾತಿಯ ದೂರದರ್ಶನ ಆಕಾಶವಾಣಿ ಕಲಾವಿದ BP ಗೋಪಾಲಕೃಷ್ಣ ಆಚಾರ್ಯ ಮಂಗಳೂರು ಕದ್ರಿ ಸಾರಥ್ಯದ ಸ್ವರಶ್ರೀ ಬಳಗದಿಂದ ಭಕ್ತಿ ಸುಗಮ ಸಂಗೀತ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವ BP ಗೋಪಾಲಕೃಷ್ಣ ಆಚಾರ್ಯ ಮಂಗಳೂರು ಕದ್ರಿ ಇವರಿಗೆ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸುವ ತಬಲಾ ಆರ್ಟಿಸ್ಟ್ ಹರಿಪ್ರಸಾದ್ ಆಚಾರ್ಯ ಅವರಿಗೂ ತುಂಬ ಹೃದಯದ ಸ್ವಾಗತ. ಹಾಗೆಯೇ ಹರಿಪ್ರಸಾದ್ ಆಚಾರ್ಯ, ಯತೀಂದ್ರ ಆಚಾರ್ಯ ಇವರಿಗೂ ಕೂಡ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಸಮಿತಿಯ ಪರವಾಗಿ ಮೂಡಪ್ಪ ಸೇವೆಯ ಪರವಾಗಿಯೂ ತುಂಬ ಹೃದಯದ ಸ್ವಾಗತ. ಕೊಳಲು ವಾದನ ಅನಂತರಾಮ್ ಹೊಳ್ಳ, ಕೀಬೋರ್ಡ್ ಸತ್ಯನಾರಾಯಣ ಐಲ, ತಾಳ ತೇಜಸ್ ಆಚಾರ್ಯ ಇವರಿಗೂ ಕೂಡ ಶ್ರೀ ಮದನಂತೇಶ್ವರ ಸಿದ್ಧಿನಾಯಕ ದೇವಸ್ಥಾನದ
ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗಾಯಕರಾದ ವಾಸುದೇವ ಆಚಾರ್ಯ, ಗಾಯನ ನಿರೂಪಕ ವಿನೋದ್ ಆಚಾರ್ಯ ಪುತ್ತೂರು, ಗಾಯಕಿ ಶಿವಪ್ರಿಯ ಆಚಾರ್ಯ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಇದ್ದೇವೆ. ಒಂಚೂರು ಬ್ಯಾಕ್ಗೆ ತಿರ್ಗೋಡು ನಲ್ಲ ಓಕೆ ಮಾನಿಟರ್ ಓಕೆನಾ? ಫ್ಲೂಟ್ ಆಗ್ತದಾ? ಫ್ಲೂಟ್ ಕೊರ್ನ ಅಂತಲ್ಲ ಸಿ ಶಾರ್ಪ್ ಮಾಡಿ ಅದು ಸಿ ಶಾರ್ಪ್ ಇಲ್ಲ ಎಂಟು ಹಾರ್ಮೋನಿಯಂ ಮಾಡಲಿ ಚಂದ ಓಕೆ ಫುಲ್ ತರ ಕೊಡ್ತಾರ ಪ್ಲೇ ಮಾಡ್ತಾರ
ಮಾನಿಟರ್ ತೊಗೊಳ್ಳಿ, ಫ್ರೂಟ್ ಮಾನಿಟರ್. Hello, check, hello, 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 monitor, hello. ನಾರ್ಮಲ್ ಸಿಂಗಿಂಗ್ ಲೆವೆಲ್ ಸಿಂಗ್ ಮಾಡ್ತೀರಾ? ಸರಿ 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 MC singing. Hari Om. Hari Om. Sadul. One minute. ಫುಲ್ ತುಪ್ಪನ Thank you.
ಹರಿ ಓಂ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಒಂದು ದಿವ್ಯವಾದ ವೇದಿಕೆ, ಇದು ಒಂದು ಭವ್ಯವಾದ ವೇದಿಕೆ, ಒಂದು ಗಾಢವಾದ ಸಂಭ್ರಮ ಇಲ್ಲಿ ಮೇಳೈಸಿರುವಂಥದ್ದು. ಏನಂತ ಹೇಳಿದ್ರೆ, ಹತ್ತೂರಿಗೂ ಪ್ರಸಿದ್ಧಿಯಾಗಿರುವಂಥದ್ದು ಭಕ್ತರ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸುವಂತಹ ಸಿದ್ಧಿ ವಿನಾಯಕನ ಒಂದು ಪುಣ್ಯಭೂಮಿ, ಮದನೆಂತೇಶ್ವರನ ಒಂದು ಪುಣ್ಯಭೂಮಿ ಮಧೂರಿನಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಒಂದು ಸಂಭ್ರಮದಲ್ಲಿ ಊರ ಪರವೂರ ಭಕ್ತಾದಿಗಳೆಲ್ಲರೂ ಕೂಡ ಸೇರಿರುವಂತಹ ಈ ಒಂದು ಸಂದರ್ಭ, ವೇದಿಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಜ್ಜಾಗಿ ತಮ್ಮೆಲ್ಲರ ಒಂದು ಬರುವಿಕೆಯನ್ನು ಕಾಯ್ತಾ ವೇದಿಕೆಯಲ್ಲಿರುವಂತಹ ಒಂದು ತಂಡ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯ ಖದ್ರಿ ಮಂಗಳೂರು ಇವರೊಂದು ಸಾರಥ್ಯದಲ್ಲಿ ಸ್ವರಶ್ರೀ ಸಂಗೀತ ತಂಡ ನಿಮ್ಮ ಮುಂದೆ ಬಂದಿರುವಂಥದ್ದು. ಇವತ್ತಿನ ಈ ಒಂದು ಕ್ಷಣ, ಈ ಒಂದು ಮಧ್ಯಾಹ್ನದ ಬಿರು ಬಿಸಿಲಿನ ಹೊತ್ತಲ್ಲಿ ಒಂದು ಸುಂದರವಾದ ತಂಪಾದ ಭಕ್ತಿ ಗೀತೆಗಳ ಮೂಲಕ ತಮ್ಮೆಲ್ಲರ ಒಂದು ಮನಸ್ಸನ್ನು ತಂಪುಗೊಳಿಸುವಂಥ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತ ಮಾಡ್ತಾ, ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯರು ಅವರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಗಾನಗಾರುಡಿಗ, ನಮ್ಮೆಲ್ಲರ ಒಂದು ಆರಾಧ್ಯ ದೈವ ಅಂತ ಹೇಳಬೇಕು. ಕೀರ್ತಿಶೇಷರಾದಂತಹ SP ಬಾಲಸುಬ್ರಹ್ಮಣ್ಯ ಅವರು ನಡೆಸಿಕೊಡ್ತಿದ್ದಂತಹ ETV ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಕರ್ನಾಟಕದಿಂದ ಪ್ರಪ್ರಥಮವಾಗಿ 2005, 2006ನೇ ಇಸವಿಯ ಒಂದು ಸಾಲಿನಲ್ಲಿ ಪ್ರಪ್ರಥಮವಾಗಿ ಭಾಗವಹಿಸಿ ಅಲ್ಲಿ ಮೆಚ್ಚುಗೆ ಗಳಿಸಿದಂತಹ ಅದ್ಭುತ ಗಾಯಕರು. ಅವರ ಒಂದು ಸ್ವರ ಸಾರಥ್ಯದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಂದೆ ಪ್ರಸ್ತುತಪಡಿಸ್ತಿರುವಂಥದ್ದು ನಾನು ವಿನೋದ್ ಆಚಾರ್ಯ, ಪುತ್ತೂರು ನಿರೂಪಕನಾಗಿ ಹಾಗೂ ಗಾಯಕನಾಗಿ, ಜೊತೆಗೆ ಮತ್ತೊಬ್ಬಳು ಗಾಯಕಿ ನಮ್ಮ ಈ ಒಂದು ಕಾಸರಗೋಡಿನವಳೆ ಶಿವಪ್ರಿಯ ಆಚಾರ್ಯ, ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತ ಮಾಡ್ತಾ, ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕೀಬೋರ್ಡ್ ಮೂಲಕ ಸಹಕಾರ ಕೊಡ್ತಿರುವಂಥವರು ನಮ್ಮ ಒಬ್ಬ ಅದ್ಭುತ ಹಿರಿಯ ಕಲಾವಿದರು, ಜೊತೆಗೆ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಕಲಾವಿದರ ಜೊತೆಗೆ ಕಾರ್ಯಕ್ರಮ ನೀಡಿರುವಂತಹ ಶ್ರೀಯುತ ಸತ್ಯನಾರಾಯಣ ಐಲ ಅವರನ್ನು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಕೊಳಲಲ್ಲಿ ಇಂಪಾದ ಒಂದು ರಾಗಸುಧೆಯನ್ನು ಹರಿಸ್ತಿರುವಂಥವರು ಅನಂತರಾಮ್ ಹೊಳ್ಳ ಅವರನ್ನು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಹಾಗೆ ತಬಲದಲ್ಲಿ 2 ಜನ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಹರಿಪ್ರಸಾದ್ ಆಚಾರ್ಯ ಹಾಗೂ ಯತೀಂದ್ರ ಆಚಾರ್ಯ ಅವರನ್ನು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವಂಥ ಹೊತ್ತು ಮಧುಬೂರ ಕ್ಷೇತ್ರದ ಸಿದ್ಧಿ ವಿನಾಯಕನಿಗೆ ತಾವೇ ಒಂದು ಸಂಗೀತ ಸಂಯೋಜನೆ ಮಾಡಿ ಸಾಹಿತ್ಯ ಬರೆದು ತಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಂಸಧ್ವನಿ ರಾಗದಲ್ಲಿ ಶ್ರೀಯುತ BP ಗೋಪಾಲಕೃಷ್ಣ ಆಚಾರ್ಯ ಅವರು. ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಆಶೀರ್ವಾದ ಸದಾಕಾಲ ಎಲ್ಲ ಕಲಾವಿದರಿಗೆ ಬರಬೇಕಂತ ಕೇಳಿಕೊಳ್ಳುತ್ತಾ, ಇದೀಗ ವೇದಿಕೆಯಲ್ಲಿ ಮಧುಬೂರ ಕ್ಷೇತ್ರದ ಸಿದ್ಧಿ ವಿನಾಯಕನಿಗೆ ಗಾನಮಾಲೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ನನ್ನದೇ ಆದ ಒಂದು ಸಾಹಿತ್ಯ ರಚನೆ, ರಾಗ ಸಂಯೋಜನೆ ಹಂಸಧ್ವನಿಯಲ್ಲಿ ಕೇಳಿ. ಮಧುಬೂರ ಕ್ಷೇತ್ರದ ಸಿದ್ಧಿ ವಿನಾಯಕಗೆ ಶಿರಬಾಗಿ ನಮಿಸುವೆ, ವರಗಳ ಬೇಡುವೆ. ಮಧುಬೂರ ಕ್ಷೇತ್ರದ ಸಿದ್ಧಿ ವಿನಾಯಕ
ನೆಲೆಸಿದ ಗಣಪಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಮಧುವಾಹಿನಿ ತೀರದಲ್ಲಿ ನೆಲೆ ನಿಂತ ಗಣಪಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಬ್ರಹ್ಮ ಕಲಶೋತ್ಸವದ ಈ ಶುಭ ದಿನದಂದು ಬ್ರಹ್ಮ ಕಲಶೋತ್ಸವದ ಈ ಶುಭ ದಿನದಂದು ನಿನ್ನ ನಾಮವ ಜಪಿಸಿ ಸ್ತುತಿಸಿ ಕೊಂಡಾಡುವೆ 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 ಮದವೂರ ಕ್ಷೇತ್ರದ ಸಿದ್ಧಿವಿನಾಯಕಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಆದಿಪೂಜಿತ ನೀನು ಲೋಕವಂದಿತ ನೀನು ಆದಿಪೂಜಿತ ನೀನು ಲೋಕವಂದಿತ ನೀನು ಸಂಕಷ್ಟಹರ ನೀನು ತ್ರಿಜಗವಂದಿತ ನೀನು ಸಂಕಷ್ಟಹರ ನೀನು ತ್ರಿಜಗವಂದಿತ ನೀನು ಮಂಗಳದಾತನೆ ಮಹಿಮಾನ್ವಿತನೇ ಮಂಗಳದಾತನೆ ಮಹಿಮಾನ್ವಿತನೆ ಮೋದಕ ಹಸ್ತನೆ ಮದಗಜ ಮುಖನೆ ಮೋದಕ ಹಸ್ತನೆ ಮದಗಜ ಮುಖನೆ ಮದವೂರ ಕ್ಷೇತ್ರದ ಸಿದ್ಧಿವಿನಾಯಕಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಮದವೂರ ಕ್ಷೇತ್ರದ ಸಿದ್ಧಿವಿನಾಯಕಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಮೂಷಿಕ ವಾಹನ ಮೋದಕ ಪ್ರಿಯನೇ ಮೂಷಿಕ ವಾಹನ ಮೋದಕ ಪ್ರಿಯನೇ ಮುನಿಜನ ವಂದಿತ ವಿಘ್ನೇಶ್ವರನೇ ಮುನಿಜನ ವಂದಿತ ವಿಘ್ನೇಶ್ವರನೇ ವಕ್ರತುಂಡನೆ ಮಹಾಕಾಯನೇ ವಕ್ರತುಂಡನೆ ಮಹಾಕಾಯನೇ ಶ್ರೀ ಜಗನ್ಮಾತಾ ಭವಾನಿ ನಂದನನೆ ಶ್ರೀ ಜಗನ್ಮಾತಾ ಭವಾನಿ ನಂದನನೆ ಮದವೂರ ಕ್ಷೇತ್ರದ ಸಿದ್ಧಿವಿನಾಯಕಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಮಧುವಾಹಿನಿ ತೀರದಲ್ಲಿ ನೆಲೆಸಿಹ ಗಣಪಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಬ್ರಹ್ಮ ಕಲಶೋತ್ಸವದ ಈ ಶುಭ ದಿನದಂದು ಬ್ರಹ್ಮ ಕಲಶೋತ್ಸವದ ಈ ಶುಭ ದಿನದಂದು ನಿನ್ನ ನಾಮವ ಜಪಿಸಿ ಸ್ತುತಿಸಿ ಕೊಂಡಾಡುವೆ ನಿನ್ನ ನಾಮವ ಜಪಿಸಿ ಸ್ತುತಿಸಿ ಕೊಂಡಾಡುವೆ
ಸ್ತುತಿಸಿ ಕೊಂಡಾಡು ನಿನ್ನ ನಾಮವ ಜಪಿಸಿ ಸ್ತುತಿಸಿ ಕೊಂಡಾಡುವೆ ಮದವೂರ ಕ್ಷೇತ್ರದ ಸಿದ್ಧಿ ವಿನಾಯಕಗೆ ಚಿರಬಾಗಿ ನಮಿಸುವೆ ವರಗಳ ಬೇಡುವೆ ಶಿರಬಾಗಿ ನಮಿಸುವೆ ವರಗಳ ಬೇಡುವೆ ಶಿರಬಾಗಿ ನಮಿಸುವೆ ವರಗಳ ಬೇಡುವೆ. ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಒಲಿಯುವಂಥ ದೇವರು ಅಂತ ಹೇಳಿದ್ರೆ ಶ್ರೀ ಗಣಪತಿ. ಯಾಕಂದ್ರೆ ಒಂದು ಗರಿಕೆಯನ್ನು ಅವನಿಗೆ ಅರ್ಪಿಸಿದ್ರೆ ಸಾಕು, ಪ್ರಸನ್ನನಾಗ್ತಾನಂತೆ. ನಮ್ಮ ಮಧುವರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಯಾಕಂತ ಹೇಳಿದ್ರೆ ಮುಗ್ಧ ಮಕ್ಕಳ ಒಂದು ಮುಗ್ಧ ಭಕ್ತಿಗೆ ಮೆಚ್ಚಿ ಗೋಡೆಯಿಂದ ಆವಿರ್ಭವಿಸಿದಂಥ ಒಂದು ಕ್ಷೇತ್ರ ಶ್ರೀ ಮಹಾಗಣಪತಿಯ ಪುಣ್ಯ ಕ್ಷೇತ್ರ. ನಾವು ಎಷ್ಟು ಪ್ರೀತಿಯಲ್ಲಿ ಅವ್ರನ್ನ ಕರಿತೇವೆ ಅಂತ ಹೇಳಿದ್ರೆ ನಾವು ಬಗೆ ಕರಿತೇವೆ. ನಮ್ಮ ಗೋಪಾಲಕೃಷ್ಣ ಆಚಾರ್ಯ ಅವರು ಅತಿ ಸುಂದರವಾಗಿ ಅವನು ಸ್ತುತಿಸಿದ್ರು. ನಾವು ಇಲ್ಲಿ ಊರಿನವ್ರು ಏನೋ ಹೇಳ್ತೇವೆ ಅಂತ ಹೇಳಿದ್ರೆ ಪ್ರೀತಿ ಬೊಡ್ಡಜ್ಜ ಅಂತ ಕರಿತೇವೆ, ಹೌದಲ್ವಾ? ಖಂಡಿತವಾಗಿ. ಹಾಗಾಗಿ ಶ್ರೀ ಒಂದು ಮಹಾಗಣಪತಿಯ ಕುರಿತಾಗಿರುವಂಥ ಅತಿ ಸುಂದರವಾದ ಒಂದು ಗೀತೆಯ ಮೂಲಕ ಆ ಗಣಪತಿಯನ್ನು ಆರಾಧಿಸಿ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಒಂದು ನಾದಗಾನ ವೈಭವದಲ್ಲಿ ಸಮರ್ಪಣೆ ಮಾಡಿದಂಥ ಗೋಪಾಲಕೃಷ್ಣ ಆಚಾರ್ಯ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಮುಂದೆ ನಾವು ಏನೇ ಮಾತಾಡಿದ್ರು ಏನೇ ಹಾಡಿದ್ರು ಕೂಡ ಅದರ ಹಿಂದೆ ಒಂದು ಪ್ರೇರಕ ಶಕ್ತಿ, ನಮಗೆಲ್ಲವನ್ನು ದಯಪಾಲಿಸುವವಳು ತಾಯಿ ಶಾರದೆ, ಹೌದಲ್ವಾ? ಯಾಕೆಂತ ಹೇಳಿದ್ರೆ ನಾವು ಏನೇ ನುಡಿಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗಬೇಕು, ನಮ್ಮ ನಾಲಿಗೆಯಲ್ಲಿ ಅದು ನಲಿದಾಡಬೇಕು, ಒಂದು ರಾಗ ಅದಕ್ಕೆ ಮೇಳಿಸಬೇಕಾದ್ರೆ ಶ್ರೀ ಸರಸ್ವತಿಯ ಒಂದು ಆಶೀರ್ವಾದ ಅನುಗ್ರಹ ಖಂಡಿತವಾಗಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಸರಿಗಮ ಪದನಿ ಸಪ್ತ ಸ್ವರ ಈ ಒಂದು ಸುಂದರವಾದ ಹಾಡಿಗೆ ಧ್ವನಿ ಆಗ್ತಾ ಇದ್ದಾರೆ ಕುಮಾರಿ ಶಿವಪ್ರಿಯ ಆಚಾರ್ಯ ಬದಿಯಡಕ.
ಸರಿಗಮ ಪದನಿ, ಹೌದು, ನಮ್ಮ ಒಂದು ಸಂಗೀತದ ಜೀವಾಳ. ಖಂಡಿತವಾಗಿ ಸಂಗೀತ ಜೀವಾಳದ ಆ ಒಂದು ಅಕ್ಷರಗಳು ಯಾವತ್ತಿದ್ರೂ ನಮ್ಮ ಸರಿಗಮ ಪದ ಜೀವನದಲ್ಲಿ ಕೂಡ ಈ ಒಂದು ತಾಳಮೇಳ ಸರಿದ್ರೆ ಮಾತ್ರ ಜೀವನದ ಸಂಗೀತ ಕೂಡ ಅತಿ ಸೊಗಸಾಗಿ ಸಾಗುವಂಥದ್ದು. ಸರಿಗಮ ಪದನಿಂದ ನಮ್ಮ ಸ್ವರ ದೇವತೆಯನ್ನು ಸ್ತುತಿಸಿದಂತಹ ಶಿವಪ್ರಿಯಳಿಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಮುಂದೆ ಶ್ರೀ ಮದನಂತೇಶ್ವರನ ಸನ್ನಿಧಿ ಅಂತ ಹೇಳಿದೆ. ಮದರು ಮಾತೆಗೆ ಒಲಿದಂತಹ ಭಗವಂತ ನಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೋಸ್ಕರ ಶಾಶ್ವತವಾಗಿ ಈ ಒಂದು ಮದವೂರಿನ ನೆಲದಲ್ಲಿ ನೆಲೆ ನಿಂತದ್ದು ಒಂದು ಇತಿಹಾಸ. ನಮಗೆಲ್ಲರಿಗೂ ಅದು ಒದಗಿದಂತಹ ಒಂದು ಪುಣ್ಯ ಅಂತ ಹೇಳಬೇಕು. ಶ್ರೀ ಮದನಂತೇಶ್ವರನ ಈ ಬ್ರಹ್ಮ ಕಲಶೋತ್ಸವದ ಈ ಒಂದು ಗೌಜಿ ಏನು ಹೇಳಿದೆ ನಮ್ಮ ಮನಸ್ಸಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ, ಈ ವೇದಿಕೆಯಲ್ಲಿ ಆ ಕುರಿತಾಗಿ ಒಂದು ಸುಂದರವಾದ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯ ಕದ್ರಿ ಅವರು. ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಸ್ವತಃ ಸಂಯೋಜಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಶ್ರೀ ಮದನಂತೇಶ್ವರನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜಯದೇವ ಹರದೇವ ಶ್ರೀ ಮದನಂತೇಶ್ವರ ಎಂಬ ಸುಂದರವಾದ ಒಂದು ಗೀತೆ ಇದೀಗ ಗೋಪಾಲಕೃಷ್ಣ ಆಚಾರ್ಯ ಅವರ ಒಂದು ಸಿರಿಕಂಠದಲ್ಲಿ. नागेन्द्रहाराय त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय नमः शिवाय नमः शिवाय. जय देव हर देव श्रीमदनंतेश्वर. जय देव हर देव श्रीमदनंतेश्वर. जय नीडु शुभ नीडु हे नागभूषण. जय नीडु शुभ नीडु हे नागभूषण. जय देव हर देव श्रीमदनंतेश्वर. जय देव हर देव ಶ್ರೀಮದನ್ನತೇಶ್ವರ. ಜಯ ನೀಡು ಶುಭ ನೀಡು ಹೇ ನಾಗಭೂಷಣ. ಜಯ ನೀಡು ಶುಭ ನೀಡು ಹೇ ನಾಗಭೂಷಣ. ಜಯ ದೇವ ಹರ ದೇವ ಶ್ರೀಮದನಂತೇಶ್ವರ.
ನೆಲೆಸಿದ ಶ್ರೀ ಮದನಂತೇಶ್ವರ ಮದವೂರಲ್ಲಿ ನೆಲೆಸಿದ ಮದನಂತೇಶ್ವರ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಜಯ ನೀಡು ಶುಭ ನೀಡು ಹೇ ನಾಗಭೂಷಣ ಜಯ ನೀಡು ಶುಭ ನೀಡು ಹೇ ನಾಗಭೂಷಣ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಅಂಜಿದ ಬಾಲನ ಅಪ್ಪಿ ಮುದ್ದಾಡಿದೆ ಅಂಜಿದ ಬಾಲನ ಅಪ್ಪಿ ಮುದ್ದಾಡಿದೆ ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ ಮೃತ್ಯುಂಜಯ ನೀದಯಾಮಯ ಮೃತ್ಯುಂಜಯ ನೀದಯಾಮಯ ಈ ನಾಡಲಿ ನೆಲೆಸಿದ ಶ್ರೀ ಮದನಂತೇಶ್ವರ ಈ ನಾಡಲಿ ನೆಲೆಸಿದ ಶ್ರೀ ಮದನಂತೇಶ್ವರ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಜಯ ನೀಡು ಶುಭ ನೀಡು ಹೇ ನಾಗಭೂಷಣ ಜಯ ನೀಡು ಶುಭ ನೀಡು ಹೇ ನಾಗಭೂಷಣ ಜಯ ದೇವ ಹರದೇವ ಶ್ರೀ ಮದನಂತೇಶ್ವರ ಶ್ರೀ ಮದನಂತೇಶ್ವರ ಶ್ರೀ ಮದನಂತೇಶ್ವರ ಶ್ರೀ ಮದನಂತೇಶ್ವರ ಬಹಳ ಒಂದು ಅದ್ಭುತ. ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಸುಮಧುರವಾದ ಹಾಡುಗಳು ಕೇಳಬೇಕಾದ್ರೆ ತಾಯಿಯ ಜೋಗುಳ ಕೇಳೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ಬಿಸಿಲಿನ ಪೆಟ್ಟು ಕೂಡ ಹಾಗೆ ಇದೆ. ಆದರೆ ಭಕ್ತಿಗೀತೆ ಕೇಳುವಂಥ ರೀತಿಯೇ ಹಾಗೆ. ಅದು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಬೇಕು, ಕಿವಿಯನ್ನು ಮುಟ್ಟಬೇಕು, ಹೃದಯ ತುಂಬಿಕೊಳ್ಬೇಕು, ಆ ನಂತರ ಅನುಭವಿಸಬೇಕು, ಜೊತೆಗೆ ಅನುಭವಿಸಬೇಕು ಅಂತ ಅನುಭವಿಸ್ಕೊಂಡು ಹಾಡೋದು ಅಂತ ಹೇಳಿದರೆ ನಮ್ಮ ಗೋಪಾಲಕೃಷ್ಣ ಆಚಾರ್ಯರ ಒಂದು ಹಾಡು ಕೇಳಬೇಕು. ಹಾಗಾಗಿ ಒಂದು ಮದನಂತೇಶ್ವರನ ಸುಂದರವಾದ ಸ್ತುತಿಯ ಮೂಲಕ ನಮ್ಮೆಲ್ಲರ ಒಂದು ಮುಂದೆ ಮದನಂತೇಶ್ವರನನ್ನು ಸಾಕ್ಷಾತ್ಕಾರಗೊಳಿಸಿದಂತಹ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯವರಿಗೆ ಧನ್ಯವಾದ ಸಲ್ಲಿಸ್ತಾ ಮುಂದೆ ಇದು ಬ್ರಹ್ಮಕಲಶೋತ್ಸವ. ಉತ್ಸವ ಅಂತ ಹೇಳಿದರೆ ಸವ ಅಂತ ಹೇಳಿದರೆ ದುಃಖ ಸಂಕಷ್ಟ, ಉತ್ತು ಅಂತ ಹೇಳಿದರೆ ಎತ್ತುವಂಥದ್ದು, ಸಂಕಷ್ಟದಿಂದ ಅಥವಾ ನೋವಿಂದ ನಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದು ಏನಿದೆ ಅದು ಉತ್ಸವ ಅಂತ. ಹಾಗಾಗಿ ಈ ಒಂದು ಪ್ರದೇಶ, ಈ ಒಂದು ಪುಣ್ಯ ಭೂಮಿಯಲ್ಲಿ ಬ್ರಹ್ಮಕಲಶೋತ್ಸವ ಆಗುವಂಥ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮುಂದೆ ಮತ್ತೊಂದು ದಾಸರ ಪದ ಪವಮಾನ ಹಾಡ್ತಿರುವಂಥದ್ದು. ಪವಮಾನ ಪವಮಾನ
ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಹೇಮ ಕಚ್ಚುಡ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪಿತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ಯಮ ಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿದುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜರ ಮಣೆ ದಯಪಾರ ಪಾರಭೂಧರ ಸಜ್ಜನರಗ ಪರಿಹಾರ ಸಜ್ಜನರಗ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾಣಿಸಿ ನಿಂದು ಮೂಜಕ ಕರೆ ಮತ್ತೆ ಖರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಜಪದ ದುಳಿ ಮಜ್ಜಗದಲ್ಲಿ ಭವ ಭರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ
ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ವಿಜಯ ದಾಸರ ಒಂದು ಕೀರ್ತನೆ ಹಾಡಿರುವಂಥದ್ದು. ಮುಂದೆ ನಾವು ದೇವರನ್ನು ಕರೆದೇ ಬರ್ತಾನ? ಖಂಡಿತ ಬರ್ತೇನೆ, ಹೌದಲ್ವಾ? ಖಂಡಿತವಾಗಿ ಬರ್ತೇನೆ. ಯಾಕಂದರೆ ನಮ್ಮ ಒಂದು ಜೀವನದಲ್ಲಿ ಅದಕ್ಕೆ ಎಷ್ಟೋ ದೃಷ್ಟಾಂತಗಳಿದೆ. ಹಾಗಾಗಿ ಅಂಥ ಒಂದು ಭಕ್ತನ ಎದೆಯ ತಳಮಳ, ಭಕ್ತನ ಎದೆಯ ಒಂದು ಕಾತರ ಯಾವ ರೀತಿ ಇದೆ ಎಂಬುದಕ್ಕೆ ಒಂದು ಹಾಡು ನಮ್ಮ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯವರ ಸಿರಿಕಂಠದಲ್ಲೇ ಧ್ವನಿ ಮುದ್ರಿತಗೊಂಡು ಸಾಕಷ್ಟು ಜನಪ್ರಿಯತೆ ಗಳಿಸಿದಂತಹ ಕರೆದರೆ ಬರಬಾರದೆ ಎಂಬ ಒಂದು ಗೀತೆ ಇದೀಗ ವೇದಿಕೆಯಲ್ಲಿ ಆ ಒಂದು ಹಾಡನ್ನು ಕೇಳುವಂತಹ ಒಂದು ಸಂದರ್ಭ ನಮಗೀಗ ಒದಗಿ ಬಂದಿರುವಂಥದ್ದು. पूज्याय राघवेन्द्राय सत्यधर्म रताय च भजतां कल्पवृक्षा ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ವರಮಂತ್ರಾಲಯ ಪುರಮಂದಿರ ತವ ವರಮಂತ್ರಾಲಯ ಮಂದಿರ ತವ ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಹರಿದಾಸರು ಸುಸ್ವರ ಸಮ್ಮೇಳದಿ ಸಮ್ಮೇಳದಿ ಪರವಶದಲ್ಲಿ ಬಾಯ್ ತೆರೆದು ಕೂಗಿ ಪರವಶದಲ್ಲಿ ಬಾಯ್ ತೆರೆದು ಕೂಗಿ ಪರವಶದಲ್ಲಿ
ಪರವಶದಲ್ಲಿ ತೆರೆದು ಕೂಗಿ ಪರವಶದಲ್ಲಿ ತೆರೆದು ಕೂಗಿ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಭೂಷರ ಪಿತಾ ಶ್ರೀ ಕಮಲೇಶ ವಿಠಲನ ಭೂಷರ ಪಿತಾ ಶ್ರೀ ಕಮಲೇಶ ವಿಠಲನ ವಿಠಲ 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 ಭೂಷರ ಪಿತಾ ಶ್ರೀ ಕಮಲೇಶ ವಿಠಲನ ಭೂಷರ ಪಿತಾ ಶ್ರೀ ಕಮಲೇಶ ವಿಠಲನ ದಾಸಾಗ್ರೇಸರ ಈ ಸಮಯದಿ ದಾಸಾಗ್ರೇಸರ ಈ ಸಮಯದಿ ದಾಸಾಗ್ರೇಸರ ಈ ಸಮಯ ದಾಸಾಗ್ರೇಸರ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ವರಮಂತ್ರಾಲಯ ಪುರಮಂದಿರದವ ವರಮಂತ್ರಾಲಯ ಪುರಮಂದಿರದವ ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಚರಣ ಸೇವಕರು ಕರವ ಮುಗಿದು ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಖಂಡಿತವಾಗಿ ಇಷ್ಟು ಸುಂದರವಾಗಿ ಕರೆದರೆ ಖಂಡಿತವಾಗಿ ಗುರುಗಳು ಖಂಡಿತವಾಗಿ ಬರುವಂಥದ್ದು. ಈ ಒಂದು ಹಾಡು ಕರೆದರೆ ಬರಬಾರದೆ ಎಂಬ ಒಂದು ಧ್ವನಿಸುರುಳಿಯಲ್ಲಿ ಸಾಕಷ್ಟು ಆಸ್ತಿಕರ ಮನೆಯನ್ನು ತಲುಪಿದಂಥದ್ದು. ಮತ್ತೊಮ್ಮೆ ಜೋರಾದ ಒಂದು ಕರತಾಡನ ಬರಲಿ ನಮ್ಮ ಗೋಪಾಲಕೃಷ್ಣ ಆಚಾರ್ಯ ಅವರಿಗೆ ಅಂತ ಹೇಳ್ಕೊಳ್ತಾ ಮುಂದೆ ನಾವೆಲ್ಲ ಸೇರಿಕೊಂಡು ತಾಳ ಹಾಕುವಂತಹ ಒಂದು ಗೀತೆ ಅಂತ ಹೇಳಬೇಕು. ಸಾಕಷ್ಟು ಜನಪ್ರಿಯವಾದ ಗೀತೆ ಬ್ರಹ್ಮಮುಕಟೆ ಎಂಬ ಒಂದು ಸುಂದರವಾದ ಗೀತೆ ನಮ್ಮ ಶಿವಪ್ರಿಯ ಆಚಾರ್ಯ ಅವರ ಧ್ವನಿಯಲ್ಲಿ ಮೂಡಿ ಬರಲಿಕ್ಕಿರುವಂಥದ್ದು. ಈ ಒಂದು ವೇದಿಕೆಯ ಮೇಲೆ
ಬ್ರಹ್ಮಮುಕ್ಕಟೇ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ತಂದನಾನಾಹಿ ತಂದನಾನಾಪುರೇ ತಂದನಾನಾಹಿ ತಂದನಾನಾಪುರೇ ತಂದನಾನಾ ಭಳ ತಂದನಾನ ಭಳ ತಂದನಾನ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ತಂದನಾನಾಹಿ ತಂದನಾನಾಪುರೇ ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ಪರ ಬ್ರಹ್ಮಮುಕ್ಕಟೇ ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ
ಮುಕ್ಕಟೇ ಪರ ಬ್ರಹ್ಮ ಮುಕ್ಕಟೇ ಪರ ಬ್ರಹ್ಮ ಮುಕ್ಕಟೇ ಪರ ಬ್ರಹ್ಮ ಮುಕ್ಕಟೇ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ. ಅದ್ಭುತವಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದ್ರು ನಮ್ಮ ಶಿವಪ್ರಿಯ ಅವರು. ಧನ್ಯವಾದಗಳನ್ನು ಹೇಳ್ಕೊಡ್ತಾ ಮುಂದೆ ಬರೀ ಹಿರಿಯ ಗಾಯಕರು ನಮ್ಮವರು ಮಂಗಳೂರಿನಿಂದ ವಾಸುದೇವ ಆಚಾರ್ಯ ಅವರು ಹಿರಿಯ ಗಾಯಕರು, ಜೊತೆಗೆ ಹಾರ್ಮೋನಿಯಂ ವಾದಕರು ಕೂಡ. ಅವರ ಒಂದು ಧ್ವನಿಯಲ್ಲಿ ನಮಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಸಂಗೀತ ಇರ್ಬೋದು, ಸಾಹಿತ್ಯ ಸಂಬಂಧ ಯಾವುದೇ ಕೂಡ ಇದ್ದರೂ ಕೂಡ ಅಲ್ಲಿ ಸರಸ್ವತಿಯ ಕಟಾಕ್ಷದ ಜೊತೆ ಲಕ್ಷ್ಮೀ ಕಟಾಕ್ಷ ಕೂಡ ಅತ್ಯಂತ ಜರೂರತ್ತಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ವೇದಿಕೆಯಲ್ಲಿ ಶ್ರೀ ಲಕ್ಷ್ಮಿಯನ್ನು ಸ್ತುತಿಸ್ತಾರೆ ನಮ್ಮ ವಾಸುದೇವ ಆಚಾರ್ಯ ಅವರು. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಎಂಬ ಒಂದು ಗೀತೆಯ ಮೂಲಕ. ಹೌದು, ಖಂಡಿತವಾಗಿ ದಾಸರುಗಳು ಅಂತ ಹೇಳಿದ್ರೆ ಸ್ವಾರ್ಥ ಬಿಟ್ಟು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದೇವರನ್ನು ಸ್ತುತಿಸಿದವರು. ಪುರಂದರ ದಾಸರ ಒಂದು ಗೀತೆ. या दृष्टा निखिलाग संगशमनी स्पृष्टा वहु पावनी रोगाणाम् अभिवन्दिता निरसनी सिक्तान्तकत्रासिनी प्रत्यासक्ति विधायिनी भगवत कृष्णस्य संरोपिता निक्ता तच्छरणे विमुक्ति फलदा तस्यै तुलस्यै नमः तस्यै तुलस्यै नमः। ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ
ನೃತ್ಯರಿರಲು ಆಟಕಾಂಬರನ ಸೇವೆ ಕೋಟಿ ಕೋಟಿ ನೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಸೇವಿಸುವಳು ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಚಾಮರವೇ ಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರವೇ ಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಗರುಡ ಗಮನನು ಆದ ಪುರಂದರ ವಿಠಲನ್ನ ಸೇವಿಸುವಳು ಗರುಡ ಗಮನನು ಆದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಎಂಥ ಮಾನ್ಯಳೋ ಎಂಥ ಮಾನ್ಯಳೋ ಲಕ್ಷ್ಮಿ ಧನ್ಯರಾದರೂ ಗೊತ್ತಿಲ್ಲ, ಆದರೆ ನಾವೊಂದು ಗಣ್ಯವಾಗ್ತೇವೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸುಂದರವಾದ ಗಾಯನ ಖಂಡಿತವಾಗಿ ಲಕ್ಷ್ಮಿ ಪ್ರಸನ್ನಗೊಂಡಿರ್ತಾಳೆ ಎಂಬ ಒಂದು ನಂಬಿಕೆ ನಮ್ಮೆಲ್ಲರ ಎದೆಯಲ್ಲಿ ಮೂಡಿರ್ತದೆ. ಖಂಡಿತವಾಗಿ ವಾಸುದೇವಾಚಾರ್ಯ ಅವರ ಒಂದು ಸಿರಿ ಕಂಠದ ಒಂದು ತಾಕತ್ತು ಅಂಥದ್ದು ಅಂತ ಹೇಳ್ಕೊಳ್ಳುತ್ತಾ ಮುಂದಿನ ಒಂದು ಗೀತೆಗೆ ನಾವು ಹೋಗುವ. ಖಂಡಿತವಾಗಿ ಆವಾಗಲೇ ಹೇಳಿದೆ, ದೇವರು ಅಂತ ಹೇಳಿದರೆ ನಮಗೆ ತುಂಬ ದೂರ ಅಲ್ಲ, ತುಂಬ ಹತ್ತಿರ ಅಂತ ನಾವು ಭಾವಿಸ್ಕೊಳ್ತೇವೆ. ನಮ್ಮ ಜೊತೆ ದೇವರು ಕೂಡ ಒಬ್ಬ ಗೆಳೆಯ ಅಂತ ಅಂದ್ಕೊಳ್ತೇವೆ, ಒಬ್ಬ ಮಗು ಅಂತ ಅಂದ್ಕೊಳ್ತೇವೆ. ಆ ಒಂದು ಕಲ್ಪನೆಯಲ್ಲೇ ಬಂದಂಥ ಒಂದು ಗೀತೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಂಬ ಒಂದು ಸುಂದರವಾದ ಮುದ್ದಾದ ಒಂದು ಗೀತೆ. ನಮ್ಮ ಭಾವಗೀತೆ ಅಂತ ಹೇಳ್ಬೋದು, ಭಕ್ತಿ ಭಾವಗೀತೆ ಅಂತ ಕೂಡ ಹೇಳ್ಬೋದು. ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಬರೆದಂಥ ಭಾರಿ ಜನಪ್ರಿಯ ಗೀತೆ. ಇದೀಗ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ಸಿರಿಕಂಠದ ಗಾಯಕರು, ನಮ್ಮ ಸ್ವರಶ್ರೀ ತಂಡದ ನಾಯಕರು ಕೂಡ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯ ಖದ್ರಿ.
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ನೀನೇ ನೋಡು ಬೆಣ್ಣೆಗಡಿಗೆ ನೀನೇ ನೋಡು ಬೆಣ್ಣೆಗಡಿಗೆ ಊರಿನ ನಿಲುವಲ್ಲಿ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲೆ ಅಮ್ಮ ಹೇಗೆ ತಾನೆ ತೆಗೆಯಲೆ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು ನಾನು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಶ್ಯಾಮ ಹೇಳಿದ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸಿದ್ದ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ ಬೆಣ್ಣೆ ಒರೆಸಿದ ಕೈಯ ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಒರೆಸುತ್ತ ಅಮ್ಮ ನಾನು ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎತ್ತಿದ ಕೈಯ ಕುಡುಗೋಲನ್ನು ಎತ್ತಿದ ಕೈಯ ಕುಡುಗೋಲನ್ನು ಮೂಲೆಯಲ್ಲಿಟ್ಟು ನಕ್ಕಳು ಗೋಪಿ ಮೂಲೆಯಲ್ಲಿಟ್ಟು ನಕ್ಕಳು ಗೋಪಿ ಸೂರದಾಸ ಪ್ರಿಯ ಶ್ಯಾಮನ ಸೂರದಾಸ ಪ್ರಿಯ ಶ್ಯಾಮನ ಸೂರದಾಸ ಪ್ರಿಯ ಶ್ಯಾಮನ ಮುತ್ತಿಟ್ಟು ನಕ್ಕಳು ಗೋಪಿ ಅಮ್ಮ ನಾನು ಅಮ್ಮ 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 ನಾನು ದೇವ
ಎಷ್ಟು ಒಂದು ಸುಂದರವಾದ ಪರಿಕಲ್ಪನೆ ಅಲ್ವಾ? ಯಾಕಂತ ಹೇಳಿದ್ರೆ ದೇವರು ಅಂತ ಹೇಳಿದ್ರೆ ಎಲ್ಲೋ ಇರ್ತಾರೆ ಅಂತ, ಆದರೆ ನಾವು ನಮ್ಮೊಳಗೆ ಇರುವಂಥ ಮುದ್ದಾದ ಕೃಷ್ಣನನ್ನು ಈ ರೀತಿ ಸ್ತುತಿಸಿದ್ರೆ ಖಂಡಿತವಾಗಿ ನಮ್ಮ ಬದುಕಲ್ಲಿ ಕೃಷ್ಣನ ಆಗಮನ ಆಗ್ತದೆ, ಕೃಷ್ಣನ ಒಂದು ಅನುಗ್ರಹ ಖಂಡಿತವಾಗಿ ಆಗ್ತದೆ. ಯಾಕಂತ ಹೇಳಿದ್ರೆ ಕವಿಯ ಒಂದು ಕಲ್ಪನೆಯಲ್ಲಿ ಆ ಒಂದು ಸನ್ನಿವೇಶವನ್ನು ಬರೀಬೇಕಾದ್ರೆ ಶ್ರೀ ಗೋಪಾಲಕೃಷ್ಣ ಆಡ್ಬೇಕಾದ್ರೆ ಅದೇ ಒಂದು ದೃಷ್ಟಿ ಮುಂದೆ ಬಂದಿರ್ತದ್ದು. ಓಕೆ, ಇರಲಿ. ಆ ಒಂದು ಮುಂದಿನ ಗೀತೆ ಅಂತ ನಾವು ಹೋಗುವ. ಕಾರ್ಯಕ್ರಮದ ಮುಂದಿನ ಗೀತೆ ಶಿವಪ್ರಿಯ ಅವರ ಧ್ವನಿಯಲ್ಲಿ ಗರುಡ ಗಮನ ತವ ಎಂಬ ಸುಂದರವಾದ ಗೀತೆ. गरुड गमन तव चरण कमलमिह मनसि लसतु मम नित्यं। गरुड गमन तव चरण कमलमिह मनसि लसतु मम नित्यं। मनसि लसतु मम नित्यं। मम तापमपा गुरुदेवा, मम पापमपा गुरुदेवा, मम तापमपा गुरुदेवा, मम पापमपा गुरुदेवा। जलजनयन विधिन मुचिहरण मुख विबुध विनुत पद पद्मा। जलजनयन विधि मुचि
ಅದ್ಭುತವಾದ ಒಂದು ಗೀತೆಯನ್ನು ನಮ್ಮ ಮುಂದೆ ಸುಂದರವಾಗಿ ಪ್ರಸ್ತುತಪಡಿಸಿದ್ರು ಶಿವಪ್ರಿಯ ಆಚಾರ್ಯ ಅವರು. ಕಾರ್ಯಕ್ರಮದ ಒಂದು ಕೊನೆಯ ಒಂದು ಗೀತೆ ಅಂತ ನಾವು ಹೋಗ್ತಾ ಇರುವಂಥ ಬಂಧುಗಳೇ, ನಿಮ್ಮೆಲ್ಲರ ಒಂದು ಉಪಸ್ಥಿತಿ, ನಿಮ್ಮೆಲ್ಲರೊಂದು ಚಪ್ಪಾಳೆಯನ್ನು ಆವಾಗಲೇ ಕೇಳ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಆ ಒಂದು ಆಲಿಸುವಿಕೆ ನಮಗೆ ತುಂಬ ಮುಖ್ಯವಾಗಿರೋದು ಏನು ಅಂತ ಹೇಳಿದರೆ, ಕಲಾವಿದರಿಗೆ ಕಲೆಗೆ ಒಂದು ಬೆಲೆ ಬರುವಂಥದ್ದು, ನೆಲೆ ಬರುವಂಥದ್ದು. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಕೇಳಿದರೆ ಶ್ರೀ ದೇವರ ಆಶೀರ್ವಾದ ಒದಗಿ ಬರುವಂಥದ್ದು ಅಂತ ಹೇಳ್ಕೊಳ್ತಾ, ಸ್ವರಶ್ರೀ ಸಂಗೀತ ಬಳಗ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯ ಕದ್ರಿ ಮಂಗಳೂರು ಇವರ ಒಂದು ಸಾರಥ್ಯದಲ್ಲಿ ನಿಮ್ಮ ಮುಂದೆ ಮಧುವೂರಿನ ಹತ್ತೂರಿನ ಎಲ್ಲ ಭಕ್ತಾದಿಗಳು ಭಾಗವಹಿಸಿರುವಂತಹ ಭಕ್ತರ ಒಂದು ಮನದ ಗುಡಿಯಲ್ಲಿ ನೆಲೆ ಇರುವಂತಹ ಮನನಂತೇಶ್ವರ ಹಾಗೂ ಶ್ರೀ ಸಿದ್ಧಿವಿನಾಯಕನ ಈ ಒಂದು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ವೇದಿಕೆಯ ಮೇಲೆ ಇಷ್ಟು ಹೊತ್ತು ಒಂದು ಸಂಗೀತದ ಅರ್ಚನೆಯನ್ನು ಸಲ್ಲಿಸಿದೆವು. ಇದೀಗ ಕೊನೆಯ ಒಂದು ಗೀತೆ ತಂಬೂರಿ ಮೀಟಿದವ ಎಂಬ ಒಂದು ಸುಂದರವಾದ ಗೀತೆ ಶ್ರೀ ಗುರುಗಳ ಒಂದು ಸ್ಮರಣೆಯೊಂದಿಗೆ ಭೈರವಿ ರಾಗದಲ್ಲಿ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯರವರು ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಮಾತು, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಭಕ್ತಿ ಗಾಯನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಮಿತಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇದೊಂದು ನನ್ನ ದೊಡ್ಡ ಭಾಗ್ಯ, ಯಾಕಂದರೆ ಇದು ನಾನು 3ನೇ ಸಲ ಈ ದೇವರ ಸನ್ನಿಧಾನದಲ್ಲಿ ಹಾಡ್ತಾ ಇದ್ದೇನೆ. ಇದೊಂದು ಸನ್ನಿಧಾನ ಸಿಕ್ಕಿ ನಾನು ಬಹಳ ಖುಷಿಯಾಗಿದ್ದೇನೆ. ಹಾಗೆ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಕೊನೆಯ ಹಾಡನ್ನು ಹಾಡ್ತಾ ಇದ್ದೇನೆ. ಅದೊಂದು ಗೊತ್ತಿಲ್ಲ, ಅದು ಅವ್ರು ಹೇಳಿದಷ್ಟೇ, ಒಂದು ಯೋಗ ಇದು ಒದಗಿ ಬಂದದ್ದು ಅಂತ. ಇನ್ನೊಂದು ಸ್ವಲ್ಪ ಸಮಯಾವಕಾಶ ಇದೆ, ಹಾಗಾಗಿ ಇನ್ನೊಂದು ಹಾಡು ಆ ಬಳಿಕ ಬರಲಿಕ್ಕಿದೆ, ನಮ್ಮೆಲ್ಲರ ಸೇರಿಕೊಂಡು ಹಾಡುವಂಥ ಹಾಡು ಕೂಡ. ಆಗ ಮುಂಚೆ ತಂಬೂರಿ ಮೀಟುವ ಆ ಒಂದು ಕೆಳಗೆ ವೇದಿಕೆಯಲ್ಲಿ ಶ್ರೀಯುತ ಗೋಪಾಲಕೃಷ್ಣಾಚಾರ್ಯ ಅವರ ಧ್ವನಿಯಲ್ಲಿ ಈ ಹಾಡಿನ ನಂತರ ಮತ್ತೊಂದು ಹಾಡು ವೇದಿಕೆಯಲ್ಲಿ ಬರಲಿಕ್ಕಿರುವಂಥದ್ದು. ಸರಿ, ಹಾಗಾದ್ರೆ ಭೈರವಿ ರಾಗದಲ್ಲಿ ಕೊನೆಯ ಗೀತೆ ಇರುವಂಥದ್ದು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಹಾಡ್ಬೋದು. ಯಾಕಂತ ಹೇಳಿದ್ರೆ ಇಷ್ಟೊತ್ತು ನೀವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೀರಿ, ನೀವು ಕೂಡ ಹಾಡ್ಬೋದು. ಯಾಕಂತ ಹೇಳಿದ್ರೆ ಈ ಹಾಡು ಇರುವುದೇ ಹಾಗೆ, ಜೈ ಜೈ ಹನುಮಾನ್ ಎಂಬ ಒಂದು ನಮ್ಮೆಲ್ಲರ ನರನಾಡಿಗಳಲ್ಲಿ ರಾಮ ಭಕ್ತಿಯನ್ನು ಒಕ್ಕಿಸುವಂತಹ ಒಂದು ಗೀತೆ ನಿಮ್ಮ ಮುಂದೆ ನಾನು ಜೊತೆಗೆ ವಾಸುದೇವಾಚಾರ್ಯರು ಕೂಡ ಅವ್ರ ಜೊತೆಗೂಡುವ ಹಾಡುವಂತಹ ಗೀತೆ. मनोजवं मारुततुल्यवेगं जितेन्द्रियं बुद्धिमता वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च अनुमत्स्मरणा भवेत्। जय जय हनुमान, जय गुरु, जय जय पवन, जय जय हनुमान,
जय जय पवमान जय जय हनुमान जय गुरु जय जय पवमान जय जय हनुमान जय 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 पवमान पवन पुत्र हनुमान की जय आंजनेय बल भीम भक्तवर अतुलित बलधाम ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಶ್ರೀರಾಮ್ ಬುದ್ಧಿರ್ಬಲ ಧೈರ್ಯ ಗಣ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ವಾಕ್ಪಟುತ್ವ ಹರಿ ಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯ ಗಣ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿ ಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಹನುಮಾನ್ ಜೈ ಶ್ರೀರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವ ಸುತ ಮಾರುತಿ ಹನುಮಂತ ಹನುಮಂತ ಮಾರುತಿರಾಯ ಹನುಮಂತ ದಾಸ ಕೇಶವ ಸುತ ಮಾರುತಿ ಹನುಮ ದಾಸ ದೇಸರ ಜಯ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಹನುಮ ಸ್ಮರಣೆ ಮಾಡಿದೆವು. ಹನುಮನ
ರಾಮನ ಸ್ಮರಣೆ ಮಾಡಿದರೆ ಹನುಮನ ಒಂದು ಆಗಮನ ಅಂತೆ, ಹನುಮನ ಒಂದು ಉಪಸ್ಥಿತಿ ಅಂತೆ. ನಮ್ಮ ಒಂದು ನಂಬಿಕೆ ಮಾತ್ರ ಅಲ್ಲ, ಸತ್ಯ ಕೂಡ. ಯಾಕಂತ ಹೇಳಿದರೆ ನಮ್ಮ ನಂಬಿದ್ರೆ ದೃಷ್ಟಾಂತವಿದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಯಾರು ಕೂಡ ನಂಬಬೇಕಂತೆ. ನಂಬಿದ್ರೆ ಯಾವ ರೀತಿ ಅಂತ ಹೇಳಿದರೆ, ದೇವರು ಒಲಿತಾನೆ, ದೇವರು ಇದ್ದಾನೆ, ನನ್ನ ಜೊತೆ ಇರ್ತಾನೆ ಅಂತ ನಾವು ಒಂದು ಯೋಚನೆ ಮಾಡಬೇಕಾದ್ದು. ಕಷ್ಟ ಬಂದಾಗ ನಮ್ಮ ಹಿಂದೆ ದೇವರಿದ್ದಾನೆ ಅಂತ ಅನ್ಕೊಳ್ತೇವೆ, ಹಿಂದೆ ದೇವರು ಇರೋದಿಲ್ಲ, ನಮ್ಮ ಜೊತೆ ಇರ್ತಾನಂತೆ. ಆಗ ಪ್ರತಿ ಕ್ಷಣ ಒಂದು ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಇರಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಭೈರವಿ ರಾಗದಲ್ಲಿ ಒಂದು ಸುಂದರವಾದ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ರೆ ನಮ್ಮ ತಂಡದ ನಾಯಕರು ಗಾಯಕರು ಆಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯ ಖದ್ರಿ ಅವರ ಧ್ವನಿಯಲ್ಲಿ ತಂಬೂರಿ ಮೀಟಿದವ ಎಂಬ ಒಂದು ಸುಂದರವಾದ ಗೀತೆಯ ಜೊತೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದೇವೆ ಅಂತ ಹೇಳ್ಕೊಳ್ತಾ ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ. ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗಾಯನ ಪಾಡಿದವ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ. ವಿಠಲನ ನೋಡಿದವ ವಿಠಲನ ನೋಡಿದವ, ವಿಠಲನ ಪಾಡಿದವ, ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ಪಾಡಿದವ, ವಿಠಲನ ನೋಡಿದವ, ವಿಠಲನ ಪಾಡಿದವ, ವಿಠಲನ ನೋಡಿದವ, ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ, ವೈಕುಂಠಕ್ಕೆ ಓಡಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ,
ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲ 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 ವಿಠೋಬ ವಿಠಲ 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 ವಿಠೋಬ ವಿಠಲ ವಿಠಲ ಪುರಂದರ ವಿಠಲ ವಿಠಲ ಪುರಂದರ ವಿಠಲ 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 ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 बोलो श्री गजानन महाराज की जय। ಈ ಒಂದು ಕಾರ್ಯಕ್ರಮದ ಮೂಲಕ ಶ್ರೀ ದೇವರ ಪಾದ ಕಮಲಗಳಿಗೆ ನಮ್ಮ ಒಂದು ಸಂಗೀತದ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಹೃದಯಪೂರ್ವಕವಾದ ಶುಭಾಶಯಗಳೊಂದಿಗೆ ಹೌದಾ ಅದು ಹೇಳ್ತಿರಲ್ಲ ಅವಾಗ ಒಂದು ಮಾತು ಹೇಳಿದ್ರು, ಒಂದು ಯೋಗ ಒದಗಿ ಬರಬೇಕಾದ್ರೆ ಅದರಲ್ಲೂ ಕೂಡ ಭಗವಂತನ ಒಂದು ಸೇವೆ, ಭಗವಂತನ ಒಂದು ಎದುರು ನಿಂತು ಅವನ ಸ್ತುತಿಸುವಂಥ ಒಂದು ಯೋಗ ಬರಬೇಕಾದ್ರೆ ಅದು ಅವನ ಕಡೆಯಿಂದ ಒದಗಿ ಬರುವುದಂತೆ. ನಮಗೆ ಕೊಟ್ಟಂಥ ಅವಧಿ ಕಳೆದರೂ ಕೂಡ ಮತ್ತೆ ಆ ಒಂದು ಅವಕಾಶ, ಆ ಒಂದು ಸದವಕಾಶ ಶ್ರೀ ಮದವೂರಿನ ಈ ಒಂದು ಪುಣ್ಯದಲ್ಲಿ ಒದಗಿ ಬಂದಿರುವಂಥದ್ದು. ಕೊನೆಯ ಗೀತೆ ಅಂತ ಹೇಳಿದೆ, ಆದರೆ ಮಧುರನ ಬೊಡ್ಡಜ್ಜನಿಗೆ ಇನ್ನು ಕೂಡ ಬೇಕು ಅಂತ ಅನಿಸ್ತದೇನೋ. ಹಾಗಾಗಿ ಮತ್ತೊಂದು ಗೀತೆ ನಮ್ಮ ಗೋಪಾಲಕೃಷ್ಣ ಆಚಾರ್ಯವರ ಸಿರಿಕಂಠದಲ್ಲಿ ನಿಮ್ಮ ಮುಂದೆ ಮೂಡಿ ಬರಲಿಕ್ಕಿದೆ. ಆ ಒಂದು ಮಧುರಿನ ಗಣಪತಿಗೆ ಈ ಒಂದು ಸಂಗೀತ ಸೇವೆಯ ಮುಂದಿನ ಒಂದು ಹೆಸರನ್ನು वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा अभिष्टितार्थं सिद्ध्यर्थं पूजितोय सुरैरपि वन्दे ओंकार चामरकर्णने वन्दे ओंकार चामरकर्णने शंकरसुत शरणु विनायक मंगलवर शरणु वन्दे ओंकार चामरकर्णने शंकरसुत शरणु विनायक मंगलवर शरणु मधुर गणपति
ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧೂರು ಗಣಪತಿ ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಲ್ಲದೆನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧೂರು ಗಣಪತಿ ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧೂರು ಗಣಪತಿ ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವೃತ ಮಾಡುವೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವೃತ ಮಾಡುವೆ ಮಧೂರು ಗಣಪತಿ ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧೂರು ಗಣಪತಿ ಶರವು ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು
ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ, ಹೌದಲ್ವಾ? ನಮ್ಮ ಒಂದು ಆಸೆ ಇರ್ತದೆ. ಏಕೆಂತೇಳಿದರೆ ಇಂಥ ಒಂದು ಪರ್ವ ಕಾಲದಲ್ಲಿ, ಪುಣ್ಯ ಕಾಲದಲ್ಲಿ, ಒಂದು ಭವ್ಯವಾದ ವೇದಿಕೆಯಲ್ಲಿ ಶ್ರೀದೇವರನ್ನು ಸ್ತುತಿಸು ಅಂತೇಳಿದರೆ ನಮ್ಮೆಲ್ಲ ಒಂದು ಕಲಾವಿದರಿಗೆ ಒಂದು ಸುಯೋಗ, ಒಂದು ಪುಣ್ಯ ಅಂತ ಹೇಳಬೇಕು. ಅಂಥದ್ರಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಆ ದೇವರಿಗೆ ನಮ್ಮ ಒಂದು ಸಂಗೀತದ ಅರ್ಪಣೆಯನ್ನು ಮಾಡುವಂಥ ಯೋಗ ಪ್ರಾಪ್ತಿಯಾಗಿರುವಂಥದ್ದು ಬಹುಶಃ ಶ್ರೀ ದೇವರ ಒಂದು ಆಶೀರ್ವಾದ, ಜೊತೆಗೆ ನಾವೆಲ್ಲ ಪಡ್ಕೊಂಡು ಬಂದಿರುವಂಥ ಒಂದು ಪುಣ್ಯ ಅಂತ ಹೇಳ್ಕೊಳ್ತಾ, ಮುಖ್ಯವಾಗಿ ಹೇಳಬೇಕು ಅಂತೇಳಿದರೆ ಮೊದಲನೇದಾಗಿ ನಮ್ಮ ಸೌಂಡ್ ಸಿಸ್ಟಮ್ ಅವರಿಗೆ ಜೋರ ಒಂದು ಚಪ್ಪಾಳೆ ಕೊಡಿ. ಯಾಕಂದರೆ ನಾವೇನೇ ಮಾತಾಡಿದ್ರು, ಏನೇ ಹಾಡಿದ್ರು ಕೂಡ ನಿಮ್ಮ ಹೃದಯಕ್ಕೆ ತಡಬೇಕಾದ್ರೆ ಅವರ ಒಂದು ಕಾರ್ಯ ಕೌಶಲ್ಯ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಹಾಗೆ ವೇದಿಕೆಯಲ್ಲಿ ನಮ್ಮನ್ನು ಮುನ್ನಡೆಸಿದಂತಹ ನಮ್ಮ ಸಾರಥಿ ಶ್ರೀಯುತ ಗೋಪಾಲಕೃಷ್ಣ ಆಚಾರ್ಯರವರು, BP ಗೋಪಾಲಕೃಷ್ಣ ಆಚಾರ್ಯ ಅಂತ ಅವರು ಫೇಮಸ್ಸು. ಹಾಗಾಗಿ ನಮ್ಮ ETV ಕನ್ನಡದಲ್ಲಿ ಪ್ರಸಾರವಾದಂತಹ ಎದೆ ತುಂಬಿ ಹಾಡಿದೆನು ಆ ಒಂದು ಸಂಗೀತ ಸರಣಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರಪ್ರಥಮವಾಗಿ 2005-6ನೇ ಸಾಲಿನಲ್ಲಿ ಆಯ್ಕೆಯಾಗಿರುವಂತಹ, ಜೊತೆಗೆ ಗಾನಗಾರುಡಿಗ ಕೀರ್ತಿ ಶೇಷರಾದಂತಹ ಬಾಲಸುಬ್ರಹ್ಮಣ್ಯ ಅವರ ಒಂದು ಕೈಯಿಂದಲೇ ಶಬಾಷ್ಗಿರಿ ಪಡೆದಂತಹ ಕಲಾವಿದ, ಜೊತೆಗೆ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಕೂಡ ಸಂಗೀತ ರಸಧಾರೆಯನ್ನು ಚೆಲ್ಲಿದಂತಹ ಒಂದು ಕಲಾವಿದ. ಜೋರ ಒಂದು ಚಪ್ಪಾಳೆ ಬರಲಿ. ನಿಮ್ಮ ಈ ಊರಿನವರೇ, ಈ ಮಣ್ಣಿನ ನಮ್ಮ ಒಂದು ಹೆಮ್ಮೆಯ ಪ್ರತಿಭೆ ಅಂತ ಹೇಳಬೇಕು. ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಿಮ್ಮ ಒಂದು ಆಶೀರ್ವಾದವನ್ನು ದಯಪಾಲಿಸಬೇಕಂತ ಕೇಳಿ. ಇದುವರೆಗೆ ಈ ವೇದಿಕೆಯಲ್ಲಿ ETV ಎದೆ ತುಂಬಿ ಹಾಡುವೆನು ಖ್ಯಾತಿಯ ದೂರದರ್ಶನ ಆಕಾಶವಾಣಿ ಕಲಾವಿದರಾದ BP ಗೋಪಾಲಕೃಷ್ಣ ಆಚಾರ್ಯ ಮಂಗಳೂರು ಕದ್ರಿ ಸಾರಥ್ಯದ ಸ್ವರಶ್ರೀ ಬಳಗದಿಂದ ಅದ್ಭುತವಾದ ಭಕ್ತಿಗಾನ ನಡೆಯಿತು. ಎಲ್ಲರನ್ನೂ ಭಕ್ತಾಭಿಮಾನಿಗಳೆಲ್ಲರನ್ನೂ ಭಕ್ತಿ ರಸದಲ್ಲಿ ಮುಳುಗಿಸಿದ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರನ್ನು ಸನ್ಮಾನಿಸಲು ಉಮೇಶ್ ನಾಯಕ್, ಜಾಯಿಂಟ್ ಸೆಕ್ರೆಟರಿ ಬ್ರಹ್ಮಕಲಶೋತ್ಸವ ಸಮಿತಿ, ಹಾಗೂ ಸಂಕಪ್ಪ ಭಂಡಾರಿ ಬಳ್ಳಂಬೆಟ್ಟು, ವಿಶ್ವ ಹಿಂದೂ ಪರಿಷತ್ ಕೇರಳ ಪ್ರಾಂತ್ಯ ಸತ್ಸಂಗ್ ಸಹ ಸಂಯೋಜಕ, ಹಾಗೂ ರಾಜೇಶ್ ಮಾಸ್ಟರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಉಮೇಶ್ ನಾಯಕ್ ಅವರು ಶಾಲು ಹೊದಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಕಪ್ಪ ಭಂಡಾರಿ ಅವರು ಸ್ಮರಣೆಗೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಇದ್ದ ಸಹ ಕಲಾವಿದರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಭಕ್ತಿಗಾನ ಸುಧಾ ಶ್ರೀಮತಿ ಮೀನಾ ಕುಮಾರಿ ವಿದ್ಯಾನಗರ ಕಾಸರಗೋಡು ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಸರಿ ಗ ರೇ ಗ ರೇ ಗ ರೇ ಸ ಧ ಸರಿ ಗ ಸ
सरे ग प धा प ग प ध प ग प ग रे सरे ग रे स प ग रे स प ग रे धा प ग स धा प ग रे स ध सरे ग रे ग ग प ध प ध प ध सरे ग रे स ध प ग रे स ध सा ಶ್ರೀಮತಿ ಮೀನಾ ಕುಮಾರಿ ವಿದ್ಯಾನಗರ ಕಾಸರಗೋಡು ಇವರಿಂದ ಈಗ ಭಕ್ತಿಗಾನ ಸುಧಾ ನಡೆಯಲಿದೆ. ದಯವಿಟ್ಟು ಕಲಾವಿದರು ವೇದಿಕೆ ತೆರಳಿ ಕಾರ್ಯಕ್ರಮ ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.
വിഷമം കൊണ്ടു കാമം സാധിച്ചതില്ലേ കാല വിഷമം കൊണ്ടു കാമം സാധിച്ചതില്ലേ നീല നീരദ വർണ്ണ നീല നീരദ വർണ്ണ മൃദുല കമല രുചിര നയന ഗ്രഹരേ നീല ನೀರದ ವರ್ಣ ಮೃದುಲ ಕಮಲ ರುಚಿರ ನಯನ ಗ್ರಹರೇ ಮೃದುಲ ಕಮಲ ರುಚಿ ವಿಜಯ ಸಾರಥೆ ಸಾಧು ಅಜಮುಖ ದೇವನಾದ ವಿಜಯ ಸಾರಥೆ ಸಾಧು ಮಾಧವ ಮಾಮವ ದೇವ ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ ಮಾಧವ ಮಾಮವ ದೇವ ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ ಮಾಧವ ಮಾಮವ ದೇವ ಕೃಷ್ಣ Check, check, check. Just 945. Switch part. 845. Yeah. Okay. Check, check. 2 3 red lag. Check, check, check. 3. Check, check, check. Up, check, check, check. Just check. Okay, check. Just. Check, check, check. 2 bucket 3. Check. Ox 3 up. Check, check. Testing. Ox 2 ox 3 lap. Check. Check, 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 check. Test, test. 3. Check, check. Test, test. Check. Hull. Hull. Delay. Check, check. Check. Hull. Hull. Testing.
ಹಲ್ ಹಲ್ ರಿಪೀಟ್ ಜಾಸ್ತಿ ಉಂಟು ರಿಪೀಟ್ ಜಾಸ್ತಿ ಉಂಟು ಮಾನಿಟರ್ಡ್ ಟೈಮಿಂಗ್ ಮಸ್ತ್ ಜಾಸ್ತಿ ಉಂಟು ಚೆಕ್ 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 ಟೈಮಿಂಗ್ ಕಮ್ಮಿ ನಲ್ಲ ಕಮ್ಮಿ ಹಲ್ ಜಾಸ್ತಿ ಉಂಟು ಅವು ಡಿಫ್ರೆಂಟ್ ಕೆಂಡು ಅಥವಾ ಅವು ಡಿಲೇ ಟೈಮ್ ಜಾಸ್ತಿ ಗೊತ್ತೊಂದು ಹಲ್ ಅವು ಬೊಕ್ಕ ಲೇಟ್ ಬರೋದು ಉಂಟು ಛ ಛ ಹಲ್ ಅವು ರಿಪೀಟ್ ಲೇಟ್ ಬರೋದು ಉಂಟು ಛ ನಲ್ಲ ಕಮ್ಮಿ ಅಲ್ಪಳಿಗೆ ಛ ಹಲ್ ಹಲ್ ಒಂಜಿ ಪಾಯಿಂಟ್ ಜಾಸ್ತಿ ಅನ್ಪಲೆ ಅವು 360 ಉಂಟು ಆಯ್ತು 300 320 ಉಂಟು ಅದನ್ನೆಗೆ ಛ ಛ ಚೆಕ್ ಹಲ್ ಚೆಕ್ ರಿಪೀಟ್ ಒಂಜಿ ಪಾಯಿಂಟ್ ಜಾಸ್ತಿ ಅನ್ಪಲೆಗೆ ರಿಪೀಟ್ ಒಂಜಿ ಪಾಯಿಂಟ್ ಜಾಸ್ತಿ ಅನ್ಪಲೆಗೆ ಚೆಕ್ ಹಲ್ 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 ಚೆಕ್ ಚೆಕ್ ಔಟ್ವುಡ್ ಕೊರ್ಲಿ ಚೆಕ್ 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 ಹಾಂ 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 ಚೆಕ್ 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 ಒಂಚೂರು ಕಮ್ಮಿ ಚೆಕ್ 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 ಟೆಸ್ಟ್ 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 ಚೆಕ್ 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 ಹಲ್ 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 ಚೆಕ್ 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 ಹಲ್ 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 ಚೆಕ್ 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 ಟೆಸ್ಟಿಂಗ್ ಚೆಕ್ ಹಲ್ check hal hal just check hal hal ಥರ್ಡ್ ಪಾಯಿಂಟ್ ಜಾಸ್ತಿ ಮಲ್ತದ ಸ್ಲೋಪ್ ಮಲ್ಪರೆಗೆ ಹಾಪುಣ ಚೂರು ಸ್ಲೋಪ್ ಜಾಸ್ತಿ ಥರ್ಡ್ ನಾನು ಒಂಜಿ ಪಾಯಿಂಟ್ ಬೋಡ ಸ್ಲೋಪ್ ಮಲ್ಪಲೆ ಚೆಕ್ ಹಲ್ just check hal hal ಥರ್ಡ್ ಸ್ಲೋಪ್ ನನ್ನ ಸ್ಲೋಪ್ ಮಲ್ಪರೆಗೆ ಹಾಪುಣ ಹಲ್ ಚೆಕ್ ಎಕಡೆ ಇದಿಲ್ಲ ಸೇಮ್ ಚೆಕ್ ಟಿಸ್ ಹಲ್ ಹಲೋ ಹಲೋ മധുരമ്പലത്തിലെ പുനഃപ്രതിഷ്ഠാ ദിനത്തോടനുബന്ധിച്ച് ഈ ക്ഷേത്രത്തിൽ മീനാകുമാരിയുടെ ഭക്തിഗാനസുധ എന്ന പ്രോഗ്രാം ഇവിടെ ആരംഭിക്കുകയാണ്. ഒരു ഗണപതി സ്തുതിയോടുകൂടി ഗാനം ആലപിക്കുന്നു.
ഗണപതി ഭഗവാനേ ഗണപതി ഭഗവാനേ ഗണപതി ഭഗവാനേ നമാമി ഗണപതി ഭഗവാനേ ഗണപതി ഭഗവാനേ ഉണരും പ്രഭാതത്തിൽ അവിസിൽ നിന്നുയിർക്കും അഴുവങ്ങാടിയുണ്ണി ഗണപതിയേ ഉണരും പ്രഭാതത്തിൽ അവിസിൽ നിന്നുയിർക്കും അഴുവങ്ങാടിയുണ്ണി ഗണപതിയേ ഗണപതി ഭഗവാനേ നമാമി ഗണപതി ഭഗവാനേ ഉമയ്ക്കും മഹേശ്വരനും ഒരു വലം വെക്കുമ്പോൾ ഉലകത്തിനൊക്കെയും നിൻ പ്രദക്ഷിണമായി ഉമയ്ക്കും മഹേശ്വരനും ഒരു വലം വെക്കുമ്പോൾ ഉലകത്തിനൊക്കെയും നിൻ പ്രദക്ഷിണമായി ഹരിശ്രീ എന്നെഴുതുമ്പോൾ ഗണപതിയായി കാണും അടിയന്റെ വിഘ്നങ്ങൾ ഒഴുപ്പിക്കുമൊന്നായി നീ ഹരിശ്രീ എന്നെഴുതുമ്പോൾ ഗണപതിയായി കാണും അടിയന്റെ വിഘ്നങ്ങൾ ഒഴുപ്പിക്കുമൊന്നായി നീ ഗണപതി ഭഗവാനേ മാമി ഗണപതി ഭഗവാനേ ഗണപതി ഭഗവാനേ എവിടെയും എപ്പോഴും വാതിൽ പ്രണമിക്കും അവിടുത്തെ കുടയ്ക്കുവാൻ എന്നാളികേരങ്ങളാൽ എവിടെയും എപ്പോഴും വാതിൽ പ്രണമിക്കും അവിടുത്തെ കുടയ്ക്കുവാൻ എന്നാളികേരങ്ങളാൽ അടുത്തേക്ക് വരുമ്പോൾ നീ അനുഗ്രഹിക്കില്ലേ ഓരോ ദന്തവും തുമ്പി കരവും ചേർത്തെന്നെന്നും ആനന്ദപുരിയിൽ വാഴും ആനന്ദശായിയും നിന്റെ അനുഭവ ഗുണങ്ങൾ കണ്ടതിശയം കൂറുമ്പോൾ ഗണപതി ഭഗവാനേ ഉണരും പ്രഭാതത്തിൽ അവിസിൽ നിന്നുയർക്കും അഴുവങ്ങാടിയുണ്ണി ഗണപതിയേ ഉണരും പ്രഭാതത്തിൽ അവിസിൽ നിന്നുയർക്കും അഴുവങ്ങാടിയുണ്ണി ഗണപതിയേ ഗണപതി ഭഗവാനേ
ಶಿವಾಯ. ಹಲೋ. ഗംഗാധരംഗരമണീയ ജടാകലാപം ഗൗരീ നിരന്തര വിഭൂഷിത വാമഭാഗം നാരായണ പ്രിയ മതംഗ മതാപഹാര വാരാണസി പുരവതിൻ ഭജ വിശ്വനാഥം. ശങ്കര നാദശരീര പര വേദവിഹാര ഹര ജീവേശ്വര. ശങ്കര നാദശരീര പര വേദവിഹാര ഹര ജീവേശ്വര. ശങ്കര പ്രാണമുനീവനി ഗാനവേ നീതനി പ്രാണവേ ഗാനമണേ മൗനവിരക്ഷത ഗാനവിലക്ഷത രാഗവേ യോഗമണി. പ്രാണമുനീവനി ഗാനവേ നീതനി പ്രാണവേ ഗാനമണേ മൗനവിജയക്ഷത ജ്ഞാനവിലയക്ഷല രാഗമേ യോഗമണി. నాదోవాసన చేసిన వాడను నీ వాడను నేనైరే. నాదోపాసన చేసిన వాడను నీ వాడను నేనైరే. ధిక్కరేంద్రజిత హిమకరేంద్రజిత కంఠరా నీలకంఠరా రుద్రలురుగని రుద్రవీనని నేత్రదానమే అవతరించరా విరిదిరించరా. శంకర నాదశరీర పర వేదవిహార హర జీవేశ్వర. శంకర మెరిసే మురుములు ముదుసిగే పట్టపుట్ట చిరిసెదుగా బోలు ఉరుమే ఉరముల చెరిసెది తట చిరిసెది మూవలుగా బోలు. మెరిసే మురుగులు మురిసి పటబుల చెరిసెది నవ్వులుగా బోలు ఉరుమే ఉరముల చెరిసెది తట చిరిసెది మూవలుగా బోలు. పరవశాన శిరసు గంగా ధనగుదారనే శివగంగా పరవశానవే శివగంగా నా గాన విలహరిన మునుగంగా ఆనంద విట్టునే తడవంగా. శంకర నాదశరీర పర వేదవిహార హర జీవేశ్వర. శంకర శంకర శంకర
ಹಲೋ ಪ್ರಾಣಾಂಬಿಗೆ ಅಮ್ಮೇ ದೇವಿ ಮೂಗಾಂಬಿಗೆ ಅಖಿಲ ಚರಾಚರ ಪ್ರಾಣಾಂಬಿಗೆ സടകുടഞ്ഞുണരുന്ന ഞാനെന്ന ഭാവം നിന്നടയിലെ വാഹനമായി തിരുമുൻപിലൊരു സിംഹം മാൻകിടവായി അമ്മേ ദേവി മൂകാംബികേ അഖില ചരാചര പ്രാണാംബികേ സടകുടഞ്ഞുണരുന്ന ഞാനെന്ന ഭാവം നിന്നടയിലെ വാഹനമായി തിരുമുൻപിലൊരു സിംഹം മാൻകിടവായി അമ്മേ ദേവി മൂകാംബികേ അഖില ചരാചര പ്രാണാംബികേ അനുഗ്രഹ തീർത്ഥത്തിൽ കഴുകി മാനിനെ അമ്മ തന്നെ ലാളിച്ചു വളർത്തി അനുഗ്രഹ തീർത്ഥത്തിൽ കഴുകി മാനിനെ അമ്മ തന്നെ ലാളിച്ചു വളർത്തി ഓടലെണ്ണ തടവി കണ്ണെഴുതി തഴുകി ഓമനിച്ചു മെയ്യണച്ചു പുലർത്തി ഓടലെണ്ണ തടവി കണ്ണെഴുതി തഴുകി ഓമനിച്ചു മെയ്യണച്ചു പുലർത്തി ഇതിൽ പരം പുണ്യം വേറെയുണ്ടോ ഇനിയൊരു ജന്മമുണ്ടോ അമ്മേ 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 ദേവി മൂകാംബികേ അഖില ചരാചര പ്രാണാംബികേ വരദാഭയമുദ്ര തിളങ്ങും കൈകളിൽ ശിരസിൽ വച്ചമ്മ ഇന്നു മൊഴിഞ്ഞു വരദാഭയമുദ്ര തിളങ്ങും കൈകളിൽ ശിരസിൽ വച്ചമ്മ ഇന്നു മൊഴിഞ്ഞു ശംഖചക്രപ്രഭയും പങ്കജപ്പൂവഴകും കുമ്പിടുമെൻ തൃപ്പദം നീ ഭജിച്ചു ശംഖചക്രപ്രഭയും പങ്കജപ്പൂവഴകും കുമ്പിടുമെൻ തൃപ്പദം നീ ഭജിച്ചു ശങ്കരപീഠം നിനക്കു തരാം നിന്റെ സങ്കടങ്ങൾ തീർത്തു തരാം അമ്മേ അമ്മേ
ಅಖಿಲ ಚರಾಚರ ಪ್ರಾಣಾಂಬಿಕೆ. ಹರೇ ಕೃಷ್ಣ ഗുരുവായൂരപ്പ ഈ ദ്വാരകാവാടത്തിൽ ഞാൻ നിൽപ്പു. ഹരേ കൃഷ്ണ ദ്വാരപാലന്മാരടച്ചിട്ടത് ക്ഷീണ ദ്വാരകാവാടത്തിൽ ഞാൻ നിൽപ്പൂ. ദ്വാരപാലന്മാരടച്ചിട്ടത് ക്ഷീണ ദ്വാരകാവാടത്തിൽ ഞാൻ നിൽപ്പൂ. കാറുളിപ്പൂമുഖം കാൺമാൻ കൊതിച്ചെത്തും എൻ വിളിയെന്നെന്തേ കേട്ടിരിപ്പൂ. ഹരേ കൃഷ്ണ ഗുരുവായൂരപ്പ ബാലകനാകിയ നാൾ മുതലൻ മനം ശ്രീലകമാക്കിയതല്ലയോ നീ. ബാലകനാകിയ നാൾ മുതലൻ മനം ശ്രീലകമാക്കിയതല്ലയോ നീ. അവിലികയില്ല ഞാൻ എങ്കിലും പിണങ്ങാത്ത അടിയന്റെ അലിവോലി കണ്ണനല്ലേ. അഴകണ്ടാൽ അലിയുന്ന വെണ്ണയല്ലേ. ഹരേ കൃഷ്ണ ഗുരുവായൂരപ്പ സങ്കടം വഴിയുന്ന നേരത്തു നാമ സങ്കീർത്തനങ്ങൾ ജപിക്കൂ ഞാൻ. സങ്കടം വഴിയുന്ന നേരത്തു നാമ സങ്കീർത്തനങ്ങൾ ജപിക്കൂ ഞാൻ. സന്തതമെരിയുന്ന ചിന്തതൻ നടുവിലും നിന്റെ ചിത്രൂപം സ്മരിക്കുവോ ഞാൻ. നിന്റെ തൃപ്പാദം വഹിക്കുവോ ഞാൻ. ഹരേ കൃഷ്ണ
ദ്വാരപാലന്മാരടച്ചിട്ട ദക്ഷിണ താരകവാടത്തിൽ ഞാൻ നിൽക്കൂ. കാനന്മാരടച്ചിട്ട ദക്ഷിണ താരകവാടത്തിൽ ഞാൻ നിൽക്കൂ. ഹരേ കൃഷ്ണ ഗുരുവായൂരപ്പ ഈ ദ്വാരകാവാടത്തിൽ ഞാൻ നിൽപ്പു. ഹരേ കൃഷ്ണ ഹലോ ഹലോ
ഹലോ പൊൽത്തിങ്കൾ കനപൊട്ടു തൊട്ട ഹിമവൽ ശൈലാഗ്രശൃംഗത്തിൽ വെൺകൊറ്റ പൂങ്കുട പോൽ വിടർന്ന വിമലാശാന്തരംഗങ്ങളിൽ നൃത്തദൂർജടി ഹസ്തമാർന്ന തുടിതന്നുത്താളൊടുണ്ടും രവം തത്വത്തിൻ പൊരുളാലപിപ്പു മധുരം സത്യം ശിവം സുന്ദരം സത്യശിവ സൗന്ദര്യങ്ങൾ ഭദ്രപീഠവേ ശൈലം ശിവശൈലോ സത്യശിവ സൗന്ദര്യങ്ങൾ ഭദ്രപീഠവേ ശൈലം ശിവശൈലോ സത്യശിവ സൗന്ദര്യോ ആദിയുഷസ്സു വിളർന്നു ഇവിടെ ആദിമനാദ തരംഗമുണർന്നു ആദിയുഷസ്സു വിളർന്നു ഇവിടെ ആദിമനാദ തരംഗമുണർന്നു പ്രപഞ്ച ദർശനമൂല്യങ്ങൾ പ്രപഞ്ച ദർശനമൂല്യങ്ങൾ ഭാഗദീപമുണർന്നു ഉണർന്നു ഉണർന്നു സത്യശിവ സൗന്ദര്യങ്ങൾ ഭദ്രപീഠവേ ശൈലം ശിവശൈലോ സത്യശിവ സൗന്ദര്യം ആദിമഹസു തെളിഞ്ഞു ഇവിടെ ആനന്ദാമൃതഗംഗയുണർന്നു ആദിമഹസു തെളിഞ്ഞു ഇവിടെ ആനന്ദാമൃതഗംഗയുണർന്നു തപസമാധിതലങ്ങൾ വിടർന്നു തപസമാധിതലങ്ങൾ വിടർന്നു താണ്ഡവ കേളിയുണർന്നു ഉണർന്നു ഉണർന്നു സത്യശിവ സൗന്ദര്യങ്ങൾ ഭദ്രപീഠവേ ശൈലം ശിവശൈലോ സത്യം ശിവം സുന്ദരോ ഹലോ ഹലോ
ഹലോ, മാധൂരമ്പലത്തിൽ പുനഃപ്രതിഷ്ഠ മഹോത്സവത്തോടനുബന്ധിച്ച് ഞങ്ങൾക്ക് ഇങ്ങനൊരു വേദി ഒരുക്കി തന്ന ക്ഷേത്ര കമ്മിറ്റി ഭാരവാഹികൾക്കും അതുപോലെ ശബ്ദവും വിളിച്ചും പകർന്നുന്ന സൗണ്ട്സുകാർക്കും പിന്നെ നല്ലവരായ ഭക്തജനങ്ങൾക്കും വേണ്ടത്ര പ്രോത്സാഹനം തന്ന നല്ല ഭക്തജനങ്ങൾക്കും നന്ദി അറിയിച്ചുകൊണ്ട് ഞങ്ങൾ അവസാന ഗാനത്തിലേക്ക് കടക്കുകയാണ്. പിന്നെ എൻ്റെ ജയനഗര ഗ്രാമീൺ ബാങ്കിലെ ഒരു പ്രിയപ്പെട്ട കസ്റ്റമർ രവീന്ദ്രൻ അവർക്കും പിന്നെ എൻ്റെ സംഘാടക സമിതി രാജേഷ് മാസ്റ്റർക്കും ഒരുപാട് നന്ദി. ഈ വേദി ഞങ്ങൾക്ക് ഒരുക്കി തന്നതിന് ഒരുപാട് നന്ദി ഈ രണ്ടുപേരോടും. സ്വർഗനന്ദിനി സ്വപ്നവികാരിണി ഇഷ്ടദേവതേ സരസ്വതി ഇഷ്ടദേവതേ സരസ്വതി സ്വർഗനന്ദിനി സ്വപ്നവികാരിണി ഇഷ്ടദേവതേ സരസ്വതി ഇഷ്ടദേവതേ സരസ്വതി സ്വരമായി നാവിൽ നാദമായി തന്ത്രി സ്വരമായി നാദമായി തന്ത്രി പദമായി തൂവലിൽ വാനരുളുകനീ പദമായി തൂവലിൽ വാനരുളുകനീ വാണി മണി വരദായിനി വാണി മണി വരദായിനി സ്വർഗനന്ദിനി സ്വപ്നവികാരിണി ഇഷ്ടദേവതേ സരസ്വതി ഇഷ്ടദേവതേ സരസ്വതി രാഗവം നീ താളവം നീ ഭാവവും ലയവും ശ്രുതിയും നീ രാഗവം നീ താളവും നീ ഭാവവും ലയവും ശ്രുതിയും നീ കാലം നമിക്കും കേളി കലയിൽ കണികയാനാം സ്വരമലീണം വാണി മണി വരദായിനി വാണി മണി വരദായിനി സ്വർഗനന്ദിനി സ്വപ്നവിഹാരിണി ഇഷ്ടദേവതേ സരസ്വതി ഇഷ്ടദേവതേ സരസ്വതി സ്വർഗനന്ദിനി സനിധി സനിധ പമഗരി സ സ്വർഗനന്ദിനി
ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀಮತಿ ಮೀನಾ ಕುಮಾರಿ ವಿದ್ಯಾನಗರ ಕಾಸರಗೋಡು. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರನ್ನು ಗೌರವಿಸಲು ವೇದಿಕೆಗೆ ಶ್ರೀಮತಿ ಸುಮಂಗಲಾ ತಂತ್ರಿ ಬರಬೇಕೆಂದು ಆಹ್ವಾನಿಸುತ್ತೇವೆ. प्रमुखाध्युपासितं मूलाधार क्षेत्रस्थितं मुरारी प्रमुखाध्युपासितं मूलाधार. ಗಣೇಶ್ ಮಾವಿನಘಟ್ಟ ಸ್ಮರಣಿಕೆ ಹಾಗೂ ಸುಮಂಗಲಾ ತಂತ್ರಿ ಶಾಲು ಹೊದಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. वागात्मकं परादि चत्वारि वागात्मकं प्रणव स्वरूप वक्रतुण्डं प्रणव स्वरूप वक्रतुण्डं प्रणव स्वरूप वक्रतुण्डं निरन्तरं नितिलचन्द्रखण्डं निजवामकरविहृदेक्षुदं. ಧನ್ಯವಾದಗಳು. कराम्बुजपासबीजापुरं गमगगरिरि गरि सरि कराम्बुजपासबीजापुरं खलु सविदूरं भूदाकारं कराम्बुजपासबीजापुरं खलु सविदूरं भूदाकारं हरादि गुरुगुहतोषितबिम्बं हंसध्वनिभूषितैरम्बं हरादि गुरुगुहतोषितबिम्बं हंसध्वनिभूषितैरम्बं वातापि गणपतिं भजे हम वारणास्यं वरप्रदं श्रीवातापि गणपतिं भजे ಗುರುರಾಯ ಕೇಳೆಮ್ಮ ಮಾತ ಈಗ ಬರಿದೆ ನೀರೊಳಗೆ ಇರಲೇಕೆ ವಿಖ್ಯಾತ ದುರುಳ ಭೀಮಾರ್ಜುನರುಗಳ ಶಿರ ಬರಿದು ಕೊಡುವೆವೀಗ ಬಿಡಿ ನಂಬುಗೆಗಳ ಗುರುರಾಯ ಕೇಳೆಮ್ಮ ಮಾತ ಈಗ ಬರಿದೆ ನೀರೊಳಗೆ ಇರಲೇಕೆ ವಿಖ್ಯಾತ ಗುರುರಾಯ
ನಿಮ್ಮ ಪರಿಸ್ಥಿತಿಯನ್ನು ನೋಡಿದರೆ ನಾನು ಅಳುಬೇಕೋ ನಗುಬೇಕೋ ಒಂದೂ ಅರ್ಥವಾಗುತ್ತಾ ಇಲ್ಲ. ಯಾಕೆ? ನೀವು ಛಲದಂಕ ಚಕ್ರೇಶ್ವರನೆಂದೇ ಲೋಕವನ್ನು ಪ್ರಸಿದ್ಧಿಗೊಂಡವರು. ಹೀಗಿರುವಾಗ ನಿನ್ನಂತಹ ಧೈರ್ಯಶಾಲಿ ಹೆದರಿ ಈ ಕುರುಜಾಂಗಣದಲ್ಲಿ ದ್ವೈಪಾಯನ ಸರೋವರದಲ್ಲಿ ಕೇವಲ ಹೇಡಿಗಳಂತೆ ಅಡಗಿ ಕುಳಿತಿದೆಯಲ್ಲವೇ ಸ್ವಾಮಿ? ಇದಕ್ಕೆ ಕಾರಣವಾದರೂ ಏನು? ಬೇಡ ಸ್ವಾಮಿ, ಅಡಗಿ ಕುಳಿತುಕೊಳ್ಳಬೇಡ. ನಿನಗೆಲ್ಲ ನಾವಿದ್ದೇವೆ. ಇದೋ ಆ ಪಾಂಡು ತನಯರ ತಲೆಯನ್ನು ಕಡಿದು ನಿನ್ನ ಪಾದ ಮೂಲಕ್ಕೆ ನಾನು ಒಪ್ಪಿಸುತ್ತೇನೆ. ಯಾವುದಕ್ಕಾದರೂ ಮೊದಲು ನೀನು ಎದ್ದು ಬಾ ಸ್ವಾಮಿ, ಎದ್ದು ಬಾ. ಅಶ್ವತ್ಥಾಮರೇ, ನೀವು ದುರಸಮರ್ಥರು ಹೌದು. ನೀವು ಮನಸ್ಸು ಮಾಡಿದರೆ ಭೀಮಾರ್ಜುನರನ್ನು ಕೊಲ್ಲಲೂಬಹುದು. ಆದರೆ ನೀವು ಮನಸ್ಸು ಮಾಡಿದರೆ ಅಲ್ವೇ ಇದೆಲ್ಲ ಆದರೆ ಹೋದ್ರೆ. ಹಾಗಾಗಿ ನೀವು ಸುಮ್ಮನೆ ಇಲ್ಲಿಂದ ಬಿಡಾರಕ್ಕೆ ತೆರಳುವುದು ಒಳ್ಳೆಯದು ಅಶ್ವತ್ಥಾಮರೇ. ಸ್ವಾಮಿ, ಏನಿದು? ನನ್ನಲ್ಲಿ ಮುನಿಸೆ. ನಮ್ಮೊಳಿನಿದು ಮುನಿಸೇಕೆ, ನಮ್ಮೊಳಿನಿದು ಮುನಿಸು ಏಕೆ ಜಿಯ ಆ ನಮ್ಮೊಳಿನಿತು ಮುನಿಸು ಏಕೆ ನಮ್ಮ ಪೂರ್ವದ ಸುಕೃತದ ಪುಣ್ಯ ಫಲಕ್ಕೆ, ನಿಮ್ಮ ಪೂರ್ವದ ಸುಕೃತದ ಪುಣ್ಯ ಫಲಕ್ಕೆ ನಮ್ಮಿಂದ ಆದ ಅಪರಾಧವೇನೋ ಎನ್ನಲೊಮ್ಮೆ ಮತ್ತವರೊಡನೆ ನುಡಿದ ಗೌರವನು ಮುನಿಸಿಕೆ ಮುನಿಸಿಕೆ. ಗೌರವ, ನಿನ್ನ ಮಾತುಗಳನ್ನು ಕೇಳಿದಾಗ ಬಹಳ ಸಿಟ್ಟಿನಿಂದ ನನ್ನಲ್ಲಿ ಮಾತನಾಡಿದಕ್ಕೆ ಭಾಸವಾಗುತ್ತಾ ಉಂಟು. ಆದರೆ ನನಗೊಂದು ಅರಿವಾಗುತ್ತಾ ಇಲ್ಲ. ನಮ್ಮೊಳಿನಿತು ಮುನಿಸು ಯಾಕೆ ಸ್ವಾಮಿ? ನಾವು ಮಾಡಿದಂತಹ ಅಪರಾಧವಾದರೂ ಏನು ಹೇಳು? ಈ ಕುರುಕ್ಷೇತ್ರದಲ್ಲಿ ಕಳೆದ 18 ದಿವಸಗಳಲ್ಲಿ ಪ್ರಾಮಾಣಿಕವಾಗಿ ನಾನು ಯುದ್ಧವನ್ನು ಮಾಡಿದ್ದೇನೆ. ನಾರಾಯಣಾಸ್ತ್ರವನ್ನು ಆ ಪಾಂಡವರ ಮೇಲೆ ನಾನು ಪ್ರಯೋಗಿಸಿದಲ್ಲವೇ? ಅದು ವಿಫಲವಾಯಿತು ಆ ಕೃಷ್ಣ ಕಪಟದಿಂದ, ಅದು ಬಿಡಿ. ಆದರೆ ನಾನು ಪ್ರಾಮಾಣಿಕವಾಗಿ ಯುದ್ಧವನ್ನು ಮಾಡಿದ್ದೇನೆ. ಯಾವತ್ತಿಗೂ ಕೂಡ ನೀನು ಬೆರಳಿನಲ್ಲಿ ತೋರಿಸಿದರೆ ನಾನು ಅದನ್ನು ನೆತ್ತಿಯಲ್ಲಿ ಹಿಡಿದು ಶಿರಸಾರ ಅದನ್ನು ವಹಿಸುವವನಲ್ಲವೇ ಸ್ವಾಮಿ? ನೀನು ಬೆವರನ್ನು ಸುರಿಸಿದರೆ ನಾನು ರಕ್ತವನ್ನೇ ಸುರಿಸಬಲ್ಲೆ. ಅಂತಹ ಪ್ರಾಮಾಣಿಕತೆಯಿಂದ ನಿನ್ನೊಂದಿಗಿದ್ದೇನೆ ಸ್ವಾಮಿ. ಆದರೆ ನೀನು ನೋಡಿದರೆ ಬಹಳ ಮುನಿಸಿನಿಂದ ನನ್ನಲ್ಲಿ ಮಾತನಾಡಿದೆ. ಬಿಡು ಸ್ವಾಮಿ, ಆದದ್ದು ಹೋದದ್ದು ಇಂದಿನ ವಿಚಾರ. ಮುಂದೇನು ಮಾಡುವುದು ಎಂಬುದನ್ನು ನಾನು ಯೋಚಿಸಬೇಕು. ಅದು ಬುದ್ಧಿವಂತರ ಲಕ್ಷಣವಲ್ಲವೇ? ಆ ಕುರುಕ್ಷೇತ್ರಕ್ಕೆ ತೆರಳಿ ಅವರನ್ನು ಯಮನಾಲಯಕ್ಕೆ ಕಳುಹಿಸಿ, ಹೆಚ್ಚು ಯಾಕೆ ಉನ್ನತವಾದ ಸಿಂಹಾಸನಾರೋಹಣದ ಭಾಗ್ಯವನ್ನು ನಿನಗೆ ನಾನು ಕಲ್ಪಿಸುತ್ತೇನೆ. ಅಪ್ಪಣೆಯನ್ನು ಕೊಡು, ಈಗಿಂದೀಗಲೇ ನಡೆಯುತ್ತೇನೆ. ಕೊಡು, ಒಂದು ಅಪ್ಪಣೆಯನ್ನು ಕೊಡು ಸ್ವಾಮಿ ನನಗೆ. ಗುರುಪುತ್ರರೇ, ನಿಮ್ಮ ಹಾಗೆ ಹೀಗೆ ಧೈರ್ಯೋಕ್ತಿಯ ಮಾತುಗಳನ್ನು ಹೇಳಿದವರು ನೀವು ಮೊದಲಿಗರಲ್ಲ. ಅನೇಕರು ಬಂದು ಹೋಗಿದ್ದಾರೆ. ಅಜ್ಜ ಭೀಷ್ಮರನ್ನು ನಂಬಿದ್ದೆ, ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ನಂಬಿದ್ದೆ, ಆಪ್ತ ಕರ್ಣನನ್ನು ವಿಶ್ವಾಸವನ್ನೇ ಇಟ್ಟಿದ್ದೆ. ಆದರೆ ಎಲ್ಲವೂ ವಿಫಲವಾಯಿತು ನೋಡಿ. ಈಗ ನೀವು ಸುಮ್ಮನೆ ಇಲ್ಲಿ ವೃಥಾ ಮಾತನಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ ಗುರುಗಳೇ. ಅಶ್ವತ್ಥಾಮರೇ, ಹಾಗಾಗಿ ದಯವಿಟ್ಟು ಹೋಗಿ ಇಲ್ಲಿಂದ, ಒಮ್ಮೆ ಹೋಗಿ. ಗೌರವ, ತೆಗೆ
ಭೀಷ್ಮಾಚಾರ್ಯ ಮಿಗಿಲಾಗಿ ಸಂಗರದೋಳಿಂದು ಮೃಗದ ಬಗೆಗಳ ರೀತಿ ಈಗ ನಿನ್ನಲ್ಲಿರುವ ಆ ಚಿಂತೆಯನ್ನು ಬಿಡು. ಯಾರು? ಭೀಷ್ಮರೇ, ದ್ರೋಣರೇ, ಕರ್ಣನೇ. ಅವರ ವಿಚಾರವನ್ನು ಬದಿಗಿಡು ನೀನು. ಯಾಕಂದರೆ ಅವರೆಲ್ಲರೂ ಮನಸ್ವಿ ಪಾಂಡವ ಪಕ್ಷದವರು. ಅಷ್ಟು ಮಾತ್ರವಲ್ಲ, ಬೇರೆ ಯಾರು? ಕರ್ಣ ಸ್ವಾಮಿ ಅಹಂಕಾರ ಬಿಟ್ಟರೆ ಆತನಲ್ಲಿ ಬೇರೆ ಏನೂ ಇಲ್ಲ. ಹೀಗಿರುವಾಗ ಈ ಚಿಂತೆಯನ್ನು ನೀನು ಬಿಡಬೇಕು. ನನಗೆ ಅಪ್ಪಣೆಯನ್ನು ಕೊಡು. ಅವರ ತಲೆಯನ್ನು ಕಡಿದು ಶಾಕಿನಿ, ಡಾಕಿನಿ, ಜ್ವಾಲಿನಿ, ಮಾಲಿನಿ ಮುಂತಾದ ರಣ ದೇವತೆಗಳಿಗೆ ನಾನು ಅರ್ಪಣೆಯನ್ನು ಇಡ್ತೇನೆ. ಬಿಡು ಚಿಂತೆ. ಗುರುಪುತ್ರರೇ, ನೀವು ಕದನ ಕಲಿಗಳು ಹೌದು, ನಾನು ಒಪ್ಪುತ್ತೇನೆ. ಆದ್ರೆ ಇದೆಲ್ಲ ಇಲ್ಲಿ ನಡಿಲಿಕ್ಕಿಲ್ಲ. ನಿಮಗೆ ಯೋಗ ಇಲ್ವೋ, ನನಗೆ ಭಾಗ್ಯ ಇಲ್ವೋ ಗೊತ್ತಿಲ್ಲ ಅಶ್ವತ್ಥಾಮರೇ. ಹಾಗಾಗಿ ದಯವಿಟ್ಟು ನೀವು ಇಲ್ಲಿಂದ ಹೋದರೆ ಅದುವೇ ನನಗೆ ದೊಡ್ಡ ಉಪಕಾರ ಅಂತ ನಾನು ಹೇಳುವುದು. ಹೌದು, ಕೇಳಿ. ಯಾಕಂದ್ರೆ ಭೀಮನ ಬೇಹಿನಾಳುಗಳು ಈಗ ತಾನೇ ನನ್ನನ್ನು ಅರಸುತ್ತಾ ಇರಬಹುದು. ಹಾಗಾಗಿ ದಯವಿಟ್ಟು ಒಮ್ಮೆ ಇಲ್ಲಿಂದ ಹೊರಟು ಹೋಗಿ ಅಶ್ವತ್ಥಾಮರೇ. ಕೌರವ, ನಾನು ಹೇಳುವುದನ್ನು ಕೇಳು. ಮಾತಿಗೆ ಸ್ಪಂದನೆಯೂ ಇಲ್ಲವಲ್ಲ. ನನ್ನ ಉತ್ಸಾಹಕ್ಕೆ ನೀರೆರಚಿದ ಹಾಗಾಯಿತು. ಬಿಡಿ, ಏನು ಮಾಡೋಣ. ನಾನು ಮಾಡಬೇಕಾದ ಪ್ರಯತ್ನವನ್ನು ನಾನು ಮಾಡಿದೆ. ಇನ್ನು ಆ ಸೇಡನ್ನು ತೀರಿಸಬೇಕಾದರೆ ನಾನು ಸರಿಯಾದ ಸಮಯಕ್ಕೆ ನಾನು ಕಾಯಬೇಕು. ಕಾಲಾಯ ತಸ್ಮೈ ನಮಃ. ನೋಡೋಣ ಏನಾಗುತ್ತದೆ ಮುಂದೆ. ಇಲ್ದಿಲ್ದ ಧರ್ಮ ಜನತೆ ಚಿಂತಿಸುತ್ತಿರಲು ಭಯದಿಂದ ಕಿರಾತರು ಮಾರುತಿಯೆಡೆಗೈದಂದು ಥಳುವಡಿ ಹೇಳ್ತೈ ವಾರ್ತೆಗಳ ಸ್ವಾಮಿ ನಿಮ್ಮೊಡೆಯ ಬರದಿವು ನಿಂತಿವು ಸ್ವಾಮಿ ನಿಮ್ಮೊಡೆಯ ಸಲಾಮು ಒಡೆಯ ಸಲಾಮು ಒಡೆಯ ಬರದಿವು ನಿಂತಿವು ಸ್ವಾಮಿ ನಿಮ್ಮೊಡೆಯ ಈಟಿ ಮಂದಿ ಕೂಡಿ ನಾವು ಓಟೋಟಾಗಿ ಹೊಲ ಕಾಯ್ದೆವು ಗೂಟ ಹಾಕಿ ಬಲೆಯ ಬೀಸಿದೆವು ಗೂಟ ಹಾಕಿ ಬಲೆಯ ಬೀಸಿದೆವು ಮಿಗೆ ಮೊಲನ ಹಿಡಿದು ಕಾಟಿ ಕಾಟ್ಕೋಣಗಳ ತುಳಿದೆವು ಬರದಿವು ನಿಂತೆವು ಸ್ವಾಮಿ ನಿಮ್ಮೊಡೆಯ ಅವನಿಗೆ ನಮ್ಮ ಪರಿಚಯ ಸಿಗ್ಬಾರ್ದಲ್ಲ, ಅದಕ್ಕೆ ನೋಡಿ ಈ ವೇಷ ಹಾಕಿದ್ದು. ಇದು ಏನು ವೇಷವೋ? ಇದು
ಒಟ್ಟಾಗಿ ಹೋದದ್ದು ಅಂತ. ಹೌದು ಬುದ್ಧಿ. ಏನ್ ಮಾಡಿದ್ರಿ ಬುದ್ಧಿ? ನಾವಲ್ಲಿಗೆ ಹೋಗಿ ಊಟ ಹಾಕಿ ಊಟ ಸಾಕು ನಿಲ್ಸು, ಮುಂದೆ ಹೇಳು. ಬಲೆ ಬೀಸಿದೆವು ಬುದ್ಧಿ. ತಕ್ಕೊಳ್ಳಿ ಬುದ್ಧಿ. ಏನು? ಮೊಲ, ಕರಡಿ, ಕಾಟಿ, ಕಾಡ್ಕೋಣ, ಕಡವೆ, ಕಾಡೆಮ್ಮೆ. ಕಾಟಿ ಕಾಡ್ಕೋಣ ಅಂದ್ರೆ ಒಂದೇ ಅಲ್ವೇನು? ಅಲ್ಲ ಬುದ್ಧಿ, ಕಾಟಿ ಕಾಡ್ಕೋಣನ ಹೆಂಡತಿ ಅಲ್ವಾ ಬುದ್ಧಿ? ಹಾಗೆ. ಹೌದು. ಸರಿ ಸರಿ ಸರಿ. ಬರೀ ಬಲೆ ಮಾತ್ರ ಬೀಸಿದ್ದ? ಆಯುಧಗಳೇನಾದರೂ ಇತ್ತು ಬುದ್ಧಿ. ಆಯುಧಗಳು ಇದ್ದು. ಈಟಿ ಕಟಾರಿ, ಕೋಟಿ ಪೂಜಾರಿ, ಅಂಗಾರ, ತೋಮರ, ಮುದ್ದಾರ, ಪಿಂಡಿ ವಾಲು. ಪಿಂಡಿನ ತಲೆಯಲ್ಲಿ ಅದು ಪಿಂಡಿವಾಲ. ಅದೇ ಬುದ್ಧಿ, ಅದೇ ಬುದ್ಧಿ. ಇನ್ನೊಂದಿತ್ತು ಮುಸುಂಬಿ. ಅದು ಹಾಗಲ್ವೋ? ಅದು ಮುಸುಂಡಿ. ಅದೇ ಬುದ್ಧಿ, ಅದೇ. ಮತ್ತೇನಾಯ್ತು ಬುದ್ಧಿ? ಮತ್ತೇನು ಬುದ್ಧಿ? ಬೇಟೆ ಆಡಿ ಬಳಲಿ ಮೈಯೆಲ್ಲ ನಕ್ತ. ಅಂದ್ರೆ ಬೇಟೆಯಾಡಿ ಮೈಯೆಲ್ಲ ರಕ್ತ ಬಂತು ಅಂತ? ಹೌದು ಬುದ್ಧಿ. ಏನ್ ಮಾಡಿದ್ರಿ? ಮೈಯೆಲ್ಲ ನಕ್ತ ಬಂದು ಬಳಲಿ ಬಾಯಾರಿಗೆ ಹೋಯ್ತು. ಬಾಯಾರು ನಿನ್ನ ಮಾವನ ಮನೆಯ? ಅಲ್ಲ ಬುದ್ಧಿ, ಮತ್ತೆ ಬಾಯಾರು. ಓಹೋ, ಬೇಟೆಯಾಡಿ ಬಳಲಿ ಬಾಯಾರಿಕೆ ಆಯ್ತು ಅಂತ? ಹೌದು ಬುದ್ಧಿ. ಬಿಸ್ಲರಿ ನೀರು ಕುಡಿಬೇಕು ಅಂತ ಆಯ್ತು. ಬಳಲಿ ಬಾಯಾರಿಕೆಯಾಗಿ ನೀರು ಕುಡಿಬೇಕು ಅಂತ ಅನ್ಸಿತ್ತು. ಏನ್ ಮಾಡಿದ್ರಿ? ಹೌದು ಬುದ್ಧಿ. ದೇವಪ್ಪಣ್ಣನ ಸರ್ವರ್ಗೆ ಹೋದೆವು. ಹಾಗಲ್ವೋ? ಅದು ದ್ವೈಪಾಯನ ಸರೋವರ. ಅದೇ ಬುದ್ಧಿ, ಅದೇ. ಅಲ್ಲಿಗೆ ಹೋದೆವಾ, ನೀರಿನಲ್ಲಿ ಇಳಿದೆವು, ಸಾಕಷ್ಟು ನೀರು ಕುಡಿದೆವು, ಈಜಾಡಿದೆವು. ಮತ್ತೆ ಮೇಲೆ ಬಂದೆವು ಬುದ್ಧಿ. ಬುದ್ಧಿ, ಮೇಲೆ ಬಂದು ನೋಡ್ತೇವೆ 3 ಮಂದಿ. ಯಾರವರು? ಆಚಾರ್ಯರು. ಹೌದು ಬುದ್ಧಿ. 3 ಮಂದಿ ಆಚಾರ್ಯ? ಯಾರವರು? ಲಾಲಿಸ್ಬೇಕು ಬುದ್ಧಿ. ಕೃತವರ್ಮರುಗಳ ಕೂಟ ಜೊತೆಯಲ್ಲ ಸ್ವತ್ತಾಮನಲ್ಲಿ ಕೃತವರ್ಮ ಕೃಪರುಗಳ ಕೂಟ ಜೊತೆಯಲ್ಲ ಸ್ವತ್ತಾಮನಲ್ಲಿ ಕುತು 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 ಅಂತ ಮಾತನಾಡೂರಿ ನೀರಾಗಿ ಮುರುಗಿ ಕೃತಕದಿ ಕುರುರಾಯ ಇರುತ್ತೂನಿ ಬರದಿಯು ನಿಂತಿವು ಸ್ವಾಮಿ ನಿಮ್ಮುಡಿಯ. ಬುದ್ಧಿ, ನೀರಿನಿಂದ ಮೇಲೆ ಬಂದು ನೋಡ್ತೇವೆ 3 ಮಂದಿ ಆಚಾರ್ಯರಿದ್ರು ಅಲ್ಲಿ. 3 ಮಂದಿ ಆಚಾರ್ಯ? ಹೌದು ಬುದ್ಧಿ. ಯಾರವರು? ಒಬ್ರು ಕೃತವರ್ಮರು. ಅದು ಹಾಗಲ್ವೋ? ಅವರು ಕೃತವರ್ಮ. ಅವರೇ ಬುದ್ಧಿ, ಅವರೇ. ಮತ್ತೆ ಯಾರು? ಮತ್ತೆ ಕೆಪ್ಪಾಚಾರ್ಯರು. ಅವರಿಗೇನು ಕಿವಿ ಕೇಳ್ತಿರ್ಲಿಲ್ವಾ? ಅಲ್ಲ ಬುದ್ಧಿ, ಕೆಪ್ಪಾಚಾರ್ಯರು. ಓಹೋ, ಕೃಪಾಚಾರ್ಯರು. ಅವರೇ ಬುದ್ಧಿ. ಮತ್ತೊಬ್ರು ಇದ್ರು. ಯಾರು? ಅಶ್ವತ್ಥಾಮರರು. ಅವರು ಗುರುಪುತ್ರರಾದ ಅಶ್ವತ್ಥಾಮರು. ಅವರೇ ಬುದ್ಧಿ. ಅವರೇ 3 ಜನ ಇದ್ದದ್ದು. ಬುದ್ಧಿ, ಕುತು 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 ಕುತು. ಏನು ಅದು? ಅಲ್ಲಿ ಪಾರಿವಾಳಗಳೇನಾದ್ರೂ ಇತ್ತ? ಅಲ್ಲ ಬುದ್ಧಿ. ಮತ್ತೆ ಅವರು 3 ಜನ ಮಾತಾಡ್ತಾ ಇದ್ದದ್ದು. ಹೌದೇ? ಹೌದು ಬುದ್ಧಿ. ಏನು ಮಾತಾಡ್ತಿದ್ರು ಅಂತ ಕೇಳಿಸಿಕೊಂಡೆಯಾ? ಕೇಳಿಸಿಕೊಂಡೆ. ಮತ್ತೆ ನಾನು ಬಿಡ್ತೇನ? ಎಂತ ಮಗ ನೀನು? ಎಂತ ಮಗ ಅಂತ ಎಲ್ಲರಿಗೂ ಗೊತ್ತು ಬಿಡು. ಏನೋ ನಿನ್ನ ಅವಸ್ಥೆ. ಏನೋ ಇಲ್ಲಿ ಕೂತಿದ್ದಿ, ಕೂತ್ಕೊಳ್ಳಿಕ್ಕೆ ನಿನ್ಗೆ ಬೇರೆ ಜಾಗ ಸಿಗ್ಲಿಲ್ವಾ? ಒಮ್ಮೆ ಅಲ್ಲಿಂದ ಮೇಲೆ ಎದ್ದು ಬಾ. ಏಳ ಮೇಲೆ. ಏನೋ ಇದು ಅಧಿಕ ಪ್ರಸಂಗಿ. ಯಾರ ತರ ಮಾತಾಡ್ತಿದ್ದಿ ಅಂತ ಗೊತ್ತಿಲ್ವಾ? ಬುದ್ಧಿ, ನಿಮ್ಗೆಲ್ಲ ಬುದ್ಧಿ. ಮತ್ತೆ ನೀವು ದ್ಯಾವ್ರು ಅಲ್ಲಿ ಆಚಾರ್ಯರು ಹೇಳ್ತಾ ಇದ್ದದ್ದು. ಹೌದೇ? ಹೌದು ಬುದ್ಧಿ. ಹಾಗೆ. ಹೌದು ಬುದ್ಧಿ. ಬುದ್ಧಿ ಅಷ್ಟು ಮಾತ್ರ ಅಲ್ಲ, ಅಷ್ಟಾಗುವಾಗ ಗುಳುಗುಳು 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 ಶಬ್ದ, ನೀರಿನಿಂದ ಬಂದ ಶಬ್ದ ಬುದ್ಧಿ. ಹೌದೇ? ಆ ಶಬ್ದದ ಜೊತೆಗೆ ಮಾತು ಕೇಳಿತು. ಹೌದು ಬುದ್ಧಿ. ನೀರಿನಿಂದ ಶಬ್ದ ಬರ್ತಿತ್ತೆ. ಆ ಶಬ್ದದ ಜೊತೆಗೆ ಮಾತು. ಏನು ಮಾತು? ಯಾರಿರಬಹುದು ನೀರಲ್ಲಿ ಅಡಗಿದವರು? ಓ ಆಚಾರ್ಯರೇ,
ಓ ಆಚಾರ್ಯ, ಒಮ್ಮೆ ನೀವು ಇಲ್ಲಿಂದ ಬೇಗ ಹೋಗಿ. ನೀವು ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಾ ಇರುವ ವಿಷಯ ಭೀಮನ ಬೇಹಿನ ಆಳುಗಳಿಗೆ ಏನಾದ್ರೂ ಗೊತ್ತಾದ್ರೆ ಅವರು ಹೋಗಿ ಭೀಮನಿಗೆ ಹೇಳ್ತಾರೆ. ಭೀಮನಿಗೆ ಏನಾದ್ರೂ ಗೊತ್ತಾದ್ರೆ ಅವನು ನನ್ನ ತಲೆ ಪುಡಿ ಮಾಡ್ತಾನೆ. ಒಮ್ಮೆ ನೀವು ಇಲ್ಲಿಂದ ಬೇಗ ಹೋಗಿ ಮಾರ್ರೆ ಅಂತ ಹೇಳಿ ಶಬ್ದ ಬಂತು ಬುದ್ಧಿ. ಹಾಗಾದರೆ ನಿನಗೆ ಅಡಗಿದವರು ಯಾರಿರಬಹುದು ಬುದ್ಧಿ? ಪಾಯಸ ಕುರಿರಾಯ. ಪ್ರಾಯಶಃ ಪ್ರತಿಭರಿಗೆ ಸಮರರೆಂಬುದೇ ಅತ್ಯಧಿಕ ಸಂತೋಷದಲ್ಲಿ ಮರುದಯ ಮುತ್ತಿನೇಕ ಬಳಿಯ ಸರಗಳ ವೀರ ಮುದ್ರಿಕೆಯ ಗುರುರಾಯ ಸಿಕ್ಕಿದ. ಶಬ್ಬಾಸ್. ಈ ಸಮಾಚಾರವನ್ನು ತಂದ ನಿಮಗೆ ಸುಮ್ಮನೆ ಬಿಟ್ಟೇನೆಯೇ ಬುದ್ಧಿ? ಬುದ್ಧಿ, ನೀವಲ್ವಾ ಹೇಳಿದ್ದು ಬುದ್ಧಿ ಕವರ್ನವನನ್ನು ಹುಡುಕಿಕೊಂಡು ಬರ್ಬೇಕು ಅಂತ? ನಾವು ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು ಗೊತ್ತುಂಟ ಬುದ್ಧಿ? ಬುದ್ಧಿ, ಇನ್ನಾದ್ರೂ ಒಂದು 4 ದಿನ ನನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಆರಾಮವಾಗಿರ್ತೇನೆ, ನನಗೇನು ಮಾಡಬೇಡಿ ಬುದ್ಧಿ. ಹಾಗಲ್ವೋ? ಈ ಸಿಹಿ ಸಮಾಚಾರವನ್ನು ತಂದಂತ ನಿನಗೆ ಏನಾದರೂ ಪಾರಿತೋಷಕ ಕೊಡೋಣ ಅಂತ. ಪಾರಿತೋಷಕ? ಅದೆಲ್ಲ ಬೇಡ ಬುದ್ಧಿ, ನಮ್ಮಲ್ಲಿ ಸಾಕಷ್ಟು ಉಂಟು. ಒಳ್ಳೇದು ಕೊಡಿ ಬುದ್ಧಿ. ಪಾರಿತೋಷಕ ಅಂದರೆ ಬಹುಮಾನ ನಿನಗೆ ಕೊಡೋಣ ಅಂತ. ಬಹುಮಾನವೇ? ಕೊಡಿ ಕೊಡಿ. ತೆಗೋ, ನನ್ನ ಈ ಕೊರಳಿನ ಏಕಾವಳಿ ಸರ ನಿನಗೆ. ಏಕೆ ಈ ಹಾವಳಿ ಸರ? ಅಷ್ಟು ಮಾತ್ರ ಅಲ್ಲ, ಇನ್ನೂ ಉಂಟೆ. ನನ್ನ ಈ ಎಡಗೈ ಬೆರಳಿನ ಉಂಗುರ ನಿನಗೆ. ಬುದ್ಧಿ, ಯಾವ ಕೈ ಬೆರಳಿತ್ತು? ಎಡಗೈ ಬೆರಳಿನ ಉಂಗುರ. ಏನು ಹೂಸು ವಾಸನೆ? ಏನು ಹೂಸು? ಏನು ಮಾತಾಡ್ತಿದ್ಯೋ ಬುದ್ಧಿ? ನಿಮ್ಮ ಎಡಗೈ ಬೆರಳಿನ ಉಂಗುರ ಅಲ್ವಾ ಬುದ್ಧಿ? ಅದಕ್ಕೆ ಸುಗಂಧ ದ್ರವ್ಯ ಎಲ್ಲ ಹಾಕಿರ್ತೀರಲ್ಲ, ಹಾಗೆ ಪರಿಮಳ ಬುದ್ಧಿ. ಹಾಗೆ ಸುಗಂಧ ದ್ರವ್ಯಗಳ ಪರಿಮಳ ಬರ್ತಾ ಇದೆ. ಹೌದು ಬುದ್ಧಿ. ಎಂತ ಉಂಗುರ ಬುದ್ಧಿ, ನನ್ನ ಬೆರಳಿಗಾಗ್ಲಿಕ್ಕಿಲ್ಲ, ಕೊರಳಿಗಾದಿತ್ತು. ಸರಿ ಸರಿ ಸರಿ, ಏನಾದ್ರೂ ಮಾಡ್ಕೋ. ಆಯ್ತು ಬುದ್ಧಿ. ಎಲ್ಲಿಗಾದ್ರೂ ಹಾಕೋ. ನಾನೀಗ ಈ ಸಮಾಚಾರವನ್ನು ಅಣ್ಣನಾದ ಧರ್ಮಜನಲ್ಲಿ ಹೋಗಿ ಹೇಳಬೇಕಾಗಿದೆ. ಹೌದು ಬುದ್ಧಿ. ನೀನಿನ್ನು ಹೊರಡು. ಆಗ್ಲಿ ಬುದ್ಧಿ. ಅಣ್ಣನಿದ್ದಲ್ಲಿಗೆ ತೆರಳುತ್ತೇನಂತೆ. ಆಗ್ಲಿ ಬುದ್ಧಿ. ಅಣ್ಣದೇವ. ಭೀಮಾ, ಮೊದಲಾಗಿ ಪಾದಗಳಿಗೆ ವಂದಿಸಿದ್ದೇನೆ. ಎದ್ದೇಳು ಭೀಮಸೇನ. ಲಾಲಿಂದೀವಸಗಿ ಅಣ್ಣದೀವ ಮನದೋಳಾಲಸ್ಯವ ಮಾಡಬೇಡ ಅಣ್ಣದೀವ. ಕೂಳ ಕೌರವೀಂದ್ರ ನಿರವ ಅಣ್ಣದೀವ. ಈಗ ಕೇಳಿದೆ ನಾನೆಲ್ಲ ಪರಿಯ ಅಣ್ಣದೀವ. ಭೀಮಾ, ವಂದಿಸಿಕೊಂಡಿದ್ದೇನೆ. ಆಗಲಿ, ಎದ್ದೇಳು ಭೀಮಸೇನ. ಅಣ್ಣ, ನೀನೀಗ ಔದಾಸೀನ್ಯ ತಾಳುವುದಕ್ಕಿಲ್ಲ, ಅವಸರವಿದೆ. ಏನಿದು ಭೀಮಸೇನ? ಇದ್ದಕ್ಕಿದ್ದ ಹಾಗೆ ಬಂದು ಅವಸರವಿದೆ ಎಂದು ಹೇಳುತ್ತಾ ಇದ್ದಿ. ಹೌದು. ಔದಾಸೀನ್ಯ ತಾಳಬಾರದು ಎಂದು ಹೇಳುತ್ತಾ ಇದ್ದಿ. ಹೌದು. ಅಲ್ಲ, ನೀನು ಆ ಕೌರವನ ಬೆನ್ನಟ್ಟಿ ಹೋದವನಲ್ಲವೇ? ಏನಾಯ್ತೀಗ? ಅಣ್ಣ, ನನ್ನ ಬೇಹಿನಾಳುಗಳು ಆ ಕೂಳ ಕೌರವನ ಇರವನ್ನು ಅರಸಿ ಅರುಹಿದ್ದಾರಣ್ಣ. ಹೌದೇ? ಕೌರವ ಸಿಕ್ಕಿದನೆ? ಹೌದಣ್ಣ. ಅಣ್ಣ, ಬದುಕಿ ಉಳಿದರೆ ಭಿಕ್ಷೆ ಬೇಡಿಯಾದರೂ ಜೀವಿಸಬಹುದೆಂಬ ಆಶೆಯಿಂದ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನಂತೆ ಅಣ್ಣ. ಹೌದಾ? ಹೌದಣ್ಣ. ಇನ್ನು ನಾವು ವಿಳಂಬ ಮಾಡಕೂಡದು. ಈಗಿಂದೀಗಲೇ ಹೋಗಿ ಅವನನ್ನು ನೀರಿನಿಂದ ಮೇಲಕ್ಕೆತ್ತಿ ನಿನ್ನಯ್ಯನಾದ ಅಂತಕನ ಮನೆಗೆ ಕಳಿಸಬೇಕಣ್ಣ. ಹೊರಡಣ್ಣ, ಹೊರಡು ಹೊರಡು. ಭೀಮಸೇನ, ಅವಸರ ಕೂಡದು. ಅವಸರ ಅಪಘಾತಕ್ಕೆ ಕಾರಣವಾದೀತು. ಏನಿದ್ದರೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಇಷ್ಟರವರೆಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿ ಹೇಳುವ ನಮ್ಮ ಭಾವನೂ ದೇವನೂ ಆದಂತ ಶ್ರೀ ಕೃಷ್ಣ ಪರಮಾತ್ಮನಲ್ಲಿಗೆ ಹೋಗೋಣ. ಅವನ ಮಾರ್ಗದರ್ಶನದಂತೆ ನಡೆಯಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ನಾವೆಲ್ಲ ಅವನಿದ್ದಲ್ಲಿಗೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಪ್ರಭು,
ಪಂಚಪಾಂಡವರಾದ ನಾವು ಹೊಂದಿಸಿಕೊಂಡಿದ್ದೇವೆ. ಎದ್ದೇಳು ಧರ್ಮರಾಯ. ಕುರುಕ್ಷೇತ್ರದ ಹೋರಾಟದ ಸಂದರ್ಭದಲ್ಲಿ ತಮ್ಮಂದಿರನ ಜೊತೆಗೂಡಿಕೊಂಡು ಬಂದು ನನ್ನ ಪದಮೂಲಗಳಿಗೆ ಎರಗಿದ್ದಿ ನಿಮ್ಮೈವರನ್ನು ಎತ್ತಿ ಹಿಡಿದಿದ್ದೇನೆ. ಬಂದಿರುವ ಕಾರಣ ಏನೆಂದು ಹೇಳಬಹುದೇ? ಪ್ರಭು, ಕಾರಣವಿದ್ದೆ ಬಂದಿದ್ದೇನೆ, ಆಲಿಸಬೇಕು ಪ್ರಭು. ಸ್ವಾಮಿ ಲಾಲಿಪುದು ಮಾತಾ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಸ್ವಾಮಿ ಲಾಲಿಪುದು ಮಾತಾ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತಾ ದುರುಳ ಗೌರವನೋರಂತೆ ದ್ವೈಪಾಯನ ಗಿರಿಯೋಳ್ ಮುರುಗೀಪನಂತೆ ಸ್ವಾಮಿ ಲಾಲಿಪುದು ಮಾತಾ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಪ್ರಭು, ನನ್ನ ಮಾತನ್ನೊಮ್ಮೆ ಗಮನವಿಟ್ಟು ಆಲಿಸಬೇಕು ಪ್ರಭು. ಹಾಗೆ ಆಗಲಿ ಧರ್ಮರಾಯ, ಏನು ಅಂತ ಹೇಳು. ಪ್ರಭು, ನಮ್ಮನ್ನೆಲ್ಲ ಇಷ್ಟರವರೆಗೆ ಚಿಂತೆಗೀಡು ಮಾಡಿದ ವಿಚಾರ ಆ ದುರ್ಯೋಧನನ ಸುಳಿವು. ಹೌದೇ? ಎಲ್ಲಿದ್ದಾನಂತೆ? ಅವ ಹೇಗಿದ್ದಾನಂತೆ? ಪ್ರಭು, ಅವನು ಸಿಕ್ಕಿದ್ದಾನೆ. ನಮ್ಮ ಭೀಮನ ಬೇಹಿನ ಚರರು ಆ ಕೌರವ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತ ವಿಚಾರವನ್ನು ಬಂದು ಅರಹಿದ್ದಾರೆ. ಇದನ್ನು ಕೇಳಿದ ನಮ್ಮ ಭೀಮಸೇನಂತೂ ಅತ್ಯುತ್ಸಾಹದಿಂದ ಆ ಕೌರವನನ್ನು ನೀರಿನಿಂದ ಮೇಲೆ ಕೆಳೆದು ಕೊಲ್ಲುತ್ತೇನೆ ಎನ್ನುತ್ತಿದ್ದಾನೆ. ಪ್ರಭು, ಏನು ಮಾಡೋಣ? ಹೌದೇ? ಹಾಗಿದ್ದರೆ ಒಳ್ಳೆಯದಾಯ್ತಲ್ಲ. ಶತ್ರು ಸಿಕ್ಕಿದನೆಂದು ಸಂತೋಷ ಪಡಬೇಕು. ಪ್ರಭು, ಇಲ್ಲಿ ಸಮಸ್ಯೆ ಅದಲ್ಲ. ಧರ್ಮರಾಯ, ಧರ್ಮಿಷ್ಠನಾದ ನಿನಗೆ ಸಮಸ್ಯೆಗಳು ತಪ್ಪಲಿಕ್ಕಿಲ್ಲ. ಒಂದು ಸಮಸ್ಯೆ ಪರಿಹಾರ ಆಯಿತು ಅಂದ್ರೆ ಮತ್ತೊಂದು ಸಮಸ್ಯೆ ಉದ್ಭವಿಸುತ್ತದೆ. ಹೌದು, ಈಗ ನಿಂಗೆ ಬಂದಿರುವ ಸಮಸ್ಯೆ ಆದರೆ ಏನು? ಪ್ರಭು, ನನಗೆಂಥ ಧರ್ಮ ಸಂಕಟ. ದುರದಿ ಬಳಲಿದಾತನನ್ನು, ನೀರಿನಲ್ಲಿ ಮುಳುಗಿದಾತನನ್ನು, ಮರವನ್ನು ಹುತ್ತವನ್ನು ಏರಿದವನನ್ನು, ಹುಲ್ಲು ಕಡ್ಡಿ ಕಚ್ಚಿದವನನ್ನು ಕೊಲ್ಲಬಾರದು ಎಂಬ ಶಾಸ್ತ್ರ ಉಂಟಲ್ಲ ಪ್ರಭು. ಹೌದು. ಏನು ಮಾಡೋಣ? ಅವ ನೀರಿನಲ್ಲಿ ಅಡಗಿ ಕುಳಿತಿದ್ದಾನಲ್ಲ. ಧರ್ಮನಂದನ, ಕೇಳು ಕೇಳು ಮಜಮಾತ ನಾ ಬೀಳುವಿನಿ ಯಮಜಾತ ಕುಳರ ಮತಿಸಿ ಸುಶೀಲರ ಪಾಲಿಪ ಶಿಲವು ನಮ್ಮ ಪಾಲರ ಬಿರುದಿದು ಕೇಳು ಮಜಮಾತ ನಾ ಬೀಳುವಿನಿ ಯಮಜಾತ. ಬಹಳ ಚೆನ್ನಾಗಿದೆ ನಿನ್ನ ಈ ಧರ್ಮ ಬುದ್ಧಿ. ಆದರೆ ಈ ಧರ್ಮ, ನೀತಿ, ಶಾಸ್ತ್ರ ಎಲ್ಲ ಯಾರಲ್ಲಿ, ಯಾವಾಗ, ಯಾಕೆ ಅಂತ ಬೇಡವಾ? ಅಂದರೆ ಪ್ರಭು, ಈ ಕೌರವ ಧರ್ಮಗ್ಲಾನಿಯೇ? ಧರ್ಮಗ್ಲಾನಿಗೆ ಕಾರಣನಾದ ದುಷ್ಟ ಕ್ಷತ್ರಿಯನಾದರೂ ರಾಕ್ಷಸಿ ಪ್ರವೃತ್ತಿಯವನು ಈ ಕೌರವ. ನಿಜ. ಮಾನವನಾಗಿಯೂ ದಾನವೀ ಪ್ರವೃತ್ತಿ. ಇಂತಹ ಕೂಳರನ್ನು ಮತಿಸಿ ಸುಶೀಲರನ್ನು, ಸಜ್ಜನರನ್ನು ಸಂರಕ್ಷಿಸಬೇಕಾದ್ದು ಧರ್ಮವನ್ನು ಅರಿತು ನಡೆಯುವ ನೃಪಾಲರಿಗೆ ಕರ್ತವ್ಯವಾಗಿದೆ. ಹೌದು ಪ್ರಭು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮೊದಲಾದವರು ಬದುಕಿ ಉಳಿದ್ದಾರೆ ಹೇಳು? ಇಲ್ಲ ಪ್ರಭು. ಯಾಕೆ? ಪಾಪಿ ಪಾಪೇನ ಹನ್ಯತೆ ಅನ್ನುವ ಹಾಗೆ ಅವರು ಮಾಡಿದ ಪಾಪವೇ ಅವರ ಸಾವಿಗೆ ಕಾರಣವಾಗಿದೆ. ಹೌದು ಪ್ರಭು. ಆದರೆ ನೀನು ಹೇಳಿದಂತೆ ಈ ಕೌರವ ದುಷ್ಟನಾಗಿದ್ದರೂ ಅಧರ್ಮಿಯಾಗಿದ್ದರೂ ಅವ ನಮ್ಮ ಬಂಧುವಲ್ಲವೇ? ಬಂಧುತ್ವದಲ್ಲಿ ಸೋದರನಲ್ಲವೇ? ಅಣ್ಣ ತಮ್ಮಂದಿರನ್ನು ಹೇಗೆ ಕೊಲ್ಲುವುದು ಕೃಷ್ಣ? ಓಹೋ, ಹೀಗೋ? ಅವನ ಸೋದರ ಸಂಬಂಧಿ ಎನ್ನುವುದು ನಿನ್ನ ಸಮಸ್ಯೆವಲ್ಲವೇ? ಹೌದು ಪ್ರಭು. ಇಲ್ಲಿ ಕೇಳು, ನಾನು ನನ್ನ ಮಾತೆ ಅಣ್ಣನನ್ನು ಏನು ಮಾಡಿದ್ದೇನೆ? ಮಾತೆ ಅಣ್ಣನ ನಾನು ಹಿಂದೆ ಘಾತಿಸಿದ ಬಗೆಗಳನ್ನು, ಹಿಂದೆ ಘಾತಿಸಿದ ಬಗೆಗಳನ್ನು ನೀ ತಿಳಿದಿದ ನಿನ್ನೀತಕ್ಕೆ ಮರುಗುವೆ. ನೀತಿ ಇದೆ ನಿಯಮಜಾತನು ಬದಲ ಮಾತೆ ಅಣ್ಣನ ನಾನು ಹಿಂದೆ ಘಾತಿಸಿದ
ಬಗೆಗಳನ್ನು ಮಾತೇ ಅಣ್ಣನ ನಾನು ಧರ್ಮರಾಯ ಪ್ರಭು, ಈ ಸೋದರ ಸಂಬಂಧಕ್ಕೆ ಯಾವುದೇ ಅರ್ಥವಿಲ್ಲ. ಹಾಗಂದರೇನು ಸ್ವಾಮಿ? ನನ್ನ ಬದುಕಿನಲ್ಲಿ ಆಗಿರುವ ಉದಾಹರಣೆಯನ್ನೇ ನೋಡು. ನನ್ನ ಸೋದರ ಮಾವನಾದ ಕಂಸನನ್ನು ಆತನ ಅನುಯಾಯಿಗಳನ್ನು ಬಂಧುಗಳೆಂಬ ಭಾವವನ್ನು ಮರೆತು ಅವರೆಲ್ಲರನ್ನು ಕೊಟ್ಟಿ ಮೆಟ್ಟಿ ಕೆಡವಿದ್ದೇನೆ. ನಿಜ. ಕಾರಣ ಅವರೆಲ್ಲರೂ ಲೋಕಕಂಟಕರು. ಹೌದು. ಇನ್ನು ಇವನು ಕಮ್ಮಿಯವನೇನಲ್ಲ, ಹೆಚ್ಚಿನವನೇ. ಹೌದು. ಕಪಟರ ದ್ಯೂತ, ವಸ್ತ್ರಾಪಹಾರ, ವಿಷಪ್ರಾಶನ, ಅರಗಿನಾಲಯ, ಹೀಗೆ ಒಂದಲ್ಲ ಎರಡಲ್ಲ ಹಲವಾರು. ಈ ಆತತಾಯಿಯನ್ನು ಕೊಲ್ಲುವುದಕ್ಕೆ ಇದುವೇ ಸಕಾಲ. ಅವನ ಪಾಪದ ಕೊಡವು ತುಂಬಿಕೊಂಡಿದೆ. ಮೊದಲು ಅವನು ನೀರಿನಿಂದ ಮೇಲೆ ಬರುವಂತೆ ಮಾಡಬೇಕು, ನಂತರ ಅವನನ್ನು ಕೊಂದರೆ ಸರಿ. ಇಲ್ಲೇ ಕುಳಿತು ಕಾಲಹರಣ ಮಾಡಿದರೆ ಅವನು ಇಲ್ಲಿಂದಲೂ ಎದ್ದು ಓಡಿ ಹೋದಾನು. ಸರಿ ಸರಿ, ಇನ್ನು ಯಾವುದೇ ಯೋಚನೆಗಳಿಗೆ ಅವಕಾಶವಿಲ್ಲ. ಬನ್ನಿ, ಎಲ್ಲ ಸಲಿಯುವುದರ ಕಡೆಗೆ ಸಾಗೋಣ. ಹಾಗೆಯೇ ಆಗಲಿ. ಕೃಷ್ಣ ಕೃಷ್ಣ, ಮೋಸವಾಯಿತು ಮೋಸವಾಯಿತು. ಏನಾಯಿತು ಧರ್ಮರಾಯ? ನೋಡು, ಬಹುಶಃ ನಮ್ಮ ಬರವನ್ನರಿತ ಕೌರವ ನೀರಿನಿಂದ ಮೇಲೆದ್ದು ಹೋಗಿದ್ದಾನೆ. ನಿನ್ನ ಯೋಚನೆ ಏನೋ ಸರಿ, ಆದರೆ ಈ ಯೋಚನೆ ನಿನಗೆ ಯಾಕೆ ಬಂತು? ನೋಡು, ಅವ ನೀರಿನಿಂದ ಮೇಲೆದ್ದು ಹೋದ ಹೆಚ್ಚಿನ ಗುರುತು ಕಾಣುತ್ತಿದೆ ಅಲ್ಲ. ಧರ್ಮರಾಜ, ಅದಕ್ಕೆ ನಿನಗೆ ಧರ್ಮಜ ಎಂದು ಕರೆಯುವುದು. ನಿನಗೆ ಧರ್ಮ ಬುದ್ಧಿ ಮಾತ್ರ ಉಂಟು. ಈಗ ನಿಂಗೆ ಬಂದಿರೋ ಸಂಶಯವೇನು? ಅವ ನೀರಿಂದ ಎದ್ದು ಹೋಗಿದ್ದಾನೆ ಎಂದಲ್ಲವೇ? ಹೌದು ಪ್ರಭು. ನೋಡು ನೋಡು, ಸರಿಯಾಗಿ ನೋಡು. ಅವ ನೀರಿಂದ ಎದ್ದು ಹೋದ ಹೆಜ್ಜೆ ಗುರುತು ಉಂಟು, ನೀರಿಗೆ ಇಳಿದ ಹೆಜ್ಜೆ ಗುರುತು ಉಂಟಾ ನೋಡು. ಓ, ಇಲ್ಲವಲ್ಲ ಪ್ರಭು. ಹಾಗಿದ್ದರೆ ಖಂಡಿತವಾಗಿ ಅವ ನೀರಿನಲ್ಲೇ ಇದ್ದಾನೆ. ಸರಿ, ಈಗ ಅವ ನೀರಿಂದ ಹೊರಗೆ ಬರುವಂತೆ ಮಾಡಬೇಕು. ಯಾರು ಪ್ರಯತ್ನ ಮಾಡೋದು? ಪ್ರಭು, ನೀನು ಅಪ್ಪಣೆ ಕೊಟ್ಟರೆ ನಾನು ಒಮ್ಮೆ ಪ್ರಯತ್ನಿಸಿ ನೋಡುತ್ತೇನೆ. ಧರ್ಮರಾಯ, ಹಾಗೆ ಆಗಲಿ. ಎಲ್ಲಾ ಕೌರವ ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಾಲವ ನಿಕ್ಕಿ ಸಂಗರದಿ ಬೀಳಲು ಬಹುದೆ ನೀ ಸರೋವರದೊಳು ಹೇಳಿದ್ದ ಬಾರಯ್ಯ ಮುದದಿ. ಎಲ್ಲಾ ಕೌರವ, ಹೇಗೂ ಅನಪೇಕ್ಷಿತ ಯುದ್ಧ ನಡೆಯಿತು. ನಡೆದ ಯುದ್ಧದಲ್ಲಿ ಬಂಧು ಬಾಂಧವರು, ಪುತ್ರ ಕಳತ್ರಾದಿಗಳನ್ನೆಲ್ಲ ಕಳೆದುಕೊಂಡೆ. ಇನ್ನು ನೀರಿನಲ್ಲಿ ಅಡಗಿ ಕುಳಿತಿರುವುದಾದರೂ ಯಾಕೆ? ನಿನಗೆ ಅತಿಯಾದ ಅಧಿಕಾರದ ಆಸೆ ಇದ್ದರೆ ನೀನೇ ಹಸ್ತಿನೆಯ ಅಧಿಕಾರಿಯಾಗು ಅಥವಾ ಅರಸನಾಗು. ಏನಿದ್ದರೂ ನೀರಿನಿಂದ ಮೇಲೆದ್ದು ಬಾ ಕೌರವ. ಧರ್ಮರಾಯ, ಪ್ರಭು, ಇದೆಂತ ಶೈಲಿಯಯ್ಯ ನಿನ್ನದು? ಪ್ರಭು, ನನ್ನ ಶೈಲಿಯೇ ಇದು. ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗುತ್ತದೆಯಾ ಹೇಳು? ಮಾತು ಏನೇ ಇದ್ದರೂ ಆಂತರ್ಯದಲ್ಲಿ ಅವ ನಮ್ಮ ಬಂಧು ಎನ್ನುವ ಭಾವವಿದೆಯಲ್ಲ, ಏನು ಮಾಡಲಿ ನಾನು? ನಿನ್ನ ಶೈಲಿ ಹೇಗೆ ಉಂಟು ಹೇಳಿದ್ರೆ ಒಳ್ಳೆ ನಿದ್ರೆ ಬರುವವರಿಗೆ ದಿಂಬು ಹಾಸಿಗೆ ಹಾಸಿಕೊಟ್ಟಂತೆ ಆಗಿದೆ. ಬಿಡು, ಇದು ನಿನ್ನಿಂದ ಆಗಲಿಕ್ಕಿಲ್ಲ. ಹಾಗಾದ್ರೆ ಇನ್ನು ಯಾರು ಪ್ರಯತ್ನ ಪಡುವುದು? ಸ್ವಾಮಿ, ಒಂದು ಅವಕಾಶ ಕೊಟ್ಟರೆ ನಾನೊಮ್ಮೆ ಪ್ರಯತ್ನಿಸುತ್ತೇನೆ. ಸಹದೇವ, ಹಾಗೆ ಆಗಲಿ, ನೀನು ಒಮ್ಮೆ ಪ್ರಯತ್ನಿಸಿ ನೋಡು. ಎಲ್ಲ ದುಷ್ಟ ದುರ್ಯೋಧನ ಬೀದಿಯೊಳಗೆ ನೀರ ಹೋಗು ಬೀದಿಯೊಳಗೆ ನೀರ ಹೋಗು ಕುಲಕ್ಕೆ ಅಪಖ್ಯಾತಿಯ ಭರಿಸಿದ ರಾಯ ಬೇದುಗರು ಸಗನಗುವಂತೆ ಮಾಡಿದೆ ಮಾತಾಡದಿವ ಬಾರಯ್ಯ. ಕೌರವೇಶ್ವರ ಯುದ್ಧದಲ್ಲಿ ಎಲ್ಲರನ್ನೂ ಮಾರಿದೇವತೆಗೆ ಬಲಿ ಕೊಟ್ಟು ಈಗ ಪ್ರಾಣ ರಕ್ಷಣೆ ಬೇಕಾಗಿ ನೀರಿನಲ್ಲಿ ಅಡಗಿ ಕುಳಿತಯ್ಯ. ಸ್ವಾರ್ಥಿ, ರಣಹೇಡಿ, ನಿನ್ನ ಈ ಬುದ್ಧಿಗೆ ಕಾರಣವಾದರೂ ಯಾರು? ನಿನ್ನ ಮಾವನಾದ ಶಕುನಿ ಅಲ್ವೇ? ನೀನು ಅವನ ಮೇಲೆ ಅಗಾಧವಾದ ವಿಶ್ವಾಸವನ್ನಿಟ್ಟು ಅವನು ತೋರಿಸಿದಂಥ ಅಧರ್ಮ ಮಾರ್ಗದಲ್ಲಿ ನಡೆದೆ. ಅಧರ್ಮ ಮಾರ್ಗದಲ್ಲಿ ನಡೆದೆ. ನಿನ್ನ ಪ್ರೀತಿಯ ಮಾವ ಮಾತ್ರವಲ್ಲ,
ಮಹಾಕುತಂತ್ರಿಯಾದ ಶಕುನಿಯನ್ನು ರಣಕ್ಷೇತ್ರದಲ್ಲಿ ಕೊಂದು ಕೆಡಹಿದ ಈ ಸಹದೇವ ಬಂದಿದ್ದೇನೆ. ನೀರಿನಿಂದ ಮೇಲೆದ್ದು ಬಾ, ಈ ಸಹದೇವನನ್ನು ಎದುರಿಸು. ಸಹದೇವ, ನೀನು ಮಾತ್ರ ಅಲ್ಲ, ಅರ್ಜುನ ನಕುಲರು ಕರೆದರೂ ಅವನು ನೀರಿನ ಮೇಲೆದ್ದು ಬರುವ ಲಕ್ಷಣವೇ ಕಾಣಿಸುತ್ತಿಲ್ಲ. ಈಗೇನು ಮಾಡೋದು? ಇರಲಿ, ಒಂದು ಸಲ ನಾನು ಪ್ರಯತ್ನಿಸಿ ನೋಡುತ್ತೇನೆ. ಎಲ್ಲ ಬಂಡರ ಭಾವ, ಎಲ್ಲವೂ ಬಂಡರ ಭಾವ, ಶಲ್ಡರ ತಿಲಕಾಕಿ ಎಲ್ಲವೂ ಬಂಡರ ಭಾವ, ಶಲ್ಡರ ತಿಲಕಾಕಿ ಇಳೆಯಲು ಹಿಡಿಗಳ ರಸ ಜಲದಿಂದ ತಡಿಗೈದಿ ಪಾರಿತ ಕೆಡುಗರ ಕುಲ ಶಿರೋಮಣಿ ಕೇಳಯ್ಯ ಎಲ್ಲವೋ ಎಲ್ಲ ಬಂಡರ ಭಾವ, ಷಂಡರ ಕುಲ ತಿಲಕ, ಎಲ್ಲವೋ ಕೌರವ, ಆ ಬಂಡ ಸೈಂಧವನಿಗೆ ಭಾವನಲ್ಲವೇ ನೀನು? ಅಂದು ಪಾಂಡವರಿಗಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದ ಸಂಧಾನಕಾರ ನಾನು ಕೃಷ್ಣ ಬಂದಿದ್ದೇನೆ. ಅಂದು ಸಂಧಾನವನ್ನು ಮುರಿದು ಸಂಗ್ರಾಮಕ್ಕೆ ದುರವೀಲ್ಯವನ್ನಿತ್ತವ ನೀನು. ಇಂದು ಯುದ್ಧ ವಿಮುಖನಾದೆಯೋ ಹೇಗೆ? ಅಂದು ಯುದ್ಧಕ್ಕಾಗಿ ರಣವೀಳ್ಯವನ್ನು ಪಡೆಯಲು ಬಂದ ನಾನು ಕೃಷ್ಣ ಕರೆಯುತ್ತೇನೆ, ಬಾ, ನೀರಿನಿಂದ ಮೇಲೆದ್ದು ಬಾ. ಬೆಣ್ಣೆ ತಿಂದ ಬಾಯಲ್ಲಿ ಕರೆದರೆ ಯಾರಾದರೂ ಗೋಪಿಕೆಯರು ಬರಬಹುದು. ಅವ ಬಂದಾನು ದಪ್ಪ ಚರ್ಮದವ. ಭೀಮಸೇನ, ನೀನು ಹೇಳಿದ್ದು ಸರಿ. ಬಿಸಿ ತಾಗದೆ ಬೆಣ್ಣೆ ಕರಹುವುದಕ್ಕೆ ಸಾಧ್ಯವಿಲ್ಲ. ಇವನಿಗೆ ಬಿಸಿ ತಾಗಬೇಕಾದ್ರೆ, ಅರ್ಥಾತ್ ಇವನಿಗೆ ಸಿಟ್ಟು ಬರಬೇಕಾದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಅವನಿಗೆ ಅರ್ಥ ಆಗುವ ಭಾಷೆ ಶೈಲಿ ಎಲ್ಲ ನಿನ್ನದೇ ಸರಿ. ಇರಲಿ ಇರಲಿ, ಒಂದು ಸಲ ನೀನು ಕರೆದು ನೋಡು, ಬಂದರು ಬಂದಾನ. ಹಾಗೆಯೇ ಆಗಲಿ ದೇವ, ನಾನು ಒಮ್ಮೆ ಕರೆಯುತ್ತೇನೆ. ಭೂತಗಳು ಬಿರಿವಂತೆ ಗರ್ಜಿಸಿ ವಾತ ಸಂದವನಂದು ಬಹುರೋತ ಅತಿರೇಕದಿ ಸರಿದು ನುಡಿದನು ಸುಪ್ರತಾಪವ. ಎಲ್ಲ ಎಲ್ಲ ಚಿ ಜುಮ್ಮ ಕುಲ್ಲ ಕುಲ್ಲನಿ ಎಲ್ಲ ಎಲ್ಲ ಚಿ ಜುಮ್ಮ ಕುಲ್ಲ ಕುಲ್ಲನಿ ಕಳವಿನ ಕೂಜಾಡುವ ಪಾರೆ ಸಲಿಲ ಸುಳಿಗೆ ಸುಮ್ಮನೆ ಮುಳುಗಿಗೆ ಸಲಿಲ ಸುಳಿಗೆ ಸುಮ್ಮನೆ ಮುಳುಗಿಗೆ ಸಲಿದ ಈ ದ್ರುಪದೆಯ ಸೀರೆಯ ಪಡ ಪಡ ಎಲ ಎಲ ಚೀ ನೃಪಕುಲ ಕುನ್ನಿ ನೃಪಕುಲ ಕುನ್ನಿ, ನೀನು ಈಗ ನೀರಿನೊಳಗೆ ಇದ್ದು ನೀರು ನಾಯಿಯಾಗಿದ್ದಿ, ತನ್ಮೂಲಕ ಜಲಚರಗಳ ಸಹವಾಸಿಯಾಗಿದ್ದಿ. ಇದು ಸಹಸ್ರಗಜತ್ರಾಣಿಯಾದ ಭೀಮಸೇನ ಬಂದಿದ್ದೇನೆ, ಬಾ ಮೇಲಕ್ಕೆ. ಅಂದು ತುಂಬಿದ ಸಭೆಯಲ್ಲಿ ಮಾವ ಶಕುನಿಯೊಂದೊಳಗೂಡಿ ಕಪಟದ ಜೂಜಾಟವಾಡಿದೆಯಲ್ಲ, ಇದು ಪಗಡೆಯ ತಾಳವೂ ಇದೆ, ಹಾಸಂಗಿಯೂ ಇದೆ. ಬಾ ಬಾ, ಕಪಟದ ಜೂಜಾಡೋಣ ಬಾ. ಬೇಡ, ಅಂದು ತುಂಬಿದ ಸಭೆಯಲ್ಲಿ ನನ್ನ ಮಡದಿ ದ್ರೌಪದಿಯ ಸೀರೆಯನ್ನು ಎಳೆದವನಲ್ಲವೇ ನೀನು? ಇದು ದ್ರೌಪದಿಗೆ ಪಟ್ಟೆ ಸೀರೆ ನುಡಿಸಿ ಕರೆತಂದಿದ್ದೇನೆ, ಬಾ, ಅದನ್ನು ಎಳೆಯುವುದಕ್ಕಾಗಿ ಆದರೂ ಬಾ. ಅಂದು ಮೋಸದಿಂದ ಜೂಜಾಟವಾಡಿ ನಮ್ಮನ್ನು ಕಾಡಿಗೆ ಅಟ್ಟಿದವನಲ್ಲವೇ ನೀನು?
ಅದರ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳುವುದಕ್ಕಾಗಿಯಾದರೂ ಬಾ. ಬೇಡ ಬೇಡ, ರಣರಂಗಕ್ಕೆ ಬರುವ ಮುಂಚಿತವಾಗಿ ನಿನ್ನ ಮಡದಿಯಲ್ಲಿ ಏನು ಹೇಳಿ ಬಂದಿದ್ದೆ? ಎಲ್ಲ ಕೌರವ, ರಣರಂಗಕ್ಕೆ ಬರುವ ಮುಂಚಿತವಾಗಿ ಮಡದಿ ಭಾನುಮತಿಗೆ ಏನು ಭರವಸೆಯ ಮಾತುಗಳನ್ನು ಹೇಳಿ ಬಂದಿದ್ದಿ? ಅದನ್ನು ಈಡೇರಿಸುವುದಕ್ಕಾಗಿಯಾದರೂ ಬಾ. ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನನನ್ನು ರುದ್ರ ಭೀಮನಾಗಿ ಕೊಂದು ಕೆಡಹಿದ್ದೇನೆ. ಮಾತ್ರವಲ್ಲ, ನಿನ್ನ 99 ಮಂದಿ ಸಹೋದರರನ್ನು ರಣಕ್ಷೇತ್ರದಲ್ಲಿ ಮಣ್ಣು ಮುಕ್ಕಿಸಿದ್ದೇನೆ. ಅದರ ಸೇಡನ್ನು ತೀರಿಸಕ್ಕಾಗಿಯಾದರೂ ಬಾ. ಇಲ್ಲ ಇಲ್ಲ, ಜಾಣನಿಗೆ ಮಾತಿನ ಪೆಟ್ಟು. ನಿನ್ನಂತಹ ಕೋಣನಿಗೆ ನನ್ನ ಯಾವ ಚುಚ್ಚು ಮಾತು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಈ ಗದಾದಂಡವನ್ನೆತ್ತಿ ನೀರಿಗೆ ಅಪ್ಪಳಿಸುತ್ತೇನೆ. ಮರುದ ಜಾತದ ನುಡಿ ಕರ್ಕಶದ ನುಡಿ ಹುರುಕುಲೇಶಕ್ಕೆ ನಾಟಿ ತಂಬಿದ ತೆರದಿ ಮರೆದುದು ಬಳಿಕ ಸಲಿಲ ಸ್ತಂಭ ವಿದ್ಯೆಗಳು. ಧರ್ಮರಾಯನು, ಭೀಮಾರ್ಜುನರು, ನಕುಲ ಸಹದೇವರು ಎಲ್ಲರೂ ಬನ್ನಿ, ಒಟ್ಟಾಗಿ ಬನ್ನಿ. ದುರ್ಯೋಧನ, ನಿಲ್ಲಿಸು ನಿಲ್ಲಿಸು. ಆದರೆ ನಮ್ಮ ಐವರಳು ಐವರೋಳೊಬ್ಬನ ನೀನು ಸಾಧಿಸು ತಿಂದು ಗೆಲ್ದರಿ ಮುಂದೆ ನಾನು. ಬನ್ನಿ ಬನ್ನಿ. ಕೌರವ ಏನು ನೀರಿನಿಂದ ಮೇಲಕ್ಕೆದ್ದು ಬಂದು ಕ್ರೋಧೋನ್ಮುಖನಾಗಿ ಏಕಕಾಲದಲ್ಲಿ ನಮ್ಮ ಐವರನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾ ಇದ್ದ. ಹೌದು, ಎಲ್ಲರೂ ಬನ್ನಿ. ಆದರೆ ಈ ಯುದ್ಧ ನೀತಿಯನ್ನು ನಾನು ಒಪ್ಪುವುದಿಲ್ಲ. ಯಾಕೆ? ಅದರ ಬದಲಾಗಿ ನಮ್ಮ ಐವರಲ್ಲಿ ಯಾರಾದರೂ ಒಬ್ಬನನ್ನು ನೀನು ಆಯ್ದುಕೋ. ಏನು? ಹೌದು, ನಮ್ಮ ಐವರಲ್ಲಿ ಯಾರಾದರೂ ಒಬ್ಬನನ್ನು ನೀನು ಆಯ್ದುಕೋ. ನಡೆಯುವ ದ್ವಂದ್ವ ಯುದ್ಧದಲ್ಲಿ ನೀನು ಗೆದ್ದರೆ ನಿನ್ನ ಪಾದಾರ್ಮಂದಕ್ಕೆ ನಾವೆಲ್ಲ ಅರ್ಪಿಸುತ್ತೇವಂತೆ. ಧರ್ಮರಾಯ, ಧರ್ಮರಾಯ, ನಿಮ್ಮಲ್ಲಿ ಯಾರಾದರೂ ಒಬ್ಬನನ್ನು ಆಯ್ಕೆ ಮಾಡು ಎಂದು ಹೇಳುತ್ತಾ ಇದ್ದಿ ಯುದ್ಧಕ್ಕೆ. ಹೌದು. ಯಾರು? ಅದರಲ್ಲಿ ನೀನು ಸೇರಿದ್ಯಾ? ನನ್ನನ್ನು ಸೇರಿಕೊಂಡೇ ಹೇಳಿದ್ದು. ಯುಧಿಷ್ಠಿರ ಇಷ್ಟರವರೆಗೆ ಒಂದು ಯುದ್ಧವನ್ನು ಮಾಡಿದ್ದು ನಾನು ಬಲ್ಲವನಲ್ಲ. ಯುದ್ಧವನ್ನು ಗೆದ್ದದ್ದು ನನಗೆ ತಿಳಿದಿಲ್ಲ. ಒಂದು ಪ್ರಸಂಗದಲ್ಲಿ ಆದ್ರೂ ನೀನು ಯುದ್ಧ ಮಾಡಿ ಗೆದ್ದದ್ದು ಉಂಟಾ? ಹೇಳು ನೋಡೋಣ. ಹಾಗಾಗಿ ನೀನು ನನಗೆ ಸಲ್ಲ. ಇನ್ನು ಅರ್ಜುನ ಬಿಲ್ವಿದ್ಯೆಯಲ್ಲಿ ಮಾತ್ರ ಆತ ಪ್ರವೀಣ ಎಂದು ನಾನು ತಿಳಿದಿದ್ದೇನೆ. ಆದರೆ ನನಗೆ ಬಿಲ್ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ. ಹಾಗಾಗಿ ಅವನು ನನಗಾಗದು. ಇನ್ನು ನಕುಲ ಸಹದೇವರು ಇಬ್ಬರು ಏಕರಥರಾಗಿ ಯುದ್ಧವನ್ನು ಮಾಡಿದರೆ ಮಾತ್ರ ಅವರು ಯುದ್ಧವನ್ನು ಗೆಲ್ಲುವರು ಎಂದು ಪ್ರತೀತಿ ಇದೆ. ನಾನು ಕೇಳಿ ಬಲ್ಲವನಿದ್ದೇನೆ. ಹಾಗಾಗಿ ಅವರು ಇನ್ನೂ ಚಿಣ್ಣರು, ಅವರಲ್ಲೂ ಯುದ್ಧ ಸಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ನಿನ್ನೊಡನೆ ಯುದ್ಧ ಮಾಡಲು ನಮ್ಮಲ್ಲಿ ಯಾರು ಇಲ್ಲವೆಂದೇ? ಇದ್ದಾನೊಬ್ಬ ಸಹಸ್ರ ಗಜತ್ರಾಣಿ. ಆಗಲಿ, ಬಾ
ಭಾಷೆಯ ನಿತ್ತಿಗನು ಭಾಷೆಯ ನಿತ್ತಿಗನು ಎನ್ನನು ಖಾತಿಪಿ ನಿನುತವನು ಎನ್ನನು ಖಾತಿಪಿ ನಿನುತವನು ಆ ಭಾಷೆಯ ನಿತ್ತಿಗನು ಎನ್ನನು ಖಾತಿಪೆ ನಿನುತಿವನು ಎನ್ನನು ಖಾತಿಪೆ ನಿನುತಿವನು ಈ ಸಮಯದಿ ಬಂದು ಸರಿ ಸರಿ ಕಟ್ಟಾಸುರವಾದುಲ್ಲಾಸವ ತೋರಲಿ ಭಾಷೆಯ ನಿತ್ತಿಗನು ಎನ್ನನು ಖಾತಿಪೆ ನಿನುತಿವನು ಎನ್ನನು ಖಾತಿಪೆ ನಿನುತಿವನು ಈ ಸಮಯದಿ ಬಂದು ಸರಿಸದೆ ಕಟ್ಟಾಸುರವಾದುಲ್ಲಾಸವ ತೋರಲಿ ಭಾಷೆಯ ಇತ್ತಿಗನು ಧರ್ಮರಾಯ, ಈ ಸಹಸ್ರ ಗಜತ್ರಾಣಿಯಾದ ಭೀಮನನ್ನೇ ನಾನು ಆಯ್ದುಕೊಳ್ಳುತ್ತೇನೆ. ಯಾಕಂದರೆ ಅಂದು ದ್ರೌಪದಿಯ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಪಾಂಚಾಲಿಯಿಂದ ಪ್ರಚೋದಿತನಾದಂತಹ ಈತ ರಣಕಣದಲ್ಲಿ ನನ್ನನ್ನು ಘಾತಿಸುತ್ತೇನೆ ಎಂದು ಭಾಷೆಯನ್ನಿತ್ತಿದ್ದಾನೆ. ಹಾಗಾಗಿ ಇವನನ್ನೇ ಗದಾಯುದ್ಧಕ್ಕೆ ಆಹ್ವಾನವನ್ನು ಇಡ್ತಾ ಇದ್ದೇನೆ. ಎಲ್ಲಾ ಭೀಮ, ಎಲ್ಲಾ ಕೌರವ, ಬಾಯಿ ತೆಗೆ. ಚರಣದೊಳು ಎರಗಿ ಗರುಮನ ಬಿಡಿದೆತಿ ಕರುಣದಿ ಬಲರಾಮನು ನಿಚಿದ ಕೃಷ್ಣನ ನೋಡಿ ಗುರುರಾಯ ಗಿಂತೆಂದನು. ಗುರುಗಳೇ, ವಂದಿಸಿಕೊಂಡಿದ್ದೇನೆ ಗುರುಗಳೇ. ಎದ್ದೇಳು ಸುಯೋಧನ, ಶುಭವಾಗಲಿ. ಹಾ ಹಾ, ಇರಲಿ ಇರಲಿ. ಸುಯೋಧನ ಗುರುಗಳೇ, ಪಾದಕ್ಕೆರಗಿದ ನಿನ್ನನ್ನು ಹಿಡಿದೆತ್ತಿ ಆಧರಿಸಿದ್ದೇನೆ. ನಿನ್ನನ್ನು ನೋಡುವಾಗ ನನಗೆ ಮರುಕ ಉಂಟಾಗ್ತಾ ಇದೆ ಸುಯೋಧನ. ಹೌದು ಗುರುಗಳೇ. ಕೌರವ ಪಾಳಯದಲ್ಲಿ ಏಕಾಂಗಿಯಾಗಿ ನಿಂತಿರುವೆ. ಹೌದು. ಇದರ ಅರ್ಥ ಏನು? ಸಕಲ ಸೇನೆಯನ್ನು, ಎಲ್ಲ ಬಂಧು ಬಾಂಧವರನ್ನು, ಸರ್ವ ಸೇನೆಯನ್ನು ಎಲ್ಲವನ್ನು ಕಳೆದುಕೊಂಡಿರುವೆ. ಸುಯೋಧನ, ಈ ನಿನ್ನ ದುಸ್ಥಿತಿಗೆ ಕಾರಣವೇನು ಸುಯೋಧನ? ಯಾಕೆ ಹೀಗೆಲ್ಲ ಎಲ್ಲ ಕಾರಣ ನಿಮ್ಮ ತಮ್ಮ ಕೃಷ್ಣ. ಮೊದವ ನೋಡಿ ಬಳಿಕ ಕೃಷ್ಣನ ಮೊದವ ನೋಡಿ ಬೇಡ ನೀನು ಉಳುಗಿದೆ ನಿನ್ನವರ ತಳೆದು ನಿಮ್ಮಯ ಶಿಕ್ಷೆಗೆ ಇದನ್ನ ಮಾಡಿದೆ. ಕೃಷ್ಣ ಅಣ್ಣ, ಕಪಟಿ. ಏನಣ್ಣ, ನೀನು ನನ್ನನ್ನು ಕಪಟಿ ಎಂದು ಕರೆಯುತ್ತಿರುವೆಯಲ್ಲ, ಅಂತ ತಪ್ಪು ನಾನೇನು ಮಾಡಿದೆ ಅಣ್ಣ? ಮುಚ್ಚು ಬಾಯಿ. ನೀನು ಕಪಟಿ ಅಲ್ಲದೆ ಮತ್ತಿನ್ನೇನು? ಕುರುಕ್ಷೇತ್ರ ಯುದ್ಧ ನಡೆಯುವ ಸಂದರ್ಭದಲ್ಲಿ ನಾನಿಲ್ಲಿದ್ದರೆ ನಿನ್ನ ಕಪಟ ನಾಟಕಗಳೆಲ್ಲ ನಡೆಯುವುದಿಲ್ಲ ಅಂತ ತಿಳಿದು ಏನ್ ಮಾಡಿದೆ ನೀನು? ಏನ್ ಮಾಡಿದೆ ಅಣ್ಣ? ಜರಡು ಸುರಭಿ ಸಂದರ್ಭವನ್ನು ಸೃಷ್ಟಿಸಿದೆ. ದರುಡಾದ ಸುರಭಿಯೊಂದನ್ನು ತಂದು ನನ್ನ ಮುಂದಕ್ಕೆ ನಿಲ್ಲಿಸಿದೆ. ನಾನು ಮೈದಡವುತ್ತಿದ್ದಂತೆ ಅದು ಹತವಾಗಿ ಹೋಯಿತು. ಪ್ರಾಯಶ್ಚಿತ್ತಾರ್ಥವಾಗಿ ಉತ್ತರ ತೀರ್ಥಕ್ಷೇತ್ರದ ಯಾತ್ರೆಗೆ ನನ್ನನ್ನು ಕಳಿಸಿದೆ. ನೀನಿಲ್ಲಿದ್ದುಕೊಂಡು ಪಾಂಡವ ಪಕ್ಷಪಾತಿಯಾಗಿ ಪಾಂಡವರನ್ನು ಗೆಲ್ಲಿಸಿದೆ. ನನ್ನ ಪ್ರಿಯ ಶಿಷ್ಯನೆನಿಸಿದ ಕುರುಕುಲ ಚೂಡಾಮಣಿ ಸುಯೋಧನನನ್ನು ಸೋಲಿಸಿದೆ. ಕೃಷ್ಣ,
ನಿನ್ನ ಅಣ್ಣನಾಗಿ ಮಾತ್ರವಲ್ಲ, ಯದುವಂಶದ ದೊರೆಯಾಗಿ ಕೇಳ್ತಾ ಇದ್ದೇನೆ. ಹೇಳು, ಯಾಕೆ ಹೀಗೆ ಮಾಡಿದೆ? ಹೇಳು, ಕೊಡು ಉತ್ತರ. ಅಣ್ಣ ಸಮಾಧಾನ. ಅಣ್ಣನೇ ನೀ ರೀತಿ ನುಡಿವರೇ, ಪಕ್ಷವನ್ನು ಮಾಡಲು ಸುರರು ಜರಿಯರೇ, ಇನ್ನಿವರಲ್ಲಿ ಹೆಚ್ಚು ನಮಗೇನು ನೋಡೆ ಮುನ್ನಿವರಿಂದ ಆದ ಕುಂದಿನೋ ಅಣ್ಣ. ಅಣ್ಣದೇವ, ಸ್ವಲ್ಪ ಸಾವಧಾನಿಸು. ಏನು? ಸಿಟ್ಟಿನ ಕೈಯಲ್ಲಿ ಕತ್ತಿಯನ್ನು ಕೊಡಬಾರದಂತೆ. ನಿನಗೆ ಬಂದಿರುವ ಕೋಪವನ್ನು ಬದಿಕಿಟ್ಟು ನಾನು ಹೇಳುವ ಸತ್ಯ ಸಂಗತಿಯನ್ನು ತಿಳಿದುಕೋ. ಏನು ಸತ್ಯ? ಅಣ್ಣ, ಇದರಲ್ಲಿ ನನ್ನ ಹಸ್ತಕ್ಷೇಪ ಏನೇನು ಇಲ್ಲ ಅಣ್ಣ. ಓಹೋ. ಹಿಂದೆ ಕೊಟ್ಟ ಮಾತಿನಂತೆ ನಿರಾಯುಧನಾಗಿ ಅರ್ಜುನನ ರಥದ ಸಾಮಾನ್ಯ ಸಾರಥಿಯಾಗಿ ಸಾಕ್ಷಿಯಾದ ಬಿಟ್ರೆ ಅಣ್ಣ, ನಾನು ಬೇರೆ ಮಾಡಿಲ್ಲ ಅಣ್ಣ. ನಿಜವೇ? ಖಂಡಿತ ಅಣ್ಣ. ಹಾಗೇನಾದ್ರೂ ಮಾಡಿದ್ರೆ ಮೇಲಿಂದ ನೋಡುತ್ತಿರೋ ದೇವತೆಗಳು ಮೆಚ್ಚಾರೇ ಹೇಳು. ಅದು ಸರಿ. ಈಗಂತೂ ಸಕಾಲಕ್ಕೆ ನೀನು ಬಂದಿದ್ದಿ. ಭೀಮ ದುರ್ಯೋಧನರು ಇಬ್ಬರು ಗದಾಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅವರಿಬ್ಬರು ನಿನ್ನ ಶಿಷ್ಯರಲ್ಲವೇ? ಹೌದು. ನಿನ್ನ ಉಪಸ್ಥಿತಿಯಲ್ಲಿ ಯುದ್ಧ ನಡೆಯಲಿ, ನಿರ್ಣಯವಾಗಲಿ. ಇನ್ನು ಏನು ಮಾಡಬೇಕು ಅಂತ ನೀನೇ ನಿರ್ಧರಿಸೋಣ. ಸರಿ ಸರಿ ಕೃಷ್ಣ, ನಿನ್ನ ಮಾತಿನಲ್ಲಿ ವಿಶ್ವಾಸವಿಡುತ್ತೇನೆ. ನೀನು ಯಾರಿಗೆ ಮೋಸ ಮಾಡಿದರೂ ನನಗೆ ಮೋಸ ಮಾಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ. ಎಲ್ಲಿಯಾದ್ರೂ ಉಂಟೆ ಅಣ್ಣ? ನೀನು ಹೇಳಿದಂತೆ ಆಗಲಿ. ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಭೀಮ ದುರ್ಯೋಧನರ ನಡುವೆ ಧರ್ಮ ಯುದ್ಧ ನಡೆಯಲಿ. ಆದರೆ ಗದಾ ಯುದ್ಧದ ನೀತಿಯೊಂದಿದೆ, ಹೇಳುತ್ತೇನೆ ಕೇಳು. ಏನಣ್ಣದು? ಯುದ್ಧದಲ್ಲಿ ಕಂಠದಿಂದ ಮೇಲೆ, ಸೊಂಟದಿಂದ ಕೆಳಗೆ ಪ್ರಾರಿಸುವಂತಿಲ್ಲ. ಭೀಮಸೇನ, ಕೇಳಿಸಿಕೊಂಡೆಯ? ಸೊಂಟದಿಂದ ಕೆಳಗೆ. ಹಾ ಹಾ ಕೃಷ್ಣ, ಅರ್ಥವಾಯ್ತು ದೇವ. ಯುದ್ಧ ನಡೆಯುವ ಸಂದರ್ಭದಲ್ಲಿ ಈ ನಿನ್ನ ಕಣ್ಣು ಸನ್ನೆ, ಕೈ ಸನ್ನೆ ಯಾವುದು ನಡೆಯಲಿಕ್ಕಿಲ್ಲ. ಮೊದಲೇ ಹೇಳ್ತೇನೆ ನೋಡು. ಇಲ್ಲ ಅಣ್ಣ, ಖಂಡಿತ ಇಲ್ಲ. ಸರಿ ಸರಿ, ನಡೆಯಲಿ ಗದಾ ಯುದ್ಧ. ಜಲದೊಳಗಿಯ ನದಡ ವೀಕ್ಷಿಸುವ ಜೇನಿನೋ ಬಲಿಗೆ ಪುದು ಬಟರೀಗ ಗೆಲುವಿನ ಶಾಖದೊಳು ತಾನನಿವೆಲೆಂದು ಮೂದಲಿಸಿ ಕೌರವನೊಂದನಾಗ. ಎಲ್ಲ ಭೀಮ ಮತ್ಸ್ಯ ಮಂಡುಕಗಳಂತೆ ಅಲ್ಲ, ನೀರೊಳ್ಳೆಯಂತೆ ನೀರಿನಲ್ಲಿ ಅಡಗಿದ ನಿನ್ನ ಅದಟ್ಟು ಏನೆಂದು ತೋರಿಸು. ನಿನ್ನಲ್ಲಿ ಪಾಂಡವ ದ್ವೇಷವನ್ನು ಬೆಳೆಸಿದ ಸೈಂಧವ, ಶಕುನಿ, ಕರ್ಣ, ದುಶ್ಯಾಸನರ ಗತಿ ಏನಾಗಿದೆ ಎಂಬುದನ್ನು ತಿಳಿದು ಯುದ್ಧಕ್ಕೆ ಸಿದ್ಧನಾಗು. ಭೀಮಾ, ನೀನು ಯಾವುದರಲ್ಲಿ ನಿಪುಣ? ಊಟದಲ್ಲಿ ನಿಪುಣ, ನಿಪುಣವಲ್ಲೇ ಪಲ್ಲೆ ತರಿವೆ ಜೂಡಾಟದಲ್ಲಿ ನಿನ್ನ ಬೊಬ್ಬಾಟವೇನಾಯೆಂದು ನುಡಿದ. ಎಲ್ಲವೋ ಭೀಮ, ಅಂದು ಏಕಚಕ್ರ ನಗರದಲ್ಲಿ ಭಿಕ್ಷೆ ತಂದ ಅರ್ಧ ಅಂಶ ಅನ್ನವನ್ನು ಉಂಡು ತೆಗೆದು ಮಾತ್ರವಲ್ಲದೆ ಬಕಾಸುರನ ಬಂಡಿಯ ಅನ್ನದ ಕೂಳನ್ನು ಉಂಡು ಮುಕ್ಕಿದ್ದಿ. ಅಷ್ಟೇ ಅಲ್ಲ, ವಿರಾಟನ ಅರಮನೆಯ ಅಡುಗೆ ಭಟ್ಟನಾಗಿ ಉಂಡು ತೇಗಿದ ಆ ಗರ್ಜನೆ ಇಂದು ಇಲ್ಲಿ ನಡಿಲಿಕ್ಕಿಲ್ಲ. ಒಂದು ವೇಳೆ ಈ ಸಾಮರ್ಥ್ಯವಿದ್ದರೆ ನನ್ನಲ್ಲಿ ಹೋರಾಡು. ಬಾ ಮುಂದೆ, ಬಾ ಮುಂದೆ. ಮದ್ದದಿಗ
ಇತ್ತ ಕೌರವ ಧರ್ಮ ಜಾತಿ ಭಟರೋತ್ತಮರ ಖರೆ ಖರೆದು ನುಡಿದ ಓಡಿಯಲಿ ನೋಡಿರು, ಎಲ್ಲರೂ ಬನ್ನಿ, ನಮ್ಮವರು ಯಾರಿದ್ದಾರೆ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಈ ಭೀಮ ದರೆಗುರುಳಿದ ಚಂದವನ್ನೊಮ್ಮೆ ನೋಡಿರು. ನಮ್ಮವರು ಎಲ್ಲರೂ ಬನ್ನಿ. ಕರ್ಣ, ಶಕುನಿ, ಮಾವ ಶೈಲ್ಯ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಹಾ, ಯಾರಿದ್ದಾರೆ? ನಮ್ಮವರು ಯಾರು ಇಲ್ಲ. ಎಲ್ಲರೂ ಬಾರದ ಊರಿಗೆ ಹೋಗಿ ಆಗಿದೆ. ಇನ್ನು ಯಾರಲ್ಲಿ ಮಾತು? ಇದ್ದಾರಲ್ಲ ಇಲ್ಲೇ ಧರ್ಮಜ. ಧರ್ಮಜ ನೋಡು, ನೋಡಿರಿ ಧರ್ಮಜ ಫಲುಗುಣಾದಿಗಳು ನೋಡಿರಿ ಧರ್ಮಜ ಫಲುಗುಣಾದಿಗಳು ರೂಢಿಯೋಳ್ ಅನಿಲಜ ಬಿದ್ದ ರೂಢಿಯೋಳ್ ಅನಿಲಜ ಬಿದ್ದ ಚಂದವನು ತನ್ನ ಮಾನಿನಿಗಿದ್ದ ಮುನ್ನಿನ ಬಾಸಿ ವ್ಯರ್ಥ ಕಲ್ಲಡಿ ಗಂಟಾಯ್ತು ಕೈ ತಪ್ಪಿ ಹೋಯಿತು ನೋಡಿರಿ ಧರ್ಮಜ ಫಲುಗುಣಾದಿಗಳು ನೋಡಿರಿ ಧರ್ಮಜ ನೋಡು, ನಿನ್ನ ತಮ್ಮ ಬಿದ್ದ ಚಂದವನ್ನೊಮ್ಮೆ ನೋಡು. ಧರ್ಮಕ್ಕೆ ರಾಜನಾಗಬಹುದಿತ್ತು, ಆದ್ರೆ ನಿನಗೆ ಯೋಗ ಇಲ್ವೋ ಭಾಗ್ಯ ಇಲ್ವೋ ಗೊತ್ತಿಲ್ಲ. ಇನ್ನು ಯಾರಲ್ಲಿ? ಪಾರ್ಥ, 3 ಲೋಕದ ಗಂಡ, 3 ಹೊತ್ತು ಉಂಡ, ಹಾರಿದ ಹೊಂಡ. ಪಾರ್ಥ, ನೀನು ಎಲ್ಲಿಯಾದ್ರೂ ಮೀನಿನ ಕಣ್ಣಿಗೆ ಗುರಿ ಇಟ್ಟು ಹೊಡಿಲಿಕ್ಕೆ ಆದೀತು. ನಿನ್ನಿಂದ ಆದೀತು. ನಿನ್ನ ತಮ್ಮನನ್ನೊಮ್ಮೆ ಎಬ್ಬಿಸಿ ನೋಡೋಣ, ಅಣ್ಣನನ್ನೊಮ್ಮೆ ಎಬ್ಬಿಸಿ ನೋಡೋಣ. ಆಗುವುದಿಲ್ಲ. ಇನ್ನು ಯಾರು? ನಕುಲ. ಪಾಪ, ಇವನಿಗೆ ಕುಲವೇ ಇಲ್ಲ. ಮತ್ತೆ ಯಾರಲ್ಲಿ? ಸಹದೇವ. ಈತ ದೇವನಿಗೂ ಸಹ ದೇವನಂತೆ. ನೋಡಿ, 4 ಮಂದಿ ಒಮ್ಮೆ ಚೆನ್ನಾಗಿ ನೋಡಿ. ಅನಿಲಜ ಭೂಮಿಗೆ ಬಿದ್ದ ಚಂದವನ್ನೊಮ್ಮೆ ನೋಡಿರು. ಈ ಚಂದವನ್ನು ನೋಡಿ ಇನ್ನೂ ಸಿಗ್ಲಿಕ್ಕಿಲ್ಲ. ಎಲ್ಲರೂ ನೆಲನೋಟಕರಾಗಿದ್ದಾರೆ. ಇವರಲ್ಲಿ ಏನು ಮಾತು? ಇವರಲ್ಲಿ ಮಾತನಾಡಿ ಪ್ರಯೋಜನವಿಲ್ಲ. ಉತ್ತರ ಇಲ್ಲ. ಹಾಗಾಗಿ ಇನ್ನು ಯಾರು? ಭೂಮಿಗೆ ಇಳಿದು ಬಂದ ಭಗವಂತ. ಇವರಿಗೆ ಒಬ್ಬ ನಾಯಕ ಅಂತ ಇದ್ದಾನಲ್ಲ, ಅವನಲ್ಲೇ ಮಾತನಾಡಬೇಕಾಗಿದೆ. ಓ ರಂಗ, ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ 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 ರಂಗ
ಕುಪಿತ ಏನೋ ನಿನ್ನ ಕುಪಿತ ಏನೋ ನಿನ್ನಂಗ ರಂಗ ನಿಪುಣ ಭೀಮನ ನೋಡುವು ನಿಪುಣ ಭೀಮನ ನೋಡು ಚಪಳ ಧ್ವನಿ ಮಾತಾಡು ನಿಪುಣ ಭೀಮನ ನೋಡು ಚಪಳ ಧ್ವನಿ ಮಾತಾಡು ಕಪಟ ನಾಟಕ ರಂಗ ಕುತವಿನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಕುಪಿತವಿನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಕುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಕುಪಿತವೇನೋ ನಿನ್ನಂಗ ರಂಗ ಆ ಕುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಚಪಳತ್ವದಿ ಮಾತಾಡು ರಂಗ ಕಪಟ ನಾಟಕ ರಂಗ ಕುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ರಂಗ ರಂಗ ರಂಗ
ಚಂದ ನೋಡ್ತಾ ಇದ್ದೀಯಲ್ಲ, ನೋಡು ನಿನ್ನ ಅಂಗದಂತಿರುವ ಭೀಮಸೇನ ಧರೆಗುರುಳಿದ ಚಂದವನ್ನೊಮ್ಮೆ ನೋಡು. ಈಗ ನಿನ್ನ ಅಂತರಂಗದಲ್ಲಿ ಏನೆನ್ನುತ್ತಾ ಇದೆ? ಏನೋ ಯೋಚನೆ ಮಾಡ್ತಾ ಇದ್ದಿ. ನೀನು ಸುಮ್ಮನೆ ಕೂತಿದ್ದಿ ಹೇಳಿದಾದ್ರೆ ಏನೋ ಮನಸ್ಸಿನಲ್ಲಿ ಒಂದು ಲೆಕ್ಕ ಹಾಕ್ತಾ ಇರ್ತಿಂದ ನನಗೆ ಗೊತ್ತಿದೆ. ಹೌದು, ಈಗ ಈ ಭೀಮಸೇನನ್ನು ಎಬ್ಬಿಸಲು ಏನಾದರೂ ನಿನ್ನದು ಮಾಯಾಜಾಲ ಇಂದ್ರಜಾಲ ಇದ್ರೆ ಒಮ್ಮೆ ತೋರಿಸಿ ನೋಡೋಣ, ಮಾಡಿ ತೋರಿಸು. ಅಂದು ಕುಂತಿಗೆ ಮಾತು ಕೊಟ್ಟವನಲ್ವೇ ನೀನು, ಮಮ ಪ್ರಾಣಾಹಿ ಪಾಂಡವ ಎಂಬ ಹಾಗೆ. ಈಗ ಪಾಂಡವರ ಪ್ರಾಣವೋ ಎಂಬಂತಿರುವ ಭೀಮಸೇನ ಧರೆಗುರುಳಿ ಬಿದ್ದಿದ್ದಾನೆ ನನ್ನ ಗದಾಗಾಧಕ್ಕೆ. ಅವನನ್ನು ಎಬ್ಬಿಸಲಿಕ್ಕೆ ಆಗ್ತದ ನಿನಗೆ? ನೋಡು, ಎಬ್ಬಿಸಿ ನೋಡೋಣ. ಚಂದವನ್ನು ನೋಡು ಒಮ್ಮೆ. ಕೃಷ್ಣ, ನಿನ್ನಿಂದ ಆಗಲಿಕ್ಕಿಲ್ಲ, ಇದು ನನಗೆ ಗೊತ್ತಿದೆ. ಗುರುಗಳೇ, ಹೇಗಾಯ್ತು? ಭಲೆ ಭಲೆ ಸುಯೋಧನ, ಶಹಬಾಷ್. ಇಂದಿರೇಶ, ಮುಕುಂದ, ಇಂದಿರೇಶ ಮುಕುಂದ, ಇಂದಿರೇಶ ಮುಕುಂದ ಲಾಲಿಸು. ಇವಾಯುಸುತನ ಉಸಿರು ಪಸರಿಸುವಂದ ತೋರಿಸು. ಇಂದಿರೀಶ, ಇಂದಿರೀಶ. ಓ ಕೇಶವ, ಮಾಧವ, ಇಂದಿರೇಶ, ಮುಕುಂದ, ನೀನೇ ಗತಿ, ನೀನೇ ಮತಿ. ತಮ್ಮ ಸಕಲ ಸರ್ವಸ್ವವು ನೀನೇ ಎಂದು ನಂಬಿಕೊಂಡು ಬಂದವರು ಸ್ವಾಮಿ. ಸಹಸ್ರಗಜ ತ್ರಾಣಿಯಾದ ನನ್ನ ತಮ್ಮ ಭೀಮಸೇನ ಆ ಕೌರವನ ಗದಾ ಪ್ರಹಾರದಿಂದ ನೆಲಕ್ಕೆ ಉರುಳಿ ಬಿದ್ದಿದ್ದಾನೆ ಪ್ರಭು. ಏನು ಮಾಡಬೇಕೆಂದು ತೋಚುತ್ತಿಲ್ಲ ನನಗೆ. ಚಿಂತಿಸಬೇಡ ಧರ್ಮರಾಯ. ಪ್ರಭು, ಚಿಂತೆ ಮಾಡದಿ ಏನು ಮಾಡಲಿ? ನನ್ನ ತಮ್ಮ ಬಿದ್ದದನ್ನು ನೋಡಲಾಗುತ್ತಿಲ್ವಲ್ಲ ಪ್ರಭು. ಧರ್ಮರಾಯ, ಇದಕ್ಕೆಲ್ಲ ಕಾರಣ ಇಷ್ಟೇ. ಕಳೆದ 17 ದಿನಗಳಿಂದ ಸತತವಾಗಿ ಹೋರಾಡುತ್ತಿರುವ ಭೀಮಸೇನ ಬಾಳಲ್ಲಿ ಬೆಂಡಾಗಿ ನಿದ್ರೆಗೆ ಜಾರಿರಬಹುದು. ಇರಲಿ, ಒಂದು ಸಲ ಅವನ ಮೈ ಸವರುತ್ತೇನಂತೆ. ಎಲ್ಲ ಭೀಮ, ಏನಾಯ್ತು ಪ್ರತಾಪ? ಯುದ್ಧದಿ ಬಳಲಿ ಪರಿಯಾಗಿ ಸುಖಲಾಪ. ಭೂಪ ಏನಾಯ್ತು? ಭೂಪ, ಏನಾಯ್ತು ನಿನ್ನ ಪ್ರತಾಪ? ತೊಡೆ ಮುರಿದು ಬಿದ್ದಿದ್ದಿ, ನನ್ನ ಪ್ರತಿಜ್ಞೆ ಪೂರೈಸಿದೆ. ಅನ್ನಕ್ಕೆ ವಿಷವಿಕ್ಕಿದ, ಅರಗಿನಾಲಯಕ್ಕೆ ಬೆಂಕಿ ಇಟ್ಟ, ನನ್ನ ಮಡದಿ ದ್ರೌಪದಿಯ ಸೀರೆಗೆ ಕೈ ಇಕ್ಕಿದ, ನಮ್ಮನ್ನು ಕಾಡಿಗಟ್ಟಿದ, ಅಲ್ಲೂ ಕಾಡಿದ. ನಿನ್ನ ಶಿರದಲ್ಲಿ ಈ ಕಿರೀಟ ಇರಕೂಡದು. ಇದು ಈಗಿಂದೀಗಲೇ ನನ್ನ ಎಡಕಾಲಿಂದ ಒತ್ತುರುಳಿಸುತ್ತೇನೆ. ಭೀಮಸೇನ, ಭೀಮಸೇನ, ಹೂಡದು ಹೂಡದು. ಚಂದ್ರವಂಶದ ಘನತೆಯ ಪರಂಪರಾಗತವಾದ ಈ ಕಿರೀಟಕ್ಕೆ ಒದೆಯುವುದು ಮಹಾಪರಾಧ. ಬಿಟ್ಟು ಬಿಡು ಭೀಮ, ಬಿಟ್ಟು ಬಿಡು. ನೀನು ಹೇಳಿದಕ್ಕಾಗಿ ಬಿಟ್ಟು ಬಿಟ್ಟಿದ್ದೇನೆ ಅಣ್ಣ. ಗುರುಕುಲ ಮೋಸ ಮೋಸ ವಿಪರ್ಯಾಸ. ಎಲ್ಲ ಭೀಮ ಗದಾಯುಧದ ನೀತಿಯನ್ನು
ಏನು ಮಾಡುತ್ತೇನೆ ಗೊತ್ತೇ? ತತ್ವದ ಕೂಡಲೇ ಮಾಡುವೆ ಇದಕ್ಕೆ ತಹವನ್ನು ತಪ್ಪಿದೆಯ? ಗುರುಕುಲ ತೊಡೆಯನ್ನು ಮುರಿದೆಯ? ನಿನ್ನನ್ನು ನೋಡುವಾಗ ಕ್ರೋಧಾಗ್ನಿಯಿಂದ ಮೈಯೆಲ್ಲ ಉರಿಯುತ್ತಾ ಇದೆ. ಇಂದು ನಿನ್ನ ಜೊತೆಯಾಗಿ ಪರಶಿವನೇ ಬಂದರೂ ನಾನು ಸುಮ್ಮನಿರುವವನಲ್ಲ ಭೀಮಾ. ಬನ್ನಿ, ಎಲ್ಲರೂ ಬನ್ನಿ. ಚಂದವಾಯ್ತು ಅಣ್ಣ ದೇವನೇ, ಇಂದು ಏನು ರೋಷ ಬಂದುದೇತಕ್ಕಿಂತು ಸುಮ್ಮನೆ ಮತಿಗಳು ಗೆಲ್ದೆ ಕೌರವರೊಂದು ಗೋಡಿದರಿಂದು ಛತ್ರದೀ ಚಂದವಾಯ್ತು. ಕೃಷ್ಣ, ನಿನ್ನ ದ್ವಂದ್ವಾರ್ಥ ಎಲ್ಲ ಬೇಡ. ಏನು ಚಂದವಾದದ್ದು? ಸುಯೋಧನ ತೊಡೆ ಮುರಿದು ಬಿದ್ದದ್ದು ಚಂದವಾದದ್ದ? ಭೀಮ ಗೆದ್ದದ್ದು ಚಂದವಾದದ್ದ? ಅದೆರಡೂ ಅಲ್ಲವಣ್ಣ. ಮತ್ತಿನ್ನೇನು? ನಡವಳಿಕೆ ಚಂದವಾಯಿತು ಅಂತ ಹೇಳಿದ್ದು. ಏನು ಅಣ್ಣ, ಸ್ವಲ್ಪ ಸಾವಧಾನಿಸು. ಸಿಟ್ಟನ್ನು ಬದಿಗಿಟ್ಟು ಸರಿಯಾಗಿ ಯೋಚಿಸಿ ನೋಡು. ನೀನು ಯುದ್ಧವನ್ನು ಸರಿಯಾಗಿ ಗಮನಿಸಿದೆಯಾ? ಇಲ್ಲಿ ಮೊದಲು ತಪ್ಪು ಮಾಡಿದ್ದು ಯಾರು ಹೇಳು? ಭೀಮನಲ್ಲವೇ? ಅಣ್ಣ, ನೀನು ಯುದ್ಧವನ್ನು ಸರಿಯಾಗಿ ಗಮನಿಸದೇ ಇದ್ದಿರಬಹುದು. ನಾನು ಚಂದವಾಗಿ ಗಮನಿಸಿದ್ದೇನೆ. ಇಲ್ಲಿ ಮೊದಲು ತಪ್ಪು ಮಾಡಿದವ ಕೌರವ. ಹೌದೇ? ಅವನು ಭೀಮನ ತಲೆಗೆ ಹೊಡೆದ, ನಂತರದಲ್ಲಿ ಭೀಮ ಅವನ ತೊಡೆಗೆ ಹೊಡೆದ. ನಾನು ನೋಡ್ಲೇ ಇಲ್ವಲ್ಲ. ನಾನು ನೋಡಿದ್ದೇನಣ್ಣ. ಓಹೋ, ಅಲ್ಲಿಗಲ್ಲಿಗೆ ಸರಿಯಾಯಿತು. ಅಣ್ಣ, ಇದು ಒಂದು ಕೇವಲ ನಿಮಿತ್ತ ಮಾತ್ರ. ಇದಕ್ಕೂ ಒಂದು ಕಾರಣ ಉಂಟು. ಏನು ಕಾರಣ? ಹಿಂದೊಮ್ಮೆ ಮೈತ್ರೇಯರೆಂಬ ಮುನಿಪೋತ್ತಮರು ಈ ಕೌರವ ಅವನನ್ನು ಗೌರವಿಸದೇ ಇದ್ದ ಕಾರಣ ಮುಂದೊಂದು ದಿನ ಗದಾಘಾತದಿಂದ ತೊಡೆ ಮುರಿದು ಸಾಯುವಂತೆ ಶಪಿಸಿದ್ದಾರೆ. ಓಹೋ, ಈ ದುರ್ಯೋಧನ ದುಸ್ಥಿತಿಗೆ ಇದುವೇ ಕಾರಣ. ಮತ್ತೊಂದು, ಪಾಪಿ ಪಾಪೇನ ಹನ್ಯತೆ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಹೌದಲ್ಲ? ಹೌದು. ತಪ್ಪು ಮಾಡಿದ ಕೌರವನಿಗೆ ಈ ದುಸ್ಥಿತಿ ಬಂದಾಗಿದೆ. ಅದೆಲ್ಲ ಇರ್ಲಿ ಅಣ್ಣ, ನೀನು ತೀರ್ಥಯಾತ್ರೆಗೆ ಹೋಗಿ ಎಷ್ಟು ಸಮಯ ಆಯಿತು ಹೇಳು? ಕೆಲವು ಸಮಯವೇ ಆಗಿ ಹೋಯ್ತಲ್ಲ ಕೃಷ್ಣ. ಏನಣ್ಣ, ಪಾಪ ಅಲ್ಲಿ ದ್ವಾರಕೆಯಲ್ಲಿ ಅತ್ತಿಗೆ ನಿನ್ನ ಬರುವಿಕೆಗಾಗಿಯೇ ಕಾಯ್ತಾ ಇದ್ದಾರೆ. ಹೋ, ಹೌದಲ್ಲ? ಇದನ್ನು ನನಗೆ ಮೊದಲೇ ಹೇಳ್ಬೇಕಲ್ಲ. ಈಗಲಾದ್ರೂ ಹೇಳಿದನಲ್ಲಣ್ಣ. ಸರಿ, ನಾನೀಗ ಏನ್ ಮಾಡ್ಬೇಕು ಹೇಳು? ಮೊದಲು ಈ ಧರ್ಮಾತ್ಮರಾದ ಪಾಂಡವರಿಗೆ ಆಶೀರ್ವಾದಿಸಿ ಅನುಗ್ರಹಿಸು. ಸರಿ, ಆಶೀರ್ವದಿಸಿದ್ದೇನೆ. ಕೂಡಲೇ ದ್ವಾರಕೆಗೆ ತೆರಳಿ ನಿನ್ನ ನಿರೀಕ್ಷೆಯಲ್ಲಿರುವ ಅತ್ತಿಗೆಯನ್ನು ಸಮಾಧಾನಪಡಿಸು. ಆಗಲಿ ಕೃಷ್ಣ, ಎಷ್ಟಾದರೂ ನಿನ್ನ ಮಾತೇ ನಡೆಯೋದು. ಕೃಷ್ಣಸ್ತು ಭಗವಾನ್ ಸ್ವಯಂ ಎಂಬ ಮಾತೇ ಇಲ್ಲವೇ? ನಾವೆಲ್ಲ ನಿಮಿತ್ತ ಮಾತ್ರ. ನೀನು ಹೇಳಿದಂತೆ ಆಗಲಿ. ಇನ್ನು ನೀನಿದ್ದಿ, ಪಾಂಡವರಿದ್ದಾರೆ, ಏನಾದ್ರೂ ಮಾಡಿಕೊಳ್ಳಿ, ನಾನಿನ್ನು ಹೊರಡ್ತೇನೆ. ಹಾಗೆ ಆಗಲಿದ್ದರು. ಧರ್ಮರಾಯ ಪ್ರಭು, ಅಣ್ಣನನ್ನು ಸಮಾಧಾನಪಡಿಸಿ ಕಳುಹಿಸಿದ್ದಾಯಿತು. ಅಧರ್ಮಿಗಳಾದ ಕೌರವರ ನಾಶವಾಯಿತು. ಅದು ಅರ್ಜುನನೊಟ್ಟಿಗೆ ನಾನು ರಥದಿಂದ ಇಳಿದಿದ್ದಂತೆ ರಥವು ಸುಟ್ಟು ಭಸ್ಮವಾಗಿ ಅಗ್ನಿದೇವತೆಗೆ ಆಹುತಿಯಾಯಿತು. ರಥದ ಧ್ವಜದಲ್ಲಿ ರಾರಾಜಿಸುತ್ತಿರುವ ಹನುಮ ನೇರವಾಗಿ ಹಿಮಾದ್ರಿಗೆ ಸಾಗಿದ. ಇನ್ನು ಸಜ್ಜನರು ಕಂಡ ರಾಮರಾಜನ ಕನಸನ್ನು ನನಸಾಗಿಸುವ ಹೊಣೆ ಈಗ ನಿನ್ನ ಮೇಲಿದೆ. ಹಾಗೆ ಆಗಲಿ ಪ್ರಭು. ಸಂದವರಿಗೆಲ್ಲ ಔರ್ಧ ದ್ವೇಹಿಕಾರಿಗಳನ್ನು ಮಾಡಿ ಮುಗಿಸಿ ಹಸ್ತಿನೆಯ ಧರ್ಮ ಸಿಂಹಾಸನವನ್ನೇರಿ ಪ್ರಜಾಹಿತ ಸಾಧಕನಾಗಿ ರಾಜ ಕಾಲಸ್ಯ ಕಾರಣ, ರಾಜ ಪ್ರತ್ಯಕ್ಷ ದೇವತಾ ಎಂಬ ಮಾತಿಗೆ ಆದರ್ಶನಾಗ. ಹಾಗೆ ಆಗಲಿ ಪ್ರಭು. ಇನ್ನು ತಡ ಮಾಡುವುದು ಬೇಡ. ಬದುಕಿ ಉಳಿದವರೆಲ್ಲ ಬಿಡದಿಗೆ ತೆರಳಲಿ. ನೀವೈವರು ನನ್ನೊಂದಿಗೆ ಭಗವತಿ ನದಿ ತೀರಕ್ಕೆ ಬನ್ನಿ. ಹೀಗೆ ಬನ್ನಿ. ಶ್ರೀ ಸರಸಿಜ ನೇತ್ರಿಯರು
ಪೂಜದಿ ನಡೆತರುತ್ತವರು ಹುಸುರರೊಲಿದು ಮಂತ್ರಾಕ್ಷತಿಯಿಂದ ಗಿಜಿಯ ಪಡಿ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರೆನುತ ಸರ್ವೀಜಗಾರತಿಯ ಬೆಳಗಿದರು ಶೋಭಾನಿ. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸುಸಂದರ್ಭದಲ್ಲಿ ಮೂರನೇ ವೇದಿಕೆಯಾದಂತಹ ಈ ನಮ್ಮ ಪಾರ್ಥಿಸುಬ್ಬ ಸಭಾಭವನದಲ್ಲಿ ಮಧುಪುರ ವಿಘ್ನೇಶ ವೇದಿಕೆಯಲ್ಲಿ ಇದುವರೆಗೆ ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸಿಕೊಟ್ಟಂತಹ ಮಂಗಳೂರಿನ ಯಕ್ಷಕೂಟ ಕದ್ರಿ ಮಹಿಳಾ ಯಕ್ಷಕೂಟ ಕದ್ರಿ ಇದರ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬ್ರಹ್ಮ ಕಲಶದ ಸಾಂಸ್ಕೃತಿಕ ಸಮಿತಿಯ ವತಿಯಿಂದ ಹಾಗೂ ಎಲ್ಲ ಸಮಿತಿಯ ವತಿಯಿಂದ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ನಮ್ಮ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂತಹ ನಾಗರಾಜ್ ಭಟ್ಟು ಹಾಗೂ ವಿದ್ಯಾ ಗೌರಿ ಇವರು ತಂಡದ ಮುಖ್ಯಸ್ಥರು ಸಭೆಗೆ ಆಗಮಿಸಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕರತಾಳದ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೌರವ ಸ್ಮರಣಿಕೆಯನ್ನು ಪಡೆದಂತಹ ತಂಡದ ಮುಖ್ಯಸ್ಥರಿಗೂ ಧನ್ಯವಾದಗಳು ಹಾಗೂ ಸ್ಮರಣಿಕೆಯನ್ನು ನೀಡಿದಂತಹ ನಾಗರಾಜ್ ಭಟ್ ಹಾಗೂ ವಿದ್ಯಾ ಗೌರಿ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಬದಿಯಡ್ಕ ಪೆರಡಾಲ ಇವರಿಂದ ಯಕ್ಷಗಾನ ಬಯಲಾಟ ನಡೀಲಿಕ್ಕಿದೆ. ಅದಾದ ಬಳಿಕ ವಿಘ್ನೇಶ್ವರ ಯಕ್ಷಗಾನ ಕಲಾ ಸಂಘ ನೀರ್ಚಾಲು ಇವರಿಂದ ಗಣಪತಿ ಪ್ರತಾಪ ಎನ್ನುವಂತಹ ಒಂದು ಯಕ್ಷಗಾನ ಕೂಡ ನಡೀಲಿಕ್ಕಿದೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ರಿಜಿಸ್ಟರ್ಡ್ ಬದಿಯಡ್ಕ ನಮ್ಮ ಈ ಸಂಸ್ಥೆ 2010ರಲ್ಲಿ ಉದ್ಘಾಟನೆಗೊಂಡು ನಿರಂತರವಾಗಿ ನಮ್ಮ ಈ ಗಡಿನಾಡು ಹಾಗೂ ಕನ್ನಡ ನಾಡಿನಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಮುಂದುವರಿಯುತ್ತಾ ಬಂದಿರುತ್ತದೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಚರಣಗಳಲ್ಲಿ ಇಂದಿನ ದಿವಸ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಶುಭ ದಿನಗಳ ಇಂದಿನ ಶುಭ ಸಂಜೆಯಂದು ನಮ್ಮ ಈ ಕಿರು ಕಲಾ ಕಾಣಿಕೆಯನ್ನು ಸಮರ್ಪಿಸುವುದಕ್ಕೆ ಬಹಳ ಸಂತೋಷ ಪಡುತ್ತಾ ಇದ್ದೇವೆ. ಇಂತಹ ಶುಭ ವೇಳೆಯಲ್ಲಿ ಇವತ್ತಿನ ಪ್ರಸಂಗ ಗಜೇಂದ್ರ ಮೋಕ್ಷ ಎಂಬಂತಹ ಪುಣ್ಯ ಪೌರಾಣಿಕ ಪ್ರಸಂಗವನ್ನು ಇವತ್ತಿಲ್ಲಿ ಪ್ರದರ್ಶಿಸುತ್ತಾ ಇದ್ದೇವೆ. ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಬ್ರಹ್ಮ ಕಲಶೋತ್ಸವ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂತಹ ಕಲಾವಿದರ ಪರಿಚಯವನ್ನು ನೀಡುವುದಕ್ಕಾಗಿ ಗಾನಲತಾ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಮಧುರ್ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ರಿಜಿಸ್ಟರ್ಡ್ ಬದಿಯಡ್ಕ ಈಗ ಪ್ರಸ್ತುತಪಡಿಸುವ ಪ್ರಸಂಗ ಗಜೇಂದ್ರ ಮೋಕ್ಷ. ನಿರ್ದೇಶನ ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯ ಬಾಯಾರು. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ವಾಸುದೇವ ಕಲ್ಲುರಾಯ ಮಧೂರು, ಚೆಂಡೆ ಶ್ರೀ ಯೋಗೀಶ್ ಆಚಾರ್ಯ ಕೊಂಡಲಕೋಡಿ, ಮದ್ದಳೆ ಶ್ರೀ ಮುರಳಿ ಮಾಧವ ಮಧೂರು, ಚಕ್ರತಾಳ ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯ ಬಾಯಾರು. ಪಾತ್ರವರ್ಗ ಇಂದ್ರದ್ಯುಮ್ನ ಕುಮಾರಿ ಅಭಿಜ್ಞಾ ಭಟ್ ಬುಳುಂಬು, ಬಲ ಪ್ರಜ್ವಲ್ ಅಂಬುಕುಂಜೆ, ಬಲ ದೃಶ್ಯ ಕುಂಟಾರು ಬಾನ್ವಿ ಕುಲಾಲ್. ಯವನಾಶ್ರ ನಂದಕಿಶೋರ್ ಮವ್ವಾರು, ಬಲ ಶನ್ವಿತ್ ಅಂಬುಕುಂಜೆ, ಶ್ರೀಶ ಕುಂಟಾರು ಜಿತೇಶ್. ಹೂಹು ಗಂಧರ್ವ ವಿದ್ಯಾ ಆನಂದ್ ಭಟ್ ಕೆಕ್ಕಾರು. ರಾಣಿಯರು ಭಾಗ್ಯಶ್ರೀ ಕುಂಚಿನಡ್ಕ, ಸುಪ್ರೀತಾ ಸುಧೀರ್ ರೈ. ದೇವಲ ಋಷಿ ಸುಮನ್ ಕಾರ್ಲೆ, ಅಗಸ್ತ್ಯ ಋಷಿ ಮನ್ವಿತ್ ಕೃಷ್ಣ ನಾರಾಯಣ ಮಂಗಳ. ಗಜೇಂದ್ರ ಡಾಕ್ಟರ್ ಶ್ರೀಶಕುಮಾರ ಪಂಜಿತಡ್ಕ. ಮಕರ ಶ್ರೀ ಧನೀಶ್ ಕುಂದಂಗುಳಿ. ವಿಷ್ಣು ಕುಮಾರಿ ವೈಷ್ಣವಿ ಕಾರಂತ್ ಕೂಡ್ಲು. ಹಾಗೆ ನೇಪಥ್ಯದಲ್ಲಿ ಸಹಕರಿಸುವವರು ಪದ್ಮನಾಭ ಮಲ್ಲ ಹಾಗೂ ರಾಜೇಂದ್ರ ವಾಂತಿಚ. ಈಗ ಪ್ರಸ್ತುತಪಡಿಸಲಿರುವ ಪ್ರಸಂಗ ಗಜೇಂದ್ರ ಮೋಕ್ಷ.
ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾದುತ ವಿಘ್ನರಾಜನ ಪಿರಿದು ಸಂತುತಿದಿ ಅಂಬುನಿಧಿಯಾತ್ಮಜಗಿ ಕೈ ಮುಗಿದು ಅಂಬುಜಾಸನ ವಾಣಿಯ ಪಾದಾಂಬುಜಗೆ ಕೊಡುವಡುತ್ತವ ನಿಜ ನಿ ಕಥಾಮೃತವಾದ ಇರುವಂತಹ ಸ್ಥಳ ಇಂದ್ರದ್ಯುಮ್ನ ಬಂದಂತಹ मेरे पांड्या बनिया परिपालिता वर इंद्र सती चंद्र सती चंद्र सूरदिया की श्रीपतिय ध्यान दी नृपति कितन नीरो तिरलो धरणीपति लाली ಈ ದೇಶದಲ್ಲಿ
ಸುತ್ತಮುತ್ತಲಿನ ಆ ರಾಜ್ಯಗಳು ಬೇರೆಯವರ ಜೊತೆಯಲ್ಲಿ ಅಥವಾ ಇತರ ಅರಸರುಗಳ ಜೊತೆಯಲ್ಲಿ ಉತ್ತಮವಾದಂತಹ ಸಂಬಂಧವನ್ನೇ ಹೊಂದಿಕೊಂಡು ಬಂದವನು ನಾನು. ಆ ನಿಟ್ಟಿನಲ್ಲಿ ಯಾವ ಬೇಸರವೂ ಇಲ್ಲ. ಜೊತೆಗೆ ಕೌಟುಂಬಿಕವಾಗಿ ನೋಡಿದೆ ಎಂದಾದರೆ ಅತ್ಯಂತ ಸಂತೃಪ್ತನಾಗಿದ್ದೇನೆ ನಾನು. ಸತಿಯಾದಂತಹ ಚಂದ್ರಸೇನೆ ಪತಿವ್ರತೆಯಾಗಿದ್ದಾಳೆ, ದೈವಭಕ್ತೆಯಾಗಿದ್ದಾಳೆ. ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ರಾಜಕೀಯವಾದ ನಿರ್ಧಾರಗಳಲ್ಲಿ ತನ್ನದಾದ ಅಭಿಪ್ರಾಯವನ್ನು ತಿಳಿಸುವುದು, ತಪ್ಪಿದ್ದಲ್ಲಿ ತಿದ್ದಿಸುವುದು, ಅದನ್ನು ತಿದ್ದಿ ಹೇಳುವುದು ಮಾತ್ರವಲ್ಲ, ರಾಜಕೀಯವಾದಂತಹ ಪ್ರತಿಯೊಂದು ನಿರ್ಧಾರಗಳಲ್ಲೂ ಕೂಡ ತನ್ನದೇ ಆದ ಸಹಕಾರವನ್ನು ನೀಡುತ್ತಾ ಬಂದವಳು. ಆ ಲೆಕ್ಕದಲ್ಲಿ ಸತಿಯಾಗಿ ಅವಳು ತನ್ನ ಆರೂ ರೀತಿಯಾದಂತಹ ಕರ್ತವ್ಯವನ್ನು ಮಾಡುತ್ತಾ ಬಂದವಳು. ಇನ್ನು ರಾಜ್ಯದ ಬಗ್ಗೆ ಯೋಚಿಸಿದರೆ ನಮ್ಮ ಪ್ರಜೆಗಳು ನಮ್ಮ ಮಕ್ಕಳಂತದಲ್ಲೇ ಇದ್ದಾರೆ. ರಾಜ ಪ್ರತ್ಯಕ್ಷ ದೇವತ ಎಂಬುದನ್ನು ಒಪ್ಪಿಕೊಂಡು ನಡೆಯುತ್ತಾ ಇದ್ದಾರೆ. ನನ್ನಂತೆಯೇ ನನ್ನ ಪ್ರಜೆಗಳು ಸಹ ಸುಬ್ರತರು ಹೌದು, ಒಳ್ಳೆಯವರು ಹೌದು. ಹಾಗೆ ನೋಡುವುದಿದ್ದರೆ ನಮ್ಮ ದೇಶದಲ್ಲಿ ಯಾವ ಕೆಟ್ಟದ್ದು ಇರುವಲ್ಲ. ಕಳವು ಕೊಲೆ ಹಾದರವು ಸುಳಿಯದ ರಾಜ್ಯದಲ್ಲಿ ಆ ಆ ಆ ಆ ಕಳವು ಕೊಲೆ ಹಾದರವು ಸುಳಿಯದ ರಾಜ್ಯದಲ್ಲಿ ನಳಿನಾಕ್ಷನ ಒಲುಮೆಯಲಿ ಬಲು ಸುಖಿಗಳಿಲ್ಲ. ನಳಿನಾಕ್ಷನೊಲುಮೆಯಲಿ ಬಲು ಸುಖಿಗಳಿಲ್ಲ. ಮಂದಿ ಮಾಗದ ದೂತರಿಂದೆಣಿದಿಗರು ಬರು, ಮಂದಿ ಮಾಗದ ದೂತರಿಂದೆಳಿದಿಗರು ಬರು. ಒಂದು ದಿನ ನೆನೆದು ಒಂದು ಯೋಚನೆಯ, ಒಂದು ದಿನ ನೆನೆದ ಒಂದು ಯೋಚನೆಯ. ಕಳವು ಕೊಲೆ ಹಾದರವು ಆ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ದುಷ್ಕೃತ್ಯಗಳು ನಡೆಯುವುದಿಲ್ಲ, ಯಾವ ಅಪರಾಧವೂ ನಡೆಯುವುದಿಲ್ಲ. ಹಾಗೆ ನೋಡಿದರೆ ನಮ್ಮ ದೇಶದಲ್ಲಿ ಯಾವನೇ ಪ್ರಜೆಯಾದರೂ ತನ್ನ ಮನೆಗೆ ಬಾಗಿಲನ್ನು ಇಟ್ಟುಕೊಳ್ಳುವಂತಹ ಅಗತ್ಯವೇ ಇಲ್ಲ. ಯಾಕೆ ಯಾರು ಇನ್ನೊಬ್ಬರ ಮನೆಯೊಳಗೆ ಅತಿಕ್ರಮಣವನ್ನು ಮಾಡಿ ಇತರರದ್ದಾದ ಸಂಪಾದನೆಯನ್ನು ಕದ್ದುಕೊಳ್ಳುವಂತಹ, ಅದನ್ನು ತಾನು ಲೂಟಿ ಮಾಡುವಂತಹ ಪ್ರಮೇಯವೇ ಬರುವುದಿಲ್ಲ. ನಮ್ಮ ದೇಶದಲ್ಲಿ ಯಾವ ಕಳ್ಳತನವೂ ನಡೆಯುವುದಿಲ್ಲ, ಯಾರು ಯಾರನ್ನು ಕೊಲ್ಲುವುದೂ ಇಲ್ಲ, ಯಾರು ಯಾವ ಸ್ತ್ರೀಯನ್ನು ಬಲಾತ್ಕರಿಸುವುದಿಲ್ಲ, ಯಾವುದೇ ಹಾದರಾದಿ ಕೃತ್ಯಗಳು ನಡೆಯುವುದಿಲ್ಲ. ಎಲ್ಲರೂ ಅವರವರದ್ದಾದಂತಹ ಜೀವನ ಧರ್ಮವನ್ನು ಸರಿಯಾಗಿ ನಡೆಸುತ್ತಾ ಬರುತ್ತಾರೆ. ಆ ಕಾರಣದಿಂದಲೇ ಪಾಂಡ್ಯ ದೇಶದ ಮಣ್ಣು ಎನ್ನುವುದು ಅದು ಪುಣ್ಯ ಭೂಮಿಯಾಗಿ ಉಳಿದು ಹೋಗಿದೆ. ಹಾಗೆ ನೋಡುವುದಿದ್ದರೆ ನಮ್ಮ ಮಂತ್ರಿಗಳು, ಸೇನಾಪತಿಗಳು, ಮಾಗಧರು, ಬಂದಿಗಳು ಇರುವಂತಹ ಈ ದರ್ಬಾರಿನ ಈ ಒಂದು ಸಭೆಯಲ್ಲಿ ನಾನು ಒಂದು ಯೋಚನೆಯನ್ನು ಮಾಡುತ್ತಾ ಇದ್ದೇನೆ. ಇಂದು ವಿಶೇಷವಾದಂತಹ ಸಭೆಯನ್ನೇ ಕರೆಸಿದವನು ನಾನು. ಈ ಸಂದರ್ಭದಲ್ಲಿ ಒಂದು ಯೋಚನೆಯನ್ನು ನಾನು ಹೇಳಬೇಕಲ್ಲ. ತೃಪ್ತಿಯ ಕ್ಷತ್ರಿಯರು, ತೃಪ್ತಿಯಾಗ ಕ್ಷತ್ರಿಯರು ದಾರಿದ್ರ್ಯನ್ನಾಳುವನೇ ರಾಜ್ಯವ ವಿಸ್ತರಿಸದಿರೆ ನೃಪನ ಕೀರ್ತಿಗೆ ಪ್ರಭೆಯು ಶೋಭಿಸುವುದೇ.
ಸರಿದಗಿರಿ ನೃಪನ ಕೀರ್ತಿಗೆ ಪ್ರಭೆಯು ಶೋಭಿಪುದೇ ವೃತ್ತಿಪರ ಮಮ ಚರಣ ಕೆರಗಿಸಿ ವೃತ್ತಿಪರ ಮಮ ಚರಣ ಕೆರಗಿಸಿ ನಿತ್ಯ ಕಪ್ಪವ ಪಡೆವೆ ನೆಡೆದುತ್ತ ದಳಪತಿ ದುಷ್ಟತ್ಯುಮ್ನನ ಕರೆಗೆ ಮಣಿದಿಂದ ತೃಪ್ತಿ ಶಾಂತಿಗ ಕ್ಷತ್ರಿಯನು ಹಾರಿತ್ರಿಯನ್ನಾಳುವನೇ
ಯಾವ ಕಾರ್ಯ ಮೇಳು ಇರುವಂತಹ ಬಂದಂತಹ ಇರುತ್ತಿರಲ ಯವನಾಶಪುರದಲ್ಲಿಯೇ ಯವನಾಜಪುರದಲ್ಲಿಯೇ ಅರ್ತಿಗಿಲ್ದೋಲಗದ ನೀಯುತ ಮಂದಿ ಮಾರ್ಬಲ ಕೂಡುತ್ತಿದ್ದ ವಿನೋದದಿಯೇ
ತ್ಯಾಗದಿಂದ ಧರ್ಮವು ಉಳಿಯುತ್ತದೆ ಎಂಬ ಮಾತನ್ನು ನಂಬಿಕೊಂಡೆ ಇಲ್ಲಿಯವರೆಗೆ ಮುನ್ನಡೆಯುತ್ತಾ ಬಂದವನು ಈ ಯವನ ರಾಜ. ಯವನಪುರದ ಆಸ್ಥಾನವನ್ನು ಪ್ರವೇಶಿಸಿದ್ದೇ ತಡ ಪಾಠಕರ ಹೊಗಳಿಕೆಯು ಮುಗಿಲು ಮುಟ್ಟುತ್ತಾ ಇದೆಯಲ್ಲ. ನಾನು ಮಾಡುವಂತಹ ಆಡಳಿತ ಅದು ಉತ್ತಮವಾಗಿದೆ ಎಂದು ಇದರಿಂದ ಅರ್ಥವಾಗುತ್ತದೆ. ನಮ್ಮವರ ಒಳಿತಿಗಾಗಿ ನೂತನವಾಗಿ ಯೋಜನೆಗಳನ್ನು ನಿರ್ಮಾಣ ಮಾಡಿ ಅವರ ಜೀವನವು ಸಂತೋಷವಾಗಿ ಇರಲೆಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವನಿದ್ದೇನೆ. ಹಾಗೆಯೇ ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳನ್ನು ಪೂರೈಸಿ ಯವನಪುರದ ಈ ಧರ್ಮ ಸಿಂಹಾಸನವನ್ನು ಯವನೇಶನಾದಂತಹ ನಾನು ಏರಿ ಕುಳಿತವನಿದ್ದೇನೆ. ಸರಿ ಸರಿ. ನಮ್ಮವರ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದಂತಹ ಸಂದರ್ಭ ದೂತನು ಏನು ಹೇಳಿದ? ಬಂದು ಬೇಡಿಗ ಹೇಳಿದಂತಹ ಮಾತೇನು? ಪಾಂಡ್ಯ ದೇಶದ ಅರಸನಾದಂತಹ ಇಂದ್ರದ್ಯುಮ್ನ ಎಂಬುವನು ನಮ್ಮೀಪುರಕ್ಕೆ ಬಂದಿದ್ದಾನೆ ಅಂತೆ. ದಿಗ್ವಿಜಯಾರ್ಥಿಯಾಗಿ ಆತ ಹೊರಟು ಬಂದವನಂತೆ. ಆತನಿಗೆ ಶರಣಾಗಿ ಕಪ್ಪವನ್ನು ಕೊಡಬೇಕೆಂದು ಹೇಳಿದನಂತೆ. ಈ ಯವನಪುರದ ಅರಸ ಕಪ್ಪವನ್ನು ಕೊಡಬೇಕೆ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಪರಾಕ್ರಮವೇನು ಅವರಿಗೆ ತೋರಿಸಬೇಕು. ಅದಕ್ಕಾಗಿ ನಾನೊಬ್ಬನೇ ಹೋಗುವುದು ಸರಿಯಲ್ಲ. ಎಲ್ಲಿ ನಮ್ಮವರು ಜೊತೆಗೆ ಕರೆದಿದ ಈ ಕ್ಷಣ ಬೇಡಲಾಗಲೇ
ಕೀಳಬೇಡೆಂದು ಹೇಳಲಾಗದೆ ಬರದಿಂದ ಕೇಳಿದರೆ ನೀವೆಲ್ಲ ಬರೆದು ದಿಕ್ಕಿದೆ ಇಂದ್ರಜುಮ್ನ ನನ್ನ ಮಾತನ್ನು ಆಲಿಸಬೇಕು. ನಮ್ಮೀಪುರಕ್ಕೆ ಪಾಂಡ್ಯ ದೇಶದ ಅರಸನಾದಂತಹ ಇಂದ್ರದ್ಯುಮ್ನನು ಬಂದಿದ್ದಾನೆ. ಮಾತ್ರವಲ್ಲ, ಆತನು ದಿಗ್ವಿಜಯಾರ್ಥಿಯಾಗಿ ಬಂದಿದ್ದಾನೆ. ಆತನಿಗೆ ನಾವು ಶರಣಾಗಿ ಹಬ್ಬವನ್ನು ಕೊಡಬೇಕಂತೆ. ಇದರ ಬಗ್ಗೆ ಏನು ನಿಮ್ಮ ಈ ಕ್ಷಣ ಹೋಗಬೇನೆಲ್ಲದಲಾಗಲೇ ಬರೆದ ಅಥವಾ ಬೇರೆ ಯಾರೇ ಆಗಿರಲಿ, ಯಾರಾದರೂ ಸರಿ ಇಲ್ಲ, ಅವರನ್ನು ಕೊಲ್ಲುವ ವಿಷಯ ನನ್ನದು. ಕೊಡು ಅಪ್ಪಣೆ. ಅದಕ್ಕೆ ನಿತ್ಯ ಭರತಿ ಸೈನ್ಯವ ಕೂಡುಕೀಗಲೇ ಹೋಗುವೆಂತೆರುದ ಬಿಡು ಬಿಡು ನಿರ್ಣಯಗಳು ಎನಗಪ್ಪಣೆಯ ಹೋಗುವ ಈಗೆಂದೆಲ್ಲದಲಾಗಲೇ ಬೆಳೆದ ಶಹಬಾಸ್, ನಿಮ್ಮ ಕಾರ್ಯೋತ್ಕಾರದ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಇರಲಿ, ನಿಮ್ಮ ನಿಮ್ಮ ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಯುದ್ಧಕ್ಕಾಗಿ ಸಾಗೋಣ. ಯಾರೆಲ್ಲ ಬಂದಿರುವುದು ಮಾಡಲು ದ್ವಾರಪಾಲಕರ ಬಗ್ಗೆ ನಾಲ್ಕು ಮುಹೂರ್ತ ನೀನು ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದೆಯಲ್ಲ, ನಿನ್ನನ್ನಾಗಿ ಬಿಡುದಿಲ್ಲ, ಬಾ ಮುಂದೆ. ತೂತನಲ್ಲೂ ಬಾಟ ಮದಿಯೋ ತೂತನಲ್ಲೂ ಬಾಟ ಮದಿಯೋ ಸತ್ತಲಿಂದಾಗಲೇ ನೆನೆದರೆ ಬಾರೆಲು
ಕಾರಣಗಳ ಕೇಳು ದಗದ ದಿನದಿ ದಿವಿನ ದಿನದಿ ಜಯದ ದಿನದಿ ದಗದ ದಿನದಿ ದಿನದಿ ದಿನ ಧೈಯ ಧೈಯ ಕಾರಣಗಳ ಕೇಳು ದಾರಿಯ ಕಾಣಲು ಹಿತಲಿಗಲ ಸಾಮಾನಿ ಅರಿಬೇಕು ಉಳಿಯದಿರಲಿ ಬಂದೆ ಬಂದೆ ಕಪ್ಪವನ್ನು ಕೊಟ್ಟು ಶರಣಾಗು ಎನ್ನುವ ಹಾಗೆ ಆದೇಶವನ್ನು ಕಳುಹಿಸಿದರೆ ಅದನ್ನು ಮಾನಿಸ
ದಕ್ಷಿಣಾರ್ಥದಿಂದ ಉತ್ತರದವರೆಗೆ ಅದೆಷ್ಟೋ ಅಲ್ಪಬಲರಾದಂತಹ ರಾಜರುಗಳನ್ನು ಸೋಲಿಸಿದ ಮಾತ್ರಕ್ಕೆ ನೀನು ಬಹುಪರಾಕ್ರಮಿ ಎಂಬುದನ್ನು ಈ ಯವನಪುರದ ರಸ ಒಪ್ಪಿಕೊಳ್ಳಲಾರ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನ್ನ ಪರಾಕ್ರಮವೇನಿದ್ದರೂ ದೂರದಲ್ಲಿ ತೋರಿಸು, ಬಾ ಯುದ್ಧ ಮಾಡು. ಬೇಡರಾಗಿ ಬಂದಿಗೆ ನೀಡಲು ಕರಕ ಮಾಡುವೆ ಮುಂದೆ ಕೊಡುವೆ ಕ್ಷತ್ರಿಯ ಬಂದೆ ನಿನಗೆ ನಾನು ಶರಣಾಗಿ ಕಪ್ಪವನ್ನು ಕೊಡಬೇಕೆ? ಖಂಡಿತ ಸಾಧ್ಯವಿಲ್ಲ. ನಾವು ಗಂಡುಗಳಿಗೂ ನಮ್ಮಲ್ಲಿ ಸಾಮರ್ಥ್ಯ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿ ಯುದ್ಧ ಮುಖೇನವಾಗಿ ನಿಲ್ಲಿಸಿದೆನು ದುರವೃಪಾಲ, ನಿಲ್ಲಿಸಿದೆನು ಇಲ್ಲ ನಿಂತಲಿ ಬೇಜ ಬಲ್ಲಿದ ಮೊಲಾಲ, ಸೊಲ್ಲಿಸಿದ ಕಪ್ಪಾವತಿರೆದು ಕೊಲ್ಲದುಳಿದಲು ರಾಮಂತನಾಗಿಗೆನೋ, ನಿಲ್ಲಿಸಿದೆನು ದುರಮಲ್ಲನ ಪಾದ. ನಿಲ್ಲಿಸಿದ್ದೇನೆ ದುರವನ್ನು. ಅಯ್ಯ, ನನ್ನ ಕೈಯಿಂದ ಯಾವಾಗ ಶತ್ರುವು ಹೊರಗೆ ಬಿದ್ದಿತು ಆ ಸಂದರ್ಭದಲ್ಲಿ ನೀನು ನನ್ನನ್ನು ಕೊಲ್ಲಬಹುದಿತ್ತು. ಆದರೆ ನಿನ್ನದಾದಂತಹ ಯುದ್ಧದ ಧರ್ಮವನ್ನು ಪಾಲಿಸಿದೆ. ನಿನ್ನ ಈ ವ್ಯಕ್ತಿತ್ವಕ್ಕೆ ನಾನು ಮೆಚ್ಚಿದ್ದೇನೆ. ಮಾತ್ರವಲ್ಲ,
ಧ್ಯಾನದಿರುತ್ತಿರುತ್ತಿದ್ದನು ದಿಗ್ವಿಜಯವನ್ನು ಮುಗಿಸಿ ಮನೆಗೆ ಹಿಂತಿರುಗಿದಂತಹ ನನ್ನಲ್ಲಿ ಸತಿಯಾದಂತಹ ಚಂದ್ರಸೇನೆ ಬಂದು ಕೇಳಿಕೊಂಡಳಲ್ಲ. ಇಷ್ಟೆಲ್ಲ ದಿಗ್ವಿಜಯವನ್ನು ಮಾಡಿ ಸಂಪಾದಿಸಿದ ಈ ಕೀರ್ತಿ, ಈ ವಿಸ್ತಾರವಾದಂತಹ ರಾಜ್ಯ, ಈ ಸಂಪತ್ತು, ಇದೆಲ್ಲ ಯಾವ ಸುಖಕ್ಕಾಗಿ, ಯಾರಿಗಾಗಿ? ಪುತ್ರ ರತ್ನವೊಂದನ್ನು ಪಡೆಯುವುದಕ್ಕೆ ಸಾಧ್ಯವಾಗದಂತಹ ನೀವು ಇಷ್ಟೆಲ್ಲ ಪುರುಷಾರ್ಥವನ್ನು ಮಾಡಿ ಭಗವಂತನ ಧ್ಯಾನವನ್ನು ಮಾಡಿ ಮಕ್ಕಳಿಲ್ಲದೆ ಸ್ವರ್ಗವನ್ನು ಹೋಗುವುದಕ್ಕಾಗುತ್ತದೆ ಎನ್ನುವ ಹಾಗೆ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಆ ಕುರಿತಾಗಿ ನಾನು ಯೋಚಿಸಿದವನಿದ್ದೇನೆ. ಸರಿ, ರಾಜ ಧರ್ಮವನ್ನು ನಿರ್ವಹಿಸಿದ್ದವನು ಇಷ್ಟು ಸಮಯ, ಆದರೆ ಇನ್ನು ಮುಂದೆ ನನ್ನ ರಾಜ್ಯವನ್ನು ಮಂತ್ರಿಗಳ ಕೈಗೊಪ್ಪಿಸಿ ಸತ್ಸಂತಾನವನ್ನು ಪಡೆಯುವುದಕ್ಕಾಗಿ ಆ ಮಹಾವಿಷ್ಣುವಿನ ಪೂಜೆಯನ್ನು ನಾನು ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡವನಿದ್ದೇನೆ. ಆದ್ದರಿಂದಲೇ ಇಲ್ಲಿರುವುದು ತಡವಲ್ಲ. ಒಬ್ಬ ಅರಸನಾಗಿ ನಾನು ಅರಮನೆಯಲ್ಲಿದ್ದುಕೊಂಡು ತಪವನ್ನು ಮಾಡುವುದಕ್ಕಾಗುವುದಿಲ್ಲ. ಲೌಕಿಕವಾದಂತಹ ಲೋಕದ ನಡುವಲ್ಲಿ ಇರುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಚಂಚಲತೆ ಎನ್ನುವುದು ಆವರಿಸುತ್ತದೆ. ಆದ್ದರಿಂದ ಒಬ್ಬ ತಪಕಾಂಕ್ಷಿಯಾಗಿ ನಾನು ಮುಂದುವರಿಯುವಂತಹ ಹೊತ್ತಿನಲ್ಲಿ ವನವನ್ನು ನಾನು ಸೇರಿಕೊಳ್ಳಬೇಕು, ಸತ್ಸಂತಾನಕ್ಕಾಗಿ ಆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಸಾಗುತ್ತೇನೆ ಹೊರತುವರೆಗೆ. ಬಂದಂತಹ ಸುರಬಲಗದಿಂದ ಬಂದು ಸುರುದಿರಾದನ ಬೇತು ಪ್ರಜೆಗಳ ನಿರದೆ ಯೋಗ ಕ್ಷೇಮಗಳ ಕೇಳಿರಲು ಬಳಿಕ ನಮ್ಮ ಹೆಸರಿನಲ್ಲಿ ಒಂದು ವಿವಾಹ ಪದ್ಧತಿಯು ರಾಷ್ಟ್ರಕುಲ ವಿವಾಹ ಎಂಬುದಾಗಿ
ಕಂಬು ಕೈತಿ ಚಂದ್ರಮುಖಿಯರು ಬಕುಟೆಯಾಗಿ ಬಸದಿಯರು ಸಂಭ್ರಮದಿ ಬಂದೆರಗಲ ಇಂದನಾಗ ರಾಗುತ್ತೋಗಿದೆ ಚಂದ್ರನ ರಾಗುತ್ತೋಗಿದ ಚಂದ್ರನದಿ ಮೊಗದ ರದಿಯರಾನನವೋ ರಾಗುತ್ತೋಗಿದ ಚಂದ್ರನದಿ ಮೊಗದ ರದಿಯರಾನನವೋ ಮೊಗದ ರದಿಯರ ಆನನವೋ 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 ರಾಗುತ್ತೋಗಿದ ಚಂದ್ರನಂದನಿ ಮೊಗದ ರದಿಯಾನನವೋ ಬಲುರು ಕೆಡಲೇ ಬಲುರು ಕೆಡಲೇ ಎನಲಿ ಕಂದರು ಕೂಗುವಿಂಗೆ ಎನಲಿ ಕಂದರು ಕೂಗುವಿಂಗೆ ರಾಗುತ್ತೋಗಿದ ಚಂದ್ರನದಿ ಗಂಧರ್ವ ಪತಿ ಕೇಳುವ ಭಿನ್ನಪವ ಗಂಧರ್ವ ಪತಿ ಕೇಳಿರುವ ಭಿನ್ನಪವ ತಂದುಕೊಳ್ಳದಿರು ಕೋಪವನಿಲಿ ದೇವ ತಂದುಕೊಳ್ಳ
ತಾಳಿಕೊಳ್ಳದಿರು ಕೋಪವನೆಲೆ ದೇವ ಭಿನ್ನಭವ ನಿನ್ನಿಂದಲಗುವುದು ಪುರವನು ಹೊರಟರಿ ವೇಳೆ ನಿನ್ನಿಂದಲಗುವುದು ಪುರ ಹೊರಟರಿ ವೇಳೆ ತಂದುಕೊಳ್ಳದಿರು ಕೋಪವನೆಲೆ ದೇವ ಸರಗೇಳಿ ಆಡುವ ಭರಿತ ಕಾಂಕ್ಷೆಯಲಿ ಸರಗೇಳಿ ಆಡುವ ಭರಿತ ಕಾಂಕ್ಷೆಯಲಿ ಆಡುವ ಬಲಿತ ಕಾಂಗೆಯಲಿ ತರುಣಿಯ ಹಾವು ನಿರ್ಧರಿಸಿ ಚಿತ್ತದಲ್ಲಿ ತರುಣಿಯ ಹಾವು ನಿರ್ಧರಿಸಿ ಚಿತ್ತದಲ್ಲಿ
ಸರಕಳಿಗಾಡುವ ಮರಿ ಬಗೆಯಲ್ಲಿ ತರುಣಿಯ ನಾವು ನಿರ್ಧರಿಸಿದಲ್ಲಿ ಅರುಗಿ ತಿನ್ನೋಳು ಜೊತೆ ಕರಿದೂತ ಆಡುತ್ತ ಅರುಗಿ ತಿನ್ನೋಳು ಜೊತೆ ಕರಿದೂತ ಆಡುತ್ತ ಬೇಸರವ ಕಳೆಯಲೇ ಬಂದಿಗೆ ಬೇಸರವ ಕಳೆಯಲೆ ಬಂದಿಗೆ ಇತ್ತ ಅರುಗಿರಿ ನಡುಗದ ಕರಿದು ಕಾಡುವ ಬೇದನಗಳೆಯಲು ಬಂದಿಗೆ ಬಿದ್ದ ಶರಗಿಣಿಯಾಡುವ ಪರಿತ ಕಾಗೆಯಲಿ ತರುಣಿಯ ರಾವು ನಿರ್ಧರಿಸಿ ಚಿತ್ತದಲ್ಲಿ ತರುಣಿಯ ರಾವು ನಿರ್ಧರಿಸಿ ಚಿತ್ತದಲ್ಲಿ
ಯಾವಾಗಲೂ ನಿಮ್ಮ ಬಳಿ ಬರುವಾಗ ಸಂತೋಷದಿಂದ ಇರುತ್ತಿದ್ದವರು. ಹೌದು, ಆದರೆ ಇಂದು ದುಃಖದಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ. ಒಂದು ಹೇಳ್ತೇನೆ ನಾನು. ಏನು ಸ್ವಾಮಿ? ಮುಖ ಮಾಡಿಸಿ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಶೃಂಗಾರ ಆಗಿದೆ, ಎಲ್ಲ ಹೊಸತ್ತು. ಇಷ್ಟೆಲ್ಲ ಹೊಸತ್ತು ಕಾಣಬೇಕು ಅಂತ ಇದ್ರು, ಎಲ್ರಿಗೂ ಕಾಣಬೇಕು ಅಂತ ಇದ್ರು, ಮುಖದಲ್ಲಿ ಸ್ವಲ್ಪ ಆದ್ರೂ ನಗು ಬೇಕಲ್ಲ. ಮತ್ತೆ ನಿನ್ನ ತಯಾರಿ ಅಂತ ಅಷ್ಟು ಬೇಗ ಆಗ್ತದಾ? ಹೌದು ಸ್ವಾಮಿ. ಒಬ್ರು ಎಲ್ಲದಕ್ಕೂ ಒಬ್ಬೊಬ್ರು ಬೇಕಾಗ್ತದಲ್ಲ. ಹೌದು ಸ್ವಾಮಿ. ಇಷ್ಟೆಲ್ಲ ಶೃಂಗಾರ ಯಾರಿಗೆ? ನಿಮಗೋಸ್ಕರ ತಾನೇ? ಹೌದಾದ್ರೆ ಮುಖದಲ್ಲಿ ಸ್ವಲ್ಪ ನಗು ಬೇಕಲ್ಲ. ಕಾರಣ ಇದೆ ಸ್ವಾಮಿ. ಕಾರಣಕ್ಕೆ ಪರಿಹಾರವೂ ಇದೆ. ಬೇರೇನಲ್ಲ ಸ್ವಾಮಿ, ಈಗಲೇ ನಾವು ಹೊರಡಬೇಕು. ನೋಡಿದ್ರೆ ಇಲ್ಲಿಂದ ಹೊರಡಬೇಕಂತ ಇಷ್ಟು ಒಳ್ಳೆಯ ಇಲ್ಲ ಸ್ವಾಮಿ. ಸ್ವಾಮಿ, ಸಾಮಾನ್ಯ ಜನರಿಗೆಲ್ಲ ಏನು ಅರ್ಥ ಹೇಳಿ? ನಮ್ಮ ಲೋಕಕ್ಕೆ ಬರಬೇಕು, ಇಲ್ಲಿಯ ಸುಖವನ್ನು ಅನುಭವಿಸಬೇಕೆಂಬುದಕ್ಕೆ. ಆದರೆ ಇಂದು ಹಾಗಲ್ಲ. ನಮಗೆ ಭೂಲೋಕಕ್ಕೆ ತೆರಳಬೇಕೆಂಬಂತಹ ಆಸೆಯಾಗಿದೆ. ಹೌದು, ಅಲ್ಲಿಗೆ ತೆರಳಿ ಅಲ್ಲಿಯ ಸರೋವರದಲ್ಲಿ ನೀರಾಟವನ್ನು ಆಡಬೇಕು, ಅಲ್ಲಿಯ ಪ್ರಕೃತಿಯನ್ನು ಸವಿಯಬೇಕು. ಹೀಗೆಲ್ಲ ನಾವು ಆಸೆಯನ್ನಿಟ್ಟು ಬಂದವರಿದ್ದೇವೆ. ಆದ್ದರಿಂದ ಹೇಳುತ್ತಾ ಇದ್ದೇವೆ ಸ್ವಾಮಿ, ಈ ಕೂಡಲೇ ಅಲ್ಲಿಗೆ ತೆರಳೋಣ ಸ್ವಾಮಿ. ಸ್ವಾಮಿ, ಹೌದು, ಭೂಲೋಕ ಅಂತ ಹೇಳಿದ್ದಾಯ್ತು. ಹೆಂಗಸರಲ್ವಾ, ಭೂಲೋಕಕ್ಕೆ ಹೋದ್ರೆ ಸಾಕಾಗುದಿಲ್ಲ. ಮೊದಲ ಏನಾದ್ರೂ ಒಂದು ತೀರ್ಮಾನ ಆಗಿರ್ತದೆ. ನಿಮ್ಮನ್ನು ನಾನು ತಿಳಿದವರೇ ಅಲ್ಲ. ಭೂಲೋಕ ಅಂತ ಹೇಳಿದ್ರೆ ನಾನು ಹೇಗೆ ನಂಬುದು? ಅಲ್ಲಿ ಯಾವ ಸರೋವರ ಅದು ಹೇಳಬೇಕಲ್ಲ. ಧರೆಯೊಳಗಿದೆ ಶ್ರೇಷ್ಠ ಕಮಲ ಕಾಸಾರ, ಕಮಲ ಕಾಸಾರ. ಧರೆಯೊಳಗಿದೆ ಶ್ರೇಷ್ಠ ಕಮಲ ಕಾಸಾರ. ಕಮಲ ಕಾಸಾರ, ಕಮಲ ಕಾಸಾರ. ಸರಕೇಳಿ ಆಡುವ ನಿಮ್ಮ ನಿರ್ಧಾರ, ಸರಕೇಳಿ ಆಡುವ ನಿಮ್ಮ ನಿರ್ಧಾರ. ಧರೆಯೊಳಗಿದ ಕಮಲ ಕದಾರ, ನರಗಿಳಿಯಾಡುವ ನಿರ್ಮಾತಿದಾರ. ಕರುಣ ಸಾಗರ ಜತೆ ಕರೀತೀನಿ ಬಂದು,
ಕರುಣ ಸಾಗರ ಜತೆ ಕರೀತಿನಿ ಬಂದು ಅರದಿಯರುಗಳ ಭೀಷ್ಟವ ಸಲಿಸಿಂದು ಅರದಿಯರುಗಳ ಭೀಷ್ಟವ ಸಲಿದು ಇಂದು ಕಾಂತ ಧರೆಯೊಳಗೆ ದೇಶ ಕಮಲಗಾಸಾರ ಕಮಲಗಾಸಾರ ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳಿದ್ದರೂ ನಮ್ಮ ಕಣ್ಣು ಹೋಗುವುದೆಲ್ಲಿಗೆ? ಚಂದ್ರನಲ್ಲಿಗೆ. ಅದೇ ರೀತಿಯಲ್ಲಿ ಭೂಲೋಕದಲ್ಲಿ ಅದೆಷ್ಟೇ ಸರೋವರ ಇದ್ದರೂ ಬಹಳ ಶ್ರೇಷ್ಠವಾದದ್ದು ಕಮಲಕಾಕಾರ. ಎಲ್ಲ ತಿಳಿದು ಬಂದಿದ್ದೀರಿ ನೀವು. ಹೌದು ಸ್ವಾಮಿ. ಗಂಡನಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ತಿಳಿದೇ ಬರಬೇಕಾಗ್ತದೆ. ಯಾಕೆ ಹೇಳಿ ಸ್ವಾಮಿ? ನಾವು ಏನಾದರೂ ಹೇಳಿದ್ರೆ ಅದಕ್ಕೆ ಪ್ರತ್ಯುತ್ತರ ನಿಮ್ಮಲ್ಲಿ ಇದ್ದೇ ಇರ್ತದೆ. ಅದು ಬೇಡ, ಅದು ಬೇಡ, ಅದು ಬೇಡಲೇ ಬೇಡ ಎಂಬುದಾಗಿ. ಯಾವಾಗ ನಾನು ಬೇಡ ಅಂತ ಹೇಳಿದ್ದೇನೆ? ಹೀಗೆ ಸುಳ್ಳು ಹೇಳಬಾರ್ದಾಯ್ತಾ? ನೀವು ಹೇಳಬಾರ್ದಲ್ಲ ಮುಂದೆ ಎಂದು ಅದಕ್ಕೆ ನಾನು ಈಗಲೇ ಹೇಳಿದ್ದು. ಹಾಗಾಗಿ ನಾವು ಇಲ್ಲಿಂದ ಇಳಿದು ಭೂಲೋಕಕ್ಕೆ ತೆರಳಿ ಕಮಲಕಾಸರ ಸರೋವರದಲ್ಲಿ ಜಲಕೇಳಿ ಆಡಬೇಕು. ಹುಡುಗಿಯಾದವಳಿಗೆ ಜಲಕೇಳಿ ವನವಿಹಾರ ಎನ್ನುವುದು ಬಹಳ ಪ್ರೀತಿ. ಆದ್ದರಿಂದ ನಾವು ಮಾತ್ರ ಹೋಗುವುದಲ್ಲ ಸ್ವಾಮಿ, ನಮ್ಮ ಜೊತೆ ನೀವು ಬರಬೇಕು. ಆದ್ದರಿಂದ ಜಲಕೇಳಿ ಆಗುವುದಕ್ಕೆ ಹೋಗುವ ಸ್ವಾಮಿ. ನಿಮ್ಮ ಮಾತು ಕೇಳಿ ಸಂತೋಷವಾಯಿತು. ಸರಸವಾದುದು ಎನಗೆ ಸರಸವಾದುದು ಎನಗೆ ಸರಸವಾದುದೆನಗೆ ನಿಮ್ಮಂತರಿಯ ಕಾಮಿನಿಯರೇ ನಿಮ್ಮಂತರಿಯ ಕಾಮಿನಿಯರೇ ನಿಮ್ಮಂತರಿಯ ಕಾಮಿನಿಯರೇ ಸರಸವಾದುದೆನಗೆ ನಿಮ್ಮಂತರಿಯ ಕಾಮಿನಿಯರೇ ನಿಮ್ಮಂತರಿಯ ಕಾಮಿನಿಯರೇ ಕಾಮಿನಿಯರೇ ಬರುವೆ ನಾನು ಮುಂದ ಕೇಳಿ ಕಾರಿ ಕಾರಿಗೆ ಬರುವೆ ಬಾರಿ ಕೇಳಿಗಾಗಿ ಸರದಿ ಸತಿಯರೇ ಸರದಿ ಸತಿಯರೇ ಸರದಿ ಸತಿಯರೇ
ಮನವದರೆ ಸೌಂದರ್ಯವನು ಹರುಷಗೊಳಿಸಿ ನಿಮ್ಮ ಮನವದರೆಯ ಸೌಂದರ್ಯವನು ಪರಿಗಿಸುತ್ತ ಕೆಲವು ದಿವಸ ಬಿರುವುದಿಲ್ಲೊಂದು ಪರಿಗಿಸುತ್ತ ಕೆಲವು ದಿವಸ ಬಿರುತ್ತಲಿರುವುದಿಲ್ಲ ಸರಸವಾದುದು ಸರಸವಾದು ನನಗೆ ನಿಮ್ಮಂತರಿಯ ಕಾಮಿನಿಯರಿ ಬರುವೆ ಬಾರಿ ಕೇಳಿಗಾಗಿ ಹೊರಡಿದರಿಯರಿಗೆ ಹರುಷಗೊಳಿಸಿ ನಿಮ್ಮ ಮನವ ದರೆಯ ಸೌಂದರ್ಯವನು ಹರುಷಗೊಳಿಸಿ ನಿಮ್ಮ ಮನವ ಸರವ ಸೌಂದರ್ಯವನು ಪರಿಗಿಸುತ್ತ ಕೆಲವು ದಿವಸ ಬಿರುತ್ತಲಿರುವುದಿನ್ನು ಪರಿಗಿಸುತ್ತ ಕೆಲವು ದಿವಸ ಇರುತ್ತಲಿರುವುದಿನ್ನು ಸರಳವಾದು ನನಗೆ ನಿಮ್ಮಂತರಿಯ ಕಾವಿನಿಯರೇ ಕಾವಿನಿಯರೇ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಬರುತ್ತಿದೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ
ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ಮೇಘಮಾಲೆ 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 ಗಿರಿಯ ಮೇಲೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ಮೇಘಮಾಲೆ 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 ಗಿರಿಯ ಮೇಲೆ ತೇಲಿ ಬರುತ್ತಿದೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ಹರಿದಿ ವರ್ಷ ಧಾರೆ ಆಗಿದೆ ರಾಗ ಸುದೆಯ ಹರಿದಿ ವರ್ಷ ಧಾರೆ ರಾಗ ಸುದೆಯ ಹರಿದಿ ರಾಗ ಸುದೆಯ ಹರಿದಿ ರಾಗ ಸುದೆಯ ಹರಿದಿ ವರ್ಷ ಧಾರೆ ಆಗಿದೆ ರಾಗ ಸುದೆಯ ಹರಿದಿ ರಾಗ ಸುದೆಯ ಹರಿದಿ ರಾಗ ಸುದೆಯ ಹರಿದಿ ರಾಗ ಸುದೆಯ ಹರಿದಿ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ಗಗನ ನೋಡಿ ಕುಣಿವ ನವಿಲು 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 ಮುದವ ತಂದಿದೆ ಮುದವ ತಂದಿದೆ ಗಗನ ನೋಡಿ
ನೋಡಿ ಕುಣಿವನವಿಲು ಗಗನ ನೋಡಿ ಕುಣಿವನವಿಲು ಗಗನ ನೋಡಿ ಕುಣಿವನವಿಲು ಗಗನ ನೋಡಿ ಕುಣಿವನವಿಲು ಮುದವ ತಂದಿದೆ ಮುದವ ತಂದಿದೆ ಮುದವ ತಂದಿದೆ जिगर जोड़ी जिगर जोड़ी जिगर जोड़ी जिगर जोड़ी जिगर जोड़ी कुಣಿವಾಗನಲು जिगर जोड़ी जिगिवागನಲು जिगर जोड़ी जिगिवाಗನಲು जिगर जोड़ी जिगिವಾಗನಲು ಹರುಷ ತಂದಿದೆ ಹರುಷ ತಂದಿದೆ ಹರುಷ ತಂದಿದೆ ಆ जिगर जोड़ी जिगिवागनಲು जिगर जोड़ी जिगिवागनಲು जिगर जोड़ी जिगिवागनಲು ಹರುಷ ತಂದಿದೆ ಹರುಷ ತಂದಿದೆ ಮನಗೆ ಮುದವ ನೀಡಿದೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ಜಲವುದು ಮುಗಿದೆ ಜಲವುದು ಮುಗಿದೆ ಜಲವುದು ಮುಗಿದೆ ಜಲವುದು ಮುಗಿದೆ ಜಲವುದು ಮುಗಿದೆ ನಾಗಾಭರಣ 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 ನಾಟ್ಯದಂತೆ ಜಲವುದು ಮುಗಿದೆ ಜಲವುದು ಮುಗಿದೆ ಜಲವುದು ಮುಗಿದೆ
ಗಿರಿಯ ಮೇಲೆ ಬರುತ್ತಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ರಾಗದುದಯ ಹರಿದಿ ವಂಜದಾರೆ ಆಗಿದೆ ರಾಗದುದಯ ಹರಿದಿ ವಂಜದಾರೆ ಆಗಿದೆ ತದಿ ದಿನ ದಗ ದಿನ ದಿ ದಿನ ತ ತೊಲನ ದಿನ ದಿ ದಿನ ದಗ ದಿನ ತ ತೊಂದಿನ ದಗ ದಿನ ದಿ ದಿನ ದಾದ ತೊಂದಿನ ದಗ ದಿನ ದಿ ದಿನ ತ ದಗಡ ದಗ ದಿ ದಗಡ 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 ದಿನ ತ ದಗಡ ದಗ ದಿ ದಗಡ 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 ದಿನ ತ ತದಿ ದಿನ ತ ತೊಲನ ದಿನ ತ ತದಿ ದಿನ ದ ತೊಲನ ದಿನ ದ ತದಿ ದಿನ ದ ತೊಲನ ದಿನ ದ ತದಿ ದಿನ ದೈ ದಿನ ದೈ ದಿನ ದೈ ದಿನ ದೈ ದಿನ ದೈ ದಿನ ದೈ ದಿನ ತ ನೀರಾಟವಾಡಿದರು ಸರಸದಲ್ಲಿ ಸಾರದಲ್ಲಿ ಪ್ರಿಯರು ನೀರಾಟವಾಡಿದರು ಸರಸದಲ್ಲಿ ಸಾರದಲ್ಲಿ ಪ್ರಿಯರು ಹಲವ ಗದಿ ನೀರಲು ಮುಳುಗಿ ಹಲವ ಗದಿ ನೀರಲು ಮುಳುಗೇಳುತ್ತಾಗ ಜಲಜಮುಖಿಯರು ಆಡಿದರು ಜಲಜಮುಖಿಯರು ಆಡಿದರು ನೀರಾಟವಾಡಿದರು ಸರಸದಲ್ಲಿ ಸಾರದ ನೇತ್ರೆಯರು ಸರಸದಲ್ಲಿ ಸಾರದ ನೇತ್ರೆಯರು ಹಲವ ಗದಿ ನೀರೊಲು ಮುಳುಗೇಳುದ ಹಲವ ಗದಿ ನೀರೊಳು ಹಲವ ಗದಿ ನೀರೊಳು ಮುಳುಗೇಳುದ ಮುಳುಗಿ ಏಳುದಳು ನೀರಾಟವಾಡಿದರು ಸರಸದಲ್ಲಿ ಸಾರದ ನೇತ್ರೆಯರು ನೀರಾಟವಾಡಿದರು ಸರಸದಲ್ಲಿ ಸಾರದ ನೇತ್ರೆಯರು ಸರಸದಲ್ಲಿ ಸಾರದ ನೇತ್ರೆಯರು ನೀರಾಟವಾಡಿದರು ಸರಸದಲ್ಲಿ ಸಾರದ ನೇತ್ರೆಯರು ಸರಸದಲ್ಲಿ ಸಾರದ ನೇತ್ರೆಯರು ಸರಸದಲ್ಲಿ ಸಾರದ ನೇತ್ರೆಯರು
ಮುಷ್ಕರದೊಳಗೆ ಕೆಲಗಾಲ ತಪದೊಳಿರುತ್ತೀಗ ಋತಿಜೋ ತಮನು ದೇವರನ್ನ ಮುನಿಯು ಈಗ ದತ್ತಯೋಗವನಿರುಗಿ ವನದ ವೈಭವಗಳ ಕಾಂಬಾಜೆಯಿಂದ ಹೊರಟು ಪತಿಯೇ ನಿರಾಟ ಏಕೆ ಪತಿಯೇ ನಿರಾಟ ಏಕೆ ಪ್ರಾರಬ್ಧ ಪಿಡಿದು ಗತಿ ಕೆಳೆದೆನು ಪರಾಗೆ ಚಿತಿಗೆದು ಮನೆ ಬಂದೆವು ಗಂಧರ್ವಪುರವೇ ಹಿತವಾಗಿತ್ತು ನಿಜವೂ ಪದಿಯೇ ತಾಳುತ್ತಲಾಗ ಗತ್ತಿದುದೆಂದ ತೊಲಗು ಒಬ್ಬರ ಕಬಡ ಎದೆಯ ಕುಡಿದು ನಾರಿಯ ರಂಗಗಾಮೆ ಅಲ್ಲ ನಾನು ಇಷ್ಟೆಲ್ಲ ಮಾತನಾಡ್ತಾ ಇದ್ದೇನೆ ಕಿವಿಯೇ ಕೇಳಿಲ್ಲ.
ಪಾಲಿಸು ಮೌನಿ ಪಾಲ ನಮ್ಮೆಲ್ಲರ ಬಾಳುವೆಯ ಹಾಳುಗೆಯ ಕಾಲ ಪಿಡಿವೆವು ಪಾಲಿಸು ಪಾಲಿಸು ಮೌನಿ ಪಾಲ ಮೌನಿ ಪಾಲ ಪಾಲಿಸು ಸುತ್ತುವರಿದು ಕೋಳಿಡುಲಿಗ ಚಿತ್ರಾಕ್ಷಿಯರನು ದೀಪಿಸುತ್ತ ನಸುನಗುದ ಮತ್ತವನದಿ ಕರುಣದುಂಡು ಚಿತ್ತಗೆ ಧೈರ್ಯವ ಉಸುರಿದನ ಮುನಿಪ ಸುಮಕೋಮಲೆಯರೇ ವಿಕ್ರಮೆಗೊಳ್ಳಬೇಡಿ ಅಕ್ರಮವುಗೈದನಿಗೆ ಕೊಟ್ಟ ಮಿಗಿದ ಶಾಪ ಹುಸಿಯಾಗಲೊಳ್ಳೆ ಕರುಣಿಸುವೆನಾ ಹುರಿ ಶಾಪ ಬಿಸ ಜನಾಭನ ಚಕ್ರರದುಗೆಯು ಮುಂದೆ
ಭಜನಾಭನ ಚಕ್ರದ ತುಗೆಯಿಮು ಮುಂದೆ ಸುಮಕೋಮಲೆಯರೇ ಒಂದು ದಿನ ಸ್ಥಿರ ಮನದಿ ಮೌನದಿ ಇಂದಿರಾದರನ ಪೂಜಾ ನಿರತನಾಗಿ ಗೋವಿಂದ ಬಣಿ ಜಯನ ಕಮಲಾಕ್ಷ ಹರಿಗರಿ ವಿಷ್ಣುವೆಂದು ನುಡಿಸುತ್ತಿದ್ದನು ಬಂದನಲ್ಲಿಗೆ ಕುಂಭಜೋ ಸ್ನೇಹಭಾವದಿ ಇಂದ್ರದ್ಯುಮ್ನನ ಯೋಗ ಭಾರತೆಯ ತಿಳಿಯಲ್ಕೆ ಮೌನಿತನಿಂದ ಭೂಪನೋಳು ಹೋಗೋಗೇನಿದು ಸುವ್ರತಗಳು ಮೌನಿತನಿಂದ ಭೂಪನೋಳು ಹೋಗೋಗೇನಿದು ಸುವ್ರತಗಳು ಚೋಣೀಶ ಯಾವಾಗ ಪ್ರಾರಂಭಿಸಿದೆ ನಮ್ಮ ಸ್ಥಾನವ ತೆಗೆವ ಯೋಜನೆಯೇ ನಮ್ಮ ಸ್ಥಾನವ ತೆಗೆವ ಯೋಜನೆಯೇ ನೀ ಬೇಳಯ್ಯ ಮೌನಿತನಿಂದ ಭೂಪನೋಳು ಹೋಗೋ ಏನಿದೆ ಇದು ಸುವ್ರತಗಳು
ತಪ್ಪಾಯಿತು ಮುಲಿಕುಲ ರತ್ನ ಅಗಸ್ತ್ಯ ಅಲ್ಪನ ಅಪರಾಧ ನಿನಗಿದು ಸ್ತುತ್ಯ ಒಪ್ಪಿ ಮರಳಿದೆ ಸಲಗಿ ಗುಣ ಸಿಂಧು ದರ್ಪಣ ತೋತೆ ತಿಳಿದು ಮನದಿನು ತಪಾಯಿತು ಮುನಿಬಾ ಮುಂದಕ್ಕೆ ತಗತ್ರ ವರ್ಷಗಳು ಕಳೆದ ಕಾಲದ ನದಿಗೆ ಸಹಸ್ರ ಮುಖದಾಯುಧನು ನಿನ್ನೆಡೆಗೆ ಹುಂದಿ ಸಹಸ್ರ ವರುಷವು ಕಷ್ಟ ಪಡೆಗೆ ದಿನಗಂಧ ಭಯವಾಕಿಯುವರು ಹಿಂದೆ ಸಹಸ್ರದಿ ಜಪಗೈದ ನಿನ್ನುವರು ಬಂದು ಒಯ್ದ ಸಹಸ್ರ ಬಳಿಗರ ಬಳಿಗಾಗಿ ಹಿಂದಿನ ಸಹಸ್ರ ಪರಿವು ಕೀರ್ತಿ ಪಡೆವೆ ದಿಟ ತೆರಳೆಂದು ಸಂತವಿದಲು ದಿಟ ತೆರಳೆಂದು ಸಂತವಿದಲು ಸಹಸ್ರಾರು ವರ್ಷ ಮಾಡಿದ ತಪಸ್ಸು
ಜೊತೆಗೆ ಕದನವೇರ್ಪಡುತ್ತದೆಯೋ ಆಗ ನಿನಗೆ ಕಷ್ಟ ಒದಗಿ ಬಂದಾಗ ಸಹಸ್ರ ಮುಖದಾಯುಧನಾಗಿ ಮಾತ್ರವಲ್ಲ ಆ ಶ್ರೀಹರಿಯ ಸುದರ್ಶನ ಚಕ್ರವು ನಿನ್ನನ್ನು ರಕ್ಷಿಸುತ್ತದೆ. ನಿಶ್ಚಿಂತೆಯಂದಿರು. ಶುಭವಾಗಲಿ. ಪತ್ನಿ ಪರಿವಾರಗಳ ಕೂಡಿ ತ್ರಿಕೂಟ ಪರ್ವತದ ನೋಡಿದರೆ ಓಡಿದವ ಬರಲಾರ ಇಂದಿಗೆ ಗಾಡಿ ನೋಡ್ಲಾಕೆ ನಮ್ಮದಾದಂತಹ ಜೀವನ ಶೈಲಿ ಹೇಗೆ ಎಂಬುದಾಗಿ ನಾವೊಮ್ಮೆ ಆಲೋಚಿಸಿದ್ರೆ ಈ ಎಲ್ಲ ಕಾಡಿನ ಪ್ರಾಣಿಗಳಿಗೆ ಒಬ್ಬ ನೇತಾರನಾಗಿ ಬೇಕಾದ ಹಾಗೆ ಅವರನ್ನು ನೋಡಿಕೊಳ್ಳುತ್ತಾ ಇದ್ದೇನೆ. ನೋಡಿಕೊಳ್ಳುವುದು ಎಂದರೆ ಹೇಗೆ ನಮಗೆ ಬೇಕಾದ ಹಾಗೆ ಸ್ವೇಚ್ಛೆಯಿಂದವಾಗಿ ನಾವು ವ್ಯವಹರಿಸುವುದು. ಸ್ವಚ್ಛಂದವಾಗಿ ವ್ಯವಹರಿಸುವಾಗ ಇದರಲ್ಲಿ ಬಂದಂತಹ ಪ್ರಾಣಿಗಳು ಅವರಾಗಿಯೇ ಬದಿಗೆ ಸರಿಯಲೇಬೇಕು. ಇಲ್ಲವಾದರೆ ಮೆಟ್ಟಿ ಬದಿಗೆ ಸರಿಸುವುದು, ಇಲ್ಲವಾದರೆ ಅಲ್ಲಿಗೆ ಅಮರಿಸಿ ಬಿಡುವುದು. ಅಷ್ಟೇ ಅಷ್ಟೇ ಅಷ್ಟು ಮಾತ್ರವೇ ನನ್ನದಾದಂತಹ ಸುಂಡಿಲಿದೆ ಅಲ್ಲ, ಆ ಸುಂಡಿಲಿನಿಂದ
ಗೌರವ ಪಡೆಯಬೇಕಾದಂತಹ ಕ್ರಮವೇ ಹಾಗೆ ಎಂಬುದಾಗಿ ನಾನು ಭಾವಿಸಿಕೊಂಡವನು. ಅಷ್ಟು ಮಾತ್ರವೇ ನನಗೆ ಬೇಕಾದ ಹಾಗೆ ವಿಹರಿಸುತ್ತಾ ತಿನ್ನುತ್ತಾ ಏನೇನೋ ನನ್ನದಾದಂತಹ ಜೀವನ ಶೈಲಿಯನ್ನು ನಾನು ನಡೆಸ್ತಾ ಇದ್ದೇನೆ. ಏನದು ವಾಸನೆ ಬರ್ತಾ ಇದೆಯಲ್ಲ, ಯಾರಾದ್ರೂ ಸ್ನಾನ ಮಾಡಲಿಲ್ವಾ ಅಂತ ಹೇಳಿ ದಿವಸ ಎಷ್ಟಾಯ್ತು ಇವತ್ತಿಗೆ? 4-5 ದಿವಸ ಕಳೆಯಲಿಲ್ವಾ? 4 ಇಲ್ಲೇ ಸುತ್ತಾಡುವುದು, ವಾಸನೆ ಬರದಿರ್ತದ? ಸ್ನಾನ ಮಾಡಬೇಕು ದಿವಸಲು. ಮೈಯಲ್ಲ ಇದು, ನನ್ನ ಮೈಯೇ. ಯಾಕೆ ಹೀಗೆ? ಯಾಕೆ ಬೇಸಿಗೆಯ ಉರಿ ಬಿಸಿಲು ತಡೆಯದು, ಬೇಸಿಗೆಯ ಉರಿ ಬಿಸಿಲು ತಡೆಯದು. ಆಸೆಯು ತುಂಬಿಗಳು ಮನುಗಳ ದ್ವೇಷವೇನಾಗೆ? ಇಷ್ಟೆಲ್ಲ ಕಾಡು ಆವರಿಸಿಕೊಂಡಿದ್ರು ಕೂಡ ಮುಚ್ಚಿಗೆಯ ಹಾಗೆ ಚಪ್ಪರದ ಹಾಗೆ ವ್ಯವಸ್ಥೆ ಆದ್ರೂ ಕೂಡ ಬಿಸಿಲು ಬಹಳವಾಗಿ ಕಾಡುತ್ತಾ ಇದೆ. ನನ್ನ ಮೈಯಿಂದ ದಿರಿದಿರಿನೆ ಆ ಬೆವರು ಇಳಿತಾ ಇದೆ. ಅಷ್ಟು ಮಾತ್ರವೇ ಅದರಿಂದಾಗಿ ಮಾಡೋಣ. ಹೌದಲ್ಲ? ಇದೆ ಸರೋವರ. ಹೌದು. ಹಿಂಡುವೆನು ಪ್ರಾಣವೆಂದಳದಿಂದ ತನ್ನೊಡನೆ ಕೊಂಡಾಡಿದನು ಹರುಜಲಾರಿ.
ಹಾರಿಯ ಹದಿಯ ನಿವಾರಿ ಬೆಳೆಲ್ಲದ ಆರು ಬಡಿ ಬಂತು
ಒಟ್ಟಿನಲ್ಲಿ ನೀನು ನನ್ನ ಸಾಮಂತ ಸರಿ. ಯಾಕೆ ಈ ತ್ರಿಕೂಟಾಚಲದ ಅಧೀನಕ್ಕೊಳಪಟ್ಟಂತಹ ಇದರ ಅಂಗವೇ ಆಗಿರುವಂತಹ ಸರೋವರ ಇದು. ಅದರ ಆ ಸರೋವರದ ಅಧಿಪತಿ ನೀನು ಆಗಿರಬಹುದು. ಆದ್ರೆ ಸರೋವರ ಇರುವುದು ತ್ರಿಕೂಟಾಚಲದ ಈ ಅರಣ್ಯದಲ್ಲಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳ್ಳೆ ಮಾತಿನಲ್ಲಿ ನಮಗೆ ಬೇಕಾದ ಹಾಗೆ ವಿಹರಿಸುವುದಕ್ಕೆ ಬಿಡ್ತೀಯ. ಶರಣವ ಹಿಂಡುವೆ ಬರವು ಯಾರು ಬರಿದಲ್ಲಿ ಬೆಳಗೆಂದ ಬಂಧುಗಳ ಒಂದು ಸಾವಿರ ಕಾಳಗವು ಸಂಧಿತ ಸಮಯದಿ ಗಜೇಂದ್ರನ ತನು ಶಕ್ತಿಗೆ ಮನದಿ ಮೊಸಳೆ ಮೃತ್ಯುಗಳಿರ್ಪರೆಲ್ಲ ಪ್ರಾಣವನು ಇವರು ಬಂಧು ಮಿತ್ರರು ಬಿಡಿದರಾರರಿ ವೇಳೆಯಳು ಮಂದಮತಿ ಮೊಸಳೆಗಳು ಬಾಳರುಂಟೆ ನರನರದುಗಳ ಬಗುದಿಲ್ಲ ದೈವವೇ ಪ್ರತಿಕೂಲವಾಗಿ ಸಂಭವಿಸಿತಲ್ಲ ಒಂದು ಸಾವಿರ ವರ್ಷ
ತೀರುದಾಯುಧವೆಲ್ಲಾರು ಬಡಿಗಳ ವೀರನ ಬೆಳೆಯುವುದಿರೆ ಮಾಯೆಗೆ ಸಕಲವನ್ನು ಪಡೆಸುವ ಮಾಯೆ ಸಕಲವನ್ನು ನಡೆಸುವ ಜಿಯರೂಪನೇ ಪರಮ ಪುರುಷನೇ ಬಾಯೊಳಾಡಲಿ ಕರಿಯೇ ನಿತ್ಯಾನಂದ ದೈತ್ಯಾರಿ ಶ್ರೀಯರಸ ಪಣಿಜಯನ ಇದಕ್ಕೂ ಕಾಯವಿದು ಅಸ್ಥಿರವು ನಿನ್ನ ಸಗಾಯವನಿತ್ತು ಉದ್ಧರಿಸೆನುತ ಗಜೇಂದ್ರ ಮೊರೆಯಿತ್ತ ನಿನ್ನ ಸಗಾಯವನಿತ್ತು ಉದ್ಧರಿಸೆನುತ ಮೊರೆಯಿತ್ತ ಗಜೇಂದ್ರ ಮಾಯೆಯು ಸಕಲವನ್ನು ನಡೆಸುವ ದೇವಾ ಹರಿದಮರವು ಯಾದು ಎನ್ನುವುದಲಿ ಗೆಳೆಯ ಮಗರ
ಸಲಹೆ ಮಗದೇವ ಸಲಹೆ ಮಹಾದೇವ ಉಳಿಸದಿ ಕಾಯವನು ಜಲ ಜಲದಿ ರವಿ ಚಂದ್ರ ನಭತಾರೆಗಳ ಕರ್ತ ಚಲ ಜಲದಿ ರವಿಚಂದ್ರ ನಭತಾರೆಗಳ ಕರ್ತ ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನೇ ನಿನ್ನ ಚರಣ ಧೂಳಿಯ ಕಣವಿದು ತೊಳದೆಯೇ ಪರಿಗ್ರಹಿಸು ಪ್ರಾಣವು ತೊಳಗೆದೆಯೇ ಪರಿಗ್ರಹಿಸು ಪ್ರಾಣವು ನಿನಗೆ ತಿಲಜಲವಾಗಿ ಅರ್ಪಣೆಗೈದೆ ಕೊಳ್ಳೆಂದು ನಿನಗೆ ಅರ್ಪಣೆಗೈದೆ ಕೊಳ್ಳೆಂದು ಸೊಂಡಿಲ ನೆತ್ತಿ ಪ್ರಾರ್ಥಿಸಲು ಸೊಂಡಿಲ ನೆತ್ತಿ ಪ್ರಾರ್ಥಿಸಲು ಸಲಗೈ ಮಹಾದೇವ ಮಹಾದೇವ ಸುಳ್ಳಿಲನೆತ್ತಿ ಪ್ರಾರ್ಥಿಸಲು ಸುಳ್ಳಿಲನೆತ್ತಿ ಪ್ರಾರ್ಥಿಸಲು ಸಿರಿಯೊಡನೆ ಹರಿಯು ಗುಡವನೇರಿ ಬರುವ ಸಮಯದಿ ಶಂಕಾ ಗದೆ ಚಕ್ರ ಪದ್ಮಾಂಗಿತ ಸ್ವರೂಪನನು ಶಂಕ ಗದೆ ಚಕ್ರ ಪದ್ಮಾಂಗಿತ ಸ್ವರೂಪನನು ತಾಕಂಡ ಮುದದೊಳು ಗಜೇಂದ್ರ ತಾಕಂಡ ಮುದದೊಳು ಗಜೇಂದ್ರ
ಪಂಕರುಗನಾಭಗಾನಂದ ಬಾಷ್ಪವ ಸುರಿಸಿ ಪಂಕರುಗನಾಭಗಾನಂದ ಬಾಷ್ಪವ ಸುರಿದು ಶಂಕಿಸಿದ ಹರಿಗೇನ ಕೊಡಲಿ ಶಂಕಿಸಿದ ಹರಿಗೇನ ಕೊಡಲಿ ಹರಿಯೇ ಹರಿಯೇ ಹಿಡಿದು ಮುಂಗಲೆ ಕೂರಿ ನೀ ಬಿಡಿದೆಳೆಯ ವಿಕಾರಿ ನೀನಾರೆಂಬುದು ನರಿಯೇ ಪ್ರಾಣದ ಆಹಾರವಿದು ಏನಾದರೂ ನಾವು ನೀನು ಒಂದು ಪ್ರಾಣಿಗೆ ಒಂದು ಜೀವಿ ಆಹಾರವೆಂಬುದು ಇರ್ತದೆ.
ಹಾದಿಯಲ್ಲಿ ಗಜೇಂದ್ರನ ಪಾಲಿಗೆ ಬಂದಾಗ ಅವನ ಕಾಲನ್ನು ಕಚ್ಚಿ ನನ್ನ ಆಹಾರವಾಗಬೇಕಿದ್ದವ ನಾನು ಆ ಕಾಲಕ್ಕೆ ತಡೆದು ಅವನನ್ನು ರಕ್ಷಣೆ ಮಾಡಿದೆಯಲ್ಲ. ಇಗೋ ಬಂದವ ಮಕರ, ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಕಾಣಿಸಿದಲ್ಲಿ ದೇವರು ಭಕ್ತರ ಬಿಂದರೆ ಯಮನ ಯಮನ ಕರೆಯ ದೇವರಿಗೆ ಈ ವಿಧ ಧರ್ಮ ಇನ್ಯಾವಾಗ ಧರ್ಮ ದೇವಲೋಕಗೆ ಗೂಗ ಜನರುಗಳಿಗೆ ಭೂಪನ ಗಜೇಂದ್ರ ಜಯ ಜಯವೆಂದು ಹರಿಪಾದದ ವನಜದಲ್ಲಿ ಪರಳೆ ತಡವರಿಸಿ ಮುದ್ದಿಸುತ್ತಿಂದ ಕರುಣದಿಂದ ಬಲು ತಣಿದೆ ಮಕರ
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಶಿವೋ ಶಿವಕರೋ ಶಾಂತೋ ಶಿವಾತ್ಮನೋ ಶಿವೋತ್ತಮೋ ಶಿವೋತ್ತಿ ಪ್ರಣವಾಕಾರ ನಮಸ್ತೆ ತಾಣುಭೂತಯೇ ಮಂಗಲಂ ಜಯ ಮಂಗಲಂ ಜವ ಮಂಗಲಂ ನಿತ್ಯ ಮಂಗಲಂ ರಿಗೆ ದರೆಯೊಳು ನೆಲದಿದ ದೇಗರಿಗೆ ನೀಲವರ್ಣಗೆ ಹರಿದರಗೆ ಸರದಿಗಲೋಚಗೆ ದಯಚರ ಮೋಗಿಗೆ ಪರಮ ಮಂಗಲ ಮೂರ್ತಿ ಸಂಕರ್ತನಿಗೆ ಮಂಗಲಂಗ ಮಂಗಲಂಗ ಮಂಗಲಂ ಮಂಗಲಂ ಒಬ್ಬ ಸಾಮಾನ್ಯ ಭಕ್ತನಾಗಿ ಅವರನ್ನು ಇಲ್ಲಿ ಕಾಣ್ತಾ ಇದ್ದಾರೆ. ಅವರನ್ನು ಸ್ವಾಮೀಜಿಯಾಗಿ ಅಲ್ಲ, ಎಲ್ಲ ದಿನವೂ ಸಾಧಾರಣ ಜನರ ಎಡೆಯಲ್ಲಿ ನಿಂತು ನಡೆಯುವ ಆ ಒಂದು ಸಾಮಾನ್ಯ ರೀತಿಯಲ್ಲಿ ಅವರನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಕಾರ್ಯಕ್ರಮದಲ್ಲಿ ಪಾರ್ಥಿಸುಬ್ಬ ಸಭಾಂಗಣದಲ್ಲಿ ಮಧವೂರ ವಿಘ್ನೇಶ ವೇದಿಕೆಯಲ್ಲಿ ಇದುವರೆಗೆ ನಮ್ಮನ್ನು ರಂಜಿಸಿದಂತಹ ತಂಡ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಬದಿಯಡ್ಕ ಪೆರಡಾಲ, ಇವರಿಗೆ ಬ್ರಹ್ಮಕಲಶದ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ತಂಡದ ಮುಖ್ಯಸ್ಥರು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಹೊಸಮೂಲೆ ಗಣೇಶ್ ಭಟ್ರು, ಖ್ಯಾತ ಯಕ್ಷಗಾನ ಭಾಗವತರು, ಹಿರಿಯ ಭಾಗವತರು, ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ರಂಗಸಿರಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಮುಖ್ಯಸ್ಥರು ಸಭೆಗೆ ಬಂದು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯನ್ನು ಪಡೆದುಕೊಂಡಂತಹ ತಂಡದ ಹಿರಿಯರಿಗೆ ಧನ್ಯವಾದಗಳು ಹಾಗೂ ಸ್ಮರಣಿಕೆಯನ್ನು ನೀಡಿದಂತಹ ಖ್ಯಾತ ಭಾಗವತರಾದಂತಹ ಹೊಸಮೂಲೆ ಗಣೇಶ್ ಭಟ್ ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ವಿಘ್ನೇಶ್ವರ ಯಕ್ಷಗಾನ ಕಲಾ ಸಂಘ ನೀರ್ಚಾಲು ಇವರಿಂದ ಗಣಪತಿ ಪ್ರತಾಪ ಎನ್ನುವಂತಹ ಯಕ್ಷಗಾನ ಪ್ರಸಂಗ ನಡೆಯಲಿಕ್ಕಿದೆ. ಇಲ್ಲಿ ನೆರೆದಿರುವಂತಹ ಎಲ್ಲರೂ ಕೂಡ ಹೀಗೆ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಹರಿ ಓಂ ಶ್ರೀ ಮಹಾಗಣಪತಿಯೇ ನಮಃ. ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಶುಭ ಸಂದರ್ಭದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ನೀರ್ಚಾಲು ಶ್ರೀ ವಿಘ್ನೇಶ್ವರ ಯಕ್ಷಗಾನ ಕಲಾ ಸಂಘ ನೀರ್ಚಾಲು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಗಣಪತಿ ಪ್ರತಾಪ ಎನ್ನುವ ಯಕ್ಷಗಾನ ಪ್ರದರ್ಶನ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಹೊಸಮೂಲೆ ಗಣೇಶ ಭಟ್ ಅವರು, ಶ್ರೀ ತಲ್ಪನಾಜೆ ವೆಂಕಟರಮಣ ಭಟ್ ಅವರು, ಹಾಗೆ ಶ್ರೀ ಸುರೇಶ ಆಚಾರ್ಯ ನೀರ್ಚಾಲು ಇವರು. ಚೆಂಡೆ ಮದ್ದಲೆಯಲ್ಲಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ ಶ್ರೀ ಉದಯ ಕಂಬಾರು, ಶ್ರೀ ವೇಣುಗೋಪಾಲ ಪಟ್ರೆ, ಶ್ರೀ ತಲ್ಪನಾಜೆ ಶಿವಶಂಕರ ಭಟ್ ಹಾಗೂ ಶ್ರೀ ಲಕ್ಷ್ಮೀಶ ಬೇಂಗ್ರೋಡಿ ಇವರು. ಪಾತ್ರವರ್ಗದಲ್ಲಿ ಪ್ರಥಮ ಭಾಗ, ಅದರಲ್ಲಿ ದೇವೇಂದ್ರನಾಗಿ ವಿನೋದ್ ಕುಮಾರ್ ಪೆರ್ಲಾ, ಅಗ್ನಿಯಾಗಿ ಸಿಂಚನಲಕ್ಷ್ಮಿ ಪೆರ್ವ, ವರುಣನಾಗಿ ಕಾರ್ತಿಕ ಶರ್ಮಾ ನೂಜಿಲ, ಬಕಾಸುರನಾಗಿ ಪ್ರವೀಣ ರೈ ಬೇಳ, ಮಯಾಸುರನಾಗಿ ಆದಿತ್ಯ ಕೃಷ್ಣ ನಿಡುಗಳ, ಶುಕ್ರಾಚಾರ್ಯರಾಗಿ ಶ್ರೀ ಭಾಗಮಂಡಲ ಮಹಾಬಲೇಶ್ವರ ಭಟ್, ಸಿಂಧುದಾನವನಾಗಿ ಶ್ರೀ ವಿಷ್ಣು ಶರ್ಮಾ ನೂಜಿಲ, ಈಶ್ವರನಾಗಿ ಶ್ರೀ ಬಾಲಕೃಷ್ಣ ಆಚಾರ್ಯ ನೀರ್ಚಾಲ್, ದೇವದೂತನಾಗಿ ವೇಣುಗೋಪಾಲ ಶೆಟ್ಟಿ, ವಿಷ್ಣುವಾಗಿ ಶ್ರೀ ಗಣೇಶ ಪ್ರಸಾದ ಕಡಪ್ಪು, ಮುನಿಗಳಾಗಿ ವೇಣುಗೋಪಾಲ ಶೆಟ್ಟಿ ಮತ್ತು ಇತರರು. ಗಣಪತಿಯಾಗಿ ಶ್ರೀ ವಿಷ್ಣು ಪ್ರಕಾಶ್ ಪೆರ್ವ, ನಂದಿಯಾಗಿ ಶ್ರೀ ಸುಮನ್ ರಾಜ್ ನೀಲಂಗಳ, ಅನಲಾಸುರನಾಗಿ ಉದಯಶಂಕರ ಭಟ್ಟ ಮಜಲು, ದೂತನಾಗಿ ಭಾಗಮಂಡಲ ಮಹಾಬಲೇಶ್ವರ ಭಟ್, ಬಾಸಕರ್ಣನಾಗಿ ಬಾಲಚಂದ್ರ ಬೇಳ, ಪಿಂಗಳಾಕ್ಷನಾಗಿ ಅನ್ವಿತ್ ಕೂಡ್ಲು, ಕಪಿಲ ಮುನಿಯಾಗಿ ಶ್ರೀ ವೇಣುಗೋಪಾಲ ಪುತ್ತಿಗೆ. ಎರಡನೆಯ ಭಾಗ, ಅದರಲ್ಲಿ ಚಂದ್ರನಾಗಿ ಶ್ರೀರಕ್ಷಾ ಕಾಸರಗೋಡು, ಸಖನಾಗಿ ಭಾಗಮಂಡಲ ಮಹಾಬಲೇಶ್ವರ ಭಟ್. ಮೂರನೆಯ ಭಾಗ ಭೂಕೈಲಾಸ, ರಾವಣನಾಗಿ ಸತ್ಯಶಂಕರ ಭಟ್ ಪೆರ್ವ, ನಾರದನಾಗಿ ಸುಮನ್ ರಾಜ್ ನೀಲಂಗಳ, ಬಾಲಗಣಪತಿಯಾಗಿ ಮಹಾಬಲೇಶ್ವರ ಭಟ್ ಭಾಗಮಂಡಲ ಮತ್ತು ಈಶ್ವರನಾಗಿ ಶ್ರೀ ಬಾಲಕೃಷ್ಣ ಆಚಾರ್ಯ ನೀರ್ಚಾಲು. ನಮ್ಮ ಸಂಘ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಹವ್ಯಾಸಿ ಕಲಾವಿದರೇ. ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಸಭೆಯಲ್ಲಿ ಆಸೀನರಾಗಿದ್ದು ನಮ್ಮನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಕಲೆಯನ್ನು ಬೆಳೆಸುವಂಥ ಪಾತ್ರದಲ್ಲಿ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಕಥಾಭಾಗವನ್ನು ಪ್ರದರ್ಶನವನ್ನು ಪ್ರಾರಂಭ ಮಾಡುವವರಲ್ಲಿ ಭಾಗವತರನ್ನು ಕೇಳ್ತೇನೆ. ಯಕ್ಷಗಾನಂ ಗೆಲ್ಗೆ.
ಅಂಬಿಕಾಸುತಾಯ ವಿಘ್ನರಾಜನಾಯ ಪಿರಿದು ಸಂದುದಿದೆ ಅಂಬುನಿಯಾತ್ಮಜೆಗೆ ಕೈ ಮುಗಿರು ಅಂಬುಜಾತನ ಬಾಳಿಯರ ಪಾದ ಮುಜಗೆ ಕೊಡ ಮಾಡುತ್ತವರುಳೆ ಬೆರಿಗದ ಅಮೃತವ കെ മൗവാർ ഉപാധ്യക്ഷൻ ബ്രഹ്മകലശോത്സവ സമിതി അദ്ദേഹത്തിനുള്ള നന്ദിയും കട